ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಉಪನ್ಯಾಸ ಸರಣಿಯ 10ನೇ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆ ಪ್ರಾರಂಭ ಮಾಡೋಣ. ಇವತ್ತು ಸಂಚಿಕೆಯಲ್ಲಿ ನಾನು ಮೆಸೇಜ್ ಕಳಿಸಿದ್ದೆ ಎಲ್ಲ ಕ್ಲಾಸ್ನಲ್ಲಿ ಬರೋರಿಗೆಲ್ಲ. ಏನೇನು ನಿಮ್ಗೇನಾದರೂ ಕ್ವಶನ್ಗಳಿದ್ರೆ ಕೇಳ್ಬೋದು ಅಂತೆಲ್ಲ ಕಳಿಸಿದ್ದೆ. ಬಹಳಷ್ಟೆಲ್ಲ ಪ್ರಶ್ನೆಗಳು ಬಂದವೆ ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು. ಹೇಗೆ ಏನು ಅನ್ನೋದೆಲ್ಲ ಅದ್ರ ಕಡೆ ವಿಚಾರ ಮಾಡೋಣ ಇವತ್ತು. ಆ ಕ್ವಶನ್ಸ್ಗಳನ್ನು ವಿಚಾರ ಮಾಡೋಣ. ನಿಮ್ಮಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕೊನೆಯದಾಗಿ ಬೇಕಂದರೆ ಪ್ರಶ್ನೆ ಕೇಳಬಹುದು. ನನಗೆ ಎಷ್ಟಾಗುತ್ತಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟು ವಿನಯ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ವಿಚ್ ಹವರ್ ಆಫ್ ದ ಡೇ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಜಿಮ್ ಆರ್ ಯೋಗ ಅಂತ. ದಿನದ ಯಾವ ಕಾಲದಲ್ಲಿ ನಾವು ಯೋಗ ಮತ್ತು ಜಿಮ್ಮನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಕೇಳಿದ್ದಾರೆ, ಸೂಕ್ತ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಆಯುರ್ವೇದದ ಪ್ರಕಾರ ನಮ್ಮಲ್ಲಿ ವಾತ ಪ್ರಕೃತಿ, ಪಿತ್ತ, ಕಫ ಇದೆಲ್ಲ 4 ಗಂಟೆಗಳನ್ನ ಹೇಳಿದ್ದಾರೆ. ಆ 4 ಗಂಟೆಗಳಲ್ಲಿ ಅಂದರೆ ಎವ್ರಿ 4 ಗಂಟೆಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. 4 ಗಂಟೆಗಳು ಇವಾಗ ವಾತ ಪ್ರಕೃತಿ ಇತ್ತು ಅಂದರೆ 4 ಗಂಟೆಗಳಾದಮೇಲೆ ಪಿತ್ತ ಪ್ರಕೃತಿ, ಆಮೇಲೆ ಕಫ. ಹೀಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ಸಾಧಾರಣವಾಗಿ ಹೇಳುವಂಥದ್ದು ರಾತ್ರಿ 10ರಿಂದ 2 ಗಂಟೆವರೆಗೂ ಪಿತ್ತ ಪ್ರಕೃತಿ ಇರುತ್ತೆ, ಅಂದರೆ ನಮ್ಮ ಲಿವರೆಲ್ಲ ಆ್ಯಕ್ಟಿವ್ ಆಗಿರುತ್ತೆ ಅಂತ. ಅದಕ್ಕೆ ಆ ಸಮಯದಲ್ಲಿ ಶುದ್ಧೀಕರಣ ಮಾಡುವಂಥ ಪ್ರಕ್ರಿಯೆಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಅದಕ್ಕೆ ರಾತ್ರಿ 10ರಿಂದ 2 ಗಂಟೆ ಸಮಯದಲ್ಲಿ, ಆ ಸಮಯದಲ್ಲಿ ನೀವು ನಿದ್ದೆಗೆ ಹೋಗಿರಲೇಬೇಕು ಅಂತ. ನೀವು ಯಾವಾಗ ನಿದ್ದೆಗೆ ಹೋಗಿರ್ತೀರೋ ಅವಾಗ ಶುದ್ಧೀಕರಣ ಮಾಡುವಂತಹ ಪ್ರಕ್ರಿಯೆ ಚೆನ್ನಾಗುತ್ತೆ, ರಿಪೇರಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ದಿನನಿತ್ಯ ನಾವು ಓಡಾಟ ಮಾಡ್ತಾ ಇರ್ತೀವಿ, ಎಷ್ಟೊಂದು ಸೆಲ್ಸ್ಗಳು ಡ್ಯಾಮೇಜ್ ಆಗಿರುತ್ತೆ, ಎಷ್ಟೊಂದು ಅಸ್ತವ್ಯಸ್ತ ಆಗಿರುತ್ತೆ. ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡೋದಕ್ಕೆ, ಅದನ್ನೆಲ್ಲ ಒಂದು ಸ್ಟೆಬಿಲೈಸ್ ಮಾಡೋದಕ್ಕೆ ನಾವು ಯಾವಾಗ ನಿದ್ದೆ ಮಾಡ್ತೀವಲ್ಲ ಆ ಸಮಯದಲ್ಲಿ ಎಲ್ಲ ಸ್ಟೆಬಿಲೈಸ್ ಆಗುತ್ತೆ ಅಂತ ರಾತ್ರಿ 10ರಿಂದ ಬೆಳಗಿನ ಜಾವ 2 ಗಂಟೆವರೆಗೂ ನಿದ್ದೆ ಮಾಡಲೇಬೇಕು ಅಂತ ಹೇಳುವಂಥದ್ದು. 2 ಗಂಟೆಯಿಂದ ತಿರ್ಗಿ 4 ಅವರು 2, 3, 2 ಗಂಟೆ ಆಗುತ್ತಲ್ಲ, 3, 4, 5, 6. 2 ಗಂಟೆಯಿಂದ 6 ಗಂಟೆ ಈ ಸಮಯದಲ್ಲಿ ನಾವು ಎಕ್ಸಸೈಸ್ಗಳು, ಮೂಮೆಂಟ್ ಅಂತ ಹೇಳುವಾಗ ವಾಯು ಪ್ರಕೃತಿ ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಫಸ್ಟ್ ಪಿತ್ತ ಪ್ರಕೃತಿ ಇರುತ್ತೆ, ಆಮೇಲೆ ವಾಯು ಪ್ರಕೃತಿಯಿಂದ ಮೂಮೆಂಟ್ ಅಂತ ಹೇಳ್ತೀವಿ. ಅವಾಗ ನಾವು ಏನು ನಮ್ಮ ಬಾಡಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾ ಇರ್ತೀವಿ. ಅವಾಗ ಅದಕ್ಕೆ ನಾವು ಎಕ್ಸ್ಕ್ರೀಷನ್ ಪ್ರೊಸೆಸ್ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆವಾಗ ಮಾಡಿಬಿಟ್ರೆ ಕ್ಲಿಯರ್ ಆಗುತ್ತೆ, ನಮ್ಮ ಕೋಲನ್ಸ್ ಅಂದರೆ ನಮ್ಮ ಕರಳುಗಳೆಲ್ಲ ಶುದ್ಧೀಕರಣ ಆಗುತ್ತೆ ಅಂತ ಹೇಳುವಂಥದ್ದು. ಅದಕ್ಕೆ ಆದಷ್ಟು ಬೆಳಗ್ಗೆ ನಾವು 6 ಗಂಟೆಗಿಂತ ಮುಂಚೆನೇ ನೀವು ಎದ್ದು ನಿಮ್ಮ ನಿತ್ಯ ಕರ್ಮಾದಿಗಳು ಶುದ್ಧೀಕರಣ ಮಾಡುವಂಥದ್ದು, ಶೌಚಾದಿ ಕರ್ಮಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಅವಾಗ ನಾವು ಮುಂದಿನ ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಸಹಾಯ. ವಾಯು ಪ್ರಕೃತಿ ಹೆಚ್ಚಾಗಿದ್ದಾಗ ನಾವು ಅದನ್ನೆಲ್ಲ ಮಾಡಿಕೊಂಡ್ರೆ ಒಳ್ಳೆಯದು. ಮೂಮೆಂಟ್ ಬೇಸ್ಡ್ ಆಗಿರುವಂತಹ ಅಭ್ಯಾಸಗಳನ್ನೆಲ್ಲ ಏನೇನಿರುತ್ತೋ ಆ್ಯಕ್ಷನ್ಸ್ಗಳನ್ನ, ಕರ್ಮಗಳನ್ನು ಅವಾಗ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಅಲ್ಲಿ ನಮ್ಗೆ ಎಕ್ಸಸೈಸು ಸಹ ಬರುತ್ತೆ. ನಾವು ವ್ಯಾಯಾಮ ಏನೇ ಮಾಡಿ 6 ಗಂಟೆಗಿಂತ ಮುಂಚೆ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾಭ್ಯಾಸ ಮಾಡಬೇಕು ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೋಸ್ಕರ. ಒಂದು ಸೂರ್ಯ ಹುಟ್ಟೋದಕ್ಕಿಂತ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಮುಂಚೆ ನಾವು ಎಲ್ಲ ಅಭ್ಯಾಸಗಳನ್ನು ಮಾಡ್ಕೊಂಡ್ರೆ ಒಳ್ಳೆಯದು ಅಂತ. ಅಂದರೆ ಒಂದು 5:30, 6 ಗಂಟೆ ಆ ಸಮಯದಲ್ಲಿ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ. ಬಟ್ ಇವಾಗ ನೋಡಿ, ನಾವು ಇಲ್ಲಿ ಯೋಗ ಕ್ಲಾಸ್ನಲ್ಲಿ ನಾವೆಲ್ಲ ಮಾಡ್ತೀವಿ, ಹಂಗೆ ಲೆಕ್ಕ ಬರೀ ಒಂದೇ ಬ್ಯಾಚ್ ಬರೋವಂಥದ್ದು, 4:45, 5:45 ಬ್ಯಾಚ್, ಅದೊಂದೇ ಬ್ಯಾಚು ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸ ಮಾಡುವಂಥದ್ದು. ಮಿಕ್ಕಿದೆಲ್ಲ ಬ್ಯಾಚ್ಗಳು ಬೇರೆ ಬೇರೆ ಮುಹೂರ್ತದಲ್ಲೇ ನಡೆಯುವಂಥದ್ದು. ಹಾಗಂದರೆ ನಾವು ಈ ಬ್ರಾಹ್ಮಿ ಮುಹೂರ್ತ ಎದ್ದೊಳಕ್ಕಾಗಲ್ಲ, ನಾವು ಅಭ್ಯಾಸನೇ ಮಾಡೋದು ಬೇಡವಾ, ಎಕ್ಸಸೈಸೇ ಮಾಡೋದು ಬೇಡವಾ ಅಂತ ಹೇಳಿದ್ರೆ ಹಂಗೂ ನಾವು ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನಕ್ಕೆ ಏನಾಗೋಗ್ಬಿಡುತ್ತೆ, ಇವಾಗ ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೆಳಗ್ಗೆ ನಾವು ಎಷ್ಟು ನಮ್ಮ ಕ್ಲಾಸ್ಗೂ ಬರ್ತಾರೆ, ಎಷ್ಟು ಅವ್ರು ಬೆಳಗ್ಗೆ ಮನೆಗೆ ತಲುಪೋದೇ 4:30-5 ಗಂಟೆ ಆಗೋಗ್ಬಿಡುತ್ತೆ, ರಾತ್ರಿ ಪೂರ್ತಿ ಕೆಲಸ ಮಾಡಿರ್ತಾರೆ. ಹಾಗಿರೋ ಸಮಯದಲ್ಲಿ ಆಲ್ಟರ್ನೇಟ್ ಆಪ್ಷನ್ಸ್ ಅಂತ ಹೇಳಿ ಪರ್ಯಾಯವಾಗಿ ನಾವು ಬೇಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವಾಗ ಎದ್ದೇಳ್ತೀರೋ ಆವಾಗ ಖಾಲಿ ಹೋಟೆಲಿದ್ದಾಗ ನಿಮ್ಮ ಎಕ್ಸ್ಕ್ರೀಷನ್ನು, ನಿಮ್ಮ ಶುದ್ಧಿ ನಿತ್ಯ ಶೌಚಾದಿ ಕರ್ಮಗಳನ್ನು ಮುಗಿಸ್ಕೊಂಡು ನೀವು ಅಭ್ಯಾಸವನ್ನು ಶುರು ಮಾಡ್ಕೊಳ್ಬೋದು. ಅಂದರೆ ನಾವು ಸಾಧಾರಣ ಹೇಳೋದು ಬ್ರಾಹ್ಮಿ ಮುಹೂರ್ತಕ್ಕೆ ಮೊದಲೇ ಪ್ರಾಶಸ್ತ್ಯ ಕೊಡಬೇಕು. ಆಗದೇ ಇಲ್ಲ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದಕ್ಕೆ ನಂಗೆ ಬಹಳಷ್ಟು ಅಡೆತಡೆಗಳಿದ್ದಾವೆ, ಈ ಥರ ಕೆಲಸದ ಸಮಸ್ಯೆಗಳಿದ್ದಾವೆ, ಇಲ್ಲದ್ರೆ ಕೆಲವೊಬ್ಬರಿಗೆ ಎದ್ರೂ ಆಲಸ್ಯ ಹಂಗೆ ಇರುತ್ತೆ, ತುಂಬ ಅವ್ರಿಗೆ ಅದೇ ಅಭ್ಯಾಸ ಮಾಡ್ತಾ ನಾವು ರೂಢಿಸ್ಕೊಳ್ತಾ ಅದೆಲ್ಲ ನಾವು ಓವರ್ಕಮ್ ಮಾಡ್ಬೋದು. ಬಟ್ ಕೆಲವೊಬ್ರಿಗೆ ಏನಾಗೋಗ್ಬಿಡುತ್ತೆ, ಅದು ಎದ್ದರೆ ನನಗೆ ತಲೆನೋವು ಬಂದುಬಿಡುತ್ತೆ, ಮತ್ತು ಒಂಥರ ಸುಮ್ಮನೆ ಹಿಂಸೆ ಆಗುತ್ತೆ, ಈ ಥರ ಎಲ್ಲ ಹೇಳುವಂಥವ್ರು ಇದ್ದಾರೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಹಂಗೆ ಆಗೋದಿಲ್ಲ, ಐ ಆಮ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ಅಂತ ಹೇಳೋರೆಲ್ಲ ಇದ್ದಾರೆ. ಬಟ್ ನಾವು ಬೇಕಾಗಲಿ ಬೇಡವಾಗಲಿ ನಮ್ಮ ಏನು ಈ ಸಿಸ್ಟಮ್ ನಾನು ಹೇಳಿದ್ನಲ್ಲ ಇವಾಗ, ವಾತ, ಪಿತ್ತ, ಕಫ ಅದು ಚೇಂಜ್ ಆಗುವಂಥದ್ದು. ಇದೆಲ್ಲ ಅದು ನಡೀತಾನೆ ಇರುತ್ತೆ. ನೀವು ಬೇಕಾಗಲಿ ಬೇಡದೇ ಹೋಗಲಿ ಅದು ನಡೀತಾ ಇದೆ. ನಾವು ಪ್ರಕೃತಿ ಜೊತೆಗೆ ನಾವು ಮ್ಯಾಚ್ ಮಾಡ್ಕೊಳ್ಬೇಕೇ ಹೊರತು ನಾವು ಇಷ್ಟ ಬಂದಂಗೆ ಮಾಡ್ತಾ ಹೋದರೆ ಅದು ಆ ಆ್ಯಕ್ಷನ್ಸ್ಗಳು ಸರಿಯಾಗಿ ನಡೆಯಲ್ಲ ಅಂತ. ಬಟ್ ಈ ರೀತಿಯಂಥ ಒಂಥರ ವಿಪರೀತವಾಗಿರುವಂತಹ ಸಮಸ್ಯೆಗಳಿಂದ ತೊಂದರೆಗಳೆಲ್ಲ ಆಗುತ್ತೆ. ಬೆಳಗ್ಗೆ ಬೇಗನೆ ತಿರ್ಗಿ ನಿಮಗೆ ಮಧ್ಯಾಹ್ನ ಎಲ್ಲ ಕೆಲಸನೇ ಮಾಡೋಕ್ಕಾಗಲ್ಲ, ಅಷ್ಟಕ್ಕೆಲ್ಲ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಒಂದು ಸಫಿಷಿಯೆಂಟಾಗಿ ನಿಮಗೆ ಒಂದು 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಿ ಆಮೇಲೆ ಸಹ ನೀವು ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಬಟ್ ಬೆಳಗ್ಗೆ ಮಾಡೋದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರುತ್ತೆ.
ಭಾಳ ಸರಿ ಬೆಳಗ್ಗೆ ಆಗೋದಿಲ್ಲ. ನಾನು ಹೇಳಿದಂಗೆ ಕೆಲಸದ ಒತ್ತಡ, ಮತ್ತು ಒಂದ್ಸರಿ ಕೆಲವೊಬ್ಬರಿಗೆ ಬೆಳಗ್ಗೆ 6 ಗಂಟೆಗೆ ಮನೆ ಬಿಡಬೇಕಾಗಿರುತ್ತೆ ಕೆಲಸಕ್ಕೆ. ಈ ರೀತಿ ಎಲ್ಲ ಇದ್ದಾಗ ಆಲ್ಟರ್ನೇಟ್ ಆಪ್ಷನ್ ಅಂತ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ಮಾಡ್ಬೋದು. ಬಟ್ ಆದರೆ ಒಂದು ಅಂಶ ನೆನ್ಪಿಟ್ಕೊಳ್ಬೇಕು, ಆದಷ್ಟು ನಿಮ್ಮ ಹೊಟ್ಟೆ ಖಾಲಿ ಇಟ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಬೆಳಗ್ಗೆ ಆದರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಇನ್ನೂ ಒಂದು ಹೇಳುವಂಥದ್ದು ಮುಂಜಾನೆ ಮತ್ತು ಮುಸ್ಸಂಜೆ ಅಂತ ಹೇಳ್ತೀವಿ. ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಸೂರ್ಯ ಮುಳುಗುವಂತಹ ಸಮಯದಲ್ಲಿ ಯಾವಾಗ ಬೇಕಂದ್ರೆ ಯೋಗಾಭ್ಯಾಸವನ್ನು ಮಾಡ್ಕೊಳ್ಬೋದು. ಈ ಮುಂಜಾನೆ ಮುಸ್ಸಂಜೆ 2 ಹೊತ್ತು ಆಗಲಿಲ್ಲ, ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಆಗಲಿಲ್ಲ ಅಂದಾಗ ಆಗ ನೀವು ಬೇಕಿದ್ದರೆ ಹೊಟ್ಟೆ ಖಾಲಿ ಇದ್ದಾಗ ಅಭ್ಯಾಸ ಮಾಡೋದು ಅಂತ ಹೇಳಿದ್ನಲ್ಲ, ಹಾಗೆ ಹೊಟ್ಟೆ ಖಾಲಿ ಇಟ್ಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಸೊ ಬೆಳಗ್ಗೆ ಮಿಸ್ ಆಯಿತು, ಸಂಜೆ ಮಿಸ್ ಆಯಿತು, ನಾನು ಯೋಗನೇ ಮಾಡಲ್ಲ ಅನ್ನುವಂಥದ್ದು ಏನು ಬೇಡ. ಸೊ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಒಂದು ಮಾಡುವಂಥದ್ದು, ಅಂದರೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಎಷ್ಟಾಗುತ್ತೋ ಅಷ್ಟು ಮಾಡುವಂಥದ್ದು ಒಳ್ಳೆಯದು. ಮತ್ತು ಇನ್ನೊಂದು ಯೋಗಾಭ್ಯಾಸದಲ್ಲಿ ಇನ್ನೊಂದು ಪ್ರಾಮುಖ್ಯತೆ ಏನಂದರೆ, ಬರೀ ನಿಮಗೆ ಆಸನಗಳಂತಲೇ ಬರೋದಿಲ್ಲ, ಫಿಸಿಕಲ್ ಪ್ರಾಕ್ಟೀಸ್ ಅಂತಲೇ ಬರೋದಿಲ್ಲ. ನೀವು ಒಂದು ಪಕ್ಷ ನೀವು ಊಟ ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ರೂ ಸಹ ನಿಮ್ಗೇನಾದರೂ ಯೋಗಾಭ್ಯಾಸದಲ್ಲಿ ಕೆಲವೊಂದೆಲ್ಲ ಈ ವಜ್ರಾಸನ ಕೂರುವಂಥದ್ದಾಗಿರಲಿ, ಸೊ ಮತ್ತು ಮೆಡಿಟೇಷನ್ ಮಾಡೋದಾಗಲಿ, ಧ್ಯಾನ ಮಾಡೋದಾಗಲಿ, ಕೆಲವೊಂದು ಪ್ರಾಣಾಯಾಮಗಳು, ಭ್ರಮರಿ, ಈ ಥರದೆಲ್ಲ ಪ್ರಾಣಾಯಾಮಗಳು ಮಾಡೋಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ಆ ಥರ ಇದ್ದಾಗ ನೀವು ಯೋಗಾಭ್ಯಾಸನ ಆಸನಗಳಾಗಲಿಲ್ಲ ಅಂದರೆ ಈ ರೀತಿ ಅಭ್ಯಾಸಗಳು ಮಾಡೋದಕ್ಕೆ ಏನೂ ಅಡೆತಡೆ ಇರೋದಿಲ್ಲ. ಪ್ರಾಣಾಯಾಮ ಆಗಲಿ ಅಥವಾ ಧ್ಯಾನ ಮಾಡೋದಕ್ಕಾಗಲಿ, ಅದಕ್ಕೆಲ್ಲ ಊಟ ಆಗಿದೆ, ಊಟ ಆಗಿಲ್ಲ, ಬೆಳಗ್ಗೆ ಸಂಜೆ ಅದೇನೂ ನಿಮಗೆ ಗಣನೆಗೆ ಬರೋದಿಲ್ಲ. ಮತ್ತೇನಾಗೋಗ್ಬಿಡುತ್ತೆ, ನಾವು ಈ ಥರ ನಿಯಮಗಳನ್ನು ಹಾಕ್ಕೊಳ್ತಾ ಹೋಗ್ತೀವೋ, ಒಂದಷ್ಟು ವರ್ಷಗಳಾಗ್ತಾ ಅದೇ ನಮಗೆ ಒಂಥರ ಎಕ್ಸ್ಕ್ಯೂಸಸ್ ಆಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ. ಅಯ್ಯೋ ನಾನು ಬೆಳಗ್ಗೆ ಮಿಸ್ ಆಯಿತು, ನಾನು ಮಾಡಲಿಲ್ಲ, ಸಂಜೆ ಆಯಿತು, ನಾನು ಮಾಡಲಿಲ್ಲ, ಊಟ ಮಾಡಿಬಿಟ್ಟಿದ್ದೀನಿ, ಮಾಡಲಿಲ್ಲ, ಇದೆಲ್ಲ ನನಗೆ ಎಕ್ಸ್ಕ್ಯೂಸಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಸಾಧಾರಣವಾಗಿ ಎಲ್ಲರಿಗೂ ಹೇಳೋದು ಅದನ್ನೇ, ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಮ್ಯಾಟ್ ಮೇಲೆ 1 ಅವರ್ ಕುತ್ಕೊಂಡಿದ್ದೊಳ್ಳಿ ಸಾಕು. ಅಟ್ಲೀಸ್ಟ್ ಆ ಕಮಿಟ್ಮೆಂಟ್ ಆದರೂ ಇರಲಿ ಅಂತ. ಕುತ್ಕೊಂಡು ಏನಾದ್ರು ಮಾಡಿ, ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಗೇನು ಉಸಿರಾಟದ ಮೇಲೆ ಗಮನ ಹರಿಸಿ ಅಥವಾ ನಿಮ್ಮ ಆಲೋಚನೆಗಳ ಮೇಲೆ ಗಮನ ಹರಿಸ್ರಿ, ಯಾವುದ್ರ ಮೇಲೆ ಹರಿಸಿ, ಬಟ್ 1 ಅವರ್ ಮ್ಯಾಟ್ ಮೇಲೆ ಇರೋದನ್ನು ಅಭ್ಯಾಸ ಮಾಡಿ. ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ಅಟ್ಲೀಸ್ಟ್ ಶವಾಸನ ಮಾಡಿ ಎದುರುಳಿ ಸಾಕು, ಬಟ್ ಆ ಕಮಿಟ್ಮೆಂಟ್ ಅನ್ನೋದು ಇರಲಿ ಅಂತ. ಸೊ ಅದೊಂದು ಕಮಿಟ್ಮೆಂಟ್ ಇಟ್ಕೊಂಡ್ರೆ ಸೊ ಅದೇ ಅಭ್ಯಾಸ ಆಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಶುಭ ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ಐ ವಿಲ್ ಬಿ ಸೂಪರ್ ಹೆಂಗ್ರಿ ಆಫ್ಟರ್ ಯೋಗ, ಇಸ್ ಇಟ್ ಓಕೆ ಟು ಹ್ಯಾವ್ ಫುಡ್ ಸೂನ್ ಆಫ್ಟರ್? ಸೊ ಯೋಗ ಮಾಡಿದ ತಕ್ಷಣ ತುಂಬ ಹೊಟ್ಟೆ ಹಸಿಯೋದಕ್ಕೆ ಶುರು ಆಗುತ್ತೆ, ಅದು ಯೋಗಾಭ್ಯಾಸ ಮುಗಿದ ತಕ್ಷಣ ಊಟ ಮಾಡಬಹುದಾ ಅಂತ ಕೇಳಿರುವಂಥದ್ದು. ಸಾಧಾರಣ ನಾವು ಹೇಳುವಂಥ ಇದನ್ನೇ ನಮ್ಮಲ್ಲಿ ಗಟ್ ಅಂತ ಹೇಳ್ತೀವಿ. ಗಟ್ ಬಂದು ನಮ್ಮ ಕರಳುಗಳಂತ ಸಾಧಾರಣವಾಗಿ ಅರ್ಥ ಮಾಡ್ಕೊಳ್ಬೋದು. ಇದನ್ನ ಸೆಕೆಂಡ್ ಬ್ರೈನ್ ಅಂತಲೂ ಸಹ ಕರಿತೀವಿ. ಇದರಲ್ಲಿ ಬಹಳಷ್ಟು ಆ್ಯಕ್ಷನ್ಸ್ಗಳನ್ನು, ಬಹಳಷ್ಟು ಕೆಲಸ ಕಾರ್ಯಗಳನ್ನು ಈ ಗಟ್ ನೋಡ್ಕೊಳ್ತಾ ಇರುತ್ತೆ. ಈ ಗಟ್ ಏನು ಮಾಡುತ್ತೆ ಅಂದರೆ, ನಾವು ಯಾವ ಬಾಡಿ ಪಾರ್ಟು ಅಥವಾ ಯಾವ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತಲ್ಲ ಅಲ್ಲಿಗೆ ರಕ್ತ ಸಂಚಾರ ಹರಿಸ್ತಾ ಇರುತ್ತೆ. ಸೊ ನಾವು ವ್ಯಾಯಾಮ ಎಲ್ಲ ಮಾಡಬೇಕಂದ್ರೆ ಏನಾಗುತ್ತೆ, ನಾವು ಏನೇ ಸೂರ್ಯ ನಮಸ್ಕಾರ ಆಗಿರಲಿ, ಏನೇ ಆಸನಗಳೆಲ್ಲ ಮಾಡಿರಲಿ, ಆ ಅಭ್ಯಾಸಗಳೆಲ್ಲ ಮಾಡಬೇಕಂದ್ರೆ ನಮ್ಮ ರಕ್ತ ಸಂಚಾರ ನಮ್ಮ ಮಸಲ್ಸ್ಗಳ ಮೇಲೆ ಜಾಸ್ತಿ ಇರುತ್ತೆ, ನಮ್ಮ ಸ್ನಾಯುಗಳ ಮೇಲೆ ರಕ್ತ ಸಂಚಾರ ಹೆಚ್ಚಾಗಿರುತ್ತೆ. ಮತ್ತು ಈಗ ಊಟ ಮಾಡಿದಾಗ ಏನಾಗೋಗ್ಬಿಡುತ್ತೆ, ನಮಗೆ ಹೊಟ್ಟೆ ಭಾಗ ಅಥವಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದ್ರ ಮೇಲೆ ರಕ್ತ ಸಂಚಾರ ಹೆಚ್ಚಾಗಿ ಬೇಕಾಗ್ತಾ ಇರುತ್ತೆ. ನೀವು ಏನೇ ಆಗಲಿ ನಮ್ಮ ದೇಹದ ಎಲ್ಲ ಸ್ನಾಯುಗಳಿಗೆ, ಕಣಗಳಿಗೆ, ನಮ್ಮ ಸೆಲ್ಗಳಿಗೆ, ಜೀವಕೋಶಗಳಿಗೆ ಇದನ್ನೆಲ್ಲ ನಿಮ್ಮ ಪೌಷ್ಟಿಕಾಂಶಗಳು ತಲುಪಬೇಕು ಅಂದರೆ ರಕ್ತದ ಮುಖಾಂತರನೇ ತಲುಪೋದು, ಇನ್ಯಾವುದೂ ಮಾರ್ಗಗಳಿಲ್ಲ. ಸೊ ಅದಕ್ಕೆ ನಾವು ಊಟ ಮಾಡಬೇಕಂದ್ರೆ ಹೊಟ್ಟೆ ಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿರಬೇಕು. ಬಟ್ ನಾವು ವ್ಯಾಯಾಮ ಮಾಡಬೇಕಂದ್ರೆ ಏನಾಗುತ್ತೆ, ಸ್ನಾಯುಗಳಲ್ಲಿರುತ್ತಲ್ಲ, ನಾವು ತಕ್ಷಣ ಊಟ ಮಾಡ್ತೋ ಅಂದರೆ ಅದಿನ್ನೂ ಸ್ಟೆಬಿಲೈಸಿಂಗ್ ಅಂತ ಹೇಳ್ತೀವಿ. ಸ್ಟೆಬಿಲೈಸಿಂಗ್ ಆಗುವಂಥ ಪೀರಿಯಡ್ ಇಲ್ಲ, ಅದೆಲ್ಲ ಒಂದು ನ್ಯೂಟ್ರಲೈಸ್ ಆಗೋದಕ್ಕೆ ಸಮಯ ಸಿಕ್ಕೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸೊ ಯೋಗಾಭ್ಯಾಸ ಆದಮೇಲೆ ಅಟ್ಲೀಸ್ಟ್ ಕಡೆಯ ಪಕ್ಷ ಒಂದು ಅರ್ಧ ಗಂಟೆಗಳಾದರೂ ಸಮಯವನ್ನು ಕೊಡೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು. ಅರ್ಧ ಗಂಟೆನಾದರೂ, ಕಡೆಯ ಪಕ್ಷ ಅರ್ಧ ಗಂಟೆನಾದರೂ ಸಮಯ ಕೊಟ್ಟು ಸಾಕಾಗುತ್ತೆ. ನೀವೇನೋ ಯೋಗ ಕ್ಲಾಸ್ಗೆ ಬರೋ ಥರ ಆದರೆ ನೀವು ಯೋಗ ಕ್ಲಾಸ್ನಲ್ಲಿ ತಿರ್ಗಾ ನೀವು ಶವಾಸನ ಒಂದು 5-10 ನಿಮಿಷ ಆಗುತ್ತೆ, ಮ್ಯಾಟ್ ಬಡ್ಸ್ಕೊಂಡು ನೀವು ಮನೆಗೆ ತಲುಪೋ ಅಷ್ಟರಲ್ಲಿ ಒಂದು 1/4 ಗಂಟೆ ಆಗುತ್ತೆ. ಇನ್ನೊಂದು 10-15 ನಿಮಿಷ ಕೂತ್ಕೊಂಡು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಊಟ ಮಾಡುವಂಥದ್ದು ಒಳ್ಳೆಯದು. ಒಂದು ಇದ್ರ ಗಟ್ ಬಂದು ಈ ಥರ ಮಸಲ್ಸ್ ಮೇಲೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ, ತಕ್ಷಣ ಹಾಗೆ ಸೀದಾ ನಾವು ಊಟ ಮಾಡಿಬಿಟ್ರೆ ಅದು ಅಸ್ತವ್ಯಸ್ತ ಆಗುವಂಥ ಸಂಭವ ಇರುತ್ತೆ ಅಂತ ಅದೊಂದು ಕಾರಣ. ಮತ್ತು ಭಾಳಷ್ಟು ಡೈಜೆಸ್ಟಿವ್ ಜ್ಯೂಸಸ್ಗಳಂತ ಹೇಳ್ತೀವಿ, ಕೆಲವೊಂದು ಎನ್ಸೈಮ್ಸ್ಗಳು, ಇದೆಲ್ಲನೂ ಸಹ ಸೆಕ್ರೀಟ್ ಆಗೋಕ್ಕೆ ಶುರು ಆಗುತ್ತೆ. ನೀವು
ಯೋಗಾಭ್ಯಾಸನ ಮಾಡ್ಬೇಕಂದ್ರೆ ನೀವು ಡಾಕ್ಟ್ರೆಲ್ಲ ಹೇಳೋದು ಕೇಳಿರ್ಬೋದು, ಈ ಗ್ಲ್ಯಾಂಡ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ, ನಿಮ್ಗೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ ಯೋಗ ಮಾಡಿದ್ರೆ, ಮತ್ತು ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಆಗುತ್ತೆ. ಈ ಥರದ್ದೆಲ್ಲ ಬಹಳಷ್ಟು ಅಭ್ಯಾಸಗಳು ಇದ್ದಾವೆ. ನೀವು ಅರ್ಧ ಮತ್ಸ್ಯೇಂದ್ರಾಸನ ಈ ಥರದ್ದೆಲ್ಲ ಆಸನ ಮಾಡಿದಾಗ ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಆಗೋದು. ಸೊ ಅದರಿಂದ ಈ ಡಯಾಬಿಟೀಸ್ ಈ ಥರ ಸಮಸ್ಯೆಗಳು, ಸಕ್ಕರೆ ಕಾಯಿಲೆ, ಮಧುಮೇಹ ಬರದೇ ಇರೋ ಥರ ನೋಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಬಹಳಷ್ಟು ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಸೊ ಅದರಲ್ಲಿ ಎಷ್ಟೊಂದು ಅಸ್ತವ್ಯಸ್ತ ಆಗಿಬಿಟ್ಟಿರುತ್ತೆ. ಅಂದರೆ ಒಂದಷ್ಟು ಗ್ಲ್ಯಾಂಡ್ಸ್ಗಳು ಓವರ್ ಸ್ಟಿಮ್ಯುಲೇಟ್ ಆಗಿರುತ್ತೆ, ಒಂದಷ್ಟು ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ಸೊ ಅದನ್ನೆಲ್ಲ ಅದನ್ನೂ ಸಹ ನಾರ್ಮಲಾಗಿ ತರೋದಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಳತ್ತೆ ನಮ್ಮ ಸಿಸ್ಟಮ್. ಸೊ ಅದಕ್ಕೋಸ್ಕರ ಶವಾಸನ ನಾವಿಲ್ಲಿ ಮಾಡ್ತೀವಿ, ಒಂದು 5-10 ನಿಮಿಷ ಮಾಡ್ತೀವಿ. ಆದರೂ ಒಂದು ಏನು ಸೇಫ್ಟಿ ಪರ್ಪಸ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೋಸ್ಕರ ಇನ್ನೊಂದು 20 ನಿಮಿಷ ಗ್ಯಾಪ್ ಕೊಟ್ಟು, ಒಂದು ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ನೀವು ಮುಂದೆ ಊಟ ಮಾಡುವಂಥದ್ದಾಗಲಿ ಅಥವಾ ಹಾಗೇನಾದ್ರು ಮಾಡುವಂಥದ್ದು ಒಳ್ಳೆಯದು. ಕೆಲವರು ಇನ್ನೊಂದು ಇದು ಅಡಿಷ್ನಲಾಗಿ ಭಾಳ ಜನ ಕೇಳ್ತಾ ಇರ್ತಾರೆ ಕ್ಲಾಸಲ್ಲಿ, ಅಟ್ಲೀಸ್ಟ್ ಜ್ಯೂಸ್ ಕುಡಿಬೋದಾ ಅಂತ ಕೇಳ್ತಾ ಇರ್ತಾರೆ. ಸೊ ಜ್ಯೂಸ್ ಕುಡಿಯೋದನ್ನು ಸಹ ಏನಾಗೋಗ್ಬಿಡುತ್ತೆ, ಇಟ್ಸ್ ಫ್ರೂಟ್ಸ್ ಎಲ್ಲ ಬಂದು ಇಟ್ಸ್ ಅ ಕಂಪ್ಲೀಟ್ ಪ್ರಾಡಕ್ಟ್. ಅದು ಫ್ರೂಟ್ನ ನೀವು ಅಂದರೆ ಹಣ್ಣುಗಳನ್ನು ಸಂಪೂರ್ಣವಾಗಿ ನೀವು ತೊಗೊಳ್ಬೇಕು. ಆವಾಗಲೇ ನಿಮಗೆ ಸಿಗುವಂತಹ ಅದು ಪೌಷ್ಟಿಕಾಂಶಗಳು ಮತ್ತು ಅದರಲ್ಲಿರುವಂತಹ ಅಂಶಗಳು ನಿಮ್ಮ ದೇಹಕ್ಕೆ ತಲುಪುವಂಥದ್ದು. ನೀವು ಬರೀ ಅದರಲ್ಲಿ ಒಂದಷ್ಟು ಅಂಶಗಳನ್ನು ಮಾತ್ರ ತೊಗೊಂಡು ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಬಿಡ್ತು ಅಂದರೆ ಅದ್ರಲ್ಲಿ ನಮಗೇನು ಅಂಥ ಪ್ರಯೋಜನ ಸಿಗೋಲ್ಲ ಅಂತ, ನಮಗೆ ಅಡ್ಡ ಪರಿಣಾಮಗಳು ಮಾಡುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ ಅಂತ. ಹಣ್ಣಿನ ಜ್ಯೂಸ್ಗಳು ನೀವು ನೋಡಿ, ಒಂದು ಹಣ್ಣನ್ನು ತಿನ್ನೋಕ್ಕೆ ನಮಗೆ 5-10 ನಿಮಿಷ ಬೇಕಾಗ್ಬೋದು, 1-2 ಪೀಸ್. ಅದೇ ಹಣ್ಣನ್ನು ನಾವು ಜ್ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು, ಒಂದು 2-3 ಗುಟ್ಟಗಲ್ಲೇ ಮುಗಿಸ್ಬಿಡ್ಬೋದು. ನಾವು 5-10 ನಿಮಿಷ ತಿನ್ನುವಂಥ ಹಣ್ಣನ್ನು 2-3 ಗುಟ್ಟಗಲ್ಲೇ ತಿನ್ಬಿಡ್ಬೋದು. ಮತ್ತು ಏನಾಗುತ್ತೆ, ಅದು ಗ್ಲೂಕೋಸ್, ಅದೇನು ಸಕ್ಕರೆ ಅಂಶ ಏನಿರುತ್ತೆ ಅದು ಡೈರೆಕ್ಟಾಗಿ ಸ್ಪೈಕ್ ಆಗೋಗ್ಬಿಡುತ್ತೆ ಅಂತ. ಅದು ಪದೇ ಹಿಂಗೆ ಸ್ಪೈಕ್ ಆಗ್ತಾರೆ, ಇನ್ನೂ ನಿಮಗೆ ಅಡ್ಡ ಪರಿಣಾಮ, ನಿಮ್ಮ ಡಯಾಬಿಟೀಸ್ ಎಲ್ಲ ಬರುವಂಥ ಸಂಭವ ಹೆಚ್ಚಾಗಿರುತ್ತೆ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ನಾವು ಹಣ್ಣನ್ನು ಸಂಪೂರ್ಣವಾಗಿ ಹಣ್ಣನ್ನೇ ತಿನ್ನಬೇಕು. ಅದನ್ನು ತಿರ್ಗಿ ಅದ್ರ ಒಳಗಡೆ ಇರುವಂಥ ಒಂದಷ್ಟು ಅಂಶಗಳನ್ನು ಮಾತ್ರ ನಾನು ತೊಗೊಳ್ತೀನಿ, ಮಿಕ್ಕಿದೆಲ್ಲ ಹಾಗೆ ಬಿಡ್ತೀನಿ ಅಂದರೆ ಸೊ ಅದನ್ನು ಒಳ್ಳೆಯದಲ್ಲ. ಮತ್ತು ಅದೇನೇನು ಸಿಗುತ್ತೆ, ಆ ತಿರುಳೆಲ್ಲ ಇರುತ್ತಲ್ಲ, ಅದು ಇಟ್ಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಅದೇನು ಮಾಡುತ್ತೆ, ನಿಮ್ಮ ಕರಳುಗಳನ್ನೆಲ್ಲ ಶುದ್ಧೀಕರಣ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ನಮ್ಮ ಮೋಷನ್ನು ಇದನ್ನೆಲ್ಲನೂ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಗಟ್ನೆಲ್ಲ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಆ ತಿರುಳು ಸಹ ಬಹಳ ಮುಖ್ಯ ಆಗಿರುತ್ತೆ. ನಾವು ಹಣ್ಣಿನ ರೀತಿಯೇ ತಿನ್ನಬೇಕು. ಅದನ್ನ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ಅದು ಅಷ್ಟು ಸೂಕ್ತ ಅಲ್ಲ ಅಂತ. ಮತ್ತು ಇನ್ನೊಂದು ಬಂದು ಈ ಥರ ಶುಗರ್ ಸ್ಪೈಕ್ ಆಗುತ್ತೆ ಅಂತ ಹೇಳಿದ್ನಲ್ಲ ಅದು. ಮತ್ತು ಯಾರಿಗೇ ಆಗಲಿ, ಕೆಲವರು ಪೇಷಂಟ್ಸ್ ಕೊಡಿ ಅಂತ ಪೇಷಂಟ್ಸ್ ಅಂದರೆ ಯಾವ ಹಂತದಲ್ಲಿ ಅಂದರೆ ಈ ಕ್ಯಾನ್ಸರ್ ಈ ಥರದ ಸಮಸ್ಯೆ ಇರುತ್ತಲ್ಲ, ಅವ್ರಿಗೆ ಜೀರ್ಣನೇ ಆಗ್ತಾಯಿಲ್ಲ ಅಂದಾಗ ಅವಾಗ ಆಲ್ಟರ್ನೇಟ್ ಆಪ್ಷನ್ ಆಗಿ ನೀವು ಹಣ್ಣಿನ ಜ್ಯೂಸ್ ಕೊಡಿ ಅಂತ ಹೇಳುವಂಥದ್ದು. ನಾವೇನು ಮಾಡೋದು, ಒಂದು ಸ್ವಲ್ಪ ಜ್ವರ ಬಂದ್ರೂ ಹಣ್ಣಿನ ಜ್ಯೂಸು, ಈ ಎಲ್ಲದಕ್ಕೂ ಹಣ್ಣಿನ ಜ್ಯೂಸ್ ಅಂತ ಕೊಡ್ತೀವಿ. ಜ್ಯೂಸ್ಗೆ ಹೋಗೋದು ಬೇಡ, ಅದು ಹಣ್ಣಿನ ರಸ ಕೊಡೋದಕ್ಕಿಂತ ನೇರ ಹಣ್ಣನ್ನೇ ಕೊಡುವಂಥದ್ದು ಒಳ್ಳೆಯದು. ಮತ್ತು ನಾವು ಸಹ ಎಲ್ಲರೂ ಸಹ ಆರೋಗ್ಯವಾಗಿರುವಂಥವರು ಸಹ ಆದಷ್ಟು ಹಣ್ಣನ್ನೇ ಸ್ವೀಕಾರ ಮಾಡುವಂಥದ್ದು ಒಳ್ಳೆಯದು. ನೀವು ಸಂಪೂರ್ಣ ಹಣ್ಣನ್ನೇ ತಿಂದರೆ ಅದಕ್ಕೆ ಸಿಗುವಂತಹ ಪರಿಣಾಮಗಳು ಮತ್ತು ಅದರಲ್ಲಿರುವಂತಹ ಅಂಶಗಳು ನಮ್ಮ ದೇಹಕ್ಕೆ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಇದು ಒಂದು. ಮತ್ತು ಇನ್ನೊಂದು ಬಂದು, ನಾವು ಎಕ್ಸಸೈಸ್ ಮಾಡಬೇಕಂದ್ರೆ ಎನರ್ಜಿ ಎಕ್ಸ್ಪೆಂಡಿಚರ್ ಮೋಡಲ್ಲಿ ಇರ್ತೀವಿ. ಸೊ ಎನರ್ಜಿಯನ್ನು ಖರ್ಚು ಮಾಡ್ತಾಯಿದ್ದೀವಿ, ನಮ್ಮ ಶಕ್ತಿಯನ್ನು ಖರ್ಚು ಮಾಡ್ತಾ ಇರ್ತೀವಿ. ನಾವು ಎಕ್ಸಸೈಸ್ ಮಾಡೋಕ್ಕೆ ಎನರ್ಜಿ ಖರ್ಚಾಗ್ತಾ ಇರುತ್ತಲ್ಲ, ಇದೇನಾಗುತ್ತೆ, ನಾವು ಊಟ ಮಾಡೋಕ್ಕೆ ಎನರ್ಜಿ ರಿಸೆಪ್ಷನ್ ಅಂತ ಹೇಳ್ತೀವಿ, ರಿಸೀವ್ ಆಗಬೇಕು. ಸೊ ಏನಾಗುತ್ತೆ, ನಾವು ಖರ್ಚು ಮಾಡೋ ಮೋಡಲ್ಲಿ ಇರ್ತೀವಿ, ಇಮಿಡಿಯೇಟಾಗಿ ನಾವು ರಿಸೀವಿಂಗ್ ಮೋಡ್ಗೆ ಅದು ಶಿಫ್ಟ್ ಆಗೋಲ್ಲ. ಸೊ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ನೀವು ಎಕ್ಸಸೈಸ್ ಎಲ್ಲ ಮಾಡಬೇಕಂದ್ರೆ ನಿಮ್ಮ ಶಕ್ತಿ ಆಚೆ ಹೋಗ್ತಾ ಇರುತ್ತೆ. ಸೊ ಮತ್ತು ನೀವು ಆ್ಯಕ್ಚುಲಿ ಜನರಲ್ ಕೆಲವ್ರಿಗೆ ಸಬ್ಜೆಕ್ಟಿವ್, ಆ್ಯಕ್ಚುಲಿ ಎಲ್ರಿಗೂ ಹೊಟ್ಟೆ ಹಸಿಯೋದಿಲ್ಲ. ಎಕ್ಸಸೈಸ್ ಮಾಡಬೇಕಂದ್ರೆ ಇನ್ನೂ ಹೊಟ್ಟೆ ಹಸಿತಾ ಇದ್ರೂ ಸಹ ಇನ್ನೂ ನಾರ್ಮಲ್ ಆಗುತ್ತೆ. ಎಕ್ಸಸೈಸ್ ಮಾಡೋದು ಹೊಟ್ಟೆ ಹಸ್ಬೋದು ಎರಡು ಪ್ಯಾರಲ್ ಆಗಿ ಜನರಲ್ ಆಗಿರೋದಿಲ್ಲ. ನೀವು ನಿರಂತರ ಅಭ್ಯಾಸ ಮಾಡ್ತಾ ಅದು ಆಟೋಮೆಟಿಕಾಗಿ ಓವರ್ಕಮ್ ಆಗಿಬಿಡುತ್ತೆ. ಸೊ ನಾವು ಅಭ್ಯಾಸ ಮಾಡಿ ನೀವೆಲ್ಲ ಗಮನಿಸಿರ್ಬೋದು, ಅಭ್ಯಾಸ ಮಾಡಬೇಕಂದ್ರೆ ನಿಮಗೇನು ಹೊಟ್ಟೆ ಹಸಿಯುತ್ತೆ ಅಂತ ಅನಿಸ್ತಾ, ಇನ್ನೂ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ, ಹೊಟ್ಟೆ ಎಲ್ಲ ಖಾಲಿ ಇದ್ದಾಗ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ನಾವು ಅಭ್ಯಾಸ ಮಾಡಿದಾಗ ನಾವು ಅದಕ್ಕೊಂದು ಸ್ವಲ್ಪ ಸಮಯ ಕೊಟ್ಟಾಗ ಅವಾಗ ರಿಸೆಪ್ಷನ್ ಮೋಡ್ಗೆ ಟರ್ನ್ ಆಗುತ್ತೆ. ರಿಸೆಪ್ಷನ್ ಮೋಡ್ಗೆ ಟರ್ನ್ ಆದಾಗ ಅವಾಗ ಬೇಕಾದ್ರೆ ನಾವು ತಿಂದರೆ ಒಳ್ಳೆಯದು. ಮತ್ತು ಇನ್ನೊಂದು, ಹೊಟ್ಟೆ ಖಾಲಿ ಇರೋದಕ್ಕೂ ಹೊಟ್ಟೆ ಹಸಿಯೋದಕ್ಕೂ ವ್ಯತ್ಯಾಸ ಇದೆ. ಹೊಟ್ಟೆ ಖಾಲಿ ಇದೆ ಅಂದ ತಕ್ಷಣ ನಾವು ಏನಾದರೂ ತುಂಬಬೇಕು ಅಂತ ಏನು ನೆಸಸರಿ ಇರೋದಿಲ್ಲ. ಎಷ್ಟೋ ಸಲ ಹೊಟ್ಟೆ ಖಾಲಿ ಇದ್ದ ತಕ್ಷಣ ನಾವು ಏನೋ ಒಂದು ಹಾಕಲೇಬೇಕು ಅನ್ನೋ ಮನೋಭಾವದಲ್ಲಿ ಇದ್ಬಿಟ್ಟಿರ್ತೀವಿ. ಸೊ ಹಾಗೇನಿಲ್ಲ, ನೀವು ಹೊಟ್ಟೆ ಖಾಲಿ ಇದ್ದಾಗ ಖಾಲಿ ಬಿಟ್ಟರೆ ಒಳ್ಳೆಯದು. ಒಳ್ಳೆ ಇರೋ ಸಿಸ್ಟಮ್ಗಳ ರಿಲ್ಯಾಕ್ಸ್ ಆಗುತ್ತೆ ಮತ್ತು ರಿಪೇರಿಂಗ್ ಪ್ರೋಸೆಸ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ನನ್ನ ಸರಿ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ನಾವು ಅದಕ್ಕೆ ಮೊದಲೆಲ್ಲ ನಮ್ಮದು ಅದೇ ದಿನಕ್ಕೆ ಒಂದೇ ಹೊತ್ತು ತಿಂತಾ ಇದ್ದಂತೆ ಆಗಿನ ಕಾಲದಲ್ಲೆಲ್ಲ. ಸೊ ನಾವು ಬರ್ತಾ ಇದು 2 ಹೊತ್ತು 3 ಹೊತ್ತು 4 ಹೊತ್ತು ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದು. ಮತ್ತು ಏನೋ ಡಾಕ್ಟರ್ಸ್ಗಳದ್ದು ಸಹ ಆಮೇಲೆ ದಿನಕ್ಕೆ 4 ಹೊತ್ತು ತಿನ್ನಬೇಕು, 5 ಹೊತ್ತು ತಿನ್ನಬೇಕು, ಹಿಂಗೆಲ್ಲ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವಾಗೆಲ್ಲ ಒಂದೇ ಹೊತ್ತು. ಅದಕ್ಕೆ ನಮ್ಮ ಇದರಲ್ಲಿ ಮಹಾಭಾರತದಲ್ಲಿ ಒಂದು ಸಂಭವವನ್ನು ಉಲ್ಲೇಖ ಮಾಡ್ತಾರೆ.
ನೀವು ಅಕ್ಷಯ ಪಾತ್ರೆ ಇತ್ತಲ್ಲ, ಸೊ ದ್ರೌಪದಿ ಅಕ್ಷಯ ಪಾತ್ರೆ ಅದು ಸಿಸ್ಟಮ್ ಹೆಂಗಿತ್ತು ಅಂದರೆ ಒಂದು ಸ್ವಲ್ಪ ಅಡುಗೆ ಮಾಡಿ ಅದರಲ್ಲಿ ಏನು ಒಂದು ಹಗಲು ಅನ್ನ ಹಾಕಿದ್ರು ಅದು ಅಕ್ಷಯವಾಗಿ ಹೋಗ್ತಾ ಶುರು ಆಗ್ತಾನೆ ಇರುತ್ತೆ. ಎಲ್ಲರದ್ದು ಊಟ ಆದಮೇಲೆ ಕೊನೆಯದಾಗಿ ದ್ರೌಪದಿ ಊಟ ಮಾಡಾದ್ಮೇಲೆ ಅದು ಸ್ಟಾಪ್ ಆಗ್ತಾ ಇತ್ತಂತೆ. ಸೊ ಹಾಗಿದೆ, ಅದು ಏನಾಗ್ತಿರೋ ಅದು ಅಕ್ಷಯವಾಗಿ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಕೊನೆಗೆ ದ್ರೌಪದಿ ಊಟ ಮಾಡಾದ್ಮೇಲೆ ಸ್ಟಾಪ್ ಆಗುತ್ತೆ. ಅದು ದಿನಕ್ಕೆ ಒಂದೇ ಸರಿ ನಡೀತಾ ಇದ್ದಂತೆ ಹಾಗೆ. ಸೊ ದಿನಕ್ಕೆ ಒಂದೇ ಸರಿ ಮಾಡ್ತಾ ಇದ್ದಿದ್ದು ಅಂದರೆ ಇದೊಂದು ಉಲ್ಲೇಖ ಏನಂದರೆ ಆಗಿನ ಕಾಲದಲ್ಲಿ ಒಂದೇ ಹೊತ್ತು ಊಟ ಮಾಡ್ತಾಯಿದ್ದು ಅಂತ. ಒಂದು ಸರಿ ಆದಮೇಲೆ ಮುಗೀತು, ಅದು ತಿರ್ಗಾ ನೆಕ್ಸ್ಟ್ ದಿನವೇ ಅದು ಆ್ಯಕ್ಟಿವೇಟ್ ಆಗೋದು ಅಂತ. ಸೊ ಹಾಗೆ ಸೊ ಅದರಿಂದ ಅದು ನಮ್ಗೇನು ಅರ್ಥ ಆಗುತ್ತೆ, ನಮ್ಗೆ ಆಗಿನ ಕಾಲದಲ್ಲ 2 ಹೊತ್ತು 3 ಹೊತ್ತು ಊಟದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಆಮೇಲೆ ಬರ್ತಾ ಇದ್ದವರು ಸೊ ಹಿಂಗೆ 2 ಹೊತ್ತು 3 ಹೊತ್ತು ಅದು ಹೇಳಿದ್ರಲ್ಲ, ನಮ್ಮಲ್ಲಿ ಸಂಧ್ಯಾ ವಂದನೆಗೆ 4 ಸರಿ ಸಂಧ್ಯಾ ವಂದನೆ ಮಾಡಬೇಕು ಅಂತ ಇರುವಂಥದ್ದು. ಬಟ್ ನಾವು ಸಂಧ್ಯಾ ವಂದನೆ ಬಿಟ್ಬಿಟ್ಟು ಊಟವನ್ನು 4 ಸರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ 4 ಸಂಧ್ಯೆಗಳಿಗೆ 4 ಸಂಧ್ಯಾ ವಂದನೆ ಮಾಡಬೇಕು ಅಂತಿರೋದು, ಅದು ಊಟಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಆದಷ್ಟು ನಮ್ಮ ಹೊಟ್ಟೆ ಖಾಲಿ ಇರೋದಕ್ಕೂ ಹೊಟ್ಟೆ ಹಸಿಯೋದಕ್ಕೂ ವ್ಯತ್ಯಾಸ ಇದೆ. ಖಾಲಿ ಇದ್ದ ತಕ್ಷಣ ನಾವು ಏನಾದರೂ ಒಂದು ಹಾಕಬೇಕು ಅಂತೇನಿಲ್ಲ. ಸೊ ಹೊಟ್ಟೆ ಖಾಲಿ ಇದ್ದ ತಕ್ಷಣ ಏನಾದ್ರು ತಿನ್ನಲೇಬೇಕು ಅಂತಿಲ್ಲ. ಕೆಲವು ಇದಾಗುತ್ತೆ, ಹೊಟ್ಟೆ ಖಾಲಿ ಆಯಿತು ಏನಾದ್ರು ತಿನ್ನಬೇಕು, ಹೊಟ್ಟೆ ಖಾಲಿ ಆಯಿತು ಏನಾದ್ರು ತಿನ್ನಬೇಕು ಅಂತ. ಹಾಗೆ ಹೊಟ್ಟೆ ಖಾಲಿ ಆದಾಗಲೂ ಹಾಗೆ ಬಿಡುವಂಥದ್ದು ಒಳ್ಳೆಯ ಅಭ್ಯಾಸ. ಮತ್ತು ನಾನು ಹೇಳಿದ್ನಲ್ಲ, ಸೊ ಇದು ಗ್ಯಾಪ್ ಕೊಟ್ಟಷ್ಟು ನಿಮಗೆ ಕೋಲನ್ಸ್ ಇದೆಲ್ಲ ಕ್ಲೆನ್ಸ್ ಆಗೋದಕ್ಕೂ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ನಾವೇನು ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಮಾಡುವಂಥದ್ದು ಒಳ್ಳೆ. ಮತ್ತು ಯೋಗಾಭ್ಯಾಸ ಮತ್ತು ಭಾಳಷ್ಟು ನಿಮ್ಮ ಮೈಂಡ್ ಕಂಟ್ರೋಲ್ಗೆ ಎಲ್ಲದಕ್ಕೂ ಸಹ ನೀವೆಷ್ಟು ಹೊಟ್ಟೆನ ಖಾಲಿ ಗ್ಯಾಪ್ ಕೊಡ್ತೀರೋ ಅಷ್ಟೂ ಒಳ್ಳೆಯದಾಗಿರುತ್ತೆ. ಸೊ ತಿನ್ನಲೇಬೇಕು ಅನ್ನೋವಂಥದ್ದು ಏನಿಲ್ಲ. ಸೊ ಮಧ್ಯದಲ್ಲಿ ನಿಮಗೆ ಪ್ರಶ್ನೆಗಳು ಬಂದರೆ ಕೇಳ್ಬೋದು. ಸೊ ಏನು ತೊಂದರೆ, ಆಮೇಲೆ ಕೊನೆದಾಗ ಏನೋ ಕೇಳೋಣ ಅಂತ ಅಂದ್ಕೊಳ್ತೀವಿ, ಆಮೇಲೆ ಮರ್ತೋಯ್ತು ಅಂತ ಹಂಗೆಲ್ಲ ಆಗ್ತಾ ಇರುತ್ತೆ. ಸೊ ಏನೇ ತಕ್ಷಣಕ್ಕೆ ಡೌಟ್ಸ್ ಬಂದರೂ ಜಸ್ಟ್ ಇಂಟರಪ್ಟ್ ಮಾಡಿ ಕೇಳಿದ್ರು ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಆಶಾ ಅವರು ಒಂದು ಕ್ವಶನ್ ಇದೆ, ಡು ಯು ಬಿಲೀವ್ ಇನ್ ಯೂಸಿಂಗ್ ಪ್ರಾಪ್ಸ್ ರೆಗ್ಯುಲರ್ಲಿ ಆರ್ ಓನ್ಲಿ ವೆನ್ ನೆಸಸರಿ ಅಂತ. ಸೊ ಈ ಪ್ರಾಪ್ಸ್ಗಳಂದರೆ ಇಟ್ಟಿಗೆಗಳು ಮತ್ತು ಏನು ಬ್ಲಾಕ್ಸು, ಈ ಗೋಡೆ ಹಾಕೋ ರೋಪ್ಸ್ಗಳು, ಬೆಲ್ಟ್ಗಳು, ಮತ್ತು ದಿಂಬು ಬೋಲ್ಸ್ಟರ್ಸ್ ಅಂತ ಹೇಳ್ತೀವಿ, ದಿಂಬುಗಳು. ಮತ್ತು ಇವಾಗಂತೂ ಒಂದೊಂದಾಗಿ ಆ್ಯಡ್ ಆಗ್ತಾನೆ ಇದೆ. ಚೇರು, ಮತ್ತು ಈಗ ಮಂಡಿ ಒತ್ತುತ್ತೆ, ಉಷ್ಟ್ರಾಸನ ಮಾಡ್ತೀವಲ್ಲ ಅದಕ್ಕೆಲ್ಲ ಮಂಡಿ ಒತ್ತುತ್ತೆ ಅಂದ್ಬಿಟ್ಟು ಮಂಡಿಗೆ ಒಂದಷ್ಟೇನೋ ಪ್ಯಾಡ್ ಬಂದಿದೆ. ಮತ್ತು ವೀಲು, ಆಮೇಲೆ ಚಕ್ರ, ಏನೋ ಇನ್ನೊಂದು ಬ್ಯಾಕ್ ಬೆಂಡ್ ಆಗೋದಕ್ಕೆ ಇನ್ನೊಂದೇನೋ ಸ್ಟ್ಯಾಂಡ್ ಥರ ಅದು. ಮತ್ತು ಭಾಳಷ್ಟು ಎಷ್ಟೊಂದು ಪ್ರಾಪ್ಸ್ಗಳು ಬಂದುಬಿಟ್ಟಿದೆ. ದೊಡ್ಡ ಬಾಲ್ಸ್ಗಳು, ಕರೆಕ್ಟು. ಸೊ ಆ ಥರದ್ದು ಮತ್ತು ಎಷ್ಟು ಇಂಟ್ರೊಡ್ಯೂಸ್ ಆಗ್ತಾನೇ ಇದ್ದಾವೆ. ಇದು ಒಂದು ಮೊದಲು ನಾವು ಯೋಗ ಪ್ರಾರಂಭ ಮಾಡಿದಾಗ, ನಾವೆಲ್ಲ ಶುರು ಮಾಡಿದಾಗ ಅವ್ನು ಮ್ಯಾಟ್ ಒಂದು ಇದ್ದರೆ ಸಾಕು ಅನ್ನೋದು. ಯೋಗ ಕ್ಲಾಸ್ ಅಂದರೆ ಸೊ ನೀವು ಮ್ಯಾಟ್ ಒಂದು ತೊಗೊಂಡು ಬನ್ನಿ ಅಂತ ಹೇಳೋರು. ಮತ್ತು ಇದನ್ನು ಅಷ್ಟೇ, ಏನು ಒಂದು ಟೀ ಶರ್ಟು ಬನೀನು, ಗಂಡು ಮಗ ಟೀ ಶರ್ಟು ಬನೀನ ಹಾಕೊಳ್ಳಿ. ಬನೀನ್ ಅಂದರೆ ಏನು ಫುಲಾಮ್ ಬನೀನು ಬೇಡ ಅಂತ ಹೇಳ್ತಾರೆ. ಅದು ಏನೋ ಬರುತ್ತಲ್ಲ ಹಾಫ್ ಬನೀನ್ ಹಾಕ್ಕೊಂಡು ಒಂದು ಚಡ್ಡಿ ವೇರ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ದು. ಮತ್ತು ಒಂದು ಯೋಗ ಮ್ಯಾಟ್ ಇರಲಿ ಅಂತ ಹೇಳುವಂಥದ್ದು. ಇಷ್ಟಿದ್ರೆ ಸಾಕು ಆ್ಯಕ್ಚುಲಿ ಅಭ್ಯಾಸ ಮಾಡಬೇಕು ಅಂದರೆ. ಬರ್ತಾ ಏನಾಗೋಯ್ತು, ಹಿಂಗೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಈ ಸಿಂಪಲ್ ಆಗಿದ್ದು ಬರ್ತಾ ಹಂಗೆ ಕಾಂಪ್ಲೆಕ್ಸ್ ಆಗೋಗ್ಬಿಟ್ಟಿದೆ. ಇವಾಗ ಯಾವ ಮನೋಭಾವಕ್ಕೆ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ, ಪ್ರಾಪ್ಸ್ ಇಲ್ಲದೆ ಹೋದರೆ ಅದು ಯೋಗನೇ ಅಲ್ಲ ಅನ್ನೋಂಥ ಮನೋಭಾವಕ್ಕೂ ಬಹಳ ಜನ ಬಂದುಬಿಟ್ಟಿದ್ದಾರೆ. ಸೊ ಯೋಗ ಕ್ಲಾಸು ಮತ್ತು ಯೋಗಾಭ್ಯಾಸ ಮಾಡ್ತಾಯಿದ್ರೆ ನಿಮ್ಮ ಹತ್ರ ಏನೋ ಇಷ್ಟೆಲ್ಲ ಐಟಮ್ಸ್ ಇರಬೇಕು ಅನ್ನೋ ಥರ. ನಿಮ್ಮ ಹತ್ರ ಬ್ಲಾಕ್ಸ್ ಇಟ್ಕೊಂಡಿಲ್ವಾ, ಇನ್ನೂ ಚೇರ್ಸ್ ಯೂಸ್ ಮಾಡ್ತಾ ಇಲ್ವಾ, ಇವಾಗಂತೂ ತಿರ್ಗಾ ಹೆಂಗೆ ಗೋಡೆಗೆ ನೇತಾಕ್ಬಿಟ್ಟು ಆ್ಯಂಟಿ ಗ್ರಾವಿಟಿ ಯೋಗ ಅಂತ, ಏರಿಯಲ್ ಯೋಗ, ಹಿರಿಯ ಕರೆಕ್ಟ್ ಅದರಲ್ಲೆಲ್ಲ. ಮತ್ತು ಅದರಲ್ಲಿ ಇಲ್ಲ ಅಂದರೆ ಇದು ಯೋಗ ಮಾಡ್ತಾ ಇಲ್ಲ ಅನ್ನೋ ಥರ ಹಂಗೆಲ್ಲ ಬಂದುಬಿಡಿದೆ. ಆ್ಯಕ್ಚುಲಿ ಪ್ರಾಪ್ಸ್ಗೆ ಅದಕ್ಕೆ ಅಂಥ ಪ್ರಾಮುಖ್ಯತೆ ಇದ್ದಾವೆ. ಸೊ ಏನಂದರೆ ಕೆಲವೊಂದೆಲ್ಲ ಮಸಲ್ಸ್ಗಳು ಅಕ್ಯುರೇಟಾಗಿ ಅದೇ ಸ್ಟ್ರೆಚ್ ಆಗಬೇಕು ಅಂದಾಗ ನಿಮಗೆ ಪ್ರಾಪ್ಸ್ ಬಹಳಷ್ಟು ಸಹಾಯ ಮಾಡುತ್ತೆ. ನಾವು ಕ್ಲಾಸಿಕಲ್ ಆಸನಾಸ್ಗಳೆಲ್ಲ ಮಾಡಿದಾಗ ಅಷ್ಟು ಅಕ್ಯುರೇಟ್ ಸ್ಟ್ರೆಚ್ ತೊಗೊಳಕ್ಕೆ ಸ್ವಲ್ಪ ಕಷ್ಟದ ಆಸನಗಳೆಲ್ಲ ಮಾಡಬೇಕಾಗಿರುತ್ತೆ. ಅದು ಸರಳವಾಗಿ ಮಾಡೋದಕ್ಕೆ ನಿಮಗೆ ಈ ಪ್ರಾಪ್ಸ್ಗಳೆಲ್ಲ ಬಹಳಷ್ಟು ಸಹಾಯ ಮಾಡುತ್ತೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಸೊ ನಿಮ್ಗೆ ಸಹಾಯ ಮಾಡುತ್ತೆ. ಮತ್ತು ಕೆಲವೊಂದು ಕರೆಕ್ಟ್. ನಿಜ ನಿಜ ಒಳ್ಳೆ ಇದು ನಾನು ಹೇಳಿಲ್ಲ, ಏರಿಯಲ್ಲಿ ಹೋಗೋದ್ರಲ್ಲಿ ಭಾಳ ಜನಕ್ಕೆ ಆ ಥರ ಸಮಸ್ಯೆಗಳಾಗಿದೆ. ಸಿಗುತ್ತೆ
ಯುಗದಲ್ಲಿ ನಾನು ನೋಡಿದಂಗೆ ಗಾಳಿ ತೋರಾಡೋ ಥರ ಯುಗದಲ್ಲಿ ಯಾವಿಲ್ಲ. ಇದನ್ನ ಏನು ಮಾಡಿದ್ದಾರೆ ಅಂದರೆ ಈ ವರ್ಷನ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಮರಾಠಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಜಿಮ್ನಾಸ್ಟಿಕ್ ಜಿಮ್ನಾಸ್ಟಿಕ್ ಎಕ್ಸರ್ಸೈಸ್ಗಳನ್ನ ತಂದು ಯೋಗದಲ್ಲಿ ಸೇರಿಸ್ತಾ ಇದ್ದಾರೆ. ಅಲ್ಲಿ ಈ ಜಿಮ್ನಾಸ್ಟಿಕ್ ಅಲ್ಲಿ ಏರಿಯಲ್ಲೆಲ್ಲ ಬರ್ತಾರೆ ಯೋಗದಲ್ಲಿ ಆಗ್ತದೆ, ಬಟ್ ಅದಕ್ಕೂ ವ್ಯತ್ಯಾಸ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಈ ಚಿಕ್ಕ ಮಕ್ಕಳಿಗೆ ಜಿಮ್ನಾಸ್ಟಿಕ್ ಸ್ಟಾರ್ಟ್ ಮಾಡ್ತೀವಿ. ಮಿಡಲ್ ಏಜಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ಅಷ್ಟೊಂದು ಹುಡ್ಕೊಳ್ಳಲ್ಲ. ಚಿಕ್ಕ ಏಜಲ್ಲಿ ಬಂದಾಗ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಏರಿಯಲ್ ಮಾಡಬಹುದು. ಸೊ ನಮ್ಮ ಸ್ಪೈನಲ್ ಕಾರ್ಡ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ನಮ್ಮ ಚಿಕ್ಕ ಏಜ್. ಬಟ್ ಅದು ಮಧ್ಯ ವಯಸ್ಕರಿಗೆ ಬಂದ್ಬಿಟ್ಟು ನಾವು ಸಡನ್ ಆಗಿ ಏರಿಯಲ್ ಕರ್ಕೊಂಡು ಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ಇಲ್ಲ ಅದು ಒಂದು ರೀಸನ್ ಇದೆ. ಮತ್ತು ಅದೇ ನೀವು ಹೇಳ್ದಂಗೆ ನಾನು ಲಾಸ್ಟ್ ಟೈಮೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ರೇಂಜ್ ಆಫ್ ಮೂಮೆಂಟ್ಸ್ ಅಂತೆಲ್ಲ ಇರುತ್ತೆ. ಚಿಕ್ಕ ಏಜಲ್ಲಿದ್ದಾಗ ರೇಂಜ್ ಆಫ್ ಮೂಮೆಂಟ್ ಚೆನ್ನಾಗಿರುತ್ತೆ. ಅವಾಗ ಬೇಕಂದರೆ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಓಕೆ ಪ್ರಾಯೋಗಿಕವಾಗಿ ಮಾಡ್ಬೋದು. ಬಟ್ ಒಂದಿಷ್ಟು ಏಜೆಲ್ಲ ಆದಮೇಲೆ ಅವಾಗೆಲ್ಲ ಈ ಥರದೆಲ್ಲ ಹೊಸದೆಲ್ಲ ಮಾಡ್ತೀನಿ ಅಂದಾಗ ಅದು ಸಮಸ್ಯೆ. ಮತ್ತು ಇನ್ನೊಂದು ಈ ಕ್ರೌಡ್ಸ್ಗಳು ಮತ್ತು ಸಾಮಾನ್ಯ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದು ಹೆಂಗಾಗೋಗ್ಬಿಡುತ್ತೆ ಅಂತ ಇದ್ರ ಬಗ್ಗೆ ಏನು ಅಂತ ಗೊತ್ತಿರಲ್ಲ. ಏರಿಯಲ್ ಯೋಗ ಅಂದರೆ ಏನು ಅಂತ ಗೊತ್ತಿಲ್ಲ, ಬ್ಲಾಗ್ಸ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದೇನು ಗೊತ್ತಿರಲ್ಲ. ಬಟ್ ಅದನ್ನ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ಆ ಕ್ಲಾಸಲ್ಲಿ ಏರಿಯಲ್ ಯೋಗ ಇದೆ, ಇಲ್ಲಿಲ್ಲ, ಹಿಂಗೆ ಹೋಗ್ಬಿಡುತ್ತೆ. ಸೊ ಅದೇನಾಗ್ಬಿಡುತ್ತೆ, ಅದನ್ನು ಮಾಡಬೇಕು ಅದು ಏನಕ್ಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಒಂದು ರಶ್ಶಲ್ಲಿ ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ. ಏನಕ್ಕೆ, ಅದಕ್ಕೆ ಉದ್ದೇಶ ಏನು, ಅದರಿಂದ ಏನು ಪ್ರಯೋಜನ, ಏನೇನು ಅನುಕೂಲಗಳು ಅನಾನುಕೂಲಗಳು ಏನೇನಿದ್ದಾವೆ, ಸೊ ಅದೆಲ್ಲ ಒಂಚೂರನ್ನು ಸಹ ಗಣನೆಗೆ ತೊಗೊಳ್ಳದೆ ಸುಮ್ಮನೆ ಹಾಗೇ ರಶ್ಶಲ್ಲಿ ಹೋಗ್ಬಿಡೋ ಥರ ಆಗ್ತಾಯಿದೆ. ಭಾಳ ಜನ ನೋಡಿದ್ದೀನಿ, ಇಂಜುರಿ ಆಗಿರೋರು ಭಾಳ ಜನ ನೋಡಿದ್ದೀನಿ. ಸೊ ಬಟ್ ಇನ್ ಜನರಲ್ ಕೆಲವೊಂದು ಪ್ರಾಪ್ಸ್ಗಳನ್ನ ಯೂಸ್ ಮಾಡೋದು ಈಗ ಕೆಲವ್ರಿಗೆ ನೆಲ ಮೇಲೆ ಕೂರೋದಕ್ಕೆ ಆಗಲ್ಲ. ಅವಾಗ ಒಂದು ಸ್ವಲ್ಪ ಒಂದು ಬ್ಲಾಕ್ ಇಟ್ಕೊಂಡು ಕೂತ್ಕೊಂಡಾಗ ಒಂದು ಸ್ವಲ್ಪ ಬೆನ್ನು ನೇರಾಗಿ ಬರುತ್ತೆ, ಮತ್ತು ಸ್ಪೈನ್ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕೆಲವೊಂದು ಬ್ಯಾಕ್ ಪೈನ್ ಸಮಸ್ಯೆ ಇರುವಂಥವ್ರಿಗೆ ಹಿಂದೆ ಬಾಗುವಂಥ ಅಭ್ಯಾಸಗಳನ್ನು ನೇರವಾಗಿ ಮಾಡೋದು ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತೀವಿ, ಈ ಥರ ಕೆಲವೊಂದೆಲ್ಲ ಪ್ರಾಪ್ಸ್ಗಳನ್ನ ಇಟ್ಕೊಂಡು, ಈ ಬೋಲ್ಸ್ಟರ್ ಅಂತ ಹೇಳ್ತೀವಿ, ದಿಂಬನ್ನು ಇಟ್ಕೊಂಡು ಹಿಂದೆ ಮಲಗುವಂಥದ್ದು, ಈ ರೀತಿಯಲ್ಲೆಲ್ಲ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನಾಗುತ್ತೆ, ಕೆಲವೊಬ್ರು ನಾವು ಏನು ಮಾಡಿಬಿಡ್ತಾರೆ, ಸೊ ಇದು ನಾರ್ಮಲಾಗಿ ಮಾಡುವಂಥದ್ದು, ಮ್ಯಾಟ್ ಮೇಲೆ ಮಾಡುವಂಥದ್ದು ಎಲ್ಲ ಬಿಟ್ಟೇ ಬಿಡ್ತಾರೆ. ಅಂದರೆ ಏನೂ ಸಹಾಯ ಇಲ್ಲದೇ ಮಾಡುವಂಥದ್ದು ಬಿಟ್ಟೇ ಬಿಟ್ಟು ಬರೀ ಎಲ್ಲನೂ ಸಹ ಪ್ರಾಪ್ಸ್ ಇಟ್ಕೊಂಡೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನು ಸಹ ಅಷ್ಟು ಅವಶ್ಯಕತೆ ಇರೋದಿಲ್ಲ ಅಂತ ನನ್ನ ಪರ್ಸ್ನಲ್ ಭಾವನೆ, ನನ್ನ ವೈಯಕ್ತಿಕ ಭಾವನೆ. ಅದು ಏನಾಗೋಗ್ಬಿಡುತ್ತೆ, ನೀವು ಕೆಲವೊಂದೆಲ್ಲ ನಿಮ್ಮಲ್ಲಿ ಇರುವಂತಹ ಶಕ್ತಿಯನ್ನು ಉಪಯೋಗಿಸಿ ಮಾಡಬೇಕು. ನೀವು ಮಾಡ್ತಾ ಇರೋದೇ ಬಂದಿರೋದು ಅಭ್ಯಾಸಕ್ಕೆ ಬಂದಿರೋದೇ ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ಮಾಡೋದಕ್ಕೆ, ನಿಮ್ಮ ಸಾಮರ್ಥ್ಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ. ಅದನ್ನು ಬಿಟ್ಟು ತುಂಬ ಆರಾಮಾಗಿ ಮಾಡಬೇಕು. ಕೆಲವರು ನೋಡಿ 1 hour ಬರೀ ಸುಮ್ಮನೆ ಅದು ಬೋಲ್ಸ್ ಹಿಡ್ಕೊಂಡು ಮಲ್ಕೊಂಡು 1 hour 2 hour ಜಸ್ಟ್ ಹಾಗೆ ಸಮಯ, ಅಂದರೆ ಅದ್ರ ಜೊತೆಗೆ ನೀವು ಬೇರೆದು ಮಾಡ್ತಾಯಿದ್ರೆ ಓಕೆ. ಈಗ ಇವತ್ತೊಂದಿನ ಅದನ್ನು ಮಾಡಿದ್ರಿ, ಸರಳವಾಗಿ ಆರಾಮಾಗಿ ಮಲ್ಕೊಂಡು ಸುಧಾರಿಸ್ಕೊಂಡು ಆರಾಮಾಗಿ ಮಾಡಿದ್ರಿ, ನೆಕ್ಸ್ಟ್ ದಿನ ಒಂದು ಸ್ವಲ್ಪ ಶಕ್ತಿ ಸ್ವೆಟ್ ಇಂಡ್ಯೂಸ್ಡ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ, ಒಂದು ಸ್ವಲ್ಪ ಬೆವರು ಬರುವಂಥ ಅಭ್ಯಾಸಗಳನ್ನ ಮಾಡಿದ್ರಿ ಅಂದರೆ ಓಕೆ, ಒಂದು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ. ಪ್ರತಿದಿನ ಬರೀ ಅದನ್ನೇ ಮಾಡ್ಕೊಂಡಿರ್ತೀನಿ ಅಂದರೆ ಸೊ ಅದನ್ನು ಸಹ ಬ್ಯಾಲೆನ್ಸ್ಡಾಗಿ ನಿಮ್ಮ ಎಕ್ಸರ್ಸೈಸ್ ಆಗ್ತಾಯಿಲ್ಲ ಅಂತ. ನಿಮ್ಮ ಸ್ನಾಯುಗಳನ್ನು ಸಹ ಉಪಯೋಗಿಸಿ ಮಾಡಬೇಕು, ನಿಮ್ಮ ಬಲವರ್ಧನೆ ಮಾಡಬೇಕು, ಒಂದು ಸ್ವಲ್ಪ ದೇಹ ಕಷ್ಟ ಕೊಡಬೇಕು. ಕಷ್ಟನೇ ಕೊಡೋದ್ರಲ್ಲಿ ಎಲ್ಲ ಸುಖವಾಗಿ ಮಾಡ್ತಂದರೆ ನಮ್ಗೆ ಎಲ್ಲಿ ನಮ್ಮ ಸಾಮರ್ಥ್ಯ ನಿಮ್ಗೆ ವೃದ್ಧಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಷ್ಟಪಡೋದಂದ್ರೆ ಅದಕ್ಕೆ ನಾವು ಕ್ಲಾಸಿಕಲ್ ವೇನಲ್ಲಿ ಆಸನಾಸ್ ಎಲ್ಲ ಮಾಡಿದಾಗ ನಿಮ್ಗೆ ಅದೆಲ್ಲನೂ ಸಹ ನಿಮ್ಮ ಮಸಲ್ಸ್ಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಇನ್ನೂ ಒಂದು ಕಡೆ ನೋಡ್ತಾ ಇದ್ದೀವಿ, ಈ ನಾವಾಸನ, ನೌಕಾಸನ ಅಂತದ್ರಲ್ಲಿ ಕೆಲವೊಂದು ಆಸನಗಳು ಬರುತ್ತೆ. ಆ ಆಸನಗಳೇ ನಿಮ್ಮ ಸ್ನಾಯುಗಳು ಉಪಯೋಗಿಸಿ ಮಾಡಿದ್ರೆ ಆ ಮಸಲ್ಸ್ಗಳು ಸ್ಟ್ರೆಂತ್ ಆಗುತ್ತೆ ಅಂತಲೇ ಆ ಆಸನವನ್ನು ಡಿಸೈನ್ ಮಾಡಿರುವಂಥದ್ದು. ಈಗ ಉದಾಹರಣೆಗೆ ನಾವಾಸನ, ಸೊ 2 ಕಾಲು ಮೇಲಕ್ಕೆ ಎತ್ತಿ ಕೈ ಮುಂದಕ್ಕೆ ಚಾಚ್ತೀವಲ್ಲ, ಹೊಟ್ಟೆ ಬಾಯಿ ಸ್ನಾಯುಗಳೇ ಸ್ಟ್ರೆಂತನ್ ಆಗುತ್ತೆ. ಅದನ್ನೇ ಒಬ್ರು ಹೆಂಗೆ ಮಾಡಿಸಿದ್ರೆ ಬೆನ್ನಿಗೊಂದು ಸಪೋರ್ಟ್ ಕೊಟ್ಬಿಟ್ಟಿದ್ದಾರೆ, ಕಾಲಿಗೊಂದು ಸಪೋರ್ಟ್ ಕೊಟ್ಬಿಟ್ಟಿದ್ದಾರೆ, ಕಾಲಿಗೆ ಮೇಲಿಗೆ ಬಂದು ಆ ಪೊಸಿಷನ್ ಇದೆ ಸಾಕು ಅನ್ನೋ ಥರ. ಹಂಗೆ ಕೂತ್ಕೊಂಡು ನಿಮಗೇನು ಪ್ರಯೋಜನ ಸಿಗೋದಿಲ್ಲ. ಆ್ಯಕ್ಚುಲಿ ನಾವು ಕರೆಕ್ಟಾಗಿ ಅದು ಮಾಡಿದಾಗ ನಾವು ಓನಾಗಿ ಮಾಡಿದಾಗ ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೆ ನಾವಾಸನಲ್ಲಿ ಆಗುವಂಥ ಎಲ್ಲ ಬೆನಿಫಿಟ್ ಸಿಕ್ಕುತ್ತೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಅದು ಎಷ್ಟು ಮಟ್ಟಿಗೆ ಹೇಗೆ ಅನ್ನೋದು ಪ್ರಶ್ನಾರ್ಥಕವಾಗಿರುತ್ತೆ. ಅದು ಹಾಂ, ಫುಲ್ ಎಕ್ಸಾಕ್ಟ್ ಆಗಿ 100% ಪೂರ್ತಿ 100% ಬಲ ಹಾಕಿ ಮಾಡೋದು ರಾಂಗ್. ಬಟ್ ಏನು ಆಗದೆ ಇರೋದು ರಾಂಗ್. ಸೊ ಅಟ್ಲೀಸ್ಟ್ ಅರ್ಧ ಬಲ ಅಂತ ಒಂದು ವರ್ಡ್ ಇದೆಯಲ್ಲ, ಅದು ಅರ್ಧ ಬಲ ಅಂದ್ರೆ ನಾವು ಒಂದು ಅರ್ಧ ಆದ್ರೂ ನಮ್ಮ ಮನೆಯಲ್ಲೂ ಫೋರ್ಸ್ ಆಗ್ತದೆ. ಬರೋದು ನಾನು ಚೆನ್ನಾಗಿ ಮಾಡ್ತೀನಿ ವಿತೌಟ್ ಎಕ್ಸರ್ಸೈಸ್ ಇದೆ, ಆದ್ರೂ ನಾನು ಹೇಳಿದಂಗೆ ಬ್ಯಾಕ್ ಎಲ್ಲ ತೊಗೊಂಡು ಹಿಂಗೆಲ್ಲ ಚೆನ್ನಾಗಿ ನೀವು ಏನು ಇದ್ದೇನೆ ಚೆನ್ನಾಗಿ ಮಾಡ್ತೀರಾ, ಅದನ್ನೆಲ್ಲ ತೊಗೊಂಡ್ಬಿಟ್ರೆ ನೀವು ಅಲ್ಲಿ ಬಲನೇ ಯೂಸ್ ಮಾಡಲ್ಲ. ಕರೆಕ್ಟ್, ಅರ್ಧ ಬಲ ಇರಬೇಕು ಅಂತ. ಸೊ ಪೂರ್ತಿ ಹಾಕೋದು ತುಂಬಾ ಎಷ್ಟು ತೊಂದರೆ ಆಗುತ್ತೋ, ನೀವು ಏನು ಮಾಡ್ತಾ ಇದ್ರು ಅದು ಅಷ್ಟೇ. ನಿಜ. ಸೊ ಅದೇ ಬ್ಯಾಲೆನ್ಸ್ ಇಸ್ ದ ಕೀ. ಅದೇ ಬ್ಯಾಲೆನ್ಸ್.
ತುಂಬ ಓವರಾಗಿ ಮಾಡಿದ ಇದೆಲ್ಲ ಅಷ್ಟೇ ಹೇಳೊಂದು ಅತಿ ವ್ಯಾಯಾಮ ಮಾಡೋಕ್ಕೆ ಹೋಗಬೇಡಿ ಅಂತ. ಕೆಲವರು ವ್ಯಾಯಾಮ ಅಂದ ತಕ್ಷಣ ವ್ಯಾಯಾಮ ತುಂಬ ಒಳ್ಳೇದು ಅಂತ ಫುಲ್ ಅತಿಯಾಗಿ ವ್ಯಾಯಾಮ ಮಾಡೋಕ್ಕೆ ಬರೀ ಕೆಲವರಲ್ಲಿ ನೋಡಿದ್ದೀನಿ 6 ಅವರೆಲ್ಲ ವ್ಯಾಯಾಮ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಫಿಸಿಕಲಿ ಜಿಮ್ಮಲ್ಲಿ ನಾನು 6 ಅವರ್ ವರ್ಕೌಟ್ ಮಾಡ್ತೀನಿ, ಬೆಳಗ್ಗೆ ಥೈಸಿಂಗ್ ಮಾಡ್ತೀನಿ, ಮಧ್ಯಾಹ್ನ ಇನ್ಯಾವುದೋ ಒಂದಕ್ಕೆ ಹಿಂಗೆಲ್ಲ ಬಾಡಿ ಪಾರ್ಟ್ಸ್ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಇಲ್ಲಿ ಒಟ್ಟು 6 ಅವರ್ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ. ಅಷ್ಟು ಮಾಡುವಂಥದ್ದನ್ನು ಸಹ ಈಗ ಬೆನಿಫಿಟ್ಗಿಂತ ಒಂದು ಹಂತದವರೆಗೂ ನಿಮ್ಗೆ ಬೆನಿಫಿಟ್ ಆಗಿ ವರ್ಕ್ ಆಗುತ್ತೆ. ಸೊ ಆಮೇಲೆ ಅದು ಅತಿ ಆಯಿತು ಅಂದರೆ ತಿರ್ಗಿ ಅದು ನಿಮಗೆ ಅಷ್ಟು ಮಾಡಿದ್ದೆಲ್ಲನೂ ನಿಷ್ಪ್ರಯೋಜಕವಾಗಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾನಷ್ಟು ಬ್ಯಾಲೆನ್ಸ್ಡ್ ಇಟ್ಕೊಂಡು, ಮತ್ತು ಪ್ರಾಪ್ಸ್ ವಿರೋಧವಾಗಿ ನಾನೇನು ಹೇಳ್ತಲ್ಲ. ಸೊ ಪ್ರಾಪ್ಸ್ ಬೇಡವೇ ಬೇಡ ಅಂತ ಅದರದ್ದೇ ಅಂತ ಪ್ರಾಮುಖ್ಯತೆಗಳಿದ್ದಾವೆ. ಬಟ್ ಹಾಂ, ತುಂಬ ಅದಕ್ಕೆ ಒಪ್ಕೊಂಡು ಬಿಡೋದು ಬೇಡ. ಅದು ಪ್ರಾಪ್ಸ್ ಇಲ್ಲ ನಾನು ಯೋಗನೇ ಮಾಡೋಕ್ಕಾಗಲ್ಲ, ನಾನು ಇವತ್ತು ಅದೇ ಒಂದು ಎಕ್ಸ್ಕ್ಯೂಸ್ ಕನ್ವರ್ಟ್ ಆಗಬಾರ್ದು. ಇವಾಗ ಹೇಳಿದ್ನಲ್ಲ ಹಾಗೆ, ಇವತ್ತು ಪ್ರಾಪ್ಸ್ ಇಲ್ಲ ನಾನು ಯೋಗ ಮಾಡಲ್ಲ ಅನ್ನೋ ಥರ ಆಗಬಾರ್ದು. ಸೊ ಏನೇನೋ ಬರೀ ಒಂದು ಮ್ಯಾಟು ನೀವು ಇದ್ದರೆ ಸಾಕು. ಸೊ ಯೋಗನೇ ಮಾಡೋ ಥರ ಇರಬೇಕು. ಸೊ ನೀವು ಭಾಳಷ್ಟು ಇದಿಲ್ಲ ಅಂತ ನೀವೇನೋ ಯೋಗಾಭ್ಯಾಸವನ್ನೇ ನೀವು ವರ್ಜಿಸ್ತಾ ಇದ್ದೀರಾ ಅಂದರೆ ಸ್ವಲ್ಪ ಆಲೋಚನೆ ಮಾಡಬೇಕು ಒಮ್ಮೆ. ಸೊ ಹಾಗಿರುತ್ತೆ. ಮತ್ತು ಆದಷ್ಟು ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಸಿಂಪಲಾಗಿ ಇಟ್ಕೊಂಡ್ರೆ ಒಳ್ಳೆಯದು. ನೀವು ಕಾಂಪ್ಲೆಕ್ಸ್ ಮಾಡ್ಕೊಂಡೋಯ್ತು ಅಂದರೆ ಅದು ಇನ್ನಷ್ಟು ಕಷ್ಟ ಆಗ್ತಾ ಹೋಗ್ತಾ ಇರ್ತದೆ. ಸೊ ಆದಷ್ಟು ಪ್ರಾಪ್ಸ್ ಅವಶ್ಯಕತೆ ಇದ್ದಾಗ ಉಪಯೋಗಿಸೋದು ಒಳ್ಳೆಯದು. ಮತ್ತು ಯಾವಾಗ ನಾರ್ಮಲ್ ಸಾಧಾರಣವಾಗಿದ್ದಾಗ ನಿಮಗೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯ ಅಭ್ಯಾಸ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೋಗ ಆ್ಯಸ್ ಎಕ್ಸಸೈಸ್ ಆ್ಯಂಡ್ ಯೋಗ ಆ್ಯಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್? ಆಶಾ ಅವರು ಕೇಳಿರುವಂಥದ್ದು. ವ್ಯಾಯಾಮ ಹಂತದಲ್ಲಿ ಯೋಗ ಅಂದ್ರೇನು, ಆಧ್ಯಾತ್ಮಿಕವಾಗಿ ಯೋಗ ಅಂದರೆ ಏನು ಅಂತ ಕೇಳೋದು. ಮತ್ತು ಅದು ಎರಡರಲ್ಲಿರುವಂತಹ ಡಿಫ್ರೆನ್ಸ್ ಹೇಳಿ ಅಂತ ಹೇಳುವಂಥದ್ದು. ಓಕೆ, ಈ ಆಧ್ಯಾತ್ಮ ಅಂತ ಯಾವಾಗ ಬರುತ್ತಲ್ಲ ಅದು ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಟಾಪಿಕ್ ಆಗೋಗ್ಬಿಡುತ್ತೆ. ಅಲ್ಲಿರೋ ಯೋಗ ನಾವು ಬರೀ ಫಿಸಿಕಲ್ ಲೆವೆಲ್ ನಾವು ದೈಹಿಕವಾಗಿ ಇಟ್ಕೊಂಡ್ರೆ ಅದು ಸ್ವಲ್ಪ ಸರಳವಾಗಿರುತ್ತೆ. ಯಾವಾಗ ಅಧ್ಯಾತ್ಮ ಟಚ್ ಮಾಡೋಕ್ಕೆ ಶುರು ಮಾಡ್ತೀವಲ್ಲ, ಸೊ ಅಲ್ಲಿಂದ ನಿಮಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ, ಸೊ ನೀವು ಅದ್ರ ಒಳಗಡೆ ಹೋಗ್ಬಿಟ್ರೆ ಆಧ್ಯಾತ್ಮದೊಳಗಡೆ ನಿಮ್ಗೆ ಭಾಳ ಜನ ಅನರ್ಥ ಆಗುವಂಥ ಸಂಭವಗಳು ಭಾಳಷ್ಟಿದ್ದಾವೆ. ಏನಕ್ಕಂದರೆ ನಮ್ಮ ಆಗಿನ ಕಾಲದಲ್ಲಿ ಬರೆದಿರೋದೇ ಒಂದು ಡೈಮೆನ್ಷನ್ ಬರೆದಿರ್ತಾರೆ. ಈಗ ಅರ್ಥ ಮಾಡ್ಕೊಳ್ಳೋದ್ರೆ ಒಂದು ಡೈಮೆನ್ಷನ್ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಅದು ಮುಂದಕ್ಕೆ ಈಗ ಇನ್ನೂ ಎಷ್ಟೊಂದು ಹೆಚ್ಚು ಕಡಿಮೆ ಆಗುವಂಥ ಸಂಭವ ಇರುತ್ತೆ. ನಾನು ಸಾಧಾರಣವಾಗಿ ಅದಕ್ಕೆ ಹೇಳೋದು, ಬರೀ ನೀವು ಫಿಸಿಕಲಲ್ಲಿ ಪ್ರಾಣಾಯಾಮ, ಆಸನ ಇದು ಮತ್ತು ಬೇಸಿಕ್ ಕ್ವಾಲಿಟೀಸ್ಗಳು ಏನು, ಯಾರಿಗೂ ಉದ್ದೇಶಪೂರ್ವಕವಾಗಿ ಹಿಂಸೆ ಮಾಡದೇ ಇರುವಂಥದ್ದು, ಮತ್ತು ಅನಾವಶ್ಯಕವಾಗಿ ಸುಳ್ಳುಗಳು ಹೇಳುವಂಥದ್ದು, ಮತ್ತು ಇನ್ನೊಬ್ಬರಿಗೆ ಈ ಥರ ಉದ್ದೇಶ ನಾವು ಮೋಸ ಮಾಡದೇ ಇರುವಂಥದ್ದು, ಈ ಥರದ ಬೇಸಿಕ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿಕೊಂಡ್ರೆ ಅಷ್ಟು ಸಫಿಷಿಯೆಂಟ್ ಆಗಿರುತ್ತೆ ಅಂತ ನಾನು ಸಾಧಾರಣವಾಗಿ ಹೇಳುವಂಥದ್ದು. ಏನಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಪರ್ಸ್ನಲಿನೂ ಅಷ್ಟೇ ಮೊದಲೆಲ್ಲ ಹಿಂಸೆ ಮಾಡೋದು ಅಹಿಂಸೆವಾದ ಅಂತ ಹೇಳೋದು. ಸರಿ ಆಯಿತು, ಓಕೆ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತೇನೆ, ಯಾರಿಗೂ ಅವ್ರು ಏನೇ ಅಂದರೂ ಅನ್ನಿಸ್ಕೊಂಬರ್ತಾಯಿದೆ, ಅವ್ರು ಏನೇ ಹೇಳಿದ್ರು ಅನ್ಸ್ಕೊಂಬರೋದು, ಅವ್ರು ಎಷ್ಟೇ ರೇಗಿಸ್ಕೊಂಡು ಬರೋದು. ಆಮೇಲೆ ಅವ್ರು ಹೇಳಿದ್ರು, ಸೊ ಅಹಿಂಸಾವಾದ ಅಂದರೆ ಫಸ್ಟು ಸ್ವಯಂಯಿಂದ ಶುರು ಆಗಬೇಕು. ಈಗ ನೀನೇ ಹಿಂಸೆ ಪಟ್ಕೊಂಡು ಅಹಿಂಸಾವಾದ ಮಾಡಿದ್ರೆ ಅರ್ಥ ಇರೋದಿಲ್ಲ. ಸೊ ನಿಂಗೆ ಯಾರೋ ಬೈತಾದ್ರೆ ಏನೋ ಮಾಡ್ತಾರೆ, ನಿಂಗೆ ಅಷ್ಟು ಹಿಂಸೆ ಆಗ್ತಾಯಿದೆ ಅಂದಾಗ ಒಂದ್ಸಲ ಅದು ಇಷ್ಟು ರಿವೋಲ್ಟ್. ಮತ್ತು ಯಾರೂ ಸಹ ನಮ್ಮ ಹಳೇ ನೀವು ದೇವರು ಎಲ್ಲರೂ ನೋಡಿದ್ರು ಸಹ ಎಲ್ಲರ ಹತ್ರನೂ ಒಂದಷ್ಟು ಅಸ್ತ್ರಗಳಿದ್ದೇ ಇದೆ. ಸೊ ಯಾರ ಹತ್ರನೂ ಇವಾಗ ಈಶ್ವರಂತ ತ್ರಿಶೂಲ ಇದೆ, ಸೊ ಮತ್ತು ಕೃಷ್ಣ ಹತ್ರ ಸುದರ್ಶನ ಚಕ್ರ ಇದೆ. ಅದೆಲ್ಲ ಸುಮ್ಮನೆ ಶೋಗೆ ಇಟ್ಕೊಂಡಿರೋದಲ್ಲ. ಅದೆಲ್ಲ ಸಹ ಯಾವಾಗ ಅವಶ್ಯಕ ಬರುತ್ತೋ, ಯಾವಾಗ ದೌರ್ಜನ್ಯ ಅನ್ನೋ ಥರ ಏನಾಗುತ್ತೋ ಅವಾಗೆಲ್ಲ ಯು ಶುಡ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಅಂತ. ಸೊ ಯಾವಾಗಲೂ ಅಹಿಂಸೆ ಅಂದ ತಕ್ಷಣ ಯಾರೋ ಒಬ್ರು ಬೈದಿದ ತಕ್ಷಣ ಹಿಂಸೆ ಆಗೋಗ್ಬಿಡ್ತು. ಕೆಲವೊಂದು ಶಾಸ್ತ್ರ ಇದ್ದಾವೆ, ಕಾಯ ವಾಚ ಮನಸ್ಸ, ಹಿಂಸೆ ಮಾಡಬಾರ್ದು. ಕಾಯ ಅಂದರೆ ನೀವು ಕಾಯಕವಾಗಿ ಅಂದರೆ ಹೊಡೆಯೋದು ಬಡಿಯೋದು ಅದನ್ನೂ ಮಾಡಬಾರ್ದು. ವಾಚನ ಮಾತಲ್ಲಿ ಹಿಂಸೆ ಪಡೋದು, ಮನಸ್ಸಿನಲ್ಲೂ ಸಹ ಅಂದರೆ ಮನಸ್ಸಿನಲ್ಲೂ ಸಹ ಯಾರನ್ನೂ ಸಹ ಕೆಟ್ಟದ್ದು ಬಗೆಯೋದು, ಇದನ್ನು ಮಾಡಬಾರ್ದು ಅಂತ ಅದೊಂದು ಅದು ಇದೆ. ಸೊ ನಾವು ಬರೀ ಒಂದೇ ಡೈಮೆನ್ಷನಲ್ಲಿ ಹೋಗ್ಬಿಟ್ರೆ, ಸೊ ಆವಾಗ ಬರೀ ನಿಮಗೆ ಹೆಚ್ಚು ಹಿಂಸೆ ಆಗ್ತಾಯಿದೆ ಅಂದಾಗ ದೆನ್ ಒಂದ್ಸರಿ ಯೋಚನೆ ಮಾಡಿಕೊಂಡು ಹಾಗಂತ ಹಿಂಸೆ ಮಾಡಿ ಅಂತಲ್ಲ. ಸೊ ಯಾವಾಗ ನಿಮ್ಮ ತನಕ್ಕೆ ತೊಂದರೆ ಆಗ್ತಾಯಿದೆ, ನಿಮ್ಮ ಅಸ್ತಿತ್ವಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ ಅವಾಗ ತಿರುಗು ಮಾತಾಡುವಂಥದ್ದು ಅಥವಾ ಅದನ್ನ ಪ್ರತಿರೋಧ ಮಾಡುವಂಥದ್ದು ಇರಬೇಕು, ಆ ಗುಣ ಇರಲೇಬೇಕು ಅಂತ ಹೇಳುವಂಥದ್ದು. ಹಿಂಸೆ ಅಂದ ತಕ್ಷಣ ಬರೀ ಒಂದೇ ಡೈಮೆನ್ಷನ್ಗೆ ಹೋಗ್ಬೇಡ ಅಂತ. ಹಿಂಗಂದ್ರೆ ಪ್ರಕೃತಿನೇ ಅದಿರೋವಂಥದ್ದು. ಒಂದು ಇರುವೆ ಹೋಗ್ತಾ ಇರುತ್ತೆ, ಒಂದು ಸುಮ್ಮನೆ ಹಿಂಗೆ ಟಚ್ ಮಾಡಿ ಅದು ರಿವೋಲ್ಟ್ ಆಗಿ ಕಚ್ಚಕ್ಕೆ ಬರುತ್ತೆ. ಹಾವು ಹೋಗ್ತಾ ಇರುತ್ತೆ, ಸುಮ್ಮನೆ ಟಚ್ ಮಾಡಿ, ಅದು ಗೊತ್ತು ನೆಕ್ಸ್ಟ್ ಇನ್ನು ಹೊಡೆದು ಸಾಯಿಸ್ತಾರೆ ಅಂತ ಗೊತ್ತಿದ್ರು ಅಟ್ಲೀಸ್ಟ್ ಅದು ರಿವೋಲ್ಟ್ ಮಾಡುತ್ತೆ. ಆ ಪ್ರಾಣಿಗಿರೋಷ್ಟು ಧೈರ್ಯ ನಿಮಗಿಲ್ಲ ಅಂತ ಹೇಳಿದ್ರೆ, ಸೊ ಅದನ್ನು ಸಹ ಒಂದ್ಸರಿ ಆಲೋಚನೆ ಮಾಡಬೇಕಾಗಿರುವಂಥದ್ದು ಅಂತ ಹೇಳುವಂಥದ್ದು. ಮತ್ತು ತುಂಬ ಥಿನ್ ಲೈನ್, ಹೇಡಿತನಕ್ಕೂ ಅಹಿಂಸಾವಾದಕ್ಕೂ ತುಂಬ ಒಂದು ಸಣ್ಣ ಲೈನ್ ಇರುತ್ತೆ. ನೀವು ಹೇಡಿತನನೇ ಅಹಿಂಸಾವಾದ ಅಂತ ಅನ್ಕೊಳಕ್ಕೆ ಹೋಗ್ಬಾರ. ಅದು ಎಲ್ಲ ಧೈರ್ಯ ಸ್ಥೈರ್ಯ ಎಲ್ಲ ಇಟ್ಕೊಂಡು ನೀವು ಅಹಿಂಸೆಯನ್ನು ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಓಕೆ.
ಬಟ್ ನೀವು ಹೇಳಿತನೇ ಅಹಿಂಸೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀರ ಅಂದರೆ ಒಂದು ಸರಿ ಯೋಚನೆ ಮಾಡಿ ಅಂತ ಹೇಳೋದು. ಇವಾಗ ಒಂದು ಅಂಗಡಿಗೆ ಹೋಗ್ತೀನಿ, ಒಂದು ಕಾರು ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿದ್ದು ನಾನು ತಿರಸ್ಕಾರ ಮಾಡಿದ್ರೆ ಅವಾಗ ನಾವು ಹೇಳ್ಬೋದು, ಓ ಅವನಿಗೆ ಅಪ್ಪ ಅವನದು ಬೇಡ ಅಂತ ಅವ್ನು ತಿರಸ್ಕಾರ ಮಾಡ್ದ ಅನ್ಬೋದು. ನಾವು ದುಡ್ಡೇ ಇಲ್ಲದಲ್ಲಿ ತಿರಸ್ಕಾರ ಮಾಡೋಕೆ ಹೋಯ್ತು ಅಂದರೆ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಹಾಗೆ ಅಹಿಂಸೆ ನಿಮಗೆ ಅವ್ರನ್ನೆಲ್ಲನೂ ಹಿಡಿತಕ್ಕೆ ತೊಗೊಳ್ಳುವಂತಹ ಈ ಸಿಚುವೇಶನ್ನ ಹಿಡಿತಕ್ಕೆ ತೊಗೊಳ್ಳೋವಂಥ ಎಲ್ಲ ಸಾಮರ್ಥ್ಯ ಇದ್ರೂ ಅವ್ರ ಮೇಲೆ ನೀವು ಏನು ಅವ್ರ ಮೇಲೆ ಏನು ಬೇಕಾದ್ರೂ ಡ್ಯಾಮೇಜ್ ಮಾಡೋಂಥ ಸಾಮರ್ಥ್ಯ ಇದ್ರೂ ಸಹ ನೀವು ಅಹಿಂಸೆಯನ್ನು ಚೂಸ್ ಮಾಡ್ತಿರಲ್ಲ, ಅದು ಇಟ್ಸ್ ಅಹಿಂಸೆ ಅಂತ. ನೀವು ಸುಮ್ಮನೆ ಎಲ್ಲ ಇರೋರು ಯಾರೇ ಏನೇ ಹಿಂಸೆ ಮಾಡಲಿ ಏನೇ ಮಾಡಲಿ ಅದನ್ನೇ ನಾವು ಇದು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅದೊಂದು ಸರಿ ಹೋಗೋಣ ಅಂತ ಇನ್ನೊಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೂ ಅರಗೆನ್ಸ್ಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಸೆಲ್ಫ್ ರೆಸ್ಪೆಕ್ಟ್ ಬಂದು ನಮಗಿಂತ ಮೇಲ್ಗಡೆ ಇರೋ ಹತ್ರ ನಾವು ಏನು ನಮ್ಮ ಆತ್ಮಗೌರವವನ್ನು ಉಳಿಸ್ಕೊಳ್ತೀವಲ್ಲ, ಅದು ಒಂದು ಸೆಲ್ಫ್ ರೆಸ್ಪೆಕ್ಟು. ನಮಗಿಂತ ಕೆಳಗಡೆಯವ್ರ ಹತ್ರ ಹೋಗ್ಬಿಟ್ಟು ನಾವು ಆತ್ಮಗೌರವವನ್ನು ತೋರಿಸ್ತೀವಲ್ಲ, ಅದು ಒಂದು ಅರಗೆನ್ಸ್ ಅಂತ. ಕೆಲವು ನಾವು ನಮಗಿಂತ ಮೇಲ್ಗಡೆ ಇರೋ ಹತ್ರ ನಾವು ಹೋಗಿ ನಮ್ಮ ತನವನ್ನು ನಾವು ಉಳಿಸ್ಕೊಳ್ಬೇಕು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅವ್ರಿಗೆ ಏನೋ ಅಡ್ಡು ಬಿದ್ದು ಅವ್ರಿಗೆ ಏನೋ ಶರಣಾಗತರಾಗಿ, ಸೊ ಇಲ್ಲಿ ನಮಗಿಂತ ಕೆಳಗಡೆ ಇರೋ ಹತ್ರ ಅಲ್ಲಿ ಹೋಗ್ಬಿಟ್ಟು ನಾನು ದೌರ್ಜನ್ಯ ತೋರ್ಸೋಕ್ಕೆ ಶುರು ಮಾಡಿದ್ರೆ ಅದು ನೀವು ಸೆಲ್ಫ್ ರೆಸ್ಪೆಕ್ಟ್ ಅನ್ಸ್ಕೊಳ್ಳಲ್ಲ. ನೀವು ಅಲ್ಲೂ ಅನಿಸ್ತೀರಿ ಅದೇ ಧೈರ್ಯ ಇರಬೇಕು, ಇಲ್ಲೂ ನಿಮ್ಗೆ ಅದೇ ಇದನ್ನು ಇರಬೇಕು, ಮನಸ್ಥಿತಿನ ಇಟ್ಕೊಂಡಿರಬೇಕು. ಸೊ ಕೆಲವು ಇದಾಗುತ್ತೆ, ನಮಗಿಂತ ಏನು ಮ್ಯಾನೇಜರ್ಸು ಆ ಲೆವೆಲಲ್ಲಿ ಇದ್ದವ್ರ ಮೇಲೆ ತುಂಬ ಏನೋ ಇದು ಮಾಡೋದು, ನಮಗಿಂತ ಕೆಳಗಡೆ ಅನಿಸಿದ ತಕ್ಷಣ ಅವ್ರಿಗೆ ಫುಲ್ಲು ದೌರ್ಜನ್ಯ ಮಾಡೋದಕ್ಕೆ ಶುರು ಮಾಡೋಂಥದ್ದು, ಅದನ್ನು ಸಹ ಸೆಲ್ಫ್ ರೆಸ್ಪೆಕ್ಟ್ ಅನ್ಸ್ಕೊಳ್ಳಿ. ಇಲ್ಲಿ ಬರೋ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲೂ ಇರಬೇಕು. ಸೊ ಎರಡೂ ಕಡೆ ಇದ್ದಾಗ ಅವಾಗ ಏನೋ ಇದು ಮಾಡ್ಬೋದು ಅಂತ. ಸೊ ಹೀಗೆ ನೀವು ಸ್ಪಿರಿಚುವಲ್ ಇದಕ್ಕೆ ಬಂತು ಅಂದರೆ ಇಷ್ಟೊಳ್ಳೆಲ್ಲ ಎಕ್ಸ್ಪ್ಲನೇಷನ್ಸ್ಗಳಿದ್ದಾವೆ. ಅದೇನು ಅರ್ಧಂಬರ್ಧ ತಿಳ್ಕೊಂಡು ಏನೋ ಕಾಲು ಇಟ್ಬಿಡ್ತು ಅಂದರೆ ಏನು ನಾವು ಹಾಳಾಗ್ತೀವಿ, ಅದು ಕಡೆ ಇದು ಪ್ರಿನ್ಸಿಪಲ್ನು ಹಾಳು ಮಾಡ್ತಾ ಶುರು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸೊ ಅದನ್ನ ಏನೋ ಹೇಳಬೇಕಾಗಿತ್ತು. ಹಾಂ ಕೇಳಿರೋ ಕ್ವಶನಲ್ಲಿ ಯೋಗಕ್ಕೂ ಮತ್ತೆ ಇದಕ್ಕೆ ಹೌದು ಆಧ್ಯಾತ್ಮ ಯಾವ ಥರ ಲಿಂಕ್ ಇದೆ ಅಂತ, ಹಾಂ ಸಂಬಂಧಗಳಿರುತ್ತೆ ಸರ್ ಅಥವಾ ಏನು ವ್ಯತ್ಯಾಸ? ಅಂದರೆ ಆಧ್ಯಾತ್ಮ ಅಂತ ಹೇಳಿದ ತಕ್ಷಣ ಸೊ ನಿಮ್ಮ ಏನು ಜನರಲಾಗಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ. ಅವ್ರ ಕ್ವಶನ್ನು ಯೋಗ ಒಂದು ವ್ಯಾಯಾಮವಾಗಿ ಯೋಗ ತಗೊಳ್ಳೋದಕ್ಕೂ ಆಧ್ಯಾತ್ಮವಾಗಿ ಯೋಗ ತಗೊಳ್ಳೋದಕ್ಕೂ ಏನು ವ್ಯತ್ಯಾಸ ಅಂತ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಯೋಗ ಆಸ್ ಜಸ್ಟ್ ಎಕ್ಸಸೈಸ್, ಬರೀ ಎಕ್ಸಸೈಸ್ಗೂ ಆಧ್ಯಾತ್ಮ ಅಂದರೆ ಏನು ಅಂತ ಹೇಳುವಂಥದ್ದು ಅಂತ ಕೇಳ್ತಾ ಇರುವಂಥದ್ದು. ಪ್ರಕಾರ ಅದು ಏನಂತ ಅಂದರೆ ಭಕ್ತಿ ಯೋಗದಲ್ಲಿ, ಭಕ್ತಿ ಯೋಗ ಅಂತಂದರೆ ಧ್ಯಾನ ಅದಕ್ಕೆಲ್ಲ ಹೋಗಿತ್ತು ಮುಂಚೆ ಇಲ್ಲಿ ಏನಾಗುತ್ತೆ ಅಂದರೆ ವ್ಯಾಯಾಮ ಯೋಗದಂದರೆ ಇಲ್ಲಿ ನಾವು ಡೆಫಿನೇಷನ್ಸ್ ಬಂದುಬಿಟ್ಟೇ ಯೋಗದಲ್ಲಿ ಕೂಡಿಸೋದು, ಮನಸ್ಸು ದೇಹ ಮತ್ತು ನಮ್ಮ ಉಸಿರುಗಳನ್ನ ಕೂಡಿಸೋದು. ಇವೆಲ್ಲ ಮೂರನ್ನು ಒಗ್ಗೂಡಿಸಿದಾಗ ಮಾತ್ರ ನಾವು ಮುಂದೆ ಆಧ್ಯಾತ್ಮಕ್ಕೆ ಹೋಗೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನನ್ನ ಅನಿಸಿಕೆ. ಅಂದರೆ ನಾವು ಆಧ್ಯಾತ್ಮ ಸಡನ್ನಾಗಿ ಒಬ್ಬ ವ್ಯಕ್ತಿ ಆಧ್ಯಾತ್ಮಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ 108 ಕಲಹಗಳು ನಮ್ಮ ಆಂತರಿಕವಾಗಿ. ಸೊ ಇವನ್ನೆಲ್ಲ ಸಮಗೊಳಿಸಿ ಯಾವುದನ್ನು ಬೇಡವಾದದನ್ನು ದೂರ ತಗೊಂಡು ಬೇಕಾದದನ್ನು ಒಂದುಗೂಡಿಸಿ ಮುಂದಿನ ಹೆಜ್ಜೆಗೆ ಅಲ್ಲಿ ಆಧ್ಯಾತ್ಮ ಮುಂದಿನ ಹೆಜ್ಜೆ ಆಧ್ಯಾತ್ಮ ಅಂದರೆ ಆಧ್ಯಾತ್ಮ ಕಡೆ ಹೆಜ್ಜೆ ಇಡಬೇಕು ಅಂತ ಅಂದರೆ ಸೊ ಯೋಗ ಫಸ್ಟ್ ಪ್ರಾಕ್ಟೀಸ್ ನಾನೇ ಅದೇ ಎಕ್ಸಸೈಸ್ ಫಿಸಿಕಲ್ ಲೆವೆಲಲ್ಲಿ ಇದೆಲ್ಲ ಮಾಡಿಕೊಂಡು ಅದೇ ನೀವು ಹೇಳಿದ ಒಂದು ಹತ್ತದಲ್ಲಿ ಒಂದೇನು ಶರೀರ ಮಾಧ್ಯಮ ಕಲಧರ್ಮ ಸಾಧನಮ್ಮ ಅಂತ ಹೇಳ್ತೀನಿ. ಏನೇ ಸಾಧನೆ ಮಾಡಬೇಕು ಅಂದರೆ ಶರೀರ ಚೆನ್ನಾಗಿರ್ಬೇಕು ಅಂತ ಫಸ್ಟ್ ಶರೀರವನ್ನು ಚೆನ್ನಾಗಿ ಇಟ್ಕೊಂಡು ಆಮೇಲೆ ಬೇಕಾದ್ರೆ ಮಿಕ್ಕಿದ್ದ ಅಧ್ಯಾತ್ಮ ಇದೆಲ್ಲನೂ ಸಹ ಮಾಡ್ತಾ ಹೋಗುವಂಥದ್ದು ಅಂತ. ಈಗ ಅಧ್ಯಾತ್ಮದಲ್ಲಿ ಇನ್ನೊಂದು ನನ್ನ ನೋಡಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಸೊ ನಾವು ಜನರಲ್ಗೆಲ್ಲ ಹೇಳ್ಕೊಂಡು ಬರ್ತಾಯಿದ್ದೀವಿ. ಸೊ ಎಕ್ಸಾಮ್ಸಲ್ಲೆಲ್ಲ ನಾವು BSc MSc ಎಲ್ಲ ಮಾಡಬೇಕಾದ್ರೆ ಸೊ ಆ ಶ್ಲೋಕ ಒಂಥರ ಮುನಿ ಅಂದರೆ ಯಾರು ಅಂತ ಅಂದಾಗ ದುಃಖೇಶು ಉದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತದಿರ್ ಮುನಿರುಚ್ಯತೆ ಅಂತ ಅದು ಶ್ಲೋಕ ಇರುವಂಥದ್ದು. ಮುನಿ ಅನ್ನೋವಂಥವ್ರು ಇದೇನು ಡಿಸೈರ್ಸ್ಗಳು ಆಸೆಗಳ ಮೇಲೆಲ್ಲ ಮತ್ತು ಸೊ ದುಃಖಗಳನ್ನೆಲ್ಲ ಮೀರಿ ನಿಂತಿರ್ತಾರೆ. ಮತ್ತು ಇಲ್ಲೊಂದು ಮೆಟೀರಿಯಲಿಸ್ಟಿಕ್ ವರ್ಡ್ಗಳಂತ ಹೇಳ್ತೀವಿ, ಈ ವ್ಯಾವಹಾರಿಕವಾಗಿರುವಂಥದ್ದು ಮತ್ತು ಈ ಐಹಿಕ ವಸ್ತುಗಳು ಇದನ್ನೆಲ್ಲ ವರ್ಜಿಸಿ ಇದ್ರ ಮೇಲೆ ಆಸೆಯನ್ನು ತ್ಯಜಿಸಿ, ಮತ್ತು ರಾಗ ಅಂದರೆ ಅಟ್ಯಾಚ್ಮೆಂಟ್ಸ್ಗಳು, ರಾಗ ದ್ವೇಷ ಅಂದರೆ ಏನು ದ್ವೇಷ ಮಾಡುವಂಥದ್ದು, ಇದ್ರ ಮೇಲೆಲ್ಲ ನಿಮ್ಮ ಹಿಡಿತಾ ಇರುವಂಥವನ್ನೇ ಯೋಗ ಮುನಿ ಅಂತ ಹೇಳುವಂಥದ್ದು ಅಂತ ಇದರ ಅರ್ಥ ಇರುವಂಥದ್ದು. ವೀತರಾಗ ಭಯ ಕ್ರೋಧ ಭಯ ಮತ್ತು ಹೆದರಿಕೆ ಮೇಲೆ ಇದ್ರ ಮೇಲೆ ಹಿಡಿತಾ ಇರುವಂಥವನ್ನೇ ಮುನಿ ಅಂತ ಹೇಳುವಂಥದ್ದು. ಈ ವೀತರಾಗ ಅನ್ನೋದು ನಾನು ಅಟ್ಯಾಚ್ಮೆಂಟ್ ಅಂತ ಇಷ್ಟೇ ಅಂದ್ಕೊಂಡಿದ್ದೆ. ಸೊ ರೀಸೆಂಟಾಗಿ ಒಬ್ಬರು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ರಾಗ ಅಂದರೆ ಅಟ್ಯಾಚ್ಮೆಂಟು. ಸೊ ರಾಗ ಅಂದರೆ ನಿಮಗೆ ಈ ವಸ್ತುಗಳ ಮೇಲೆ ಈ ವಸ್ತುಗಳಾಗಲಿ ವ್ಯಕ್ತಿಗಳ ಮೇಲೆ ಒಂದು ಅಟ್ಯಾಚ್ಮೆಂಟು.
ಇದರಿಂದ ದೂರ ಹೋಗುವಂಥದ್ದು ಬಂದು ವೈರಾಗ್ಯ ಅಥವಾ ವಿರಾಗ ಅಂತ ಹೇಳ್ತೀವಿ. ರಾಗ ಬಂದು ಅಟ್ಯಾಚ್ ಮಾಡೋವಂಥದ್ದು, ವಿರಾಗ ಬಂದು ದೂರ ಹೋಗುವಂಥದ್ದು. ಈ ಎರಡರ ಮೇಲೂ ಸಹ ಅಟ್ಯಾಚ್ಮೆಂಟ್ ಬಿಟ್ಬಿಡ್ತಾರಲ್ಲ, ಅದು ಬಂದು ವೀತರಾಗ ಅಂತ. ಸೊ ಇನ್ನು ಸರಳವಾಗಿ ಹೇಳುವಂತಂದರೆ, ಸಂಸಾರದಲ್ಲಿದ್ದಾಗ ನಮ್ಮ ಭೋಗದ ಕಡೆ ತುಂಬ ಮನಸ್ಸು ಹೋಗ್ತಾ ಇರುತ್ತೆ, ಭೋಗದ ಕಡೆ ಮನಸ್ಸು ಹೋಗ್ತಾ ಇರುತ್ತೆ. ಸನ್ಯಾಸಕ್ಕೆ ಬಂದಾಗ ತ್ಯಾಗದ ಕಡೆ ಮನಸ್ಸು ಹೋಗ್ತಾ ಹೋಗುತ್ತೆ. ನೀವು ಇಲ್ಲಿ ಭೋಗದ ಆಸೆಯಲ್ಲಿತ್ತು, ತ್ಯಾಗದ ಆಸೆಯಲ್ಲಿತ್ತು, ಕೊನೆಗೆ ಆಸೆ ಮಾತ್ರ ಹಂಗೆ ಇತ್ತು. ಇಲ್ಲಿ ತ್ಯಾಗದ ಕಡೆ ನಿಮ್ಮ ಮನಸ್ಸು ಒಲವು ಜಾಸ್ತಿ ಇತ್ತು. ನೀವು ಹೊರಗಡೆ ಬಂದಾಗ, ಸನ್ಯಾಸ ಬಂದಾಗ, ಸಂಸಾರ ಇದ್ದಾಗ ನಿಮಗೆ ಭೋಗದ ಕಡೆ ತುಂಬ ಮನಸ್ಸು ಹೋಗ್ತಾ ಇತ್ತು. ನೀವು ಇಲ್ಲಿ ತ್ಯಾಗ ಈ ಕಡೆ ಸನ್ಯಾಸಿ ಬಂದಾಗ ತ್ಯಾಗದ ಕಡೆ ಮನಸ್ಸು ಹೋಗ್ತದೆ. ಒಟ್ಟಲ್ಲಿ ನಿಮ್ಮ ಮನಸ್ಸು ಯಾವುದೋ ಒಂದು ಕಡೆ ಎಳೀತಾ ಇದೆ. ಈ ಎರಡನ್ನು ಬಿಟ್ಟು ಹೋಗ್ತೀವಲ್ಲ, ಅದು ಒಂದು ವೀತರಾಗ ಅಂತ. ಇದು ರಾಗ, ವಿರಾಗ, ವಿರಾಗ ಅಥವಾ ವೈರಾಗ್ಯ. ಸೊ ಅದು ಒಂದು ವೀತರಾಗ ಅಂತ. ಸೊ ವೀತರಾಗ ಭಯಕ್ರೋಧ ಅಂದರೆ ಈ ಎರಡರ ಮೇಲೆ ಸಹ ಈ ಆಸೆಗಳನ್ನು ಬಿಟ್ಟು ನೀನು ಇರುವಂಥದ್ದು, ಅದು ಒಂದು ವೀತರಾಗ ಅಂತ. ನಿಂಗೆ ಸಂಸಾರಿ ಆಗುವಂಥ ಆಸೆನೂ ಇಲ್ಲ, ಈ ಕಡೆ ಸನ್ಯಾಸಿ ಆಗುವಂಥ ಆಸೆ ಇಲ್ಲ, ಅದಕ್ಕಿಂತ ಹೈಯರ್ ಲೆವೆಲ್ಲು ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಸ್ಟೆಪ್ಸ್ ಬಂದು ಸಂಸಾರ ಇದ್ದವನು ಆಮೇಲೆ ಸನ್ಯಾಸಿಯಾಗಿ, ಸನ್ಯಾಸಿಯಿಂದ ಸನ್ಯಾಸತ್ವಕ್ಕಿಂತ ಮೇಲಕ್ಕೆ ಹೋಗಬೇಕು ಅಂತ. ಅದು ಒಂದು ನಿನ್ನ ಗುರಿ ಅಂತ ಹೇಳುವಂಥದ್ದು. ಸನ್ಯಾಸದಲ್ಲಿ ಎಷ್ಟೊಂದು ಸಲ ಏನಾಗುತ್ತೆ, ನಿಮ್ಮ ತ್ಯಾಗದ ಆಸೆಗೆ ಬಿದ್ದುಬಿಡ್ತೀವಿ. ಸೊ ಅದು ತ್ಯಾಗ ಮಾಡುವಂಥದ್ದು ಅಂತ. ಇಟ್ಸ್ ಆಲ್ಸೋ ಒಂದು ಯಾವುದೋ ಒಂದು ಆಸೆ ಹಂಗೆ ಉಳ್ಕೊಳ್ತಲ್ಲ ನಿಮಗೆ. ಇಲ್ಲಿ ಬಂದು ಐಹಿಕ ವಸ್ತುಗಳ ಮೇಲೆ ಆಸೆ ಇತ್ತು, ಅಲ್ಲಿ ಬಂದು ತ್ಯಾಗದ ಮೇಲೆ ಅಥವಾ ಮೋಕ್ಷದ ಮೇಲೆ ಆಸೆ ಇದೆ. ಸೊ ಆಸೆ ಹಂಗೆ ಇತ್ತಲ್ಲ. ಸೊ ಅಂತ ಹೇಳೋದು ವೀತರಾಗ ಅಂದರೆ ಎರಡೂ ಆಸೆಗಳು ಬಿಡುವಂಥದ್ದು ವೀತರಾಗ ಅಂತ. ಸೊ ಹಿಂಗೆ ಸ್ಪಿರಿಚುವಲ್ ಲೆವೆಲ್ ಬಂತಂದರೆ ಈ ಥರದೆಲ್ಲ ಬಹಳಷ್ಟು ಸೊ ಅಂತಂದ್ರೆ ಒಂದೊಂದ್ಸತಿ ಹೆಂಗಾಗುತ್ತೆ, ಅದನ್ನ ನೀವು ಅಂದ್ರಲ್ಲ ಸರ್, ಹೇಳಿಗೂ ಮತ್ತೆ ದೈಹಿಕ ಶೈಲಿಗೂ ಹೆಂಗೆ ವ್ಯತ್ಯಾಸ ಇರುತ್ತೆ. ಒಂದೇ ಸನ್ಯಾಸಿಗೂ ಅಂತಂದ್ರೆ ಎಲ್ಲವನ್ನು ಗೆದ್ದು ಬಿಟ್ಟು ಸನ್ಯಾಸಿ ಅದು ಓಕೆ, ಬಟ್ ಏನು ದುಡಿಕೆ ಆದ್ರೆ ಏನು ಮಾಡಿದ್ರೆ ನಾನು ಸನ್ಯಾಸತ್ವ ನಾನು ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಅವರು ನಿರುಪಯೋಗಿಂದ ನಾನು ಸನ್ಯಾಸಿ ತರ ಬಿಡ್ಸಕ್ಕಾಗಲ್ಲ. ನಿಜ ಮಾಡಿದ್ರೆ ಅವ್ನು ಏನು ಮಾಡೋಕ್ಕಾಗದೇ ಇರೋದನ್ನ ನಾವು ಸನ್ಯಾಸಿ ಅನ್ನಕ್ಕಾಗಲ್ಲ. ಎಲ್ಲಾದ್ರೂ ಎಲ್ಲ ತ್ಯಾಗ ಮಾಡೋದು ಸನ್ಯಾಸಿ. ಏನು ಮಾಡ್ದೆ ಅಂದ್ರೆ ನಾನು ಸನ್ಯಾಸಿ ಅಂದ್ಬಿಟ್ರೆ ನೀವು ಏನು ಮಾಡೋಕ್ಕಾಗಿಲ್ಲ, ನೀವು ಮಾಡಿಲ್ಲ ಅಷ್ಟೇ, ನಾನು ಸನ್ಯಾಸಿ ಅನ್ನಕ್ಕಾಗಲ್ಲ. ಕರೆಕ್ಟ್. ಅದಕ್ಕಿಂತ ಎತ್ತರವಾಗಿರುವಂಥದ್ದು. ಸೊ ನಿಜ ಸರ್. ನೆಕ್ಸ್ಟ್ ಅದನ್ನೆಲ್ಲ ತಿರ್ಗಾ ಅದು ಮಾಡೋಣ. ಸೊ ನೀವು ಎಷ್ಟು ಸಂಸಾರದಲ್ಲಿ ಹೊಟ್ಟೆ ಹಸ್ತಿರೋನಿಗೆ ಊಟದ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಹಾಗೆ ಸೊ ಇದೆಲ್ಲ ನೀವು ಏಳು ಬೀಳು ಎಲ್ಲ ನೋಡಿಕೊಂಡು ಆಮೇಲೆ ನೀವು ಸನ್ಯಾಸದ ವ್ಯಾಲ್ಯೂ ಗೊತ್ತಾಗಿರುತ್ತೆ. ಸನ್ಯಾಸ ಅಂದರೆ ಅದಕ್ಕಿಂತ ಹೈಯರ್ ಲೆವೆಲ್ಗೆ ಹೋಗಬೇಕು ಅನ್ನುವಂಥದ್ದು ಇದು ಅಂತ. ಸೊ ಹೀಗೆ ಇದೆಲ್ಲ ಇದು ಮಾಡಲಿಲ್ಲ ಬರೀ ಸ್ಪಿರಿಚುವಲ್ ಪಾತ್ ಅಂತ ಹೋಗ್ಬಿಟ್ರೆ ಸೊ ಹಿಂಗಾಗೋಗ್ಬಿಡುತ್ತೆ. ಹಿಂಗೆ ಆಸೆ ರಿಪ್ಲೇಸ್ ಆಗುತ್ತೆ ಅಷ್ಟೇ. ಸೊ ಕೆಲವರು ಇವಾಗ ನೋಡಿ, ಈಗ ತ್ಯಾಗ ಮಾಡ್ತೀನಿ ಅಂತ ಕೆಲವು ಏನಾಗುತ್ತೆ, ಊರು ತುಂಬ ಬ್ಯಾನರ್ ಹಾಕ್ಕೊಂಡು ನಾನು ಅದೆಲ್ಲ ತ್ಯಾಗ ಮಾಡ್ತಾಯಿದ್ದೀನಿ ಅಂತ ಮಾಡುವಂಥದ್ದು. ಸೊ ಇದು ಒಂದು ಸೆಕೆಂಡ್ ಏನಾಗುತ್ತೆ, ದಾನ ಮಾಡ್ತೀನಿ ಅಂತೆಲ್ಲ ಬ್ಯಾನರಲ್ಲಿ ನೀವು ಹಾಕ್ತು ಅಂದರೆ ಸೊ ನೀನೇನು ಅಲ್ಲಿಗೂ ಅದೇ ಆಸೆ, ಇಲ್ಲಿ ಬಂದು ನಿಮಗೆ ಹೆಸರು ಬರಬೇಕು ಅಂತ ಆಸೆ. ಸೊ ಒಟ್ನಲ್ಲಿ ಆಸೆ ಅಂತೂ ಹಾಗೆ ಇದೆ. ಸೊ ಇಲ್ಲಿ ನಾನು ದಾನ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ನಾನು ಕೊಡ್ತಾಯಿದ್ದೀನಿ, ನಂದು ಇದು ಒಟ್ಟೆ ನಿಮ್ಗೆ ಇದು ಒಂದು ಕೈಂಡ್ ಆಫ್ ಆಸೆನೇ ನಿಮ್ಮದು. ಸೊ ಇದನ್ನು ಮೀರಿ ಹೋಗಬೇಕು ಅಂತ ಇರುವಂಥದ್ದು ಆಧ್ಯಾತ್ಮ. ನೀನು ನೋಡಿದ್ರೆ ತಿರ್ಗಾ ನೀನು ಇಲ್ಲಿ ಏನೋ ದಾನ ಕೊಡೋದು ನೀನು ಇಲ್ಲಿ ಹಾಕ್ಕೊಂಡು, ಸೊ ಈಗ ನೋಡ್ಬೇಕು ಒಂದು ಪೆನ್ಸಿಲ್ ಕೊಡೋದು ಬುಕ್ ತೊಗೊಳ್ಳೋದು, ಅದನ್ನು ಸಹ ಫೋಟೋ ಎಲ್ಲ ಹಾಕಿ ಸೊ ಇಷ್ಟು ದಾನ ಮಾಡಿದ್ದೀವಿ ಈ ವತಿಯಿಂದ ಹಿಂಗೆ ಅಂತೆಲ್ಲ ಮಾಡ್ತಿಲ್ಲ. ಸೊ ದಟ್ಸ್ ನಾಟ್ ಆ್ಯಕ್ಚುಲಿ ಸ್ಪಿರಿಚುಯಾಲಿಟಿ ಅಂತ ಹೇಳುವಂಥದ್ದು. ಸೊ ಅದು ಯಾವತ್ತೂ ನೀವು ಇನ್ನೊಬ್ರಿಗೋಸ್ಕರ ತೋರ್ಸೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಬಂತೋ ಸೊ ಅಷ್ಟು ನಿಮ್ಮದು ವ್ಯರ್ಥ ಆಗೋಯ್ತು ಅಂತ ಹೇಳುವಂಥದ್ದು. ಇದು ಒಬ್ರು ಕತೆ ಚೆನ್ನಾಗಿ ಹೇಳ್ತಾರೆ. ಸೊ ಒಬ್ಬ ಬಂದಂತೆ ರಾಜ ಬಂದ್ಬಿಟ್ಟು ಪೂರ್ತಿ ದಿಮಾಕಿಂದ ಇದನ್ನು ಕೊಟ್ಟಂತೆ, ಏನು ದಾನ ಕೊಡಬೇಕು ಅಂತ ಒಂದೆಷ್ಟೋ ದುಡ್ಡನ್ನು ತೊಗೊಂಬಂದು ಅವ್ರ ಗುರುಗಳ ಮುಂದೆ ತಂದು ಇಟ್ಟನಂತೆ. ಅವ್ರ ಗುರುಗಳು ನೋಡಿದ ತಕ್ಷಣ ಇಟ್ಟಲ್ಲ, ಆಯ್ತು ಹೋಗು ಅಂತ ಅಂದಂತೆ. ಇವ್ರು ರಾಜಂಗೆ ನಾನು ಇಷ್ಟು ದುಡ್ಡು ತೊಗೊಂಬಂದು ಹಿಂಗೆ ಗುರುಗಳ ಮುಂದೆ ಇಟ್ಟಿದ್ದೀನಿ, ಇವ್ರು ನೋಡ್ರಿ ಆಯ್ತು ಹೋಗು ಅಂತ ಅಂದ್ಬಿಟ್ರಲ್ಲ, ಏನು ಇಷ್ಟು ಸಿಂಪಲಾಗಿ ಹೇಳ್ಬಿಟ್ರಲ್ಲ ಅಂತ. ಆಮೇಲೆ ದುಃಖ ಮಾಡ್ಕೊಂಡಿದ್ದೆ. ಆಮೇಲೆ ತಿರ್ಗಾ ಬಂದು ಕೇಳಿದೆ, ಏನು ಗುರುಗಳೇ ಹಿಂಗೆ ಬರೀ ಹಿಂಗೆ ಹೇಳ್ಬಿಟ್ಟು ಹಿಂಗೆ ಕಳಿಸಿದ್ರಿ ಅಂತ. ಇನ್ನೇನು ಮಾಡಬೇಕು, ಅಕಸ್ಮಾತ್ ರಿಜೆಕ್ಟ್ ಮಾಡಿತ್ತು ಅಂದರೆ ಬೇಡ ನಾನು ಈಸ್ಕೊಳ್ಳೋ ಅಂದರೆ ನಿಂಗೆ ಇನ್ನೂ ಅವಮಾನ ಆಗಿರ್ತಾಯಿತ್ತು. ನಾನು ತೊಗೊಂಡಿದ್ದಲ್ಲ, ಮತ್ತು ಇನ್ನೊಂದು ನಿನ್ನ ಪಾಪ ಕಳೆಯೋಕ್ಕೆ ನಾನು ಮಾರ್ಗ ಆಗಿದ್ದೀನಲ್ಲ, ಸೊ ಅದು ನಿನಗೆ ನೀನು ಕೊಡ್ತಾ ಇದ್ದೀನಿ. ಮತ್ತು ಇನ್ನೇನು ಇವಾಗ ಏನೋ ನೀನು ಕೊಟ್ಟಿದ್ದಲ್ಲ, ಇದನ್ನು ತಿರ್ಗಾ ಏನು ಅಲ್ಲಿ ಎಲ್ಲ ಹೇಳ್ಕೊಂಡು ರಾಜ ಹಿಂಗೆ ಕೊಟ್ಟ ಅಂತ ಹೇಳಿ ನೀನು ಕೊಟ್ಟಿದ್ದು ಅಷ್ಟು ಪುಣ್ಯ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ವೀಕಾರ ಮಾಡ್ಕೊಂಡಿದ್ದೀನಿ, ನಾನು ಸ್ವೀಕಾರ ಮಾಡಿ ಅದೇ ನಿನಗೆ ದೊಡ್ಡ ಇದು ಹೋಗು ಅಂತ ಹೇಳೋದಂತೆ. ಸೊ ಹಾಗೆ ಅದು ಸ್ವೀಕಾರ ಮಾಡೋದು ನಾವು ಒಂದು ದಾನ ಮಾಡೋದಷ್ಟೇ, ಅದನ್ನು ತಿರ್ಗಾ ನಾವು ಹೆಸರಿಗೋಸ್ಕರ ಕಾಯ್ಕೊಂಡಿರಬಾರ್ದು. ಸೊ ಯಾರೋ ನಾನು ಕೊಟ್ಟೆ ಅವ್ರು ನನ್ನ ಕೃತಜ್ಞತೆ ಹೇಳಬೇಕು. ಸೊ ಅದನ್ನು ಆ ಥಾಟ್ ಇಟ್ಕೊಂಡಿದ್ರು ಸಹ ಅಷ್ಟು ದಾನ ವ್ಯರ್ಥ ಆಗೋಗ್ಬಿಡುತ್ತೆ ಅಂತ. ಒಂದ್ಸರಿ ಕೊಟ್ಟಿದ್ದಷ್ಟೇ. ತಿರ್ಗಾ ಅದ್ರಲ್ಲಿ ಅವ್ರು ನನಗೆ ಇವ್ರು ಹೇಳ್ತಾರೆ, ನಾನು ಕೊಟ್ಟೆ, ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಇವತ್ತು ನನಗೊಂದು ಇದನ್ನು ನೆನೆಸ್ಕೊಳ್ಳ
ಕೊಟ್ಟೆ ಮಾಡಿದೆ ಅಲ್ಲಿಗೆ ಇರಬೇಕು. ತಿರ್ಗಾ ಅಲ್ಲಿಂದ ಏನೇ ಒಂದು ನಿರೀಕ್ಷೆ ಇಟ್ಟರು ಆ ದಾನದ ಅಷ್ಟು ಫಲ ಹೊರಟೋಗ್ಬಿಡುತ್ತೆ ಅಂತ. ಒಂಚೂರು ನಿರೀಕ್ಷೆ ಇಟ್ಟರು ಸಹ ಅಷ್ಟು ಫಲ ಹೊರಟೋಗ್ಬಿಡುತ್ತೆ ಅಂತ. ಸೊ ಅದಕ್ಕಾದಷ್ಟು ದಾನ ಮಾಡಿದಾಗ ಎಲ್ಲವೂ ಸಹ ಕೊಟ್ಟೆ ಅಂತ ಅಷ್ಟೇ ತಿರ್ಗಾ ಇವಾಗ. ಸೊ ಈ ಥರದೆಲ್ಲ ಕಾನ್ಸೆಪ್ಟ್ಗಳು ಅದೆಲ್ಲ ಅನ್ಸಿ ಇದಾಗ್ತದೆ. ಅದಕ್ಕೆ ಅಧ್ಯಾತ್ಮ ಅಂತ ಎಂಟ್ರ್ ಆದಾಗ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲ ಅಂದರೆ ಬರೀ ಏನೇನಿದೆಯೋ ಎಕ್ಸಸೈಸು ಪ್ರಾಣಾಯಾಮ ಆಸನ ಅಂತ ಮಾಡ್ಕೊಂಡೆ ಹೋಗ್ಬೋದು. ಇನ್ಕಡೆ ಈ ಥರ ಮತ್ತು ಇನ್ನೊಂದು ಏನು ಕೇಳ್ತೀವೋ ಹಂಗಂಗೆ ಅಳವಡಿಸ್ಕೊಳಕ್ಕೆ ಹೋಗ್ಬಿಟ್ರೆ ಸೊ ಈ ಥರ ಅನರ್ಥಗಳು ನಾನು ಹೇಳ್ದಲ್ಲ ನಮಗೆ ಅಲ್ಲಿ ಯಾರೇನಾದ್ರು ಬೈಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದೆ. ಸೊ ಹಿಂಗೆ ಅಹಿಂಸೆ ಅಂತ ಅಂದ್ಕೊಂಡು ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರೆ ಹಿಂಗೆ ಆಗ್ತಾ ಹೋಗ್ಬಿಡುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಸೊ ಹಾಗೆ ಮುಂದಿನ ಪ್ರಶ್ನೆ, ಹೌ ಡು ಯು ಸ್ಟೇ ಕನ್ಸಿಸ್ಟೆಂಟ್ ವಿತ್ ಯುವರ್ ಪ್ರಾಕ್ಟೀಸ್ ಎಸ್ಪೆಷಲಿ ಆನ್ ಟಫ್ ಡೇಸ್? ನೀವು ಅಭ್ಯಾಸದಲ್ಲಿ ಕನ್ಸಿಸ್ಟೆಂಟಾಗಿ ಹೆಂಗಿರ್ತೀರ ಏನು ಟಫ್ ಡೇಸ್ಗಳಲ್ಲಿ ಅಥವಾ ಕಷ್ಟದ ದಿನಗಳಲ್ಲಿ, ಈ ಥರದ ದಿನಗಳಲ್ಲಿ ಹೆಂಗೆ ಅಭ್ಯಾಸದಲ್ಲಿ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಹೋಗ್ತೀರಾ, ನಿರಂತರವಾಗಿ ಮಾಡುವಂಥದ್ದು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಕನ್ಸಿಸ್ಟೆನ್ಸಿ ಅಂದರೆ ಮತ್ತು ನಾನೊಂದು ಪ್ರಿನ್ಸಿಪಲ್ ಜನರಲಾಗಿ ಫಾಲೋ ಮಾಡೋದೇನೆಂದರೆ, ಸೊ ಯಾವುದು ಹೆಂಗನ ಇಟ್ಕೊಳ್ಳಿ ಮೆಂಟಲ್ ಸ್ಟೇಟ್ ಡಿಫರ್ ಆಗ್ತಾನೆ ಇರುತ್ತೆ, ಹತ್ತು ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ಸೊ ಇದು ಕಾಮನ್ ಆ್ಯಕ್ಚುಲಿ, ಒಂದಲ್ಲ ಒಂದು ಚಾಲೆಂಜಸ್ ಬರ್ತಾನೆ ಇರುತ್ತೆ ಲೈಫಲ್ಲಿ. ಸೊ ಹತ್ತು ಕಡೆಗೆ ಹೋಗ್ತಾ ಇರುತ್ತೆ. ಬಟ್ ನಮ್ಮ ದಿನಚರಿನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಹೇಳುವಂಥದ್ದು. ಸೊ 1 hour ಯೋಗ ಪ್ರಾಕ್ಟೀಸ್ ಅಷ್ಟೇ. ಸೊ ಅದನ್ನು ತಿರ್ಗಾ ನಾನು ಇದೇನೋ ಅವತ್ತು ಮೂಡಿಲ್ಲ, ಅಲ್ಲೇನೋ ಒಂದು ಏನೋ ಯಾರೋ ಹಿಂಗಂದ್ರು ಅದಕ್ಕೆ ಮಾಡಲ್ಲ, ಅವ್ರ ಮೇಲೇನೋ ಕೋಪ ಅದಕ್ಕೆ ಮಾಡಲ್ಲ, ಹಿಂಗೆ ಆ ಮೆಂಟಲ್ ಸ್ಟೇಟ್ ಬಂದು ದಿನಚರಿನ ಹಾಳು ಮಾಡಬಾರ್ದು. ಸೊ ಎಷ್ಟೊಂದು ಸರಿ ಇದನ್ನು ಗಮನಿಸ್ತಾ ಇರ್ತೀವಿ, ಏನೋ ಒಂಚೂರು ಮೂಡಿಲ್ಲ ಅಂದ ತಕ್ಷಣ ಅವ್ರು ಮಾಡೋದು ದಿನಚರಿನೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ. ದಿನಚರಿ ಮಾಡೋದೇ ಇಲ್ಲ. ನಮ್ಮ ಪರ್ಸನ್ ಒಬ್ಬ ಹಂಗೆ ಆಗಿತ್ತು, ನಮ್ಮ ಫ್ರೆಂಡ್ ಒಬ್ಬ ಹಂಗೆ, ಅವ್ನು ಬ್ರೇಕಪ್ ಆಗೋಯ್ತು ಅಂದ್ಬಿಟ್ಟು ಊಟನೂ ಮಾಡ್ತಾ ಇಲ್ಲ, ಕೆಲಸಕ್ಕೂ ಹೋಗ್ತಾ ಇಲ್ಲ, ಏನೂ ಹೋಗ್ತಾ ಇಲ್ಲ, ಸುಮ್ಮನೆ ಹಂಗೆ ಇದ್ಬಿಟ್ಟಿರೋದು, ಮನೇಲೇ ಇದ್ಬಿಡೋದು. ಸೊ ಅದೇ ಹೇಳಿದೆ, ನೋಡಪ್ಪ ಬ್ರೇಕಪ್ ಅಂತ ಹತ್ಕೊಂಡೇ ಕೆಲಸ ಮಾಡೋದು ಪರವಾಗಿಲ್ಲ, ಒಟ್ಟಲ್ಲಿ ಕೆಲಸ ಬಿಡೋಕೆ ಹೋಗ್ಬೇಡ. ಅದೇ ಬೇರೆ ಇದು ಬೇರೆ. ಅಲ್ಲಿ ಮೈಂಡಲ್ಲಿ ಬೇಕಂದರೆ ಏನೋ ಆ ದುಃಖ ಎಲ್ಲ ಹಂಗೆ ಇಲ್ಲ, ದುಃಖದಲ್ಲೇ ಬೇಕು ಕೆಲಸ ಮಾಡಿದ್ರು, ಕೆಲಸ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಸೊ ಅದು ನಿಮ್ಮ ದಿನಚರಿ ಏನಿದೆ ಆ ದಿನಚರಿ ಹಂಗೆ ಇಟ್ಕೊಂಡಿರ್ಬೇಕು. ಇವಾಗ ನನ್ನ 1 hour ಯೋಗ ಪ್ರಾಕ್ಟೀಸ್ ಟಫ್ ಡೇನ ಆಗಿರಲಿ, ಈಸಿ ಡೇನಾರು ಆಗಿರಲಿ, ಆ ಯೋಗ ಪ್ರಾಕ್ಟೀಸ್ ಮಾಡಿಬಿಡ್ಬೇಕು. ಸೊ ಟಫ್ ಡೇ ಇವತ್ತೇನೋ ನನಗೆ ಅವ್ರು ಹಂಗಂದ್ರು, ನಂಗೆ ಮೂಡ್ ಸರಿ ಇಲ್ಲ ಹಿಂಗಂತಂದರೆ ನಾನಾ ಕಾರಣಗಳು ಸಿಗ್ತಾನೆ ಇರ್ತದೆ. ನಾವು ಏನೋ ಒಂದು ಕೆಲಸ ಮಾಡೋದಕ್ಕೂ 1000 ಕಾರಣಗಳಿರುತ್ತೆ, ಮಾಡದೇ ಇರೋದಕ್ಕೂ 1000 ಕಾರಣಗಳು ಸಿಕ್ಕುತ್ತೆ. ಸೊ ನಾವು ಎಲ್ಲಿ ಯಾವುದನ್ನು ಚೂಸ್ ಮಾಡ್ಕೊಳ್ತೀವಿ, ಈ 1000 ಕಾರಣ ಉಪಯೋಗಿಸ್ಕೊಳ್ತೀವೋ ಆ 1000 ಕಾರಣ ಉಪಯೋಗಿಸ್ಕೊಳ್ತೀವೋ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಮಾಡ್ತೀನಿ ಅಂದರೆ ನಮ್ಗೆ ಅಷ್ಟೇ ರೀಸನ್ಸ್ ಇದೆ, ಮಾಡಬಾರ್ದು ಅಂದ್ರೂ ಅಷ್ಟೇ ರೀಸನ್ಸ್ ಇದೆ. ಮತ್ತು ನಾವು ಎಷ್ಟು ಕ್ರಿಯೇಟಿವಿಟಿ ಅಂದರೆ ಮಾಡಬಾರ್ದು ಅನ್ನೋದಕ್ಕೆ ಅಷ್ಟು ಕ್ರಿಯೇಟಿವ್ ಆಗಿ ರೀಸನ್ಸ್ ಕೊಡ್ತಾ ಇರ್ತೀವಿ. ಸೊ ಬಟ್ ದಿನೇ ಅದನ್ನು ಸ್ವಲ್ಪ ವರ್ಜಿಸ್ಕೊಂಡು ಮಾಡೋದಕ್ಕೆ ಏನೇನು ರೀಸನ್ಸ್ ಇದೆಯೋ ಅದನ್ನು ನಾವು ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇರ್ತಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಸರಿ ಯಾವುದೋ ಒಂದೊಂದು ಸರಿ ಏನೋ ಅನಿವಾರ್ಯ ಕಾರಣಗಳಂತ ಒಂದಷ್ಟು ಬರುತ್ತೆ. ಇವಾಗ ನೀವು ಹೇಳಿದಂಗೆ ರಾತ್ರಿ 11-12 ಗಂಟೆವರೆಗೂ ಅಲ್ಲಿ ಕೆಲಸದಲ್ಲೇ ಆಗೋಯ್ತು, ಹಾಗಿದ್ದು ಒಂದು ಸ್ವಲ್ಪ ಏನಾದ್ರು ಸ್ಕಿಪ್ ಆಯಿತು ಅಂದರೆ ಓಕೆ, ಬಟ್ ಅದೇ ರೂಢಿ ಆಗಬಾರ್ದು ಅಷ್ಟೇ. ಸೊ ಕನ್ಸಿಸ್ಟೆಂಟಾಗಿ ನಂದು ಏನು ಎಲ್ಲ ದಿನವೂ ಒಂದೊಂದು ಸರಿ ಮಿಸ್ ಆಗುತ್ತೆ, ಹತ್ತು ಕಡೆ ಮಿಸ್ ಆದಾಗ ಯೋಗ ಅಂದ ತಕ್ಷಣ ಬರೀ ಮ್ಯಾಟ್ ಮೇಲೆ ಮಾಡೋದೇ ಯೋಗ ಅಂತೇನಿಲ್ಲ. ಸೊ ಕುತ್ಕೊಂಡು ಒಂದು ಸ್ವಲ್ಪ ಧ್ಯಾನ ಮಾಡೋದು ಅಥವಾ ಪ್ರಾಣಾಯಾಮ ಮಾಡೋದು ಅದನ್ನು ಸಹ ಯೋಗಾಭ್ಯಾಸನೇ. ಪ್ರಾಣಾಯಾಮ ಇಲ್ಲಾಂದರೆ ಕುತ್ಕೊಂಡು ಬರೀ ನಿಮ್ಮ ಆಲೋಚನೆಗಳನ್ನ ಗಮನಿಸೋದು ಅಥವಾ ಉಸಿರಾಟದ ಮೇಲೆ ಗಮನ ಹರಿಸೋದು ಅದನ್ನು ಸಹ ಯೋಗನೇ. ಸೊ ಅದನ್ನಾದರೂ ಮಾಡ್ಕೊಳ್ಬೋದು. ಸೊ ಹಂಗಿರುತ್ತೆ. ಮತ್ತು ವಿನಯ್ ಅವರು, ಜಿಮ್ ಡಿಮ್ಯಾಂಡ್ಸ್ ಈಟಿಂಗ್ ನಾನ್-ವೆಜ್ ಟು ಲಿಫ್ಟ್ ಮೋರ್, whereas I have experienced this having non-veg in afternoon during yoga in the morning, having non-veg in afternoon and doing yoga in the evening, 5 hours gap, my stretches are restricted, but when I have veg food, my yoga practice becomes better. The best comes out of me when I have not eaten anything. Could you please help me find right balance between the two, because I practice in the evening time. ಸೊ ವೆಜ್ ತಿಂದು ಯೋಗ ಮಾಡೋದು ಒಳ್ಳೆಯದಾ ಅಥವಾ ನಾನು ಸಂಜೆ ಹೊತ್ತು ಪ್ರಾಕ್ಟೀಸ್ ಮಾಡುವಂಥದ್ದು, ಮಧ್ಯಾಹ್ನ ಏನಾದರೂ ವೆಜ್ ತಿಂದರೆ ಕಂಫರ್ಟಬಲ್ ಆಗ್ತಿದ್ದು, ಏನೂ ತಿಂದೇ ಇದ್ದರೆ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ, ನಾನ್ ವೆಜ್ ತಿಂದುಬಿಟ್ರೆ ನಂಗೆ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ ಅಂತ ಹೇಳುವಂಥದ್ದು. ಅದು ಆಬ್ವಿಯಸ್. ಸೊ ಏನಂದರೆ ಎಲ್ಲದಕ್ಕೂ ಸಹ ಡೈಜೆಷನ್ ಪೀರಿಯಡ್ ಅಂತ ಇರುತ್ತೆ. ಈ ಹಣ್ಣುಗಳೆಲ್ಲ ಬಂದು ವಿತಿನ್ 3 hours ಡೈಜೆಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ತೀನಿ. ಒಂದ್ಸರಿ ಹಣ್ಣು ಈ ಬೇಯಿಸಿದ ತರಕಾರಿಗಳು ಇದೆಲ್ಲ ಸಹ ನೀವು ತಿಂದಿದ್ದು 3 hours ಡೈಜೆಷನ್ ಆಗಿಬಿಡುತ್ತೆ. 3 hours ನಿಮ್ಮ ಹೊಟ್ಟೆಯಿಂದ ಕರಳುಗಳಿಗೆ ಪಾಸ್ ಆಗೋಗ್ಬಿಡುತ್ತೆ. ಆಮೇಲೆ ಕರಳಿಂದ ನಿಮ್ಮ ಕೋಲನ್ನು ಗುದದ್ವಾರಕ್ಕೆಲ್ಲ ಪಾಸಾಗಿ ಇನ್ನೊಂದು 3 hours ತೊಗೊಳುತ್ತೆ ಅಂತ. ಅಂದರೆ ಹೊಟ್ಟೆಲಿರೋ ಫುಡ್ಡು ನಿಮ್ಮ ಕೊನೆಗೆ ರೆಕ್ಟಮ್ ಅಂತ ಇದೆ ಅಲ್ಲಿಗೆ ತಲುಪೋ ಅಷ್ಟರಲ್ಲಿ 6 hours ರೀಚ್ ಆಗುತ್ತೆ ಅಂತ.
ಸೊ ವೆಜ್ಜಿಗೆ ಅಷ್ಟು, ಮತ್ತು ಈ ಹಣ್ಣುಗಳಿಗೆ ಆ ಥರ ಇರುತ್ತೆ. ಮತ್ತು ವೆಜ್ ಊಟ ಒಂದು ಸ್ವಲ್ಪ ಲಾರ್ಜ್ ಮೀಲ್ ತಿಂದ್ರೂ ಸಹ 6 ಅವರ್ಸ್ ಅಂತ, 6 ಅವರ್ಸ್ ಹೋಟೆಲ್ ಇರುತ್ತೆ, 6 ಅವರ್ಸು ಕರಗಳಿರುತ್ತೆ, ಆಮೇಲೆ 6 ಅವರ್ಸು ಮುಂದಕ್ಕೆ ಹೋಗುತ್ತೆ ಅಂತ. ಈ ನಾನ್ ವೆಜ್ ಊಟಗಳೆಲ್ಲ 12 ಅವರ್ ಇರುತ್ತೆ ಅಂತ ಹೇಳ್ತೀವಿ. ಸೊ ನೀವೇನಾದ್ರು ಹಂಗೆ ತೊಗೊಳ್ತು ಅಂದರೆ 12 ಅವರು ಹೊಟ್ಟೆಲಿ ಇದು, ಮತ್ತು ತಿರ್ಗಿ ಕರಳೋದು 12 ಅವರು, ಆಮೇಲೆ ಆಚೆ ಹೋಗುತ್ತೆ ಅಂತ ಹೇಳುವಂಥದ್ದು. ಬಟ್ ಅಷ್ಟಿಲ್ಲ ಅಂದ್ರೂ ಒಂದು ಅರ್ಧ ಅಂದ್ಕೊಂಡು 6 ಅವರ್ ಹಿಡಿದ್ಬಿಡುತ್ತೆ. ಸೊ ಅಷ್ಟು 12 ಅವರು ಈಗ ಹೇಳ್ತಾರೆ. ಅದು ಲಾಜಿಕಲಿ ಹೆಂಗೆ ಅಂತ ನನಗೂ ಇನ್ನೂ ಇದು ಮಾಡ್ತೀವಿ. ಆ ಲಾಜಿಕಲಿ ಹೆಂಗೆ ಹೇಳ್ತಾರೆ ಅಂದರೆ ಅದು ಹಂಗೆ ಇರುತ್ತೆ, ನೀವು ಬಿಟ್ಟರೆ ಹಂಗೆ ಅಂಶಗಳು ಮತ್ತು ಅದೇನು ಹೇಳ್ತೀವಿ ಜ್ಯೂಸ್ಗಳು ಅದೆಲ್ಲ ಹಂಗೆ ಇರುತ್ತೆ, ಅದು ಅಂಶಗಳೆಲ್ಲ ಹಂಗೆ ಇರುತ್ತೆ. ನೆಕ್ಸ್ಟ್ ಫುಡ್ ತೊಗೊಂಡಾಗ ಅದು ಹಂಗೆ ತಳ್ಕೊಂಡು ಹೋಗ್ಬಿಡುತ್ತೆ. ಅದು ನೀಟಾಗಿ ನಿಮ್ಮದು ಸಿಸ್ಟಮಿಂದ ಪಾಸ್ ಆಗಬೇಕಂದ್ರೆ 36 ಗಂಟೆ ಬೇಕೇ ಬೇಕು ಅಂತ ಹೇಳೋದು. ಆ್ಯಂಡ್ ಮನುಷ್ಯನ ಸಿಸ್ಟಮ್ ಬಂದು ಇಟ್ಸ್ ವೆಜಿಟೇರಿಯನ್ ಸಿಸ್ಟಮು. ಸೊ ಇನ್ನು ನಾನ್ ವೆಜ್ ಸಿಸ್ಟಮ್ ಅಲ್ಲ. ನಾನ್ ವೆಜ್ ಇದು ಅಂದರೆ ಇವಾಗ ಕಾರ್ನಿವರಸ್ ಅನಿಮಲ್, ಮಾಂಸಾಹಾರಿ ಪ್ರಾಣಿಗಳಿಗೆ ಇಂಟೆಸ್ಟೈನ್ಸ್ ಎಲ್ಲ ಚಿಕ್ಕದಾಗಿರುತ್ತೆ. ಸೊ ವೆಜಿಟೇರಿಯನ್ ಅನಿಮಲ್ಸ್ಗೆಲ್ಲ ದೊಡ್ಡದಾಗಿರುತ್ತೆ. ಹಸು, ಮೇಕೆ ಮತ್ತು ಮನುಷ್ಯರಿಗೆ ದೊಡ್ಡ ಇಂಟೆಸ್ಟೈನ್ಸ್ ಕರಳುಗಳಿರೋರೆಲ್ಲ ಬಂದು ವೆಜಿಟೇರಿಯನ್ಸ್ಗಳು, ಸಣ್ಣ ಕರಳಿರುವಂಥವರೆಲ್ಲ ನಾನ್ ವೆಜಿಟೇರಿಯನ್ಸ್ ಅಂತ ಹೇಳುವಂಥದ್ದು. ಸೊ ಹಿಂಗೆ ಅಷ್ಟಿಲ್ಲ ಅದು 6 ಗಂಟೆ ಅಂತ ತೊಗೊಂಡ್ರು ಸಹ ನೀವು ವೆಜ್ ಕಂಪೇರ್ ಮಾಡಿದ್ರೆ ನಾನ್ ವೆಜ್ ಡೈಜೆಸ್ಟ್ ಆಗೋಕ್ಕೆ ಸ್ವಲ್ಪ ಸಮಯ ಜಾಸ್ತಿನೇ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನ್ ವೆಜ್ ಇಲ್ಲ ಏನು ಮಾಡ್ಕೊಳ್ಬೋದು ಅಂದರೆ ನೀವು ಮಧ್ಯಾಹ್ನದ ಹೊತ್ತು ನಾನ್ ವೆಜ್ನ ಅಂದರೆ ನೀವು ವೀಕೆಂಡಲ್ಲಿ ಬೇಕಾದ್ರೆ ವಾರಕ್ಕೆ 1 ದಿನ 2 ದಿನ ನಾನ್ ವೆಜ್ ಸ್ವೀಕಾರ ಮಾಡೋ ಥರ ಇಟ್ಕೊಂಡು ಮಿಕ್ಕಿದ ದಿನ ಎಲ್ಲ ವೆಜಿಟೇರಿಯನ್ ಫುಡ್ನ ನೀವು ಫಾಲೋ ಮಾಡ್ಬೋದು. ಮತ್ತು ಈ ವೆಜ್ಜು ನಾನ್ ವೆಜ್ ಇದು ಏನು ಹೆವಿ ಡಿಬೇಟಬಲ್ ಟಾಪಿಕ್ಕು. ನೀವು ಒಂದು ಕಡೆ ಹೇಳ್ಕೊಂಡ್ರೆ ಇನ್ನೊಂದು ಕಡೆ 1000 ಪಾಯಿಂಟ್ ಸಿಗುತ್ತೆ. ಇದು ಕಡೆ ಒಂದಷ್ಟು ಬ್ಯಾಟಿಂಗ್ ಮಾಡಿದ್ರೆ ಅದು ಕಡೆ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ ಹೇಳಿದ್ರೆ ವೆಜ್ ಆದರೆ ಅಹಿಂಸಾವಾದ, ಹಿಂಸೆ ಕೊಟ್ಟು ಯಾಕೆ ನಾವು ಬದುಕಬೇಕು. ಸೊ ಏನು ವೆಜಿಟೇರಿಯನ್ ಫುಡ್ಡು ಇಟ್ಸ್ ಹಿಂಸೆ ಕೊಟ್ಟಂಗೆ ಆಗಲ್ವಲ್ಲ. ಸೊ ನೀವು ನಾನ್ ವೆಜ್ ಆದರೆ ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಟ್ಟು ಆಮೇಲೆ ನೀವು ಬದುಕಬೇಕು. ಏನು ಹಿಂಸೆ ಕೊಡದಲ್ಲೇ ಬದುಕೋಕೆ ಸಾಧ್ಯ ಇದೆ, ಆದರೂ ನೀವು ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಇನ್ನೊಂದು ಕೌಂಟರ್ ಡಿಬೇಟ್ ಏನಂದರೆ, ಸೊ ಸಸ್ಯಗಳು ಜೀವಿನೇ. ಸೊ ಅದಕ್ಕೆ ವೋಕಲ್ ಕಾರ್ಡ್ ಇಲ್ಲದೆ ಇರ್ಬೋದು, ಬಟ್ ಸೆಲ್ಯುಲಾರ್ ಲೆವೆಲಲ್ಲಿ ಅದನ್ನು ಸಹ ಹಿಂಸೆ ಪಡುತ್ತೆ. ಒಂದು ಸರಿ ಹಿಂಗೆ ಕೊಡಲ್ಪೆಟ್ಟು ಕೊಡ್ತಾ ಇದ್ದಂಗೆ ಸೆಲ್ಯುಲಾರ್ ಲೆವೆಲ್ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ಅದು ಪೂರ್ತಿ ಡೀಟೇಲಾಗೇ ಒಂದು ರಿಸರ್ಚ್ ಪೇಪರ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೇನು ಅದು ಹಿಂಸೆ ಆಗಲ್ಲ ಅಂತ ಅಂದ್ಕೊಳ್ಬೇಡಿ. ಏನೋ ಗಿಡಗಳಿಗೂ ಸಹ ಹಿಂಸೆ ಆಗುತ್ತೆ ಅಂತ ಅದು ಒಂದು ವಾದ ಮಾಡ್ತಾರೆ. ಮತ್ತು ಇನ್ನು ಎಷ್ಟೊಂದು ಡಿಬೇಟ್ಸ್ಗಳು, ಈಗ ಹಿಂಸೆದೊಂದಾಯಿತು, ಇನ್ನೇನಿದೆ ಸರ್, ವೆಜ್ ವಾದ ಮಾಡೋರು ಅಥವಾ ನಾನ್ ವೆಜ್ ವಾದ ಮಾಡೋರು. ಅದೇ ಸರ್, ಅವ್ರು ಹೇಳೋದು ಈ ಥರ ಅದಕ್ಕೂ ಜೀವಿ ಇದೆ, ಅದಕ್ಕೆ ಇದು ಮಾಡಬೇಡಿ. ಸೊ ನಾನ್ ವೆಜ್ಜಿನವ್ರು ಏನು ಹೇಳ್ತಾರೆ ಅಂತಂದರೆ, ಇದಕ್ಕೆ ಅದನ್ನು ನಾವು ಯಾವುದಕ್ಕೆ ಹಿಂಸೆ ಕೊಟ್ಟಾಗ ಅದರ ಚಟಪಟಿಕೆ ಅಥವಾ ಕಾಣಲ್ಲ. ಸೊ ಆ ಕ್ರೌರ್ಯತೆ ನಮ್ಮ ಹತ್ರ ಇರಲ್ಲ ಅಂತ. ಆ ಕ್ರೌರ್ಯತೆಯಲ್ಲಿ ಕಾಣೋಣ, ಇಲ್ಲಾಂದ್ರೆ ಕ್ರೌರ್ಯತೆ ಕಾಣುತ್ತೆ. ಒದ್ದಾಡೋದನ್ನ ಚಿಲ್ಪಿಡಿಸಿ ಚಿಲ್ಪಿಡಾಸಿ ಹಾಂ. ಸೊ ಅದು ಕರೆಕ್ಟ್. ವೆಜ್ ವಾದ ಇದು ಒಂದಿದೆ, ಏನು ಯಾವುದೇ ಪ್ರಾಣಿಯಲ್ಲಿ ಖುಷಿಯಾಗಿ ಸಾಯಬೇಕಂದ್ರೆ ಅದು ಎಲ್ಲ ಏನು ಚಡಪಡಿಕೆ ಅದೆಲ್ಲ ಮಸಲ್ ಮೆಮೊರಿನಲ್ಲಿ ಅದು ಟ್ರಾನ್ಸ್ಫರ್ ಆಗೋಗ್ಬಿಡುತ್ತೆ. ಅದು ವಿಷದ ಅಂಶ ಅದೆಲ್ಲ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅದು ತಿಂದಾಗಲೂ ಸಹ ನಿಮಗೂ ಆ ನಿಮಗೆ ಯಾವುದೇ ನಾನ್ ವೆಜ್ ತಿಂದಾಗ ತುಂಬ ಆರಾಮ್ ಫೀಲೆಲ್ಲ ಆಗೋದಿಲ್ಲ. ಒಂಥರ ಲ್ಯಾಥರ್ಜಿಕ್ ಫೀಲು, ಒಂಥರ ಆಲಸ್ಯ ಇದೆಲ್ಲ ಬರುತ್ತೆ. ಏನಕ್ಕೆ ಅಂದರೆ ಸೊ ಆ ಚಡಪಡಿಕೆ, ಆ ಮಸಲ್ ಮೆಮೊರಿ ಎಲ್ಲ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ವಿ ಆರ್ ವಾಟ್ ವಿ ಈಟ್ ಅಂತ ಹೇಳ್ತೀವಿ. ನಾವು ಏನು ತಿಂತೀವೋ ಅದೇ ನಾವು ಆಗ್ತೀವಿ. ಸೊ ಅದೆಲ್ಲ ತೊಗೊಂಡ್ರೆ, ಆ ಮಸಲ್ ಮೆಮೊರಿ ಎಲ್ಲ ತೊಗೊಂಡ್ರೆ ನಿಮಗೆ ಇನ್ನಷ್ಟು ಕಷ್ಟ ಆಗುತ್ತೆ ನಿಮ್ಮ ಆಧ್ಯಾತ್ಮ ಸಾಧನೆಗೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳುವಂಥದ್ದು. ಸೊ ಅದೂ ಒಂದಿದೆ. ಮತ್ತು ವೆಜ್ಜಿಯವರಿಗೆ ಒಂದು ಸ್ವಲ್ಪ ದೀರ್ಘಾಯುಷ್ಯ ಬರುತ್ತೆ. ನಾನ್ ವೆಜ್ ಕಾರಣ ಏನಂದರೆ ಅದನ್ನೇ ಕೊಲೆ ಮಾಡಿ ಡೆಡ್ ಫುಡ್ ಅಂತ ಹೇಳ್ತೀವಿ. ವೆಜ್ಜಲ್ಲಿ ಅಂದರೆ ಡೆಡ್ ಹಾಗೇನೆ ಮಾಡ್ತಾ ಇರ್ತೀವಲ್ವಾ, ವೆಜ್ಜಲ್ಲಿದ್ದಾಗ ಅದು ಕೂಡ ಡೆಡ್ ಆಗುತ್ತೆ. ನ್ಯಾಚುರಲ್ ಆಗಿ ತೋಟದಲ್ಲಿ ತಗೊಂಡು ಮಾಡೋ ಆಗಿಂದಾಗಿ ಫ್ರೆಶ್ ಆಗಿ ಮಾಡೋದು, ತರಕಾರಿ ಮಾಡೋದು, ಅದು ಓಕೆ. ಇದು ಅಂದರೆ ಡೆಡ್ ಫುಡ್ ತಿಂತಿರ್ತೀವಿ ನಾನ್ ವೆಜ್ಜಲ್ಲಿ, ಅದು ಒಂಚೂರು ನಮ್ಮ ಆಯುಷ್ಯನ ಕಡಿಮೆ ಮಾಡುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಇದೆ. ಓಕೆ, ಹಾಂ, ಕರೆಕ್ಟ್. ಈಕ್ವಲ್ ಆಗಿ ಮತ್ತೆ ಬಂದ್ಬಿಟ್ರೆ ನಾವು ವೆಜ್ಜಿನ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟಾಗ ಅದು ಡೆಡ್ ಫುಡ್ ಅಂತಲೇ ಕನ್ಸಿಡರ್ ಆಗುತ್ತೆ. ತುಂಬ ದಿನ ಇಟ್ಬಿಟ್ರೆ ಅದನ್ನು ಡೆಡ್ ಫುಡ್ ಇದೆ. ನಾವು ವೆಜ್ ಕೂಡ ತರಕಾರಿಗಳು ತುಂಬ ಫ್ರಿಜ್ಜಲ್ಲಿ ಇಟ್ಟಾಗ ಅದು ಡೆಡ್ ಫುಡ್ ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕಾಗಿ ಈ ಫ್ರಿಜ್ ಸಂಸ್ಕೃತಿ ಎಲ್ಲ ಈ ಫಾರಿನಲ್ಲೆಲ್ಲ ಇದೆ. ಕಾರಣ ತರಕಾರಿಗೆಲ್ಲ ಬೆಳೆ ಕಡಿಮೆ ಎಲ್ಲ ನಾನ್ ವೆಜ್ಗೆ ಎಲ್ಲ ಜಾಸ್ತಿ. ಅವ್ರು ಏನು ಮಾಡ್ತಾರೆ, ಫ್ರೆಶ್ ಆಗಿ ಇರಬೇಕು ಅಂತ ಫ್ರಿಜ್ಜಲ್ಲಿ ಇಡ್ತಾರೆ, ಈಗ ಅದನ್ನೆಲ್ಲ ತಿಂತಾರೆ. ಬಟ್ ನಮ್ಮ ದೇಶದಲ್ಲ, ನಾವು ರೈತಾಪಿ ದೇಶ ನಮ್ಮದು.
ನ್ಯಾಚುರಲ್ ಆಗಿ ಸಿಗುತ್ತೆ, ನಮಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಹಾಂ ತರಕಾರಿ ಅಂದರೆ ಇಮಿಡಿಯೇಟ್ ಆಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಹಣ್ಣುಗಳೆಲ್ಲ ತುಂಬ ಟೊಮೆಟೊಗಳೆಲ್ಲ ಈಗ ಬೇಕು ಅಂದರೆ ಸಿಗಲ್ಲ, ಮುಂಚೆನೇ ಒಂದು 15 ದಿವಸ ಎಲ್ಲ ಈಗ ಮಾಡೋದು. ಕರೆಕ್ಟ್. ಫ್ರಿಜ್ಜಲ್ಲಿ ಇಟ್ಟರು ಸೆಟ್ ಅದು ಡೆಡ್ ಫೀಲಿಂಗ್. ಹಾಂ ನಿಜ. ಸೊ ಅದು ಮತ್ತು ಈಗ ಇನ್ನೊಂದು ಹೇಳುವಂಥದ್ದು ಈ ವಿಟಮಿನ್ B12 ಇದೆಲ್ಲ ಕೆಲವೊಂದೆಲ್ಲ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ನಿಮಗೆ ಸಿಗಲ್ಲ, ವೆಜ್ಜಲ್ಲಿ ಸಿಗೋದಿಲ್ಲ, ಸೊ ನಾನ್ ವೆಜ್ಜಲ್ಲಿ ಮಾತ್ರ ಸಿಗುವಂಥದ್ದು ಅಂತ. ಮತ್ತು ಇದೊಂದು ಭಾಳ ಜನ ಕನ್ವಿನ್ಸ್ ಆಗಿಬಿಡ್ತಾರೆ ಇದಕ್ಕೆ. ನೀವು ಈ ಮಿಕ್ಕಿದೆಲ್ಲ ಹೆಂಗೋ ಬ್ಯಾಟಿಂಗ್ ಮಾಡ್ಕೊಂಡು ಬರ್ಬೋದು, ಇದಕ್ಕೆಲ್ಲ ಹಿಂಗೆ ಹೇಳಿದ್ರೆ ಇವಾಗ ಕೆಲವೊಂದು ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ ಈ ಸಮಸ್ಯೆ ಇದೆ, ವಿಟಮಿನ್ B12 ನಿಮ್ಗೆ ಕಡಿಮೆ ಇದೆ, ವೆಜಿಟೇರಿಯನ್ ಫುಡ್ ತಿಂತಾರೆ ಅಂದರೆ ನಿಮ್ಗೆ ಈ ಸಮಸ್ಯೆಗೆ ಒಳಗಾಗಿದ್ದೀರಾ. ಸೊ ಇದನ್ನ ನಾನು ಮತ್ತು ಇನ್ನೊಂದು ಹೇಳ್ತಾರಲ್ಲ ಕೆಲವರೆಲ್ಲ, ಈ ವಿರಾಟ್ ಕೊಹ್ಲಿ ಎಲ್ಲ ವೆಜಿಟೇರಿಯನ್ ಕನ್ವರ್ಟ್ ಆದರೂ ಅವ್ರ ಬ್ಯಾಕ್ ಪೇನ್ ವಾಸಿ ಆಯಿತು, ಏನೋ ಸರ್ವೈಕಲ್ ಇಶ್ಯೂಸ್ ಇತ್ತು, ವೆಜ್ ಕನ್ವರ್ಟ್ ಆದ ತಕ್ಷಣ ವಾಸಿ ಆಯಿತು ಅಂತ. ನಿಮಗೆ ವೆಜಿಟೇರಿಯನ್ ಡಯಟ್ಗೆ ಹೋದಾಗ ಅವ್ರ ಲೆವೆಲಲ್ಲಿ, ಆ ಸೆಲೆಬ್ರಿಟಿ ಲೆವೆಲಲ್ಲಿ ನಿಮಗೆ ನ್ಯೂಟ್ರಿಷನಿಸ್ಟ್ ಇದ್ದು ಅಲ್ಲಿ ವಿಟಮಿನ್ B12 ಏನೇನು ಡಿಫಿಷಿಯನ್ಸಿ ಆಗುತ್ತೋ ಅದು ವೆಜ್ಜಲ್ಲೇ ಅವ್ರು ಕಾಂಪನ್ಸೇಟ್ ಮಾಡಿ, ಮತ್ತು ಬೆಳಗ್ಗೆ ಏನು ತಿನ್ನಬೇಕು, ಮಧ್ಯಾಹ್ನ ಏನು ತಿನ್ನಬೇಕು, ಸಂಜೆ ಮಾನಿಟರ್ ಮಾಡಿ ಹಾಗೆಲ್ಲ ಕೊಟ್ಟರೆ ನೀವು ವೆಜ್ಜೇ ಮಾಡಿ ಪರವಾಗಿಲ್ಲ. ಬಟ್ ನಿಮ್ಗೆ ಅವೆಲ್ಲ ಏನೂ ಇಲ್ಲ ಅಂತ ಅಂದಾಗ, ನೀವು ಬೆಳಗ್ಗೆ ಬರೀ ಅನ್ನ ಸಾರು, ಮಧ್ಯಾಹ್ನ ಅನ್ನ ಸಾರು, ಸಂಜೆ ಅನ್ನ ಸಾರು ತಿಂತಾ ಇರೋದಾಗ ಸ್ವಲ್ಪ ಯೋಚನೆ ಮಾಡಿ ಅಂತ. ಇನ್ನು ಕೆಲವರು ಏನಕ್ಕಂದರೆ ಈ ಪ್ರೋಟೀನ್ ಸೋರ್ಸ್ ಎಲ್ಲ ಬಂದು ಇವಾಗ ವೆಜ್ಜಲ್ಲಿ ಅಷ್ಟು ಪ್ರೋಟೀನ್ ಸಿಗೋದಿಲ್ಲ, ನಾನ್ ವೆಜ್ಜಲ್ಲಿ ನಿಮ್ಗೆ ಪ್ರೋಟೀನ್ ಸಿಗುವಂಥದ್ದು ಪ್ರೋಟೀನ್ ಡಯಟ್. ಸೊ ಅದಕ್ಕೋಸ್ಕರ ನಾನ್ ವೆಜ್ ಒಂದಾಗಳು ಕನ್ಸ್ಯೂಮ್ ಮಾಡಬೇಕು ಅಂತ ಈ ವಾರದಲ್ಲಿ ಬಹಳ ಜನ ಕನ್ವಿನ್ಸ್ ಆಗಿಬಿಡ್ತಾರೆ. ಸೊ ಈ ಬಂದಾಗ ಏನಕ್ಕಂದರೆ ಅಟ್ ದ ಎಂಡ್ ಆಫ್ ದ ಡೇ ಹೆಲ್ತೇ ಸರಿ ಇಲ್ದಲೆ ಆಮೇಲೆ ತಿರ್ಗಿ ಆಮೇಲೆ ಏನೇನೋ ಮಾಡ್ಕೊಂಡು ಏನಕ್ಕಪ್ಪ ಇದಕ್ಕೆ, ಆಮೇಲೆ ತಿರ್ಗಿ ಪ್ರೋಟೀನ್ ಸಿಗ್ದಲೆ, ಆಮೇಲೆ ಮಸಲ್ ಮಾಸ್ ಇಲ್ದಲೆ, ಕೆಲವು ಹೇಳ್ತಾರೆ ಈ ಜಾಯಿಂಟ್ಸ್ ಪೇನ್ದೆಲ್ಲ ಬರ್ತಾನೆ ಒಂದ್ಸರಿ ಈಗ ಏನೋ ನಾನ್ ವೆಜ್ ತಿನ್ನಿ, ಸ್ಟ್ಯಾಮಿನಾ ಎಲ್ಲ ನಾನ್ ವೆಜ್ ಹಿಂಗೆಲ್ಲನೂ ಹೇಳೋವಂಥವ್ರು ಭಾಳ ಜನ ಡಾಕ್ಟರ್ಸ್ಗಳೇ ಎಷ್ಟೊಂದು ಸಜೆಸ್ಟ್ ಮಾಡ್ತಾರೆ ಮೊಟ್ಟೆ ಕೊಡಿ ಅಂತೆಲ್ಲ. ಧಾನ್ಯಗಳಲ್ಲಿ ಬಂದ್ಬಿಟ್ಟು 4,200 ಧಾನ್ಯಗಳಿರ್ತದೆ. ಸೊ ಬರ್ತಾ ಏನಾಗಿತ್ತು ಅದೆಲ್ಲ ಬಿಟ್ಬಿಟ್ಟಿದ್ವಿ. ರಾಗಿ ಮುದ್ದೆ ತಿನ್ನೋದು ಎಷ್ಟೋ ಜನ ಇಲ್ಲ, ಮಹಾನಗರಗಳೆಲ್ಲ ಮಾಡೋದು ಒಂಚೂರು ಅಂತ ಬೇಯಿಸ್ಕೊಂಡು ರಾಗಿ ಗೋಧಿ ಹಾಕೊಂಡು ಅದೆಲ್ಲ ಈ ರೈಸ್ ಅದನ್ನು ತರ್ತೀವಿ, ಪಾಕೆಟಲ್ಲಿ ಹಾಕೊಂಡು ತಿಂದ್ಬಿಡ್ತೀವಿ. ಈ ಊಟ ಅಂದರೆ ಏನಾಗಿದೆ ಅಂದರೆ ಈ ಅನ್ನದ ಗುಡ್ಡೆ ಅದಕ್ಕೊಂದಿಷ್ಟು ಸಾಂಬಾರು ಮಾಡ್ತಾರೆ. ಊಟ ಅಂದರೆ ಅನ್ನ ಸಾಂಬಾರು ಅಷ್ಟೇ ಆಗಿದೆ. ಪೂರ್ವಜರು ಏನಾಗ್ತಂದ್ರೆ ಎಲ್ಲ ಧಾನ್ಯಗಳು ತಿಂತಾ ಇದ್ದಾರೆ, ಕಿರುಧಾನ್ಯಗಳು, ಸಿರಿಧಾನ್ಯಗಳು, ಆಮೇಲೆ ಬೇಳೆಕಾಳು, ಎಲ್ಲ ಧಾನ್ಯಗಳು ಯೂಸ್ ಮಾಡ್ತಾರೆ, ಎಲ್ಲ ರೀತಿ ವರ್ಕೌಟ್ ಆಗ್ತಾ ಇತ್ತು. ಈಗ ಅದನ್ನೆಲ್ಲ ಸಿಗ್ತಾ ಇಲ್ಲ, ಬರೀ ಅನ್ನ ಸಾಂಬಾರು ಸಿಗ್ತಾದ್ಮೇಲೆ ನಮ್ಗೆ ಈ ಥರ ಡಿಸೀಸಸ್ ಎಲ್ಲ ಬರುತ್ತೆ. ಅದೇ ಸೊ ಹಿಂಗಾಗಿದೆ ಈ ಥರ ಮಾಡಿದ್ದಾರೆ ಡಾಕ್ಟರ್ಸ್ಗಳು. ನಾನ್ ವೆಜ್ಗೆ ಯಾಕೆ ರೆಫರ್ ಮಾಡೋದಂದ್ರೆ ಈ ಹಸುಗಳಾಗಲಿ ಕುರಿಗಳಾಗಲಿ ಅದು ಏನಾಗುತ್ತೆ, ಹಸುಗಳಿಗಂತೂ ಯಾರು ಮಾಡಲ್ಲ. ಈ ಕುರಿಗೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಅದು ಬೇರೆ ಬೇರೆ ಥರ ಎಲ್ಲ ಕೊಟ್ಟು ತರಕಾರಿ ಸೊಪ್ಪುಗಳೆಲ್ಲ ತಿನ್ನೋದ್ರಿಂದ ಸೊ ಅದು ತಿಂದಿದ್ದು ನೆಕ್ಸ್ಟ್ ನಮ್ಗದು ಬರೀ ಕೆಲವು ನಾನ್ ವೆಜ್ ಮೋಸ್ಟ್ಲಿ ಅದನ್ನು ಇರ್ಬೋದು. ಸುಮಾರು ಸೊಪ್ಪು ಎಲ್ಲ ವೇಜನ್ ಸೊಪ್ಪೆಲ್ಲ ತಿಂದಿರುತ್ತೆ, ಎಲ್ಲ ಕಸ ಕಡ್ಡಿಗಳೆಲ್ಲ ವಿಟಮಿನ್ಸ್ ಅದಕ್ಕೆ ಬಂದಿರುತ್ತೆ, ಅದರಿಂದ ಇದು ಸೊ ನಮ್ಮ ಬೋನ್ಗೆಲ್ಲ. ಸೊ ಅದು ಕೆಲವು ಕೆಲವು ವಾದ ಮಾಡೋದೇನಂದ್ರೆ ನೀವು ವಯ ಏನು ತೊಗೋತೀರ, ಸೀದಾ ನೀವು ಏನು ನ್ಯೂಟ್ರಿಯೆಂಟ್ಸ್ ಅದೇ ತೊಗೊಳ್ಳಿ ಅಂತ. ತಿರ್ಗಿ ಅಲ್ಲೋಗಿ ಪ್ರಾಣಿಗಳಿಂದ ನೀವು ತುಂಬರೋದು ಬದಲು ಸೀದಾ ನೀವು ಅದೇ ವೆಜಿಟೇರಿಯನ್ ತೊಗೊಳ್ಳಿ ಅಂತಲೂ ವಾದ ಇದ್ದಾವೆ. ಸೊ ಹಿಂಗೆ ಇವ್ರು ಅದನ್ನೇ ಹೇಳೋದಂದ್ರೆ ಸರ್ ನಾವೆಲ್ಲ ತಿನ್ನಕ್ಕಾಗಲ್ಲ. ಸೊಪ್ಪು ಅಂದರೆ ಎಷ್ಟೋ ಜನಕ್ಕೆ ನನಗೆ ಆ ಸೊಪ್ಪು ಇಷ್ಟ ಇಲ್ಲ. ಎಷ್ಟೋ ಜನ ಅಂದರೆ ಈಗ ಹಾಗಲಕಾಯಿ ಎಷ್ಟೋ ಅದರಲ್ಲಿ ಇರ್ತದೆ, ನನ್ನ ಕೈ ತಿನ್ನಕ್ಕಾಗಲ್ಲ. ಬೇರೆ ಬೇರೆ ಕೆಲವೊಂದು ಸೊಪ್ಪುಗಳಲ್ಲಿ ಎಲ್ಲರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಓಕೆ ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಕೆಲವೊಂದು ಡಾಕ್ಟರ್ಗಳು ಈ ನಾನ್ ವೆಜ್ ವೆಜ್ ಸೊ ಅದರಲ್ಲಿ ಡಿವೈಡ್ ಮಾಡೋಂಗಿಲ್ಲ. ಯಾವ್ದು ಇಷ್ಟ ಇರ್ತದೆ ಅತಿ ಹಾಂ ನಿಜ ಸರ್. ಮತ್ತು ಈ ವಾದದಲ್ಲಂತೂ ಏನು ಹೇಳ್ತೀವಲ್ಲ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ಅದು ನನಗೆ ಆ್ಯಕ್ಚುಲಿ ಈ ಡಿಬೇಟಲ್ಲಿ ನನಗೆ ಗೊತ್ತಾಯಿತು. ಈಗ ಏನೋ ಈ ತಿಳ್ಕೊಳಕ್ಕೆ ಹೋಗ್ತೀವಲ್ಲ, ಅದೇ ಅದಕ್ಕೆ ಕಾನ್ಫ್ಲಿಕ್ಟಿಗೆ ಬಂದು ತಗೊಳಕೊಂಡ್ಬಿಡ್ತೀವಿ. ಎಷ್ಟು ನೀವು ತಿಳ್ಕೊಳಕ್ಕೆ ಹೋಗ್ತೀರ ಅಷ್ಟು. ಇವಾಗ ಮೊನ್ನೆ ಒಂದು ಹಾಗೆ ಪೇಪರಲ್ಲಿ ಓದ್ತಾಯಿದ್ದೆ, ನಾನ್ ವೆಜ್ ಬೇಕಂದ್ರೆ ತಿನ್ಬಿಡಿ, ವೆಜ್ಜಲ್ಲಿ ಬಂದು ನಿಮಗೆ ಭಾಳಷ್ಟು ಪೆಸ್ಟಿಸೈಡ್ಸ್ ಇದ್ದಾವೆ, ನೀವು ಹಾಕೋ ಕೀಟನಾಶಕಗಳು ವೆಜ್ಜಿಗೆ ಅಷ್ಟು ಸಿಂಪಡಿಸ್ತೀವಿ. ಸೊ ನೀವು ಯಾವುದೇ ಒಂದು ತರಕಾರಿನ ನಮಗೆ ಕೀಟನಾಶಕ ಇಲ್ಲದಲೇ ಸಿಗೋದೇ ಇಲ್ಲ. ನೀವು ಯಾರೇ ಬೆಳೀತಾರೆ ಅಂದರೆ ಎಲ್ಲ ಯಾವ ರೈತರನ್ನ ಕೇಳ್ಕೊಳ್ಳಿ, ಹಣ್ಣಾಗಲಿ ತರಕಾರಿ ಆಗಿರಲಿ, ಮತ್ತು ಅಕ್ಕಿ ರಾಯಿ ಗೋಧಿ ಮತ್ತು ಮರಗಳು ಎಲ್ಲದಕ್ಕೂ ಸಹ ಕೀಟನಾಶಕ ಹಾಕಿರುವಂಥದ್ದು. ಅದಕ್ಕಿಂತ ನಾಟಿ ಇರುವಂತಹ ನಾನ್ ವೆಜ್ಜೇ ತೊಗೊಂಡ್ಬಿಡಿ ಪರವಾಗಿಲ್ಲ ಅಂತ. ಬಟ್ ಆ್ಯಕ್ಚುಲಿ ನಮಗೆ ಇಲ್ಲೂ ಸ್ಟಿರಾಯ್ಡ್ಸ್ಗಳು, ಇಲ್ಲೂ ಎಲ್ಲ ಸ್ಟಿರಾಯ್ಡ್ ಎಕ್ಸ್ಪ್ಲನೇಷನ್ಸ್. ಸೊ ನಿಮ್ಗೇನು ಇಲ್ಲೂ ನೀವು ಅದೇ ಹೇಳಿಲ್ಲ, ಜಾಸ್ತಿ ತಿಳ್ಕೊಳಕ್ಕೆ ಹೋದಾಗಲೇ ಸಮಸ್ಯೆ. ಇಲ್ಲಿಂದ ವೆಜ್ಗೆ ಹೋದ್ರೂ ನಿಮ್ಗೆ ಅಷ್ಟೇ ಸಮಸ್ಯೆಗಳು. ನಾನು ಕೊನೆಗೆ ಏನಪ್ಪ ತಿನ್ನೋದು ಅನ್ನೋ ಥರ ಆಗೋಗ್ಬಿಡೋದೆ. ಸೊ ಈಗ ನಾನು ಅದಕ್ಕೆ ಯಾರು ಈ ಸಜೆಷನ್ ಅದೇ ಈ ಥರ ಎಲ್ಲ ಹೇಳ್ತೀನಿ ಅಷ್ಟೇ. ಸೊ ಏನು ಮಧ್ಯಾಹ್ನ ಹೊತ್ತು ಹಿಂಗೆ ತಿನ್ಕೊಳ್ಳಿ, ವಾರಕ್ಕೆ 1-2 ದಿನ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಬಟ್ ವೆಜ್ ತಿನ್ನಿ ನಾನ್ ವೆಜ್ ತಿನ್ನಿ ಅದು ಆ ಡಿಬೇಟ್ಗೆ ಟಚ್ ಮಾಡೋಕ್ಕೆ ಹೋಗಲ್ಲ. ಏನಕ್ಕಂದರೆ
ಅದನ್ನೇ ಅದಕ್ಕೆ ಮತ್ತು ನನಗೂ ನೋಡಿ ವೆಜಿಟೇರಿಯನ್ ತಿನ್ನಿ ಅಂತ ಹೇಳಿಬಿಟ್ಟು ಸೊ ಆಮೇಲೆ ಅದರಲ್ಲಿ ಇರುವಂಥದ್ದು ಕಾನ್ಸಿಕ್ವೆನ್ಸ್ಗಳು ಹಿಂಗಿದ್ದಾವೆ. ಪೆಸ್ಟಿಸೈಡ್ಸು ಅದು ಇದು ಯಾವುದು ನಿಮಗೆ ಏನೋ ಅಷ್ಟು ಆರೋಗ್ಯಪೂರ್ಣವಾಗಿರುವಂತಹ ಆಹಾರಗಳು ಇವಾಗ ಸಿಗ್ತಾನೆ ಇಲ್ಲ. ತರಕಾರಿಗಳಲ್ಲಾಗಿರಲಿ ಮತ್ತು ಅಕ್ಕಿ, ಗೋಧಿ, ರಾಗಿ, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಅನ್ನೋದು ಇವಾಗ ಬೆಳೆಯೋಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಎಲ್ಲೂ ಬೆಳೆಯೋಕ್ಕಾಗಲ್ಲ, ಸುಮ್ಮನೆ ಅದು ಹಾಕ್ತಾರೆ ಅಷ್ಟೇ. ಆರ್ಗ್ಯಾನಿಕ್ ಆಗಿ ಒಂದು 10 ರೂಪಾಯಿ ಜಾಸ್ತಿ ಇಡ್ತಾರೆ ಅಷ್ಟೇ. ಸೊ ಅದು ಬಿಟ್ಟರೆ ನಿಮ್ಗೆ ಆರ್ಗ್ಯಾನಿಕ್ ಅನ್ನೋದು ಮತ್ತು ಹಾಂ ಅದು ಮಾರ್ಕೆಟಿಂಗು ಸ್ಟ್ರಾಟಜಿ ಆಗೋಗ್ಬಿಟ್ಟಿದೆ ಆರ್ಗ್ಯಾನಿಕ್ ಅಂತ. ಮತ್ತು ಆರ್ಗ್ಯಾನಿಕ್ ಕೊಟ್ಟರು ತಿನ್ನೋ ಚೆನ್ನಾಗಿ ಕಡಿಮೆ. ಇವಾಗ ಆರ್ಗ್ಯಾನಿಕ್ ಅಂತ ನೀವು ಇಟ್ಟಿದ ತಕ್ಷಣ ಅದು ಅಕ್ಕಿಲಿ ಹುಳ ಬೀಳೋದು ಅದೆಲ್ಲ ಕಾಮನ್ ಅದು. ಸೊ ಅದು ಬೆಳೋ ಬಂದ ತಕ್ಷಣ ಯಾರು ತಗೋತಾರೆ? ಅಯ್ಯೋ ಇದು ಅಕ್ಕಿ ಸರಿ ಇಲ್ಲ, ಅಕ್ಕಿ ಚೆನ್ನಾಗಿಲ್ಲ. ಆ್ಯಕ್ಚುಲಿ ಚೆನ್ನಾಗಿರೋ ಅಕ್ಕಿಲೇ ಹುಳಗಿಳೆಲ್ಲ ಬರೋದು. ಸೊ ನಿಮಗೆ ಬೇರೆ ಅಕ್ಕಿಗಳಲ್ಲೆಲ್ಲ ನಿಮಗೆ ಅಷ್ಟು ಪಾಲಿಶ್ಡ್ ರೈಸಲ್ಲ ನಿಮಗೆ ಅದು ಹುಳಗಳು ತಿನ್ನೋಕ್ಕೆ ಯೋಗ್ಯತೆ ಇಲ್ಲದಿರುವಂತಹ ಪದಾರ್ಥನ ನೀವು ತಿಂತಾ ಇದ್ದೀರ ಅಂತ ಹೇಳುವಂಥದ್ದು. ಸೊ ಹಿಂಗಾಗಿ ಅದಕ್ಕೆ ಈ ಡಿಬೇಟಿಗೆ ನಾನು ಜಾಸ್ತಿ ಟಚ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದೆಲ್ಲ ಡಿಬೇಟ್ಗಳು ಏನಕ್ಕಂದರೆ ಕೊನೆಗೆ ಯಾರ ತುಂಬ ಕೆದಕಿ ಕೇಳಿದ್ರೆ ಸಜೆಸ್ಟ್ ಮಾಡಿ ನಿಮ್ಮ ಅಜ್ಜಿ ತಾತ ಎಲ್ಲ ಏನೇನು ತಿಂತಾಯಿದ್ರು ಅದು ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲ ಅದು ನಿಮ್ಮ ಮನಸ್ಸಿಗೆ ಹಿಡಿಸ್ತಾ ಇಲ್ಲ ಅಂದರೆ ಚೇಂಜ್ ಆಗಬೇಕು ಅನಿಸಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಬಟ್ ಏನೋ ನಾನೇನೋ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಇದೇ ಸರಿ ಅದೇ ಸರಿ ಅಂತ. ಸೊ ಮೊದಲೆಲ್ಲ ಸಜೆಸ್ಟ್ ಹಾರ್ಡ್ ಕೋರಾಗಿ ವೆಜಿಟೇರಿಯನಿಸಮ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಬರ್ತಾ ಈ ಥರದ್ದೆಲ್ಲ ಎಕ್ಸ್ಪ್ಲನೇಷನ್ಸ್ಗಳು ಕೇಳಾದ್ಮೇಲೆ ಸೊ ಏನು ಹಾರ್ಡ್ ಕೋರ್ ನಾನ್ ವೆಜ್ ಹೇಳಲ್ಲ, ಹಾರ್ಡ್ ಕೋರ್ ವೆಜಿಟೇರಿಯನ್ ಹೇಳೋಕ್ಕೆ ಹೋಗಲ್ಲ. ಸೊ ನಿಮ್ಮ ಅದೇ ಈ ಪದ್ಧತಿಗಳು, ನಿಮ್ಮ ಆರೋಗ್ಯ ಪದ್ಧತಿ, ಆಹಾರ ಪದ್ಧತಿ, ನಿಮ್ಮ ಪೂರ್ವಜರೆಲ್ಲ ಏನೇನು ಫಾಲೋ ಮಾಡ್ಕೊಂಬರ್ತಾಯಿದ್ರು ಅದೇ ಸರಿ ಅನ್ಸಿದ್ರೆ ಅದನ್ನೇ ಮಾಡಿ ಅಂತಲೂ ಅಲ್ಲ. ಅಕಸ್ಮಾತ್ ಅದು ನಿಂಗೆ ಹಿಂಸೆ ಆಗ್ತದೆ, ಬೇಡ ನಾನು ಕನ್ವರ್ಟ್ ಆಗಬೇಕು ಅನಿಸಿದ್ರೆ ಜಸ್ಟ್ ಗೋ ಹೆಡ್. ಮತ್ತು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಸ್ ಬೆಟರ್ ಅಂತ ಇದು. ಸೊ ನೆಕ್ಸ್ಟ್ ಶುಭಾ ಅವರು ಇನ್ನೊಂದು ಕಳಿಸಿದ್ರು. ಐ ಹ್ಯಾವ್ ಇಂಪ್ರೂವ್ಡ್ ಮೈ ರೇಂಜ್ ಆಫ್ ಮೂಮೆಂಟ್ಸ್ ಆ್ಯಸ್ ಸೂನ್ ಆ್ಯಸ್ ಐ ಸ್ಟಾರ್ಟೆಡ್ ಯೋಗ ವಿತ್ ಯು ವಿತಿನ್ 1 year. But there are some asanas like Hanumanasana which I try and no matter what I cannot get it. So now as per your last theory class, should I push myself towards improving it or just accept as it is and try with my best possible ones and let it come by itself, like no pressure on me? ಸೊ ಅಂದರೆ ತಿರುಳು ಏನಂತ ಹೇಳಿದ್ರೆ, ಸೊ ಅಭ್ಯಾಸ ಶುರು ಮಾಡಿದ ತಕ್ಷಣ ಫ್ಲೆಕ್ಸಿಬಿಲಿಟಿ ಲೆವೆಲ್ ಬೇಗನೆ ಹಂಗೆ ಇಂಪ್ರೂವ್ ಆಗ್ತಾ ಹೋಗ್ಬಿಡ್ತು. ಒಂದು ಪಾಯಿಂಟಿಗೆ ಬಂದಮೇಲೆ ಅದು ರೆಸ್ಟ್ರಿಕ್ಟ್ ಆಗೋಗ್ಬಿಟ್ಟಿದೆ. ಮತ್ತು ನೀವು ಲಾಸ್ಟ್ ಥಿಯರಿ ಕ್ಲಾಸ್ನಲ್ಲಿ ಹೇಳಿದ್ರಿ, ಸೊ ಈ ಥರ ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಆಸನಗಳಲ್ಲಿ ತುಂಬ ಫೋರ್ಸ್ ಮಾಡಿದ್ರೆ ಅದು ರೇಂಜ್ ಆಫ್ ಮೂಮೆಂಟ್ಸ್ ಎಷ್ಟಿದೆಯೋ ಅದೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ನೀವು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರಲ್ಲ. ಸೊ ನಾನು ಇವಾಗ ಫೋರ್ಸ್ ಮಾಡಲಾ ಅಥವಾ ಅಷ್ಟಕ್ಕೆ ತೃಪ್ತಿದಾಯಕವಾಗಿ ಇದ್ಬಿಡ್ಲಾ ಅಂತ ಹೇಳಿರುವಂಥದ್ದು. ಓಕೆ, ಅದೇ ಕೆಲವೊಂದೆಲ್ಲ ಒಂದು ಸ್ವಲ್ಪ ಏನೋ ಒಂದಷ್ಟು ಪಾಯಿಂಟ್ಸ್ಗಳು ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದಷ್ಟು ಪಾಯಿಂಟ್ಸ್ಗಳು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಹಿಂಗೆ ಅರ್ಥಗಳು ಬಂದುಬಿಡುತ್ತೆ. ಸೊ ನಾನು ಹೇಳ್ತಾ ಕೆಲವೊಂದೆಲ್ಲ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಬೀಳುವಂಥ ಆಸನಗಳು ಮಾತ್ರ ಹೇಳಿದ್ದು. ಈಗ ಪದ್ಮಾಸನ ಮತ್ತು ಕಂದಾಸನ ಈ ಥರದ್ದೆಲ್ಲ, ಮತ್ತು ವಾಮದೇವಾಸನ ಈ ಥರದ್ದೆಲ್ಲ ಆಸನಗಳು ಈ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಹಂಗಿದ್ದಾಗ ಮಾತ್ರ ನೀವು ಒಂದು ಸ್ವಲ್ಪ ಹುಷಾರಾಗಿ ಮಾಡಿ, ತುಂಬ ರೇಂಜ್ ಆಫ್ ಮೂಮೆಂಟ್ನ ಮೀರಿ ಎಳ್ದಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದು. ಬಟ್ ಈ ಹನುಮಾನಾಸನ ಇದರಲ್ಲ ಏನಾಗುತ್ತೆ, ನಿಮ್ಮ ಸ್ನಾಯುಗಳ ಮೇಲೆ ಒತ್ತಡ ಬೀಳುತ್ತೆ. ಸ್ನಾಯುಗಳಿಗೆ ನೀವು ಎಲಾಸ್ಟಿಸಿಟಿ ಇರುತ್ತೆ, ನೀವು ದಿನೇ ಅಭ್ಯಾಸ ಮಾಡ್ತಾ ಹಿಗ್ಗಿಸ್ಕೊಳ್ತಾ ಹೋಗ್ಬೋದು. ಮತ್ತು ಇದು ಹೇಳಿದ್ನಲ್ಲ, ಈ ಹಂಗಂಗೆ ನಾವು ಹೇಳೋದು ಪಾಯಿಂಟ್ಸ್ಗಳು ಹಂಗಂಗೆ ಎಕ್ಸ್ಕ್ಯೂಸಸ್ ಕನ್ವರ್ಟ್ ಆಗ್ಬಿಡ್ತೀವಿ. ಇವಾಗ ಎಫರ್ಟ್ ಹಾಕೋದು ಬೇಡವು ಅಂತಂದರೆ ಅದನ್ನ ಇನ್ನೊಂದು ಹೇಳಿದೆ, ಪ್ರಯತ್ನ ಶೈಥಿಲ್ಯ ಅಂತ. ಯುವರ್ ಎಫರ್ಟ್ ಶುಡ್ ಬಿ ವಿತ್ ರಿಲ್ಯಾಕ್ಸ್ ಸ್ಟೇಟ್ ಅಂತ. ಎಫರ್ಟ್ ಅಂತೂ ಕಾನ್ಸ್ಟೆಂಟಾಗಿ ಇರಲೇಬೇಕು, ಎಫರ್ಟ್ನೇ ಸ್ಕಿಪ್ ಮಾಡೋದು ಬೇಡ. ಸೊ ನಿಮ್ಮ ಪ್ರಯತ್ನ ಇರಲಿ, ಬಟ್ ಅದು ರಿಲ್ಯಾಕ್ಸ್ಡ್ ಆಗಿರಲಿ. ತುಂಬ ಏನೋ ನೋವಾಗುವಷ್ಟು ಎಳೆದಾಡೋದು ಬೇಡ, ಆ ಸ್ಟ್ರೆಚ್ ಫೀಲ್ ಆಗಬೇಕು. ಸ್ಟ್ರೆಚ್ಗೂ ಪೇಯ್ನ್ಗೂ ಒಂದು ಸಣ್ಣ ಲೈನ್ ಇರುತ್ತೆ. ಆ ಸ್ಟ್ರೆಚ್ ಲೆವೆಲಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಅದು ಪೇಯ್ನ್ ಕನ್ವರ್ಟ್ ಆಗುವಷ್ಟು ಒಂಥರ ಸ್ನಾಯುಗಳೇ ಒಂಥರ ಏನು ಓವರ್ ಸ್ಟ್ರೆಚ್ ಆಗಿ ಹೆಚ್ಚು ಕಡಿಮೆ ಆಗುವಂಥದ್ದು, ಪೆಟ್ಟಾಗುವಂಥದ್ದಕ್ಕೆಲ್ಲ ಆ ಲೆವೆಲಲ್ಲಿ ಎಳೆದಾಡೋದು ಬೇಡ. ಸೊ ಒಟ್ಟಿನಲ್ಲಿ ನಿಮ್ಮ ಎಫರ್ಟ್ ಅಂತೂ ಇರಲೇಬೇಕು. ಸೊ ನಾನು ಇಷ್ಟೇ ಅಂತ ಅನ್ನೋದು ಬಿಡೋದು ಬೇಡ. ಸೊ ಅಭ್ಯಾಸ ಮಾಡ್ತಾ ಭಾಳ ಜನಕ್ಕೆ ಬಟ್ ಅದೇ ನೀವು ಹೇಳಿ ಅದಂತೂ ಕರೆಕ್ಟು. ಒಂದು ಪಾಯಿಂಟ್ವರೆಗೂ ರಪ್ ಅಂತ ಫ್ಲೆಕ್ಸಿಬಿಲಿಟಿ ಹೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಜನರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮಾಡ್ತಾ ಹೋಗ್ತಾರೆ, ದಿನೇ ಅಭ್ಯಾಸ ಮಾಡ್ತಾ ಪಡಿಬೋದು. ಆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ವಿನಯ್ ಅವರು, ಹೌ ಇಂಪಾರ್ಟೆಂಟ್ ಇಸ್ ಟು explore places or explore within you. Elderly people have told desha sutti nodu, kosha odi nodu, but all the great sages sit at one place and meditate. ನಾವು ಇವರು ಹೇಳ್ತಾ ಇದ್ದು, ನಾವು
ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಬಟ್ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳ್ತಾರೆ. ಬಟ್ ಈಗ ನಮ್ಮ ಋಷಿ ಮುನಿಗಳೆಲ್ಲ ಒಂದೇ ಕಡೆ ಕೂತು ಧ್ಯಾನ ಮಾಡಿದಂಥವ್ರು. ಸೊ ಇದಕ್ಕೆ ಹೆಂಗೆ ವಿವರಣೆ ಕೊಡ್ತೀರಾ ಅಂತ. ನಾವು ದೇಶ ಸುತ್ತೋದು ಮುಖ್ಯ ಪ್ರಾಮುಖ್ಯತೆ ಕೊಡಬೇಕಾ ಅಥವಾ ಕುತ್ಕೊಂಡು ಒಂದು ಕಡೆ ಧ್ಯಾನ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾ ಅಂತ ಕ್ವಶನ್ ಕೇಳುವಂಥದ್ದು. ಸೊ ಇದು ದಿಸ್ ಆರ್ ದಟ್ ಅಲ್ಲ, ದಿಸ್ ಆ್ಯಂಡ್ ದಟ್ ಎರಡೂ ಸಹ ಮುಖ್ಯ ಆಗಿರುತ್ತೆ. ಈಗ ಇದು ನಮ್ಮಲ್ಲಿ ಮಾಡೋದು ಇದೊಂದು ಸಾಧಾರಣವಾಗಿ ಇದೊಂದು ತಪ್ಪು ಅಭಿಪ್ರಾಯ ಏನಿರುತ್ತೆ, ಒಂದೇನಂತ ತೊಗೊಂಡ್ಬಿಟ್ರೆ ಬರೀ ಅದೊಂದೇ ಡೈಮೆನ್ಷನ್ಗೆ ಹೋಗ್ಬಿಡ್ತೀವಿ. ಆ್ಯಕ್ಚುಲಿ ಒಂದಕ್ಕೊಂದು ಪೂರಕ. ಸೊ ನೀವು ಎಷ್ಟು ಚೆನ್ನಾಗಿ ದೇಶ ಸುತ್ತೀರೋ ನೀವು ಅಷ್ಟೇ ಆಂತರಿಕವಾಗಿ ಒಳ್ಳೆ ಜರ್ನಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಾವು ಎಷ್ಟು ಚೆನ್ನಾಗಿ ಹೊಟ್ಟೆ ಹಸ್ದಿರುತ್ತೋ ಅಷ್ಟೇ ಚೆನ್ನಾಗಿ ನಾನು ಊಟವನ್ನು ಆಸ್ವಾದಿಸ್ತೀನಿ. ಎಷ್ಟು ನಾನು ಶ್ರಮ ಪಟ್ಟಿರ್ತೀನಿ ಅಷ್ಟು ಚೆನ್ನಾಗಿ ನಾನು ವಿಶ್ರಮವನ್ನು ಅಥವಾ ವಿಶ್ರಾಂತಿಯನ್ನು ನಾನು ಆಸ್ವಾದಿಸ್ತೀನಿ. ಎಷ್ಟು ನಾನು ಸೋತಿರ್ತೀನೋ ಅಷ್ಟು ನನ್ನ ಗೆಲುವಿನ ಸ್ವಾರಸ್ಯ ಚೆನ್ನಾಗಿರುತ್ತೆ. ಹೀಗೆ ಸೊ ನೀವು ಇದ್ ಕಡೆ ಎಷ್ಟು ಡೆಪ್ತ್ ಹೋಗ್ತೀರೋ ಅಷ್ಟು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಎಷ್ಟು ವೈವಿಧ್ಯತೆಯನ್ನು ನೋಡಿರ್ತೀರಾ, ಎಷ್ಟು ನೀವು ಜಗತ್ತಿನಲ್ಲೆಲ್ಲ ನೀವು ವೀಕ್ಷಣೆ ಮಾಡಿರ್ತೀರಾ. ಏನು ಡಿಫ್ರೆಂಟ್ ಪ್ಲೇಸಸ್ ಆಗಿರಲಿ, ಡಿಫ್ರೆಂಟ್ ಎಮೋಷನ್ಸ್ ಆಗಲಿ, ಡಿಫ್ರೆಂಟ್ ಪೀಪಲ್ ಆಗಿರಲಿ. ಸೊ ಎಲ್ಲ ಜನಗಳು ಅವ್ರದಂತಹ ಆಲೋಚನೆಗಳು, ಅವರು ಯೋಚನೆ ಮಾಡುವಂಥ ಪದ್ಧತಿ, ಇದೆಲ್ಲ ಎಷ್ಟು ನೀವು ಏನು ಎಕ್ಸ್ಪ್ಲೋರ್ ಅಂತ ಹೇಳ್ತೀವಿ, ಎಷ್ಟು ನೀವು ಅದನ್ನೆಲ್ಲ ಗ್ರಹಿಸ್ಕೊಂಡಿರ್ತೀರಾ ಅಷ್ಟು ನಿಮ್ಮ ಇಂಟರ್ನಲ್ ಜರ್ನಿ ಚೆನ್ನಾಗಿರುತ್ತೆ. ಸೊ ನೀವು ಏನು ಮಾಡ್ದಲೇ ನೀವು ಅವೆಲ್ಲ ಹೇಳ್ದಂಗೆ ಸೊ ಏನು ಸಂಸಾರದ ಸ್ವಾರಸ್ಯನೇ ಗೊತ್ತಿಲ್ಲದ್ರು ಸೀದಾ ಸನ್ಯಾಸಿಗೆ ಹೋಗ್ಬಿಟ್ರೆ ನಿಂಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಜಸ್ಟ್ ಸುಮ್ಮನೆ ಬರೀ ಸನ್ಯಾಸ ಇದೇ ಗ್ರೇಟ್ ನಂಗೆ ಆಗೋಗ್ಬಿಡುತ್ತೆ. ಸೊ ಅಷ್ಟೂ ಅಡೆತಡೆಗಳು ಎಲ್ಲನೂ ಸಹ ದೇಶ ಎಲ್ಲ ಸುತ್ತಿ ಇದ್ದಿದ್ದೆ ಏನೋ ಡಿಫ್ರೆಂಟ್ ಬೇರೆ ಬೇರೆ ಜನಗಳ ಜೊತೆ ಎಲ್ಲ ಬೆರೆತು ಆಮೇಲೆ ಅದು ನಾವು ಕುತ್ಕೊಂಡು ಧ್ಯಾನ ಮಾಡ್ತಾ ಅಂದರೆ ಅವಾಗ ಸಿಗುವಂತಹ ಏನೋ ನಮ್ಮ ಹೈಯರ್ ಲೆವೆಲ್ ಸಿಗುವಂತಹ ಏನು ಫಲಗಳೇ ಬೇರೆ ಥರ ಇರುತ್ತೆ. ಸೊ ಈ ಕಾನ್ಸೆಪ್ಟ್ಗಳ ಹೆಂಗೆ ನೀವು ಒಂದು ಕಡೆ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಡಿ ಅಂತ ಇನ್ನೊಂದು ಮಾಡಿ, ಅಂದರೆ ಅದು ಆಪೋಸಿಟನ್ನು ಫೀಲ್ ಮಾಡಿದ್ರೆ ಸೊ ಅದು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಮ್ಮಲ್ಲಿ ಏನು 3 ಗುಣಗಳು ಬರುತ್ತೆ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ. ಸಾಧಾರಣವಾಗಿ ನಾವು ತಾಮಸಿಕದಲ್ಲಿರ್ತೀವಿ. ತಾಮಸಿಕ ಅಂದರೆ ಲ್ಯಾಥರ್ಜಿಕ್ ಸ್ಟೇಟು, ಒಂಥರ ಆಲಸ್ಯ, ಇದು ಬಂದು ಸಾಧಾರಣವಾಗಿ ಜನ ಇರ್ತವೆ. ಇದನ್ನು ಸೀದಾ ನೀವು ಏನು ಸಾತ್ವಿಕಕ್ಕೆ ಹೋಗಿಬಿಟ್ರೆ ಇದಕ್ಕೂ ತುಂಬ ತಿನ್ ಲೈನ್ ಅಷ್ಟೇ. ನೀವು ತಾಮಸಕ್ಕೂ ಸತ್ವಕ್ಕೂ ತಿನ್ ಲೈನ್ ಇರುತ್ತೆ ಅಷ್ಟೇ. ನೀವು ಸೀದಾ ಹಿಂಗೆ ಹೋಗ್ಬಿಟ್ರೆ ಅದು ಡಿಫ್ರೆನ್ಸೇ ಗೊತ್ತಾಗಲ್ಲ ನಿಮಗೆ ಅಂತ. ಸೊ ಅದಕ್ಕೇನು ಬೇಕು, ತಾಮಸದಿಂದ ಫಸ್ಟು ರಾಜಸಿಕಕ್ಕೆ ಹೋಗಬೇಕು ಅಂತ. ರಾಜಸಿಕಕ್ಕೆ ಹೋದ್ಮೇಲೆ ಆಮೇಲೆ ನೀವು ಸತ್ವಕ್ಕೆ ಬಂದರೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಆ ಚೇಂಜಸ್ಗಳು ನೀವು ನೋಡ್ಬೋದು. ನೀವು ಬರೀ ಇಲ್ಲಿಂದ ಹಿಂಗೆ ಹೋಗ್ಬಿಟ್ರೆ ಅದು ಆ ಎಸೆನ್ಸ್ ಇರಲ್ಲ. ಅದು ಹೆಂಗೆ ಅಂದರೆ ಕೈಗೆ ಎಣ್ಣೆ ಹಾಕ್ಕೊಂಡು ಸೀದಾ ಹೋಗಿ ನೀರಲ್ಲಿ ತೊಳೆದ್ಬಿಟ್ರೆ ಅದು ಎಣ್ಣೆ ಜಿಡ್ಜಿಟ್ಟು ಹಂಗೆ ಇರುತ್ತೆ. ತಾಮಸ ಹಂಗೆ ಇರುತ್ತೆ. ಅದಕ್ಕೇನೋ ಸೋಪು ಸೀಗೆಕಾಯೋ ಏನಾದ್ರು ಹಾಕಿ ತೊಳೆದಾಗ ಆಮೇಲೆ ನೀವು ತೊಳೆದಾಗ ಅವಾಗ ನಿಮ್ಗೆ ಶುದ್ಧೀಕರಣ ಆಗುತ್ತೆ. ಆ ಸೋಪು ಸೀಗೆಕಾಯಿ ಏನಂದರೆ ರಾಜಸ. ಸೊ ತಾಮಸದಿಂದ ರಾಜಸಕ್ಕೆ ಹೋಗಬೇಕು. ನೀವು ಫಸ್ಟ್ ಆ್ಯಕ್ಟಿವಾಗಿ ಎಲ್ಲನೂ ಮಾಡಬೇಕು. ಈಗ ಏನಂಗೆ ದೇಶ ಸುತ್ತೋದೆಲ್ಲ ಸುತ್ತಿ ಎಲ್ಲ ಆ್ಯಕ್ಟಿವಾಗಿ ಮಾಡಿ ಆಮೇಲೆ ಕುತ್ಕೊಂಡು ಧ್ಯಾನ ಮಾಡಿ ನೀವು ಸತ್ವಕ್ಕೆ ಬರ್ಬೋದು. ಸೊ ಇಲ್ಲಿಂದ ಸೀದಾ ನಾನು ಸತ್ವಕ್ಕೆ ಹೋಗ್ತೀನಿ ಅಂದರೆ ಅದು ನಿಮ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಫಸ್ಟ್ ನೀವು ಆರಾಮ ತಾಮಸ ಇಲ್ತೀರ, ಆಮೇಲೆ ಹೋಗಿ ಎಲ್ಲ ದೇಶ ಎಲ್ಲ ಸುತ್ತಿ ಕೋಶ ಎಲ್ಲ ಓದಿ ಎಲ್ಲ ಒಬ್ಬೊಬ್ರದ್ದು ಹೆಂಗೆ ಸಂಸ್ಕೃತಿ, ಅವ್ರ ಸಂಸ್ಕೃತಿ ಹೆಂಗೆ, ಇವ್ರ ಸಂಸ್ಕೃತಿ ಹೆಂಗೆ, ಅವ್ರ ಆಲೋಚನೆ ಹೆಂಗೆ ಹೋಗುತ್ತೆ, ಇವ್ರ ಆಲೋಚನೆ ಹೆಂಗೆ ಹೋಗುತ್ತೆ, ಎಲ್ಲವನ್ನೂ ಸಹ ನಾವು ರೀಡ್ ಮಾಡಿಕೊಂಡು ಆಮೇಲೆ ನೀವು ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಆಮೇಲೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಲ್ಲ, ಅದು ಸತ್ವ ಲೆವೆಲಿಗೆ ಬರುವಂಥದ್ದು. ಸೀದಾ ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ರೆ ಸೊ ಈ ಥರದ್ದೆಲ್ಲ ಎಷ್ಟೊಂದು ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ಅದಕ್ಕೆ ಎರಡನ್ನೂ ಸಹ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆಯದು ಅಂತ. ಸೊ ನೆಕ್ಸ್ಟ್ ಶುಭ ಅವರು, ಮೈ ಫೋಕಸ್ ವಿಲ್ ಗೋಸ್ ಆನ್ ಸೌಂಡ್ಸ್ ಕಮ್ಮಿಂಗ್ ಅರೌಂಡ್, ಹೌ ಡು ಯು ಮೆಡಿಟೇಟ್? ಇದು ಒಂದು ಸ್ವಲ್ಪ ದೊಡ್ಡದಾಗಿ ಬರೆದಿದ್ರು ಎಕ್ಸ್ಪ್ಲನೇಷನ್ನು, ನಾನು ಚಿಕ್ಕದಾಗಿ ಹಾಕ್ಕೊಂಡೆ. ಅವ್ರು ಹೇಳ್ತಾರೆ ನಾನು ಮೆಡಿಟೇಟ್ ಮಾಡಬೇಕಂದ್ರೆ ಸುತ್ತಮುತ್ತೆಲ್ಲ ಬಹಳಷ್ಟು ಸೌಂಡ್ಗಳೆಲ್ಲ ಕೇಳಿಸ್ತಾ ಇರುತ್ತೆ. ರೆಫ್ರಿಜರೇಟರ್ ಸೌಂಡು, ಇನ್ನೊಂದು ಸೌಂಡ್, ಇದೆಲ್ಲನೂ ಕೇಳಿಸ್ತಾ ಇರುತ್ತೆ. ಇದರಲ್ಲಿ ಇದೆಲ್ಲ ನನ್ನ ಕಣ್ಣು ಮುಚ್ಕೊಂಡ್ರೆ ಬರೀ ಆ ಸೌಂಡ್ಗಳ ಕಡೆನೇ ಜಾಸ್ತಿ ಗಮನ ಹೋಗುತ್ತೆ. ಬಟ್ ಹೆಂಗೆ ಮೆಡಿಟೇಟ್ ಮಾಡೋದು, ಆ ಸೌಂಡ್ಗಳ ಕಡೆ ಗಮನ ಹೋಗೋಕೆ ಹಂಗೆ ಬಿಡಬೇಕಾ ಅಥವಾ ರೆಸ್ಟ್ರಿಕ್ಟ್ ಮಾಡಬೇಕಾ, ಹೆಂಗೆ ಮಾಡೋದು ಅಂತ ಕೇಳ್ತಾಯಿದ್ರು. ಸೊ ಇದು ಕಾಮನ್, ಇದೆಲ್ಲ ಅಬ್ಸ್ಟ್ರಕ್ಷನ್ಸ್ ಅದು ಇದ್ದಿದ್ದೇನೆ. ಸೊ ಮೆಡಿಟೇಷನ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಕೆಲವು ಹಂಗೇ ಆಗುತ್ತೆ. ಕೆಲವು ಮನೇಲಿ ನಾನು ಯೋಗ ಮಾಡ್ತಾಯಿದ್ದೆ, ಒಬ್ಬರು ಹಾಗೆ ಹೇಳ್ತಾರೆ, ಸರ್ ನಮ್ಮ ಯಜಮಾನ್ರು ಯೋಗ ಮಾಡ್ತಾಯಿದ್ರೆ ನಮಗೆಲ್ಲನೂ ಫುಲ್ ಟಾರ್ಚರ್ ಕೊಡ್ತಾಯಿರ್ತಾರೆ. ಸರಿ ಅದು ಪಾತ್ರೆ ನಿಧಾನಕ್ಕೆ ಇಡು, ನೀನು ಅಲ್ಲಿ ಕಿರ್ಚ್ಬೇಡ, ಹಿಂಗೆ ಮಾಡಬೇಡ. ಅವ್ರು ಯೋಗ ಮಾಡ್ತಾಯಿದ್ರೆ ನಮಗೆಲ್ಲ ಸುಮ್ಮನೆ ಒಂಥರ ಟಾರ್ಚರ್ ಕೊಡ್ತಾಯಿರ್ತಾರೆ, ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತೆಲ್ಲ ಇದು ಮಾಡ್ತಾಯಿರ್ತಾರೆ. ಸೊ ಹೆಂಗೆ ಅದೇ ಸೊ ಅವರು ಯೋಗ ಕಾಮ್ ಆಗಬೇಕು, ಬಟ್ ಅವ್ರು ಇನ್ನೂ ಕೋಪ ಮಾಡ್ಕೊಂಡಿರ್ತಾರೆ. ಸರ್ ಎಲ್ಲವೆಲ್ಲ ಅದು ಸೌಂಡ್ ಯಾಕೆ ಕೊಟ್ಟಿದ್ದೀರಾ, ಇದು ಮಾಡಿ ನಾನು ಯೋಗ ಮಾಡ್ತಾ ಇದ್ದು ಗೊತ್ತಾಗ್ತಾ ಇಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಸೊ ಆ್ಯಕ್ಚುಲಿ ಯೋಗ ನಮ್ಮ ಸಾಧನೆ ಹೆಂಗಿರಬೇಕು ಅಂದರೆ ಹೊರಗಡೆ ಏನೇ ಅಡೆತಡೆಗಳಿದ್ರೂ ಸಹ ಅದನ್ನು ಅಲ್ಲೋಗಿ ನಾವು ಅದೆಲ್ಲ ಇಟ್ಸ್ ನಮ್ಮ ಕಂಟ್ರೋಲ್ ಇದೆ. ಯು ಶುಡ್ ವರ್ಕ್ ಆನ್ ಯುವರ್ ಕಂಟ್ರೋಲ್ಸ್ ಅಷ್ಟೇ.
ನನ್ನ ಹಿಡಿತದಲ್ಲಿ ಏನಿದೆಯೋ ಅದ್ರ ಕಡೆ ನಾವು ಫೋಕಸ್ ಮಾಡಬೇಕು. ಅಲ್ಲೂ ಎಲ್ಲ ಬೈದು ಮಾಡಿದ್ರೆ ಅದು ಹಿಡಿತಕ್ಕೆ ಇರ್ತಾರೆ, ಬಟ್ ಅದು ನಿನಗೂ ಹಿಂಸೆ ಅವ್ರಿಗೂ ಹಿಂಸೆ. ಸೊ ಬೆಟರ್ ನಮ್ಮ ಸಾಧನೆ ಹೆಂಗೆ ಮಾಡೋಕ್ಕಂದ್ರೆ ಅಷ್ಟೇ ಅಬ್ಸ್ಟ್ರಕ್ಷನ್ಸ್ ಇದ್ರೂ ಸಹ ನಾವು ಅದನ್ನು ಮೀರಿ ನಿಂತು ನಾವು ನಮ್ಮ ಸಾಧನೆಯನ್ನು ಇಟ್ಕೊಳ್ಳೋಂಥದ್ದು ಮುಖ್ಯ ಗುರಿ ಆಗಿರುತ್ತೆ. ಇದೆಲ್ಲ ಅಂದ್ಕೊಂಡು ಇವತ್ತು ಇಲ್ಲಿ ಮನೇಲೇನೋ ರೆಸ್ಟ್ರಿಕ್ಟ್ ಮಾಡ್ತೀನಿ, ಆಮೇಲೆ ಆಚೆ ಕೂತ್ಕೊಂಡು ನಾವು ಮಾಡ್ಬೇಕಂದ್ರೆ ಅಲ್ಲಿ ಏನೇನೋ ಸೌಂಡ್ಗಳು ಬರುತ್ತೆ, ಎಷ್ಟು ಜನ ಅಂತ ಸುಮ್ಮನಿರ್ಸೋಕ್ಕಾಗತ್ತೆ. ಸೊ ಅದಕ್ಕೇನು ಮಾಡಬೇಕು, ನಮ್ಮನ್ನು ನಾವು ಹಿಡಿತ ಹಾಕೊಳ್ಳೋದಕ್ಕೆ ಇದು ಮಾಡಬೇಕು. ಈ ಥರದಲ್ಲ ಅಬ್ಸ್ಟ್ರಕ್ಷನ್ಸ್ ನೀವಿನ್ನು ರಾಮಕೃಷ್ಣ ಪರಮಹಂಸರೆಲ್ಲ ನೋಡ್ತು ಅಂದರೆ ಅವ್ರ ಮೈ ತುಂಬ ಏನು ಸೊಳ್ಳೆಗಳೆಲ್ಲ ಕಚ್ತಾ ಇದ್ದು ಸಹ ಅವ್ರು ಧ್ಯಾನ ಮಾಡ್ತಾ ಇದ್ರಂತೆ. ಅಂದರೆ ಬೇಕು ಅಂತಲೇ ಅಂದರೆ ಅವ್ರಿಗೆ ಎಷ್ಟು ನನಗೆ ತಡ್ಕೊಳ್ಳೋ ಸಾಮರ್ಥ್ಯ ಇದೆ ಅನ್ನೋದಂತ ಅವರು ಚೆಕ್ ಮಾಡ್ತಾ ಇದ್ರಂತೆ. ಸೊ ಹಾಗೆ ಅದು ಮತ್ತು ಏನು ತುಂಬ ನೀಟಾಗಿರೋ ಜಾಗನೆಲ್ಲ ಎಷ್ಟೊಂದು ಏನು ಕೊಳಚೆ ಎಲ್ಲ ಇರುವಂಥ ಜಾಗ ಸುತ್ತಮುತ್ತ ದುರ್ವಾಸನೆ ಬರುವಂಥ ಜಾಗ, ಅಂಥ ಜಾಗದಲ್ಲೇ ಕೂತ್ಕೊಂಡು ಅವ್ರು ಧ್ಯಾನ ಮಾಡ್ತಾರೆ. ಏನಕ್ಕಂದರೆ ನಾನು ಆ ಥರದೆಲ್ಲ ಅಡೆತಡೆ ಇದ್ರೂ ಸಹ ನನ್ನ ಸಾಧನೆ ಹೆಂಗಿದೆ ಅಂತ, ನನ್ನ ಸಾಧನೆಯನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹಂಗೆ ಮಾಡೋರಂತೆ. ಸೊ ಅದಕ್ಕೆ ಹೇಳುವಂಥದ್ದು ನಮ್ಗೆ ಏನೇ ಅಬ್ಸ್ಟ್ರಕ್ಷನ್ಸ್ ಬರ್ತಲ್ಲ, ಇಟ್ ಜಸ್ಟ್ ಕನ್ಸಿಡರ್ಸ್ ಆನ್ ಆಪರ್ಚುನಿಟಿ ಟು ಇನ್ಕ್ರೀಸ್ ಯುವರ್ ರೆಸಿಲೆನ್ಸ್ ಅಂತ ಹೇಳ್ತೀವಲ್ಲ. ಸೊ ಹಾಗೆ ನಿಮ್ಗೆ ಏನೇ ಇದು ಬಂದರೂ ಸಹ ನಮ್ಮ ಸಾಮರ್ಥ್ಯ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಿಕ್ಕಿರುವಂತಹ ಒಂದು ಅವಕಾಶ ಅಂತ ಅಂದ್ಕೊಳ್ಬೇಕು ಅಂತ. ಸೊ ಇದರದೆಲ್ಲ ಮತ್ತೆ ಹೇಳ್ದಲ್ಲ, ಸಂಘರ್ಷಗಳಿಲ್ಲದೇ ಜೀವನ ಅದು ಜೀವನನೇ ಇಲ್ಲ ಅಂದರೆ ಒಂದಷ್ಟು ಸಂಘರ್ಷಗಳಿರಬೇಕು, ಅವು ಅಡೆತಡೆಗಳೆಲ್ಲ ಇರಬೇಕು ಅಂತ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಚೆನ್ನಾಗಿರೋ ಪಟಾಕಿಗಳನ್ನ ನೈಟ್ಗೆ ಇಡ್ತೀವಂತೆ, ನೈಟಲ್ಲಿ ಹೊಡೆಯೋಣ ಅಂತ. ಏನಕ್ಕೆ ಅಂದರೆ ಕತ್ತಲು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಕತ್ತಲಲ್ಲಿ ಇವಾಗ ನೋಡಿ ಹಿಂಗೆ ಅಡ್ಡಿದ ಮೇಲ್ಗಡೆ ಒಂದು ಬ್ಲಾಸ್ಟೆಲ್ಲ ಆಗುತ್ತಲ್ಲ, ಆ ಥರ ಪಟಾಕಿಗಳನ್ನೆಲ್ಲ ನಾವು ನೈಟ್ ಹೊತ್ತು ಇಟ್ಟಿರ್ತೀವಿ. ಕತ್ತಲಲ್ಲಿ ಅದು ನೀಟಾಗಿ ಎಲ್ಲ ಗೊತ್ತಾಗುತ್ತೆ, ಸಾಮರ್ಥ್ಯ ಗೊತ್ತಾಗುತ್ತೆ, ಅದು ಪಟಾಕಿದ ಸಾಮರ್ಥ್ಯ ಗೊತ್ತಾಗುತ್ತೆ. ಇನ್ ದ ಸೇಮ್ ವೇ ನಮಗೊಂದ್ಸರಿ ನಮ್ಮ ಜೀವನದ ಒಂದ್ಸರಿ ಕತ್ಲು ಬರುತ್ತಲ್ಲ, ಅದು ನಮ್ಮ ಸಾಮರ್ಥ್ಯ ತಿಳ್ಕೊಳ್ಳೋದಕ್ಕೆ ಬಂದಿರುತ್ತಂತೆ. ನಾವು ಕತ್ತಲಲ್ಲೇ ನಮ್ಮ ಸಾಮರ್ಥ್ಯ ಗೊತ್ತಾಗೋದು. ನಾವು ಒಂದು ಸ್ವಲ್ಪ ಏನು ಇಲ್ಲದೇದಾಗ ನಮ್ಮ ಸಾಮರ್ಥ್ಯ ಅದನ್ನೆಲ್ಲ ಹೆಂಗೆ ಮೆಟ್ಟು ನಿಲ್ತಾನೆ ಅನ್ನುವಂಥದ್ದು ಸಾಮರ್ಥ್ಯ ಈಸಿ ಆಗಿಬಿಟ್ರೆ ನಮ್ಗೆ ಅದು ಎಷ್ಟು ಗೊತ್ತಾಗಲ್ಲ. ಮತ್ತು ಇದು ಮೊಟ್ಟೆಯಿಂದ ಕೋಳಿ ಪಿಳ್ಳೆ ಆಚೆ ಬರುತ್ತಲ್ಲ, ಅದೇನೋ ನಾವು ನೀಟಾಗಿ ಬಿಡಿಸ್ಕೊಟ್ಬಿಟ್ರೆ ಅದು ಸತ್ಯ ಹೋಗ್ಬಿಡುತ್ತಂತೆ. ಆದಷ್ಟಕ್ಕೆ ಅದೇ ಎಲ್ಲ ತಕ್ಕೊಂಡು ಬಂದರೆ ಅದು ಎಷ್ಟೊಂದು ಸ್ನಾಯುಗಳು ಅದು ಏನು ವೃದ್ಧಿ ಬಿಲ್ಡ್ ಆಗ್ತಾ ಹೋಗುತ್ತಂತೆ. ಮತ್ತು ಏನು ಆನೆ ಯಾವುದೇ ಪ್ರಾಣಿ ಆಗಲಿ ಅದು ಮರಿ ಹಾಕಿದ ತಕ್ಷಣ ಬಿಟ್ಬಿಡಲ್ಲ, ಒದ್ದಿ ತಕ್ಷಣ ಎಬ್ಬರಿಸುತ್ತೆ. ಸೊ ಈಗ ಸ್ನಾಯುಗಳು ಅವಾಗಲೇ ನಾನು ಸ್ಟ್ರೆಂತ್ ಆಗಬೇಕು ಅಂತ. ಸೊ ಅದು ಹೊರ ಜಗತ್ತಿಗೆ ಅವಾಗಲೇ ರೆಡಿ ಆಗೋಕ್ಕೆ ಶುರು ಆಗಬೇಕು ಅಂತ. ಇದು ಸೇಮೇ ನಮ್ಮ ಜೀವನದಲ್ಲೂ ಒಂದಷ್ಟು ಸಂಘರ್ಷಗಳೆಲ್ಲ ಬಂತು ಅಂದರೆ ಸೊ ಅದನ್ನ ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯಕ್ಕೆ ಸಿಕ್ಕಿರುವಂತಹ ಒಂದು ಅವಕಾಶ. ಆ ಅವಕಾಶ ಉಪಯೋಗಿಸ್ಕೊಂಡು ನಾವು ಮುಂದೆ ಹೋಗೋದು. ನಮ್ಮ ಕಷ್ಟಗಳನ್ನು ಏನೋ ದೇವರು ನನಗೆ ಕಷ್ಟ ಕೊಟ್ಬಿಟ್ಟು ಹಂಗೆ ಅಂದ್ಕೊಳ್ಳೋದಕ್ಕಿಂತ ಇದೊಂದು ಅವಕಾಶ ಕೊಟ್ಟಿದ್ದಾರೆ, ಇದನ್ನು ಹೆಂಗೆ ನಾನು ಮೀರಿ ನಿಲ್ಲಬೇಕು. ಎಷ್ಟೋ ನನಗೆ ಅವಕಾಶನೇ ಸಿಗೋದಿಲ್ಲ. ಸೊ ಎತ್ತನೇ ಚಿನ್ನದ ಸ್ಪೂನ್ ಇರೋಂಗೆ ಚಿನ್ನದ ಸ್ಪೂನ್ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಬೆಳೆದ ಅವ್ನಿಗೆ ಈ ಅವಕಾಶಗಳೇ ಸಿಗೋದಿಲ್ಲ. ಅವ್ನಿಗೆ ಅಂಥದ್ದೆಲ್ಲ ಆ ಸಂಘರ್ಷಗಳೇ ಮಾಡಲ್ಲ, ಮತ್ತು ಬಲಿಷ್ಠ ಆಗೋದಕ್ಕೆ ಅವಕಾಶ ಸಿಗಲ್ಲ. ನನಗೆ ಎಷ್ಟೊಂದು ನೋಡ್ತಾ ಇರ್ತೀನಲ್ಲ, ಈಗ ನಮ್ಮ ಹತ್ತಿರದಲ್ಲಿ ಎಷ್ಟೊಂದು ನೋಡ್ತಾ ಇರ್ತೀನಿ. ಅವ್ರದ್ದು ತಾತನ ಟೈಮಿಂದನೂ ರಿಯಲ್ ಎಸ್ಟೇಟ್ ಫುಲ್ ಆಸ್ತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ಮೊಮ್ಮಗ ಎಷ್ಟು ಸೋಂಬೇರಿ ಆಗಿಬಿಟ್ಟಿದ್ದಾನೆ ಅಂದರೆ, ಅವ್ನ ಕೆಲಸ ಬೆಳಗ್ಗೆ ಎದೋಳೋದು ಮೊದಲೇ ಮಾಡಿಕೊಟ್ಬಿಟ್ರು. ಬೆಳಗ್ಗೆ ಎದೋಳೋದು ಅಲ್ಲೋಗೊಂಡು ಟೀ ಅಂಗಡಿಯಲ್ಲಿ ಹೋಗೋದು, ಸಿಗರೇಟ್ ಗಿಡ ಸೇರ್ಕೊಂಡು ಅಲ್ಲಿರೋದು, ಬರೀ ರಿಯಲ್ ಎಸ್ಟೇಟ್ಗಳ ಬಗ್ಗೆ ಮಾತಾಡ್ಕೊಳ್ಳೋದು, ಬಟ್ ವರ್ಕೂ ಮಾಡಲ್ಲ. ಬರೀ ಹೋಗೋದು ಬರೋದು, ತಿರ್ಗಿ ಸಂಜೆ ಬಂದು ಆರಾಮಾಗಿ ಬಾಡಿಗೆ ದುಡ್ಡು ತೊಗೊಂಡು ಮಗುನ ಡ್ರಾಪ್ ಮಾಡೋದು, ಕರ್ಕೊಂಬರೋದು, ಇಷ್ಟೇ. ಆಗಲಿ ಒಂದು 17-18 ವರ್ಷ ನೋಡ್ತೀನಿ, ಬರೀ ಅದೇ ಕೆಲಸನೇ ಅವ್ರಿಗೆ ಬೇಕಿದ್ದು. ಆ ಥರ ಭಾಳ ಅಷ್ಟು ಏನೋ ನಮ್ಮದು ಗ್ರಾಫ್ ಏನಾದರೂ ಒಂದು ಸ್ವಲ್ಪ ಕುತ್ಕೊಂಡು ಕೊನೆ ಟೈಮಲ್ಲಿ ನಾವು ಕಣ್ಣು ಮುಚ್ಕೊಂಡಾಗ ಗ್ರಾಫ್ ಒಂಥರ ಹಿಂಗೆಲ್ಲ ಇರಬೇಕು. ಅವಾಗ ಒಂಥರ ಆಲೋಚನೆ ಮಾಡೋಕ್ಕೂ ಒಂದು ಮಜಾ. ಹಿಂಗೆಲ್ಲ ಬಂದಪ್ಪ, ಇಂಥ ಕಷ್ಟ ಬತ್ತು ಹಿಂಗೆಲ್ಲ. ಕೊನೆಗೆ ಕಣ್ಣು ಮುಚ್ಕೊಂಡ್ರೆ ಏನಿಲ್ಲ, ಬರೀ ಆ ಟೀ ಅಂಗಡಿ, ಆ ಸಿಗರೇಟು, ಬರೀ ಅದೇ ಇತ್ತು ಅಂದರೆ ಅದರಲ್ಲಿ ಏನು ಇದಿರುತ್ತೆ ಅಂತ. ಸೊ ಅದಕ್ಕೆ ವಿ ಆರ್ ಬ್ಲೆಸ್ಡ್ ಅಂದ್ಕೊಳ್ಬೇಕು. ಈ ಥರ ಏನಾದರೂ ಒಂದು ಸ್ವಲ್ಪ ಕೆಳಮಟ್ಟದಲ್ಲಿಂದ ಹಿಡಿದು ಮೇಲಕ್ಕೆ ಬರ್ತಾ ಇರೋದು ಅಥವಾ ಒಂದು ಮಧ್ಯಮ ವರ್ಗದಲ್ಲಿರೋದು ನಾವು ಬ್ಲೆಸ್ಡ್ ಅಂದ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಲೈನ್ ಇದ್ದಂಗಿದೆ. ನಿಜ ಅದೊಂದು ಅದಕ್ಕೆ ಮೇಲ್ ಬರುವಂತಹ ಅಭ್ಯಾಸನೇ ಇಲ್ಲ ಅಂದರೆ ಕಷ್ಟ. ಅಭ್ಯಾಸ ಎಷ್ಟೊಂದು ಹಂಗೆ ಅಯ್ಯೋ ತಿರ್ಗಾ ಏನು ಜೀವನನೇ ಮುಗ್ದೋಯ್ತು, ಸಣ್ಣ ಪುಟ್ಟ ಫೇಲ್ಯೂರ್ಗಳನ್ನ ತಡ್ಕೊಳಕ್ಕಾಗ್ದಿರೋಂಥ ಪರಿಸ್ಥಿತಿ ಆಗೋಗ್ಬಿಡುತ್ತೆ. ಸೊ ಹಂಗಾಗತ್ತೆ. ಅದೇ ಇನ್ನು ಮೆಡಿಟೇಷನ್ ಮಾಡಬೇಕಂದ್ರೆ ಸುತ್ತಮುತ್ತಲ ಸೌಂಡ್, ಅದೇ ಹೌ ಡು ಯು ಮೆಡಿಟೇಟ್, ನೀವು ಹೆಂಗೆ ಮೆಡಿಟೇಟ್ ಮಾಡ್ತೀರಾ ಅಂತ ಕೇಳ್ತಾರೆ. ನನ್ನ ಸೇಮ್ ಇದೇ ಪ್ರಿನ್ಸಿಪಲ್, ಕಣ್ಣು ಮುಚ್ಕೊಳ್ಳೋದು. ಸೊ ಮತ್ತು ಪರ್ಸ್ನಲ್ ನನ್ನನ್ನು ಮೆಡಿಟೇಷನ್ ಅಂತ ಕೇಳಿದ್ರೆ ಫಸ್ಟು ಕಣ್ಣು ಮುಚ್ಕೊಂಡು ಥಾಟ್ಸ್ ಅಬ್ಸರ್ವ್ ಮಾಡ್ತೀವಿ. ಎಷ್ಟೊಂದು ಸಮಸ್ಯೆಗಳು ನಮಗೆ ಥಾಟ್ಸ್ಗಳು ಸಮಯನೇ ಕೊಟ್ಟಿರಲ್ಲ. ಎಷ್ಟೊಂದು ಎಂತೆಂಥ ಏನೋ
ಆಲೋಚನೆಗಳು ಬರ್ತಾ ಇರುತ್ತೆ, ಎಷ್ಟೊಂದು ಸೊಲ್ಯೂಷನ್ ಸಿಗ್ತಾ ಇರುತ್ತೆ, ಮತ್ತು ಏನೇನೋ ಬರ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಸಮಯನೇ ಕೊಟ್ಟಿಲ್ಲ. ಕಣ್ಣು ಮುಚ್ಕೊಂಡಾಗ ಅದಕ್ಕೊಂದು ಟೈಮ್ ಸಿಗುತ್ತೆ. ನಾನು ಸೀರಿಯಸ್ಲಿ ಕಣ್ಣು ಮುಚ್ಕೊಂಡಾಗ ನಾನು ಯಾವ ಬ್ರೆತ್ ಮೇಲೂ ಫೋಕಸ್ ಮಾಡಲ್ಲ, ಏನೂ ಫೋಕಸ್. ಕಣ್ಣು ಮುಚ್ಕೊಂಡು ಸುಮ್ಮನೆ ಹೆಂಗನ ಮೈಂಡ್ ಹೋಗಲಿ ಅಂತ ಬಿಟ್ಬಿಡ್ತೀನಿ. ಅಲ್ಲಿ ಎಷ್ಟೋ ಐಡಿಯಾಸ್ಗಳು ಇದುವರೆಗೂ ಎಷ್ಟೊಂದು ಒಂದು ಇದು ಯೋಗ ಕ್ಲಾಸ್ ಶುರು ಮಾಡಿದ್ರು ಒಂದು ಆ ಥರ ಕಣ್ಣು ಮುಚ್ಕೊಂಡಿದ್ದಾಗ ಬಂದಿರೋ ಐಡಿಯಾನೇ. ಸೊ ಹೇಳಿದ್ರೆ ಜಗತ್ತಿನಲ್ಲಿ ನೀವು ಏನೇ ಕಣ್ಣು ಆಚೆ ಕಡೆ ಕಾಣ್ತಾ ಇಲ್ಲ, ಬಿಲ್ಡಿಂಗು, ವಿಧಾನಸೌಧ, ಐಗಳು ಎಲ್ಲನೇ ಯಾರೋ ಒಬ್ಬರು ಮೈಂಡಲ್ಲಿ ಒಂದು ಆಲೋಚನೆ ಅಷ್ಟೇ. ಒಂದು ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಯಾರೋ ಆಲೋಚನೆ, ನೀವು ದೊಡ್ಡದು ಈಫಿಲ್ ಟವರ್, ಏನೇ ಟವರ್, ಎಲ್ಲ ಒಂದು ಆಲೋಚನೆ ಭೌತಿಕವಾಗಿ ಮ್ಯಾನಿಫೆಸ್ಟ್ ಆಗಿ ಬಂದಿರುವಂಥದ್ದು. ಸೊ ಹಾಗೆ ಅದು ಯಾರೋ ಆ ಥರ ಆಲೋಚನೆಗಳು ಎಷ್ಟೊಂದು ಇವಾಗ ಯಾವತ್ತೊಂದು ದಿವಸ ಬಂದು ಆಲೋಚನೆ ಎಷ್ಟೇ ಇದು ಒಂದು ಯೋಗ ಕ್ಲಾಸ್ ಮಾಡಬೇಕು ಹಿಂಗೆ ಅಂತ, ಅದು ಇವಾಗ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಅದಕ್ಕೊಂಚೂರು ಸಮಯ ಕೊಡುವಂಥದ್ದು. ಅದಾದಮೇಲೆ ನಿಮಗೆಲ್ಲ ಚೆನ್ನಾಗಿ ಆರಾಮಾಗಿ ಒಂದೊಂದು ಸರಿ ಏನಾಗುತ್ತೆ, ಸಾರ್ಟ್ ಔಟ್ ಆಗುತ್ತೆ, ಸೆಟಲ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಥಾಟ್ಸ್ಗಳು ಗಮನ ಹರಿಸೋದು. ಒಂದು ಹಂತ ಆದಮೇಲೆ ಅದನ್ನು ಸಾರ್ಟ್ ಔಟ್ ಆಗುತ್ತೆ. ಸಾರ್ಟ್ ಔಟ್ ಆದಮೇಲೆ ಉಸಿರಾಟದ ಮೇಲೆ ಗಮನ ಹರಿಸೋದು. ಉಸಿರಾಟದ ಗಮನ ಹರಿಸೋದು. ಅದಾದಮೇಲೆ ಇನ್ಹಲೇಷನ್ ಎಕ್ಸಲೇಷನ್ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಕಡೆ ಫೋಕಸ್ ಮಾಡ್ತಾ ಬರುವಂಥದ್ದು. ಅದಾದಮೇಲೆ ಆ ಗ್ಯಾಪ್ನ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಇದು ಜನರಲಾಗಿ ನಾನು ಉಪಯೋಗಿಸ್ತಾರೋ ಸ್ಟೆಪ್ಪು. ಮತ್ತು ಇದೇ ಸ್ಟ್ಯಾಂಡರ್ಡೈಸ್ಡ್ ಹಿಂಗೆ ಮಾಡಬೇಕು ಅಂತೇನು ಹೇಳಲ್ಲ. ನಿಮ್ಗೆ ಸರಿ ಅನಿಸೋದೆ ಫಾಲೋ ಮಾಡ್ಬೋದು. ಫಸ್ಟು ಬರೀ ಥಾಟ್ಸ್ ಅಬ್ಸರ್ವ್ ಮಾಡೋದು. ಅದಾದಮೇಲೆ ಥಾಟ್ಸ್ ಎಲ್ಲ ಒಂದು ಸ್ವಲ್ಪ ಸಬ್ಸೈಡ್ ಆಯಿತು ಅಂದರೆ ಓಕೆ, ಆಗಲೇ ಥಾಟ್ಸೇ ಅಬ್ಸರ್ವ್ ಮಾಡ್ಕೊಂಡು ಇದ್ಬಿಡೋದು. ಅದೊಂಚೂರು ಸಬ್ಸೈಡ್ ಆದಮೇಲೆ ಉಸಿರಾಟದ ಮೇಲೆ ಫೋಕಸ್ ಮಾಡೋದು. ಉಸಿರಾಟನ ಚೆನ್ನಾಗಿ ಫಾಲೋ ಮಾಡೋಕ್ಕಾಗ್ತಾಯಿದೆ, ಎಲ್ಲ ಚೆನ್ನಾಗಿ ಡೀಪ್ ಬ್ರೀತಿಂಗ್ ಎಲ್ಲ ಆಗ್ತಾ ಇದ್ದಾಗ ಆ ಇನ್ಹಲೇಷನ್ ಆದಮೇಲೆ ಪೀಕ್ಗೆ ಹೋದ್ಮೇಲೆ ಒಂದಷ್ಟು ಟೈಮ್ ಗ್ಯಾಪ್ ಸಿಗುತ್ತೆ. ಫುಲ್ ಎಕ್ಸಲೇಷನ್ ಆದಮೇಲೆ ಒಂದು ಟೈಮ್ ಗ್ಯಾಪ್ ಸಿಗುತ್ತೆ. ಆ ಗ್ಯಾಪನ್ನು ಫೋಕಸ್ ಮಾಡೋದು. ಅದು ಚೆನ್ನಾಗಿ ಬಂದಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿ ಮಾಡೋವಂಥದ್ದು. ಇದೆಲ್ಲ ಮಾಡೋಕ್ಕೆ ಒಂದೊಂದು ಅವರ್ಗಟ್ಟಲೆಲ್ಲ ಹಿಡಿದ್ಬಿಡುತ್ತೆ. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗೋದಕ್ಕೆ. ಸೊ ಸಮಯ ಇದ್ದರೆ ಓಕೆ, ಆಗಿಲ್ಲ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಮ ಥಾಟ್ಸ್ ಅಬ್ಸರ್ವ್ ಮಾಡೋದು. ಮತ್ತು ಯಾರ ಮೇಲೆ ಏನೂ ಅಜಿಟೇಷನ್ಸ್ ಬೇಡ. ಏನೇ ಸೌಂಡ್ ಬರಲಿ, ಆ ಸೌಂಡ್ ಈ ಸೌಂಡ್ ಏನೇ ಬರಲಿ, ಜಸ್ಟ್ ಲೆಟ್ ಗೋ. ಬರೀ ನಮ್ಮ ಕಂಟ್ರೋಲ್ ಕಡೆ. ಅದೇ ಸರ್, ಇದರಲ್ಲಿ ಹೆಂಗೆ ಅಂತಂದರೆ ನನಗೆ ಯಾಂತ್ರಿಕ ಕಲೆಗಳು ಎಷ್ಟು ಬಾಹ್ಯ ಕಲೆಗಳು ನಮಗೆ ಡಿಸ್ಟರ್ಬೆನ್ಸ್ ಆದರೆ ಸರ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಮೆಡಿಟೇಷನ್ನು ನಮಗೆ ಅದೇ ಈ ಷಣ್ಮುಖ ಮುದ್ರೆ ಬಗ್ಗೆ ಯಾರು ಹೇಳಿದ್ರು, ಅದನ್ನು ಕೊಟ್ಕೊಂಡಾಗ ಈ ಬಾಹ್ಯವಾಗಿರೋದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಯಿತು ನನಗೆ. ಷಣ್ಮುಖ ಮುದ್ರೆ ಅದು ಒಂಚೂರು ಹೆಲ್ಪ್ ಆಯಿತು. ಈ ಆಂತರಿಕರು ಇದು ಅದನ್ನಿನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೂ ಆಗಿಲ್ಲ. ಷಣ್ಮುಖಿ ಮಧ್ಯೆ ಕೈ ನೋವು ಬಂದ್ಬಿಡಿ, ಎಷ್ಟೋ ನಂಗೆ ಇಟ್ಕೊಂಡು 5 ನಿಮಿಷ ಹಾಗೆ ಮಾಡ್ಬೋದು ಅಷ್ಟೇ. ನಾನು 10 ಚಾಂಟ್ ಹೇಳಿದ್ವಿ, 10 ಸರಿ ಭ್ರಮರಿ ಮಾಡಿ ಷಣ್ಮುಖಿ ಹೇಳ್ತಾ ಆಗಲೇ ಹಿಂಗೆ ಎಲ್ಲ ಧ್ಯಾನ ಅವರ್ಗಟ್ಲೆಲ್ಲ ಮಾಡ್ಬೇಕಂದ್ರೆ ಹಂಗೆ ಇಟ್ಕೊಂಡು ಕಷ್ಟ ಆಗುತ್ತೆ. ಸೊ ಹೀಗತ್ತೆ. ಇದು ಅರ್ಜುನ್ ಅವರು, ಹೌ ಟು ಓವರ್ಕಮ್ ಫಿಯರ್. ಮೈಂಡ್ ವಿಲ್ ಬಿ ಆಲ್ವೇಸ್ ಇನ್ ಫಿಯರ್ ಅಬೌಟ್ ಸಮಥಿಂಗ್ ಮೇ ಹ್ಯಾಪನ್. ಎನಿ ಪ್ರಾಣಾಯಾಮ ಫಾರ್ ದಿಸ್ ಪ್ಲೀಸ್ ಸಜೆಸ್ಟ್ ಅಂತ. ಭಯವನ್ನು ಹೆಂಗೆ ಓವರ್ಕಮ್ ಮಾಡುವಂಥದ್ದು, ಮತ್ತು ಯಾವಾಗಲಾದರೂ ಏನಾದರೂ ಒಂದು ಭಯದ ಫೀಲಿಂಗೇ ಇರುತ್ತೆ. ಸೊ ಇದಕ್ಕೇನೋ ಪ್ರಾಣಾಯಾಮ ಇದ್ದರೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಯ ಅನ್ನೋದು ಕಾಮನ್. ಸೊ ಇದು ಹೇಳ್ತಲ್ಲ, ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಸಹ ಎಲ್ಲ ಪ್ರಾಣಿಗಳಿಗೂ ಇದ್ದೇ ಇರುತ್ತೆ ಅಂತ. ಆಹಾರ, ಊಟ ಮಾಡೋದು, ನಿದ್ರೆ, ಸ್ಲೀಪು, ಭಯ, ಮತ್ತು ಮೈಥುನ ಅಂದರೆ ರೀಪ್ರೊಡಕ್ಷನ್. ಸೊ 2 ಸಹ ಮನುಷ್ಯರಿಗೂ ಇರುತ್ತೆ, ಪ್ರಾಣಿಗಳಿಗೂ ಇರುತ್ತೆ. ಆದರೆ ಮನುಷ್ಯರಿಗೆ ಬುದ್ಧಿ ಒಂದು ಎಕ್ಸ್ಟ್ರಾ ಇರುತ್ತೆ, ಪ್ರಾಣಿಗಳಿಗೆ ಬುದ್ಧಿ ಆ ಮಟ್ಟದಲ್ಲಿ ಇರೋದಿಲ್ಲ, ಅಂದರೆ ಮನುಷ್ಯರ ಲೆವೆಲಲ್ಲಿ ಇರೋದಿಲ್ಲ. ಬಟ್ ಅದಕ್ಕೂ ಒಂದು ತಕ್ಕ ಮಟ್ಟಕ್ಕೆ ಬುದ್ಧಿ ಇರುತ್ತೆ. ನಾಯಿಗಳು ಎಲ್ಲ ಬುದ್ಧಿ ಇರುತ್ತೆ, ಕೆಲವೊಂದಿಗೆ ಇರೋದಿಲ್ಲ ಅಂತ. ಸೊ ಇದರಲ್ಲಿ ಈ ಫಿಯರ್ ಬಂದು ಇದು ಎಲ್ಲರೂ ಇದೆ. ಅದನ್ನು ನಾವು ಕನ್ಸರ್ನಿಂಗ್ ತುಂಬ ನನ್ನ ಒಬ್ಬಂಗೆ ಭಯ ಆಗ್ತಾಯಿದೆ, ಯಾರಿಗೂ ಆಗ್ತಾಯಿಲ್ಲ ಅನ್ನೋ ಥರ ಏನಿಲ್ಲ. ಸೊ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಕೆಲವಿಗೆ ಎಕ್ಸಿಸ್ಟೆನ್ಷಿಯಲ್ ಭಯ ಇರುತ್ತೆ. ಏನಂದರೆ ಇವಾಗ ಪ್ರಾಣಿಗಳಿಗೆಲ್ಲ ಯಾವುದೋ ಇನ್ನೊಂದು ಪ್ರಾಣಿ ಬಂದು ತಿಂದುಬಿಟ್ರೆ, ಇನ್ನೊಂದು ಪ್ರಾಣಿ ಬಂದು ಆಕ್ರಮಣ ಮಾಡಿಬಿಟ್ರೆ, ಈ ಭಯ ಯಾವತ್ತೂ ಇದ್ದೇ ಇರುತ್ತೆ. ಈ ಮನುಷ್ಯರಿಗೆ ಭಯ ಬಂದು ಇವಾಗ ನಾವು ಇನ್ನೊಂದು ಸ್ವಲ್ಪ ಮನುಷ್ಯರಲ್ವ, ನಮ್ಮ ಬುದ್ಧಿ ಇದೆಯಲ್ಲ ಜಾಸ್ತಿ, ನಾವು ಇನ್ನೊಂದು ಭಯದ ವಾತಾವರಣ ಇನ್ನೊಂದು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಏನಂದರೆ ಇವಾಗ ನಮಗೆ ಲಾಸ್ಟ್ ಟೈಮ್ ಹೇಳ್ತಾರಲ್ಲ, ನಮಗೆ ಬೆಳಗ್ಗೆ ಎದ್ದು ಟೂತ್ಪೇಸ್ಟಿಂದ ರಾತ್ರಿ ಮಲಗೋ ಗುಡ್ ನೈಟ್ವರೆಗೂ ಎಲ್ಲ ಭಯಪಡಿಸೋರೇನೆ. ಸೊ ನೀವು ಟೂತ್ಪೇಸ್ಟ್ ಇಲ್ಲ ಅಂದ್ಬಿಟ್ರೆ ನಿಮಗೆ ಕ್ಯಾವಿಟಿ ಆಗೋಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಅವ್ರು ಭಯಪಡಿಸ್ತಾರೆ. ಸೊ ತಿರ್ಗಿ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಆಮೇಲೆ ತಿರ್ಗಿ ನೈಟ್ ಗುಡ್ ನೈಟ್, ನೀವು ಏನು ಮಸ್ಕಿಟೋ ರಿಪೆಲೆಂಟ್ ನೀವು ತೊಗೊಳ್ಳಲ್ಲ, ನಿಮಗೆ ಮಲೇರಿಯಾ ಬಂದುಬಿಡುತ್ತೆ, ಕಾಲರಾ ಬಂದುಬಿಡುತ್ತೆ, ಹಿಂಗೆಲ್ಲ ಬರ್ತಾಯಿದೆ ಅಂತ ಅವ್ರು ಎದುರಿಸ್ತಾರೆ. ಮತ್ತು ನಾರ್ಮಲ್ ನೀರೇ ಕುಡಿಬೇಡಿ, ನೀವು ಬರೀ ಪ್ಯಾಕೇಜ್ ಡ್ರಿಂಕಿಂಗೇ ಕುಡೀರಿ ಅಂತ ಅವ್ರು ಬಂದು ಹೇಳ್ತಾರೆ. ಸೊ ನೀರೆಲ್ಲ ಕಲುಷಿತ ಆಗೋಗ್ಬಿಟ್ಟಿದೆ, ನೀರು ಹಂಗೆ ಕುಡೀರಿ ಅಂತ ಅವ್ರು ಎದುರಿಸ್ತಾರೆ. ಡಾಕ್ಟ್ರ್ ಅವ್ರದ್ದಂತೂ ಇನ್ನೂ ಕೇಳೋಂಗೆ ಇಲ್ಲ, ಅವ್ರೇನೋ ನೆಕ್ಸ್ಟ್ ಲೆವೆಲ್ ಎದುರಿಸ್ತಾರೆ ಅಂತಲ್ಲ, ಅವರು
ಅವೇರ್ನೆಸ್ ತರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಅವೇರ್ನೆಸ್ ಒಂಥರ ಬೈ ಥರನೇ ಇರುತ್ತೆ, ಯಾವುದು ಅವೇರ್ನೆಸ್ ಏನು ಅಷ್ಟು ಕಾಮಾಗಿ ರಿಲ್ಯಾಕ್ಸ್ಡಾಗಿ ಏನಿರೋದಿಲ್ಲ. ಸೊ ಇವೇನೋ ಇದು ತಿನ್ನಲಾನೆ ಹಂಗಾಗೋಗ್ಬಿಡುತ್ತೆ, ಅದು ತಿನ್ನಲಾನೆ ಹಿಂಗಾಗೋಗ್ಬಿಡುತ್ತೆ, ಇದೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಷ್ಟೊಂದು ಭಯ ಅದು ಮತ್ತು ಹಿಂಗೆ ಒಟ್ಟಲ್ಲಿ ನಮ್ಮ ಭಯವಂತೂ ವೃದ್ಧಿ ಮಾಡೋಂಥದ್ದೇ ಎಲ್ಲನೂ ಬರೋದು. ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಅದು ಇದು ಮತ್ತು ಇನ್ಶೂರೆನ್ಸು, ಯಾವ ಥರ ನೀವು ಏನೋ ಹಿಂಗೆ ಹೋಗ್ತಾ ಇರ್ತೀರ, ಆಕ್ಸಿಡೆಂಟ್ ಆಗೋಗ್ಬಿಟ್ರೆ ನಿಮ್ಮ ಫ್ಯಾಮಿಲಿಗೆಲ್ಲ ಯಾರು. ಸೊ ಹಾಂ ಭಯನೇ ಬಿಸ್ನೆಸ್. ಈಗ ನಾನು ಈ ಥಿಯರಿ ಕ್ಲಾಸಲ್ಲಿ ಬರೀ ಕಾಯಿಲೆಗಳ ಬಗ್ಗೆ ಹೇಳ್ಕೊಂಡು ನೀವೇನಾದ್ರು ಯೋಗ ಮಾಡಲ್ಲ ಅಂದರೆ ಆ ಕಾಯಿಲೆ ಬಂದುಬಿಡುತ್ತೆ, ಯೋಗ ಮಾಡಲ್ಲ ಈ ಕಾಯಿಲೆ ಬಂದುಬಿಡುತ್ತೆ, ಅಲ್ಲಿ ನೋಡಿ ಅಷ್ಟು ಜನ ಆ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಇಷ್ಟು ಜನಕ್ಕೆ ಈ ಕಾಯಿಲೆ ಇದೆ, ಯೋಗ ಮಾಡೋದು ಇಷ್ಟಲ್ಲ. ನಿಮ್ಮನ್ನು ಎಷ್ಟು ಇಂಟೆನ್ಸಿಫಾಗಿ ನಾನು ನಿಮ್ಮನ್ನು ಭಯಪಡಿಸ್ತೀನೋ ಅಷ್ಟು ನನ್ನ ಬಿಸ್ನೆಸ್ ನಡೆಯುತ್ತೆ. ಸೊ ಆ ಲೆಕ್ಕದಲ್ಲಿ ಎಲ್ಲರೂ ಅದೇ ಇದಕ್ಕೆ ಬಿಟ್ಬಿಡಿ. ಅದೊಂದು ಸಿಂಪಲ್ ಸ್ಟ್ರಾಟಜಿ, ನೀವು ಎಷ್ಟು ಎದುರಿಸ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಬಿಸ್ನೆಸ್ ನಡೆಯುತ್ತೆ ಅನ್ನೋದು ಒಂದು. ಅದಕ್ಕೆ ಎಲ್ಲರೂ ಸಹ ಅದರಿಂದ ಬಿದ್ದುಬಿಟ್ಟಿದ್ದಾರೆ. ಅದು ಇದು ಈಗ ಇನ್ಶೂರೆನ್ಸ್ ಕಂಪ್ನಿಯವರು ಅವರು ಅಷ್ಟೇ, ಯಾವಾಗ ನಿಮ್ಗೆ ಸತ್ತೋಗ್ಬಿಡ್ತೀರೋ ಗೊತ್ತಾಗಲ್ಲ, ನಿಮ್ಮ ಏನೋ ಹೆಂಡತಿ ಮಕ್ಳಿಗೆ ಯಾರು ಗತಿ ಇರಲ್ಲ, ತಗೊಳ್ಳಿ ಇನ್ಶೂರೆನ್ಸ್ ಮಾಡಿಸಿ, ಯಾವಾಗ ಆಕ್ಸಿಡೆಂಟ್ ಆಗಿಬಿಡ್ತಾ ಗೊತ್ತಾಗಲ್ಲ, ತಗೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸು. ಸೊ ಹಿಂಗೆ ಬಟ್ ಅದಕ್ಕೆಲ್ಲ ಅವೇರ್ನೆಸ್ ತರೋದು ಓಕೆ. ಬಟ್ ಇದೊಂಥರ ಹೇಳೋದು ಮತ್ತು ಈ ಟಿ ವಿಲೆಲ್ಲ ನೋಡಿದ್ರೆ, ಟಿ ವಿಲಿ ಒಬ್ರು ಚೆನ್ನಾಗಿ ಹೇಳ್ತಾರೆ, ಸರ್ ನಾವು ಚಂದನ ಟಿ ವಿ ಥರನೇ ಚೆನ್ನಾಗಿ ಹಂಗೆ ನಾವು ಏನೋ ನ್ಯೂಸ್ ಕೊಡ್ತಾ ಇದ್ವಿ, ಬಾರಿ ಯಾರು ನೋಡ್ತಾ ಇರಲಿಲ್ಲ. ನಾವು ಯಾವಾಗ ಈ ಥರ ಸೌಂಡೆಲ್ಲ ಹಾಕಿ ಬ್ರೇಕಿಂಗ್ ನ್ಯೂಸ್ ಹಂಗೆ ಹಿಂಗೆ ಅಂತ ಆಗೋಕ್ಕೆ ಶುರು ಮಾಡೋದಲ್ಲ, ಅವಾಗಲೇ ಜನ ನೋಡೋಕ್ಕೆ ಶುರುವಾಗಿ TRP ಎಲ್ಲ ರೈಸ್ ಆಗಿದ್ದು. ಸೊ ಜನಕ್ಕೆ ಇಷ್ಟ ಆಗಲ್ಲ ಅದು ಏನೋ ನೀವು ಒಂಥರ ರಿಲ್ಯಾಕ್ಸಾಗಿ ಮಾಡಿದ್ರೆ ಜನಕ್ಕೆ ಇಷ್ಟ ಆಗಲ್ಲ. ಭಯ ಪಡಿಸಿದ್ರೇ ಜನ ತೊಗೊಳ್ಳೋದು. ಭಯಪಡಿಸಿ ಇವಾಗ ನೀವು ಜಸ್ಟ್ ಸುಮ್ಮನೆ ಯೋಗ ಮಾಡಿ ಯಾರೂ ಮಾಡಲ್ಲ, ಅವತ್ತು ಭಯ ಪಡಿಸಿದ್ರೇ ಯೋಗ ಮಾಡೋದು ಅನ್ನೋ ಥರದಲ್ಲಿ ಅವ್ರು ಈಗ ಎಷ್ಟು ಜನ ಅದೇ ಇದಕ್ಕೆ ಬರೋದು. ಸರ್ ಡಾಕ್ಟ್ರ್ ಹೇಳಿದ್ರು ಏನೋ ಹಿಂಗಾಗೋ ಇನ್ನು ಯೋಗ ಮಾಡಲೇಬೇಕಂತೆ, ನಾನು ಅದಕ್ಕೆ ಎಂಡ್ ಆಪ್ಷನ್ ಯೋಗ ಅಂತ ಇಟ್ಕೊಂಡು ಮಾಡುವಂಥದ್ದು. ಸೊ ಹಿಂಗಾಗ್ಬಿಡಿದೆ. ಅವಾಗ ಹಾಗೆ ಭಯ ಇದ್ದಾಗ ನೀವು ಪ್ರಾಣಾಯಾಮ ವಿಲ್ ಹೆಲ್ಪ್ಸ್. ಅದೇ ಒಂದು ಸ್ವಲ್ಪ ನಾವೇ ನೋಷನಲ್ ಕರೆಕ್ಷನ್ಸ್ ಅಂತ ಹೇಳ್ತೀವಿ, ಒಂದು ಸ್ವಲ್ಪ ನಾವೇ ಒಂಚೂರು ಕೂತ್ಕೊಂಡು ಒನ್ಸ್ ಅಗೇನ್ ಮೆಡಿಟೇಷನ್ ನಾನು ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡು ಥಾಟ್ಸ್ ನಮಗೆ ನಾವೇ ಎಷ್ಟೊಂದು ಸೊಲ್ಯೂಷನ್ಸ್ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ರಾಣಾಯಾಮ ಅಂತ ಹೇಳಿದ್ರೆ ಹೇಳ್ಬೋದು, ನಾಡಿ ಕ್ರಿಯೆ ಪ್ರಾಣಾಯಾಮ ಅಭ್ಯಾಸ ಮಾಡ್ಬೋದು, ಭ್ರಮರಿ ಎಲ್ಲ ಅಭ್ಯಾಸ ಮಾಡ್ಬೋದು. ಬಟ್ ಅದೇ ಒಂದು ಸ್ವಲ್ಪ ಧ್ಯಾನದ ಕಡೆ ಗಮನ ಹರಿಸಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಥಾಟ್ಸ್ಗಳ ಕಡೆನ ಅಬ್ಸರ್ವ್ ಮಾಡುವಂಥದ್ದು. ಸೊ ನಿಮ್ಮದೇ ಸಜೆಷನ್ಸ್ ಇದೆಯಾ ಸರ್ ಫಿಯರ್ ಓವರ್ಕಮ್ ಮಾಡೋದಕ್ಕೆ? ಹಾಂ, ಭೀತಿ ಅಂತಂದರೆ ಕೆಲವೊಂದಲ್ಲಿ ಆಂತರಿಕವಾಗಿ ಕೆಲವೊಂದು ಹಾರ್ಮೋನ್ಸ್ಗಳೆಲ್ಲ ಬಿಡುಗಡೆ ಆದಾಗ ಭೀತಿ ಉಂಟಾಗ್ತದೆ. ಹೊರಗಡೆಯಿಂದ ಬಂದಾಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಕೆಲಸ ಹೋಗುತ್ತೆ, ಅದಕ್ಕೆ ಏನು ಮಾಡೋದು ಅಂದರೆ ಎಕನಾಮಿಕ್ ಭಯ ಆಗಿದ್ರೆ ಅದು ಭಯ ಹೋಗುತ್ತೆ. ಒಳಗಡೆ ಹಾರ್ಮೋನ್ಸ್ ಎಲ್ಲ ಬಿಡುಗಡೆ ಆದಾಗ ಭೀತಿ ಬರುತ್ತೆ, ಸುಮ್ಮನೆ ಬೇರೋದು ಆ ಥರ ಏನಾದ್ರು ಇದ್ಬಿಟ್ರೆ ಅವ್ರು ಅದ್ರ ಕಡೆ ಭೀತಿಗೂ ಭಯಕ್ಕೂ ವ್ಯತ್ಯಾಸ ತಿಳ್ಕೊಂಡು ಅವ್ರು ಸಜೆಷನ್. ಓಕೆ. ಅದು ಕರೆಕ್ಟ್. ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅಥವಾ ಆ ಥರದ ಸಮಸ್ಯೆ ಉಂಟಾಗಿ ಭಯ ಆಗ್ತಾ ಇದೆ ಅಂದಾಗ ಸೊ ಆಂಗ್ಸೈಟಿ. ಓಕೆ. ಸೊ ಇದು ಒಬ್ರು ಹೇಳಿದ್ರು ನಾನು ಸೈಕಾಲಜಿಕಲ್ಗೂ ಸೈಕೋಸಮ್ಯಾಟಿಕ್ಗೂ. ಇವಾಗ ಸೈಕಾಲಜಿಕಲ್ ಲೆವೆಲ್ಲಿದ್ದಾಗ ಓಕೆ. ಸೊ ಅದಕ್ಕೆ ಈ ಥರದಲ್ಲಿ ನಾವು ಹೇಳುವಂಥದ್ದು ಎಕ್ಸ್ಪ್ಲನೇಷನ್ಸು ಅಥವಾ ಇನ್ಯಾರೋ ಒಬ್ಬರು ಏನೋ ಒಂದು ಗುರು ಹಿರಿಯರು ಕೊಡುವಂಥ ಮಾರ್ಗದರ್ಶನ ಇದೆಲ್ಲ ಸಹಾಯ ಮಾಡುತ್ತೆ. ಸೈಕೋಸಮ್ಯಾಟಿಕ್ ಆ ಭಯ ಬಂದು ನಿಮ್ಮ ದೇಹದಲ್ಲಿ ಕಾಣಿಸ್ತಾ ಇದೆ ಅಂದಾಗ ಹುಷಾರಾಗಬೇಕು ಅಂತ. ಇವಾಗ ನೀವು ಹೇಳ್ದಂಗೆ ಸ್ವೆಟ್ ಆಗೋದು, ಹೃದಯ ಬಡಿತ ಜೋರಾಗುವಂಥದ್ದು, ಮತ್ತು ಏನೋ ಒಂಥರ ಎದೆ ನೋವು ಬರೋವಂಥದ್ದು, ಮತ್ತು ಈ ಥರ ನಿದ್ದೆನೇ ಬರದೇ ಇರೋವಂಥದ್ದು, ಈ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ ಅಂದಾಗ ಒಂದ್ಸರಿ ನೀವು ಸೈಕಾಲಜಿಸ್ಟೋ ಅಥವಾ ಸೈಕ್ಯಾಟ್ರಿಸ್ಟೋ ನೋಡಿ ಸಜೆಷನ್ಸ್ ತೊಗೊಳ್ಳೋದು ಒಳ್ಳೆಯದಂತ ಹೇಳುವಂಥದ್ದು. ಸೊ ನಿರಂತರವಾಗಿ ಯೋಗಾಭ್ಯಾಸ ಎಲ್ಲ ಮಾಡಿದ್ರೆ ನಿಮಗೆ ಭಾಳಷ್ಟೇ ಇದಂಥ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ, ದೇಹದ ಮೇಲೆ ಪರಿಣಾಮ ಅಂತೂ ಪರಿಣಾಮ ಇದ್ದೇ ಇರುತ್ತೆ. ಸೊ ನೋಡಿ, ಮತ್ತು ಎಲ್ಲ ತಲೆಗೆಲ್ಲ ಒಂದೇ ಮಂತ್ರ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಯೋಗ ಮಾಡಿದ ತಕ್ಷಣ ಸರಿ ಹೋಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ನೋಡಿ, ನಿಮ್ಮ ಅನುಕೂಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ಬಟ್ ಇವಾಗ ವಾತಾವರಣನೇ ಭಯದ ವಾತಾವರಣ ಆಗೋಗ್ಬಿಡ್ದು, ಏನು ಮಾಡೋಕ್ಕಲ್ಲ. ಮತ್ತು ಫೋರ್ಸ್ ಅಷ್ಟು ಎಳಿತಾ ಇದೆ. ಸೊ ಸುಮ್ಮನೆ ನೀವು ಆರಾಮಾಗಿರ್ತೀನಿ ಅಂದ್ರೂ ಆರಾಮಾಗಿರೋಕ್ಕೆ ಬಿಡಲ್ಲ. ಕಮಿಟ್ಮೆಂಟ್ಸ್ಗಳು ಮತ್ತು ಎಷ್ಟೊಂದು ಕಮಿಟ್ಮೆಂಟ್ಸ್ ಇಲ್ಲದೇ ಇರೋ ಕಮಿಟ್ಮೆಂಟ್ಸ್ಗಳು ಮಾಡ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಪರಿಚಯ ಅದೇ ಇದೆ. ಸೊ ಮನೆ ಕಟ್ಸ್ಬಿಟ್ಟು ಹೆಂಗೆ ಅಂದರೆ ಒಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಕುರಿ ಇರುತ್ತಲ್ಲ, ಕುರಿ ಜೀವನ ಪೂರ್ತಿ ತೋಳ ಬಂದು ತಿಂದ್ಬಿಟ್ರೆ ಅನ್ನೋ ಭಯದಲ್ಲೇ ಇರುತ್ತಂತೆ. ಆ್ಯಕ್ಚುಲಿ ತೋಳ ಯಾವ ಥರ ಬಂದು ತಿಂದ್ಬಿಟ್ರೆ ಅನ್ನೋ ಆ ಭಯದಲ್ಲೇ ಇರುತ್ತೆ. ಅದಕ್ಕೆ ರಕ್ಷಣೆ ಕೊಡೋನು
ನಮ್ಮ ಏನೋ ಒಂದು ಕುರಿ ಕಾಯೋನು ಅಂತ ನಂಬ್ಕೊಂಡೇ ಇರುತ್ತೆ. ಆ ಜೀವನ ಪೂರ್ತಿ ಹಂಗೆ ಬದುಕ್ತಾ ಇರುತ್ತೆ. ನಂಗೆ ರಕ್ಷಣೆ ಕೊಡ್ತಾರೆ ನನ್ನ ಕುರಿ ಕಾಯೋನು ಅಂತ. ಆಮೇಲೆ ನೋಡ್ರೆ ಅವನೇ ತೊಗೊಂಡು ಕಟ್ಕೊಂಡು ಮಾರ್ಬಿಡ್ತಾನಂತೆ. ಇನ್ ದ ಸೇಮ್ ವೇ ಈಗ ಮನೆ ಕಟ್ಟಬೇಕು ಅಂತ ಎಷ್ಟೊಂದು ಜನ ಏನೋ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮನೆ ಕಟ್ಟಕ್ಕೆ ಹೋಗ್ಬಿಟ್ಟು ಅದು ಸಾಮರ್ಥ್ಯದ ಕಟ್ಟೋದು ಬೇರೆ ವಿಚಾರ. ಈ ಹೆವಿ ಲೋನ್ಗಳೆಲ್ಲ ಮಾಡ್ಕೊಂಡು ಮನೆ ಕಟ್ಟು ಇಡೀ ಜೀವನನೇ ಆ ಮನೆಯೇ ತಿಂದಾಕ್ಬಿಡುತ್ತೆ. ಸೇಮ್ ಹೆಂಗೆ ಅವನು ಕಟ್ಗೆ ತೊಗೊಂಡು ಯಾರೋ ಕಟ್ಕೊಂಡು ಮಾಡ್ತಾನೆ ನಾವು ಕುರಿ ಕಾಯೋನು. ಇನ್ ದ ಸೇಮ್ ವೇ ಈಗ ಮನೆಯದು ಈ ಲೋನ್ ಕೊಡೋರು, ಈ ಲೋನ್ ಏನೋ ನಮ್ಗೆ ಸಹಾಯ ಮಾಡ್ತಾನೆ ಅಂತ ಅಂದರೆ ಆ ಲೋನೇ ಅದಕ್ಕರ್ಧ ಜೀವನನೇ ತಿಂದಾಕ್ಬಿಡ್ತು. ಎಷ್ಟು ಜನ ಅದು ಅನುಭವಿಸ್ತಾರೆ, ಎಷ್ಟು ಜನ ಇದ್ದಾರೆ. ಅಪ್ಪ ಇದೊಂದು ಮನೆ. ಹಾಂ, ನಿಜ. ಅದಕ್ಕೆ ಹೊಸ ಮನೆ ಕೋಟಿ ಕಟ್ಟಿ ಮನೆ ತಗೊಂಡಿರ್ತಾನೆ, ಮನೆ ಬಂದು ಅವನಿಗೆ ಅದೆಲ್ಲ ನೀವು ಮುಸಕ್ಕಾಗಲ್ಲ ಮನೆ ಮೇಲೆ ವಾಸಿಸ್ತಾರೆ. ಇನ್ನೊಂದು ಚೆನ್ನಾಗಿರೋದು ಬಂದು ಆಮೇಲೆ ಅದುರಿಯಾಗಿ ಹಾಗೆ ಆ ಮನೇಲಿ ಲೋನ್ ತೀರ್ಸೋಕ್ಕೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಕೈ ಸಾಲ ತೊಗೊಳ್ಳೋದು. ಆ ಕೈ ಸಾಲ ತೀರ್ಸ್ಕೊಳಕ್ಕೆ ಇನ್ನೊಂದು ಸಾಲ, ಕೊನೆಗೆ ಬಡ್ಡಿಗೆ ಎಲ್ಲ ಬೆಳೆದು ಕೊನೆಗೆ ಈ ಮನೆಯೂ ಇಲ್ಲ, ಅಷ್ಟು ವರ್ಷದ ಸಂಪಾದನೆಯೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರದೆಲ್ಲ ಕಮಿಟ್ಮೆಂಟ್ಗಳು, ಎಕ್ಸ್ಟ್ರಾ ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೊಳ್ಬೇಕಂದ್ರೆ ಹುಷಾರಾಗಿ ಮಾಡಬೇಕು. ಒಂದು ಈ ಲೋನ್ಗಳಿಗೆ ಕೈ ಹಾಕ್ತಾ ಇರೋದೇ ಒಳ್ಳೆಯ ಸಜೆಷನ್. ಆದಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಮ್ಮ ಹಿರಿಕರು ಹೇಳ್ತಾ ಇರಲ್ಲ, ಅದೇ ಸರಿ. ಅದನ್ನು ಬಿಟ್ಟು ಇನ್ನೇನೋ ಮಾಡೋಕ್ಕೆ ಹೋಗ್ತೀನಿ, ಮತ್ತು ರಶಲ್ಲಿ ಎಲ್ಲರೂ ಏನೇನೋ ಮಾಡ್ತಿದ್ದಾರೆ, ನಾನು ಏನೋ ಮಾಡಿ ತೋರಿಸ್ಬಿಡ್ತೀನಿ ಜೀವನದಲ್ಲಿ ಅಂತ ಹೋಗಿ ಇನ್ನೇನೋ ಮಾಡ್ಕೊಳ್ಳೋದು. ನೋಡಿ, ನಿಮ್ಮ ಸಾಮರ್ಥ್ಯ ನಿಮ್ಮನ್ನು ನೋಡ್ಕೊಂಡು ಆಮೇಲೆ ಕೈ ಹಾಕ್ಬೇಕಷ್ಟೇ. ಈ ಥರ ಸುಮ್ಮನೆ ಮನಸ್ಸು ನೆಮ್ಮದಿಗಿಂತ ಬೇರೆ ಯಾವುದೂ ಇಲ್ಲ. ಸೊ ಅದನ್ನು ಅಡ ಇಟ್ಬಿಟ್ಟು ಏನೋ ಮಾಡ್ತೀನಿ ಅಂದರೆ ಒಂಚೂರು ಹುಷಾರಾಗಿ ನೋಡಿಕೊಂಡು ಮಾಡೋದು ಒಳ್ಳೆಯದು. ಸೊ ಹೌ ಟು ಕನ್ವಿನ್ಸ್ ಕಾನ್ಫ್ಲಿಕ್ಟ್ in our mind. I will know the truth, but even after convinced, my mind will ask justifications and questions for some issues. Please guide. ಮನಸ್ಸಿನಲ್ಲಿ ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಇರುತ್ತೆ. ಮತ್ತು ಅದನ್ನ ಆ ರಿಯಾಲಿಟಿ ಗೊತ್ತಾದ್ಮೇಲೂ ಸಹ, ಜಸ್ಟಿಫಿಕೇಷನ್ಸ್ ಗೊತ್ತಾದ್ಮೇಲೆ ಸಹ ಅದು ಕಾನ್ಫ್ಲಿಕ್ಟ್ಸ್. How to convince conflict in our mind? I will know the truth, but even after convince, my mind will ask justifications or questions for some issue. Please guide. Okay. ಸೊ ಮನಸ್ಸಲ್ಲಿ ಕೆಲವೊಂದೆಲ್ಲ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ಮೇಲೂ ಪರಿಹಾರ ಕರೆಕ್ಟ್ ತಪ್ಪ ಜಸ್ಟಿಫಿಕೇಶನ್ ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲೇ ಅದಕ್ಕೆ ರೀಸನ್ಸ್ಗಳೆಲ್ಲ ಹುಡ್ಕೊಂಡು ಅದೇ ಇದಾಗ್ತಾ ಹೋಗುತ್ತೆ ಅಂತ. ಹಾಂ, ಸೊ ಆಗ್ತದೆ. ಇದು ಕಾನ್ಫ್ಲಿಕ್ಟ್ನ ಒಂದು ಕಡೆ ನಾನು ಈ ಕಾನ್ಫ್ಲಿಕ್ಟ್ಸ್ಗಳ ಬಗ್ಗೆ ಒಂದು ಕಾನ್ಫ್ಲಿಕ್ಟ್ಸ್ಗಳಿದ್ದಾಗ ನಾವು ಏನು ಮಾಡಬೇಕು ಅಂದರೆ, ಸೊ ಅದು ಬ್ರೇಕ್ ಡೌನ್ ಮಾಡ್ಕೊಂಡು ಬರ್ಬೇಕು. ನನ್ನ ಕಾನ್ಫ್ಲಿಕ್ಟ್ ಏನೇ ಕಾನ್ಫ್ಲಿಕ್ಟ್ ಆಗಿದೆ, ಬಟ್ ನೀವು ಯಾವ ಕಾನ್ಫ್ಲಿಕ್ಟ್ ಮಾತಾಡ್ತಾ ಇದ್ದೀರಾ ಅಂತ ನನಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಜನರಲ್ ಕಾನ್ಫ್ಲಿಕ್ಟ್ಸ್ ಎಕ್ಸ್ಪ್ಲನೇಷನ್ಸ್ ಹೇಳೋದಂದರೆ ಅದನ್ನ ಬ್ರೇಕ್ ಡೌನ್ ಮಾಡ್ಕೊಂಡು ಬರಬೇಕು. ಎಲ್ಲ ಕಾನ್ಫ್ಲಿಕ್ಟ್ನು ಸಿಂಪ್ಲರ್ ಇದ್ರಲ್ಲಿ ಬ್ರೇಕ್ ಡೌನ್ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ಸ್ ಹುಡ್ಕೊಂಡು ಹೋಗಬೇಕು. ಸೊ ಒಂದೇ ಸರಿ ದೊಡ್ಡದು ಇಟ್ಕೊಂಡ್ಬಿಟ್ರೆ ಕಷ್ಟ. ಇದಕ್ಕೆ ಎಕ್ಸಾಂಪಲ್ ಹೆಂಗೆ ಹೇಳೋದು ಅಂದರೆ, ಸೊ 1908ನೇ ಇಸ್ವಿಯಿಂದನೂ ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ ಬಂದು ಒಲಿಂಪಿಕ್ಸ್ ಗೆಲ್ಲಕ್ಕೆ ಆಗಿಲ್ವಂತೆ. 1908 ಹತ್ತತ್ರ 100 ವರ್ಷದ ಮುಂಚೆಯಿಂದನೂ ಅವ್ರಿಗದು ಗೆಲ್ಲಕ್ಕೆ ಆಗಿರಲಿಲ್ಲಂತೆ. ಸೊ ಡೇವ್ ಅಂತ ಒಬ್ಬ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ, ಕೋಚ್ನ. ಆ ಡೇವ್ ಏನು ಮಾಡ್ತಾನೆ, ಆಗ ಕೋಚ್ ಏನು ಮಾಡ್ತಾನೆ ಅಂದರೆ, ಸೊ ಅದು ಏನಕ್ಕೆ ಇವ್ರದ್ದೆಲ್ಲ ಎಫರ್ಟ್ ಚೆನ್ನಾಗಿರುತ್ತೆ, ಆ ಪ್ಲೇಯರ್ಸ್ಗಳದ್ದೆಲ್ಲ ಸೈಕಲ್ ತೊಗೊಳ್ಳೋದೆಲ್ಲ ಚೆನ್ನಾಗಿರುತ್ತೆ. ಅವನೇನು ಮಾಡ್ತಾನೆ, ಅಷ್ಟು ಏನೇನು ಪ್ರಾಬ್ಲಮ್ಸ್ ಇದೆ ಅಷ್ಟು ಬ್ರೇಕ್ ಡೌನ್ ಮಾಡ್ತಾ ಬರ್ತಾನೆ ಒಂದೊಂದಾಗಿ. ಬ್ರೇಕ್ ಡೌನ್, ನೀವು ಏನೇನು ಫ್ರಿಕ್ಷನ್ಸ್ ಇದೆಯೋ ಅಷ್ಟು ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಕಾಂಪೌಂಡಿಂಗ್ ಆಗಿ ನಾವು ಸಕ್ಸಸ್ ಕಾಣ್ಬೋದು ಅಂತ ಒಂದು ಲಾಜಿಕ್ಕು. ಸೊ ಅದಕ್ಕೆ ಏನೇನು ಮಾಡ್ತಾರೆ, ಸೀಟ್ ಶೇಪ್ ಚೇಂಜ್ ಮಾಡ್ತಾರೆ, ಮತ್ತು ಮೈಗೆ ಹಾಕೋ ಜೆಲ್ಲು, ಅದು ಮಸಾಜ್ ಜೆಲ್ಲು ಅದನ್ನು ಚೇಂಜ್ ಮಾಡ್ತಾರೆ, ಮತ್ತು ಡಸ್ಟ್ಗಳೆಲ್ಲ ಕ್ಲೀನ್ ಮಾಡ್ತಾರೆ, ಮತ್ತು ಟೈರ್ಗೆ ಆಲ್ಕೋಹಾಲ್ ಸವರ್ತಾರೆ ಸೊ ಗ್ರಿಪ್ ಚೆನ್ನಾಗಿರಲಿ ಅಂತ. ಮತ್ತು ಸೈಕಲ್ ಎತ್ಕೊಂಡು ಹೋಗ್ತಾರಲ್ಲ, ಆ ಲಾರಿ ಇಂಟರ್ನಲ್ ಎಲ್ಲ ವೈಟ್ ಮಾಡ್ತಾರೆ, ವೈಟ್ ಪೇಂಟ್ ಹೊಡಿತಾರೆ, ಯಾಕಂದರೆ ಒಂದು ಡಸ್ಟ್ ಪಾರ್ಟಿಕಲ್ ಸಹ ಕೂರಬಾರ್ದು ಅಂತ. ಹಾಗೆ ಮತ್ತು ಅವ್ರು ಟೋಪ್ ಏನು ಹಾಕೊಳ್ತಾರಲ್ಲ, ಇದು ಹೆಲ್ಮೆಟು, ಸೊ ಅದ್ರ ಶೇಪ್ ಎಲ್ಲ ಚೇಂಜ್ ಮಾಡ್ತಾರೆ. ಮತ್ತು ಒಂದು ಸೈಕಲ್ ತುಳಿಯೋದು, ಮತ್ತು ಹ್ಯಾಂಡ್ ವಾಶು ಸಹ ಎಷ್ಟು ಸುಲಭವಾಗಿ ನೋಡ್ತಾರೆ. ಹ್ಯಾಂಡ್ ವಾಶು
ಸೊ ಅದನ್ನು ಹೆಂಗೆ ಹ್ಯಾಂಡ್ ವಾಶ್ ಮಾಡಬೇಕಂತ ಸರ್ಜನ್ಸ್ ಕೈಲಿ ಹೋಗಿ ಟ್ರೈನ್ ಅಪ್ ಮಾಡ್ತಾರೆ, ಹೆಂಗೆ ಹ್ಯಾಂಡ್ ವಾಶ್ ಮಾಡಬೇಕು ಅಂತ, ಮತ್ತು ಬೇಗ ಮಸಲ್ ರಿಕವರಿ ಹೆಂಗೆ ಆಗಬೇಕು ಅಂತ ಅದು ಮಸಾಜಿಂಗೆಲ್ಲ ಮಸಾಜ್ ಮಾಡಿಸೋದು. ಸೊ ಹಿಂಗೆಲ್ಲ ಅಷ್ಟು ಒಂದೊಂದು ಫ್ರಿಕ್ಷನ್ನು ಅಷ್ಟು ಬ್ರೇಕ್ ಡೌನ್ ಮಾಡಿಕೊಂಡು ಎಲ್ಲದರ ಕಡೆನೂ ಫೋಕಸ್ ಮಾಡ್ತಾರೆ. ಆಮೇಲೆ ನೋಡಿದ್ರೆ ಇವರು ಬಂದು ಒಂದು 5 ವರ್ಷಕ್ಕೇ ಡೇ ಒಂದು ಹೊಸ ಕೋಚ್ ಬಂದು ಇಷ್ಟೆಲ್ಲ ಚೇಂಜಸ್ ತರಲ್ಲ. 2008 ಒಲಿಂಪಿಕ್ಸಲ್ಲಿ ಅವರು ಗೋಲ್ಡ್ ಮೆಡಲ್ ಗೆಲ್ತಾರೆ. ಒಟ್ಟು ಆ ಕ್ಯಾಟಗರಿಯಲ್ಲಿ 70% ಆಫ್ ದ ಗೋಲ್ಡ್ ಮೆಡಲ್ಸ್ ಇವರು ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ಗೆ ಬರುತ್ತೆ. ಅಂದರೆ 100 ವರ್ಷ ಕಾಯ್ದಿರ್ತಾರೆ. ಸೊ ಏನಂದರೆ ಈ ಸಣ್ಣ ಪುಟ್ಟದ್ದು ಎಷ್ಟೊಂದು ಫ್ರಿಕ್ಷನ್ಸ್ ಇರುತ್ತೆ. ನಾವು ಏನೇ ಕಾನ್ಫ್ಲಿಕ್ಟ್ ಬಂದರೂ ಸಹ ಫಸ್ಟ್ ಸಿಂಪ್ಲರಾಗಿ ಬ್ರೇಕ್ ಡೌನ್ ಮಾಡಿಕೊಂಡು ಎಲ್ಲದರ ಕಡೆ ಬರೀ ಅಷ್ಟಷ್ಟು ಮಾತ್ರ ನಾವು ಫೋಕಸ್ ಮಾಡ್ಕೊಂಡು ಹೋಯ್ತು ಅಂದರೆ ಅದು ಕಾಂಪೌಂಡಿಂಗ್ ಆಗಿ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ. ಸೊ ಆದಷ್ಟು ಬರೀ ಸೀದಾ ಕಾನ್ಫ್ಲಿಕ್ಟ್ ನೋಡಿಬಿಟ್ರೆ ಸೊ ಇಷ್ಟೊಂದು ದೊಡ್ಡದ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಫೀಲ್ ಬರುತ್ತೆ. ಅಯ್ಯೋ ಒಲಿಂಪಿಕ್ ಮೆಡಲ್ ಗೆಲ್ಲದ, ಇಷ್ಟೊಂದು ಇದು ಸಾಮರ್ಥ್ಯ ಇಷ್ಟೊಂದು ಜನಗಳ ಮಧ್ಯೆ ಒಲಿಂಪಿಕ್ ಮೆಡಲ್ ಗೆಲ್ಲದ ಆಗಲ್ಲ. ಅದು ನೀವು ಬ್ರೇಕ್ ಡೌನ್ ಮಾಡ್ಕೊಂಡು ಈಗ ಸಣ್ಣ ಬ್ರೇಕ್ ಡೌನ್ ಮಾಡಿಕೊಂಡು ಸೊ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಹೀಗೆ ಮತ್ತು ಆ ಟೀಮ್ಗಂತೂ ಅವರು ಮುಖದೊಳಗೆ ಅವ್ರಿಗೆ ಸೈಕಲ್ಸ್ ಕೊಡೋದಕ್ಕೂ ಯೋಚನೆ ಮಾಡೋದಿದೆ ಕಂಪ್ನಿಗಳು. ಇವ್ರು ಕೊಟ್ಬಿಟ್ರೆ ನಮ್ಮ ಸೈಕಲ್ ವ್ಯಾಲ್ಯೂ ಕಡಿಮೆ ಆಗೋಗ್ಬಿಡುತ್ತಲ್ಲ ಅಂತ. ಸೊ ಇವಾಗ ಇಂಥ ಸೈಕಲ್ ಓಡಿಸ್ತಾ ಇದ್ದಾರೆ ನೋಡ್ರಿ, ಇವ್ರು ಲಾಸ್ಟಲ್ಲಿ ಬಂದರು ಅನ್ನೋ ಥರ ಬರಬಾರ್ದು ಅಂದ್ಬಿಟ್ಟು ಅವ್ರಿಗೆ ಆ ಬ್ರಿಟಿಷ್ ಸೈಕ್ಲಿಂಗ್ ನಿಮಗೆ ಸೈಕಲ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರಂತೆ ರೆಪ್ಯೂಟೆಡ್ ಕಂಪ್ನೀಸ್ಗಳೆಲ್ಲ. ನೋಡ್ರಿ ಆಮೇಲೆ ಅವರು ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಬರ್ತಾರೆ ಒಲಿಂಪಿಕ್ಸ್ನ ಅಂತ. ಅದು ನೆಕ್ಸ್ಟ್ ವರ್ಷವೂ ಗೆಲ್ತಾರೆ ಒಲಿಂಪಿಕ್ಸ್ನ ಅಂತ. ಸೊ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಯಾರು ಫ್ರೀ ಇದ್ದಾಗ ಒಂದ್ಸರಿ ನೋಡ್ಬೋದು ಬ್ರಿಟಿಷ್ ಸೈಕ್ಲಿಂಗ್ ಹಿಸ್ಟ್ರಿ ಅಂತ. ಸೊ ಆಗುತ್ತೆ. ಸೊ ಹಾಗೆ ಅದು ಕಾನ್ಫ್ಲಿಕ್ಟ್ಗಳಿಗೆ ಹಂಗೆ ಮಾಡ್ಬೋದು. ಆ್ಯಂಡ್ ಇನ್ನೊಬ್ಬರು ಮೆಸೇಜ್ ಕಳಿಸಿದ್ದಾರೆ, ಆಲ್ಸೋ ವಿ ವುಮೆನ್ ಹ್ಯಾವ್ ಸೈಕಲ್ಸ್ ರೈಟ್, ಸೊ ಇನ್ ಮೈ ಕೇಸ್ ಐ ನೀಡ್ ಟು ಟೇಕ್ ಫುಲ್ ರೆಸ್ಟ್. ಐ ಟ್ರೈ ಡೂಯಿಂಗ್ ಯೋಗ ಒನ್ಸ್ ಬಟ್ ಐ ಕುಡಂಟ್ ಬಿ ದಟ್ ಫೈನ್, ಬಟ್ ಆಫ್ಟರ್ ದೋಸ್ ಡೇಸ್ ವೆನ್ ಐ ಆಮ್ ಬ್ಯಾಕ್ ಆನ್ ಮ್ಯಾಟ್ ಐ ಫೀಲ್ ನ್ಯೂ, ಸಮ್ಟೈಮ್ಸ್ ಲೈಕ್ ಕಂಪ್ಲೀಟ್ಲಿ ನ್ಯೂ. ಸೊ ಇದು ಋತುಚಕ್ರದ ಬಗ್ಗೆ ಕೇಳಿದ್ದಾರೆ. ಸೊ ಮುಟ್ಟಿನ ಸಮಯದಲ್ಲಿ ಯೋಗ ಹೇಗೆ ಗ್ಯಾಪ್ ಕೊಟ್ಟು ತಿರ್ಗಾ ಮಾಡಿದ್ರೆ ನಾನು ತಿರ್ಗಾ ಹೊಸದಾಗಿ ಯೋಗ ಮಾಡ್ತಾರೆ ಅನಿಸುತ್ತೆ ನನಗೆ ಅಂತ ಕೇಳುವಂಥದ್ದು ಕ್ವಶನ್ನು. ಸೊ ಈ ಟಾಪಿಕ್ ಬಗ್ಗೆ ಮಾತಾಡಬೇಕಂದ್ರೆ ಏನು ಹೇಳ್ತಾರೆ, ಬಸವನ್ಗೆ ಹೆಂಗೆ ಗೊತ್ತು ಬಸ್ರಿ ಕಷ್ಟ ಅನ್ನಂಗೆ. ಸೊ ನಾನು ಜಾಸ್ತಿ ಹೇಳೋಷ್ಟು ವ್ಯಾಲಿಡ್ ಪರ್ಸನ್ ಅಲ್ಲ, ಬಟ್ ಅದು ನನಗೆ ತಿಳ್ಕೊಂಡಿರುವಂತಹ ಅಂಶಗಳನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಏನು ಮುಟ್ಟಿನ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಏನಾಗುತ್ತೆ, ಹೇಗೆ ಮೇಲ್ನಲ್ಲಿ ಸೀಮೆನ್ ಕಳ್ಕೊಂಡಾಗ ಪ್ರಾಣ ಅಂದರೆ ಇಟ್ಸ್ ಶಕ್ತಿ, ಎನರ್ಜಿ. ಸೊ ಪ್ರಾಣಶಕ್ತಿ ಅಂತ ಹೇಳ್ತೀವಿ. ಸೊ ಇದು ಗಾಳಿ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಪ್ರಾಣಕ್ಕೂ ಗಾಳಿಗೂ ಈಕ್ವೇಟ್ ಮಾಡಿಬಿಡ್ತಾರೆ. ಸೊ ಆಕ್ಸಿಜನ್ನೇ ಪ್ರಾಣಶಕ್ತಿ ಅಂತ ಹೇಳ್ತಾರೆ, ಕೆಲವರು ಈ ಗಾಳಿನೇ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಸೊ ಆಕ್ಸಿಜನ್ನಲ್ಲಿ, ಗಾಳಿನಲ್ಲಿ, ನಿಮ್ಮ ಉಸಿರಲ್ಲಿ ಎಲ್ಲದರಲ್ಲೂ ಪ್ರಾಣ ಇರುತ್ತೆ, ಬಟ್ ಇವೇ ಪ್ರಾಣ ಅಲ್ಲ. ಸೊ ಪ್ರಾಣ ಅಂದರೆ ಲೈಫ್ ಫೋರ್ಸ್, ಅದು ಇನ್ನೂ ಹೈ ಅಲ್ಲ. ಇವಾಗ ಹೆಂಗೆ ಅಂದರೆ ಈ ಚಿನ್ನ ಬಂದು ಮೇಯ್ನ್ ಥಿಂಗು. ಚಿನ್ನದ ಉಂಗುರನೂ ಮಾಡ್ಬೋದು, ಸರನೂ ಮಾಡ್ಬೋದು, ಏನು ಸೊಂಟಗೆ ಹಾಕೋ ಡಾಬು ಮಾಡ್ಬೋದು, ಏನಾರು ಮಾಡ್ಬೋದು, ಬಟ್ ಎಲ್ಲದಕ್ಕೂ ಮೂಲ ಪದಾರ್ಥ ಬಂದು ಚಿನ್ನ. ಇನ್ ದ ಸೇಮ್ ವೇ ಗಾಳಿ, ಉಸಿರು, ನಿಮ್ಮ ಪ್ರತಿಯೊಂದು ಜೀವಕೋಶದಲ್ಲಿ ಎಲ್ಲದರಲ್ಲೂ ಪ್ರಾಣ ಇರುತ್ತೆ. ಬಟ್ ಅಲ್ಲಿ ಆ ಗಾಳಿನೇ ಪ್ರಾಣ ಅಲ್ಲ, ಇದೇ ಪ್ರಾಣ ಅಲ್ಲ. ಹೆಂಗೆ ಈ ಸರನೇ ಚಿನ್ನ, ಬರೀ ಸರ ಒಂದೇ ಚಿನ್ನ ಅಂತ ಹೇಳೋಕ್ಕಲ್ಲ, ಉಂಗುರ ಒಂದೇ ಚಿನ್ನ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಆ ಜೀವಶಕ್ತಿ ಅನ್ನೋದು ಇರುತ್ತೆ, ಆ ಪ್ರಾಣಶಕ್ತಿ ಅನ್ನೋದು ಇರುತ್ತೆ. ಆ ಪ್ರಾಣ ಈಗ ನಮ್ಮ ದೇಹದಲ್ಲಿ ಈಗ ಒಂದು ಮುಟ್ಟಿನ ಸಮಯದಲ್ಲಿ ಏನಾಗುತ್ತೆ, ಒಂದು ಅಂಡಾಣು ಅಂತ ಹೇಳ್ತೀವಿ, ಎಗ್ ಅಂತ ಹೇಳ್ತೀವಿ, ಸೊ ಅಥವಾ ಸೀಡ್ ಅಂತಲೂ ಸಹ ಹೇಳ್ತೀವಿ. ಅದು ಆಚೆ ಹೋಗೋದಾಗ ಅವಾಗೇನಂತೆ ಪ್ರಾಣಶಕ್ತಿ, ಅದು ಸೀಡ್ ಇಸ್ ಪ್ರಾಣ. ಆ ಪ್ರಾಣ ಆಚೆ ಹೋದಾಗ ನಮಗೆ ತುಂಬ ಸುಸ್ತಾಗತ್ತೆ, ತುಂಬಾ ದೇಹ ಆಲಸ್ಯಕ್ಕೊಳಗಾಗತ್ತೆ ಅಂತ ಹೇಳುವಂಥದ್ದು. ಹಿಂಗೆ ಗಂಡು ಮಕ್ಕಳನ್ನು ಸಹ ಅವ್ರು ಸೆಮೆನ್ ಯಾವಾಗ ಕಳ್ಕೊಳ್ತಾರೋ ಅವ್ರಿಗೂ ಅವಾಗಲೂ ಸಹ ಅವ್ರಿಗೆ ಅಷ್ಟೇ ಸುಸ್ತಾಗೋದು ಇದಾಗುತ್ತೆ. ಸೊ ಹೆಣ್ಮಕ್ಳಿಗೆ ಮುಟ್ಟಿನ ಸಮಯದಲ್ಲಿ ಅಷ್ಟೇ ಸುಸ್ತಾಗತ್ತೆ ಅಂತ. ಸೊ ಹಾಗಿದ್ದಾಗ ಆ ಟೈಮಲ್ಲಿ ತುಂಬ ಸುಸ್ತಾಗೋದು ಮತ್ತು ಈ ಪ್ರಾಣಶಕ್ತಿ ಕಡಿಮೆ ಇದ್ದಾಗ ಭಾಳಷ್ಟು ಸಮಸ್ಯೆಗಳು ಒಳಗಾಗ್ತಾರೆ. ಕೆಲವು ಕ್ರ್ಯಾಂಪ್ಸ್ ಆಗೋದು, ಒಂಥರ ಕ್ರ್ಯಾಂಕಿ ಏನಂತೀವಿ, ಮನಸ್ಸಿನಲ್ಲಿ ಸಿಕ್ಕಾಬಟ್ಟೆ ಉದ್ವೇಗ, ಸೊ ಕೋಪ ಬರುವಂಥದ್ದು, ಈ ಥರದ ಭಾಳಷ್ಟು ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಆ ಸಮಯದಲ್ಲಿ ನೀವು ಯೋಗ ಮಾಡುವಂಥದ್ದು ಮಾಡಬೇಕಾ ಮಾಡಬಾರ್ದು ಅನ್ನೋದೇ ಫಸ್ಟ್ ಕ್ವಶನ್ ಆಗೋಗ್ಬಿಡುತ್ತೆ. ಸೊ ಇವ್ರಿಗೆ ಹೇಳ್ತಾರೆ, ನಾನು ಮಾಡಿದ್ರೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗ್ತಾಯಿಲ್ಲ ಅಂತ ಇವ್ರು ಹೇಳುವಂಥದ್ದು. ಸೊ ಕೆಲವೊಬ್ಬರು ಇಲ್ಲಿ ನೋಡಿ, ನಾನು ಇದು ಆಯುರ್ವೇದದಲ್ಲಿ ಹೇಳೋದು ಅಷ್ಟೇ, 2 persons ಕೆನಾಟ್ ಬಿ ಎಕ್ಸಾಕ್ಟ್ಲಿ ದ ಸೇಮ್ ಅಂತ ಹೇಳ್ತೀವಿ. ಇಬ್ಬರು ಮನುಷ್ಯರು ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಸೊ ಹಾಗೆ ಸೊ ಇಲ್ಲೂ ಸಹ ಏನಾಗುತ್ತೆ,
ಎಷ್ಟೊಂದು ಹೆಣ್ಮಕ್ಳಿಗೆ ಹೇಳುವಂಥದ್ದು ಇದನ್ನು ಕೇಳಿದ್ದೀನಿ, ಸರ್ ಯೋಗ ಮಾಡಿದ್ರೆ ನಂಗೆ ತುಂಬ ಚೆನ್ನಾಗಿರ್ತೀನಿ, ಆರಾಮಾಗಿ ಅಂತೀನಿ, ರಿಲ್ಯಾಕ್ಸ್ಡ್ ಆಗಿರ್ತೀನಿ. ಸೊ ಯೋಗ ಮಾಡಲಂದರೆ ಆ ಟೈಮಲ್ಲಿ ಎಷ್ಟು ನಂಗೆ ಒಂಥರ ಅಗ್ರೆಷನ್ನು, ಒಂಥರ ಕೋಪ ಇರುತ್ತೆ ಅಂದರೆ, ಯಾರನ್ನ ನನ್ನ ಮಾತಾಡ್ಸಿದ್ರು ಕೋಪ ಬರ್ತದೆ, ಯಾರನ್ನ ಮಾತಾಡ್ಸಿಲ್ಲ ನನಗೆ ಕೋಪ ಬರುತ್ತೆ, ಯಾರನ್ನ ಮಾತಾಡ್ಸಿಲ್ಲ ನಾನು ಇಗ್ನೋರ್ ಮಾಡ್ತಾವ್ರೆ ಅಂತ ಕೋಪ ಬರುತ್ತೆ, ಯಾರನ್ನ ಮಾತಾಡ್ಸಿದ್ರೆ ನನಗೆ ಯಾಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತಲೂ ಕೋಪ ಬರುತ್ತೆ. ಸೊ ಆ ಥರ ಮನಸ್ಥಿತಿಲಿರುತ್ತೆ ಸರ್, ನಾನು ಸುಮ್ಮನಿದ್ರೂ ಕೋಪ ಬರ್ತಾ ಇರ್ತದೆ. ಸೊ ಹಾಗೆ ಇರೋರ ಮೇಲೆ ಎಗರಾಡ್ತಾ ಇರ್ತೀನಿ, ಕಿರ್ಚಾಡ್ತಾ ಇರ್ತೀನಿ. ಯೋಗ ಮಾಡಿದಾಗ ನನಗೆ ರಿಲ್ಯಾಕ್ಸ್ ಅನಿಸುತ್ತೆ, ಆರಾಮ್ ಅನಿಸುತ್ತೆ. ಸೊ ಅದಕ್ಕೆ ಏನು ಮಾಡೋದು ಅಂತ. ಸೊ ಮತ್ತು ಇನ್ನೊಂದು, ಯೋಗ ಮಾಡಲೇಬಾರ್ದು ಅದಕ್ಕೆ ಆದಂಥ ಕೆಲವೊಂದೆಲ್ಲ ಏನು ಎಕ್ಸ್ಪ್ಲೇಷನ್ಸ್ ಇದ್ದಾವೆ. ತಿರ್ಗಾ ನೀವು ಓಕೆ ಅದನ್ನು ಟಚ್ ಮಾಡಿ, ತುಂಬ ವಾಸ್ಟ್ ಟಾಪಿಕ್ ಇದು, ಆದಷ್ಟು ಚಿಕ್ಕದಾಗಿ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರಲ್ಲಿ ಬಂದು ಇಟ್ಸ್ ಸಬ್ಜೆಕ್ಟಿವ್, ನಾನು ಹೇಳ್ದಂಗೆ. ಸೊ ಎಲ್ರಿಗೂ ಒಂದೇ ನಾವು ಯೂನಿವರ್ಸಲ್ ಆಗಿ ಹೇಳೋಕ್ಕಾಗಲ್ಲ. ಈ ಟೈಮಲ್ಲಿ ಮಾಡಲೇಬಾರ್ದು, ಜನರಲಾಗಿ ಮಾಡಬಾರ್ದು ಅಂತ ಹೇಳೋದೇನಕ್ಕೆ ಅಂದರೆ, ಈ ಥರ ಸುಸ್ತಾಗಿರುತ್ತೆ ಆ ಸಮಯದಲ್ಲಿ. ನೀವು ತಿರ್ಗಾ ಇನ್ನೂ ಈ ಥರ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರೆ ಇನ್ನೂ ಸ್ಟ್ರೈನ್ ಆಗುತ್ತೆ ಅಂತ, ಅದು ಒಂದು ರೀಸನು. ಮತ್ತು ನಿಮಗೆ ಯೋಗ ಅಂದ ತಕ್ಷಣ ನೀವು ಜಸ್ಟ್ ಎಲ್ಲನೂ ಎಕ್ಸೈಟ್ ಆಗುವಂಥದ್ದು ಮಾಡೋದು ಬೇಡ, ಯಾವುದು ವಿಗರಸ್ ಆಗಿರೋದು ಮಾಡೋದು ಬೇಡ. ರಿಗರಸ್ ಆಗಿ ತುಂಬ ಆಲ್ರೆಡಿ ಸುಸ್ತಾಗಿದ್ರೆ ಇನ್ನೂ ಸುಸ್ತಾಗುವಂಥ ಪ್ರಾಕ್ಟೀಸ್ಗಳು ಬೇಡ. ಅದನ್ನು ಬೇಕಾದ್ರೆ ಅದನ್ನ ತ್ಯಜಿಸಿ ಸಿಂಪಲ್ಗೆ ಒಂದಷ್ಟು ಬ್ರೀತಿಂಗ್ ಪ್ರಾಕ್ಟೀಸ್, ಉಸಿರಾಟದ ಮೇಲೆ ಗಮನ ಹರಿಸ್ಬೇಕು ಅಂದಾಗ ನಿಮಗೇನು ಅದಕ್ಕೇನು ಮುಟ್ಟಿನ ಸಮಯ ಅಲ್ವಾ, ಅದೇನು ಗಣನೆಗೆ ಬರೋದಿಲ್ಲ. ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಹರಿಸೋದಾಗಿರಲಿ, ಡೀಪ್ ಬ್ರೀತಿಂಗ್ ಮಾಡೋದಾಗಿರಲಿ, ಮತ್ತು ಸಣ್ಣ ಪುಟ್ಟ ಸ್ಟ್ರೆಚಸ್ಗಳು, ಈ ಥರ ಬದ್ಧಕೋಣಾಸನ ಅಂತ ಇಂಥ ಆಸನಗಳೆಲ್ಲ ಮಾಡೋದಾಗಿರಲಿ. ಸೊ ಆ್ಯಂಡ್ ಇಟ್ಸ್ ಸಬ್ಜೆಕ್ಟಿವ್ ಆ್ಯಕ್ಚುಲಿ. ನಿಮಗೇನು ತುಂಬ ನಾರ್ಮಲ್ ಆಗಿದೆ, ಕೆಲವರು ಇನ್ನೂ ಕೆಲವು ಡಾಕ್ಟರ್ಸ್ ಗೈನಕಾಲಜಿಸ್ಟ್ಗಳೇ ಸಜೆಸ್ಟ್ ಮಾಡೋದು, ಇದಕ್ಕೆ ತುಂಬ ಅಷ್ಟೊಂದೆಲ್ಲ ಕಾನ್ಷಿಯಸ್ ಆಗಕ್ಕೆ ಹೋಗಬೇಡಿ. ಸೊ ಇಟ್ಸ್ ಸಮವಾಟ್ ಲೈಕ್ ಯೂರಿನ್ ಹೆಂಗೆ ಪಾಸ್ ಆಗುತ್ತೆ, ಹೆಂಗೆ ಒಂದು ಫಂಕ್ಷನ್ ನಡೀತಾ ಇದೆ, ಅದೇ ಥರದ ಒಂದು ಫಂಕ್ಷನು ಇದು ಪೀರಿಯಡ್ ಆಗೋದು ಸಹ ಇದು ಒಂದು ಫಂಕ್ಷನ್ನೇ. ಸೊ ಈ ಫಂಕ್ಷನ್ಗೆ ನೀವು ತುಂಬ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಕೊಂಡು ಅಷ್ಟೊಂದು ನೀವು ನೀವೇ ಬರ್ಡನ್ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳುವಂಥದ್ದು. ಸೊ ಹಾಗೆ ಮತ್ತು ಇನ್ನೊಂದು ಮೇಯ್ನ್ ಬಂದು ನಮ್ಮ ಆ್ಯನ್ಸಿಸ್ಟರ್ಸ್ ಅವರೆಲ್ಲ ಹೇಳೋದಂದರೆ, ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು, ಮತ್ತು ದೇವ್ರ ಪೂಜೆ ಮಾಡಬಾರ್ದು, ಗಿಡಗಳು ಮುಟ್ಬಾರ್ದು, ಈ ಥರದೆಲ್ಲ ಭಾಳಷ್ಟು ರೆಸ್ಟ್ರಿಕ್ಷನ್ಸ್ ಇದೆಯಲ್ಲ. ಸೊ ಅದನ್ನ ಹಾಗೆ ಎಕ್ಸಸೈಸ್ ಎಲ್ಲದಕ್ಕೂ ಹಾಕೊಳ್ಳೋದೇನು ಬೇಡ ಏನ್ಕ. ಬಟ್ ಅದಕ್ಕೆ ಅಂದರೆ ಪ್ರಾಮುಖ್ಯತೆ ಇದೆ. ಏನಂದರೆ ಅದು ಮಾಡಿದ ಉದ್ದೇಶ ಬೇರೆ, ಆಮೇಲೆ ಬರ್ತಾಯಿದ್ದ ಉದ್ದೇಶನೇ ಒಂಥರ ಆಗೋಯ್ತು ಅಂತ. ಸೊ ಮಾಡಿದ ಉದ್ದೇಶ ಏನಕ್ಕೆ ಅಂದರೆ, ಸೊ ಆ ಸಮಯದಲ್ಲಿ ಆಲ್ರೆಡಿ ಸುಸ್ತಾಗಿರ್ತಾರೆ, ತಿರ್ಗಾ ಪೂಜಾ ಕೈಂಕರ್ಯ ಅಂತ ಹೇಳಿದ್ರೆ ಇನ್ನೊಂದು ಅಡಿಷ್ನಲ್ ಜಾಬ್ ಥರ ಆಗೋಗ್ಬಿಡುತ್ತೆ, ಇನ್ನಷ್ಟು ಕೆಲಸ ಕೊಟ್ಟಂಗೆ ಆಗ್ಬಿಡುತ್ತೆ. ಹೆಣ್ಮಕ್ಳಿಗೆ ಆ ಸಮಯದಲ್ಲಿ ಆಲ್ರೆಡಿ ಸುಸ್ತಾಗಿದ್ದ ಟೈಮಲ್ಲಿ ಅವ್ರಿಗೆ ರಿಲ್ಯಾಕ್ಸ್ಡ್ ಆಗಿರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ದೇವಸ್ಥಾನಕ್ಕೆ ಹೋಗಬಾರ್ದು, ಅಥವಾ ಏನು ಪೂಜೆ ಪುನಸ್ಕಾರ ಆಗಿನ ಹೆಣ್ಮಕ್ಳಿಗೆ ತುಂಬ ಕೆಲಸ. ಪೂಜೆ ಪುನಸ್ಕಾರ ಅಂದರೆ ಗಂಡು ಮಕ್ಳು ಪೂಜೆ ಮಾಡಿದ್ರೆ ಅದಕ್ಕೆಲ್ಲ ಸಲಕರಣೆಗಳನ್ನು ಹೊಂದಿಸ್ಕೊಳೋಂಥದ್ದು ಹೆಣ್ಮಕ್ಳ ಕೆಲಸ ಆಗಿರ್ತಾಯಿತ್ತು. ಸೊ ಅವ್ರಿಗೆ ಆ ದಿನಗಳಲ್ಲಿ ಇನ್ನೂ ಕೆಲಸ ಆಗಿಬಿಡುತ್ತಲ್ಲ ಅಂತ ಅವ್ರಿಗೊಂದು ರೆಸ್ಟ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಾಡೋದು ಬೇಡ, ಏನು ಹೆಚ್ಚುವರಿ ಕೆಲಸಗಳು ಮಾಡೋದು ಬೇಡ ಅಂತ ಸಜೆಸ್ಟ್ ತಿಳಿಸ್ತಾ ಇದ್ದಂಥದ್ದು. ಅದನ್ನೇನಾಗುತ್ತೆ, ಬರ್ತಾ ಒಂಥರ ಆ ಸಮಯದಲ್ಲಿ ಒಂಥರ ಅಪಿಮಿತ್ರರು ಆ ಸಮಯದಲ್ಲಿ ಹೋಗಿ ಅವ್ರನ್ನ ಟಚ್ ಮಾಡ್ಕೊಂಡ್ಬಿಟ್ರೆ ಏನೋ ಇದಾಗೋಗ್ಬಿಡುತ್ತೆ, ಹಾಗೆ ಹಿಂಗೆ ಅಂತೆಲ್ಲನೂ ಮಾಡೋದುಂಟು. ಬಟ್ ಅದು ತಿರ್ಗಾ ಕ್ವಾಂಟಮ್ ಫಿಸಿಕ್ಸ್ ಲೆವೆಲಲ್ಲೂ ಕೆಲವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಏನಂದರೆ ಅವರಲ್ಲಿ ತುಂಬ ಎನರ್ಜಿ ರಿಸೀವ್ ಮಾಡುವಂತಹ ಕೆಪಾಸಿಟಿ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಅವ್ರಿಗೆ. ಸೊ ಅವ್ರನ್ನ ಏನಾದ್ರು ಟಚ್ ಮಾಡ್ಕೊಳ್ಳೋದು, ಅಥವಾ ಅವ್ರನ್ನ ಅವ್ರೇನು ಮಾಡ್ತೀವಿ ಎಲ್ಲದರಲ್ಲಿ ಎನರ್ಜಿ ರಿಸೀವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರಲ್ಲಿರೋ ಬೇರೆಯವ್ರು, ಇವಾಗ ಫಾರ್ ಎಕ್ಸಾಂಪಲ್ ಯಾರು ಮುಟ್ಟಿದೆ ಅಂದರೆ ಅವ್ರು ಇನ್ನೊಬ್ರನ್ನ ಟಚ್ ಮಾಡ್ತಂದರೆ ಅವ್ರ ಎನರ್ಜಿನ ಇವ್ರು ಹೇಳ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಕಾನ್ಸೆಪ್ಟು. ಸೊ ಇದೆಲ್ಲ ಒಂದು ಸ್ವಲ್ಪ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಹೇಳ್ತಾರೆ. ಸೊ ಆ ಎಲೆಕ್ಟ್ರಾನ್ಸ್ಗಳನ್ನ ಅವ್ರು ಜಾಸ್ತಿ ಹೇಳ್ಕೊಳ್ತಾರೆ. ಸೊ ಅದಕ್ಕೆ ಅವ್ರ ಎನರ್ಜಿ ಕಡಿಮೆ ಆಗಿಬಿಡುತ್ತೆ, ಇವ್ರ ಎನರ್ಜಿ ಜಾಸ್ತಿ ಏನಾಗಲ್ಲ, ಅದನ್ನು ಈಕ್ವೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹಂಗೆ ಫುಲ್ ಮಾಡ್ಕೊಳ್ತಾರೆ ಎನರ್ಜಿ ಅಂತಲೂ ಹೇಳುವಂಥದ್ದು. ಅದಕ್ಕೆ ಗಿಡಗಳೆಲ್ಲ ಮುಟ್ಬೇಡಿ, ಗಿಡಗಳೆಲ್ಲ ಮುಟ್ಟಿದಾಗ ಏನಾಗುತ್ತೆ, ಆ ಗಿಡಗಳದ್ದು ಸಹ ಎನರ್ಜಿನ ಇವರು ರಿಸೀವ್ ಮಾಡ್ತಾ ಇರ್ತಾರೆ ಅಂತ ಎಲ್ಲ ಹೇಳ್ತಾರೆ. ಸೊ ಹಿಂಗೆಲ್ಲ ಇದೆ. ಸೊ ಅದಕ್ಕೋಸ್ಕರ ಈ ಯೋಗ ಮಾಡಬೇಕಾ ಮಾಡಬಾರ ಅನ್ನೋದಕ್ಕೆ ನಂದು ಅದೇ ಇದು ಸಬ್ಜೆಕ್ಟಿವ್ ಮ್ಯಾಟರು. ಸೊ ನಿಮಗೆ ತುಂಬ ಸೂಪರ್ ನಾರ್ಮಲ್ ಆಗಿದ್ದೀರಾ, ಏನು ನನಗೇನು ಆ ಥರ ಏನು ಕ್ರ್ಯಾಂಪ್ಸ್ ಆಗೋದಾಗಿರಲಿ ಅಥವಾ ತುಂಬ ಸುಸ್ತು ಅನ್ನೋದಾಗಲಿ ಆ ಥರದ್ದು ಏನಿಲ್ಲ, ನಾನು ಆರಾಮಾಗಿ ಮಾಡ್ತೀನಿ, ನಂಗೆ ಅದು ಇಟ್ಸ್ ಜನರಲ್ ಅದು ಒಂದು ಫಂಕ್ಷನ್ ಥರ ಫೀಲ್ ಆಗ್ತದೆ ಅಂದಾಗ ಸೊ ಯು ಕ್ಯಾನ್ ಗೋ ಹೆಡ್. ಬಟ್ ಇನ್ವರ್ಷನ್ಸ್ ಒಂದು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ತಲೆ ಕೆಳಗಡೆ ಮಾಡಿ ಕಾಲು ಮೇಲೆ ಎತ್ತಿ ಮಾಡುವಂಥ ಅಭ್ಯಾಸಗಳನ್ನ ಅದೊಂದು ಇನ್ವಾಲ್ವ್ ಮಾಡಿ. ಇದು ಡೌನ್ವರ್ಡ್ ಫ್ಲೋ ಇದ್ದಾಗ ಡೌನ್ವರ್ಡ್ ಫ್ಲೋ ಹಿಂಗೆ ಮೂವ್ ಆಗ್ತಾ ಇರಬೇಕು, ಅದು ಉಲ್ಟಾ ಮಾಡೋದು ಇಟ್ಸ್ ನಾಟ್ ಅಡ್ವೈಸಬಲ್. ಅದೊಂದು ಅವಾಯ್ಡ್ ಮಾಡಿಕೊಂಡು ಮಿಕ್ಕಿದೆಲ್ಲ ಅಭ್ಯಾಸಗಳನ್ನು ನೋಡ್ಕೊಂಡು ಮಾಡಿ. ಒಬ್ಬೊಬ್ಬರಿಗೆ ಈಗ ನೋಡಿ, ನಾನು ಓಡೋದು ನನಗೆ ಸ್ಟ್ರೈನ್ ಆಗೋದೇ ಬೇರೆ, ಹುಸೇನ್ ಬೋಲ್ಟ್ಗೆ ಆಗೋದು ಸ್ಟ್ರೈನ್ ಬೇರೆ. ಅವ್ರಿಗೆ ಎಷ್ಟು ದೂರ ಬೇಕಾದ್ರೆ ಓಡ್ತಾರೆ, ಅವನ ಸಾಮರ್ಥ್ಯಕ್ಕೆ ಅದು ಸಿಂಪಲ್, ನನ್ನ ಸಾಮರ್ಥ್ಯಕ್ಕೆ ನಂದು ಎಷ್ಟು ದೂರ ಓಡ್ತೀನಿ ನನ್ನ ಸಿಂಪಲ್ ನನಗಿದು. ಸೊ ಹಾಗೆ ಸೊ ಹಂಗೆ ನೋಡಿಕೊಂಡು ಸೊ ನಿಮಗೆ ಎಷ್ಟು ಆರಾಮ ಅನಿಸುತ್ತೋ ಅಷ್ಟು ಮಾತ್ರ ಮಾಡಿ, ತುಂಬ ಓವರಾಗಿ ಮಾಡೋದು ಬೇಡ. ಸೊ ತುಂಬ ಕಷ್ಟ ಆಗ್ತದೆ, ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡ್ರು ಸೊ ಏನು ತೊಂದರೆ ಇಲ್ಲ. ಸೊ ಹಂಗೆ ಮಾಡ್ಕೊಳ್ಬೋದು. ಸೊ ಇಷ್ಟಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಶುಭ ಅವ್ರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ,
ಹೌ ಡಿಡ್ ಯುವರ್ ಯೋಗ ಜರ್ನಿ ಸ್ಟಾರ್ಟ್? ವಾಟ್ ಮೋಟಿವೇಟೆಡ್ ಯು ಟು ಫಾಲೋ ದ ಪಾತ್ ವೈಲ್ ಅವರ್ ಬ್ಯಾಚ್ ವಾಸ್ ಮೋಸ್ಟ್ಲಿ ಇನ್ ಟು ಐ ಟಿ ಆ್ಯಂಡ್ ಮೆಡಿಸನ್. ಸೊ ಅಂದರೆ ನಮ್ಮ ಬ್ಯಾಚ್ ಅಂದರೆ ಅದೇ ಈಗ ಒಂದು 20 ವರ್ಷದ ಮುಂಚೆ ಎಲ್ಲ ಐ ಟಿ ಮತ್ತು ಮೆಡಿಸನ್ನೇ ಜಾಸ್ತಿ ಬೂಮಲ್ಲಿತ್ತು. ನೀವು ಹೆಂಗೆ ಯೋಗಾಗೆ ಬಂದ್ರಿ ಅಂತ, ಯೋಗ ಹೆಂಗೆ ಚೂಸ್ ಮಾಡಿದ್ರಿ ಅಂತ ಇವ್ರು ಕೇಳಿರೋದು. ಸೊ ಆಲ್ರೆಡಿ ಭಾಳಷ್ಟು ಬಾರಿ ಹೇಳಿದ್ದೀನಿ, ಬಟ್ ಆದರೂ ಆದಷ್ಟು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟ್ ನಂದು ಆ್ಯಕ್ಚುಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸೇನೆ. ಸೊ ಎಲ್ಲ ಇದೇ ಆ ಟೈಮಲ್ಲಿ ಏನಿದ್ರು ಎರಡೇ ಆಪ್ಷನು. ಒಂದು ತಕ್ಕ ಮಟ್ಟಿಗೆ ಓದ್ತಾರೆ ಅನ್ನೋರು ಇಂಜಿನಿಯರು, ಡಾಕ್ಟ್ರು, ಒಂದು ಸ್ವಲ್ಪ ಸುಮಾರಾಗುತ್ತೆ ಅಂದರೆ ಕಾಮರ್ಸು, ಅದಾದಮೇಲೆ ನೆಕ್ಸ್ಟ್ ಆರ್ಟ್ಸು. ಸೊ ಜನರಲ್ ಆಗಿದ್ದಿದ್ದು ಹಿಂಗೆ. ಅಕಸ್ಮಾತ್ ಅದನ್ನು ಬಿಟ್ಟು ಏನಾದರೂ ಬೇರೆ ತೊಗೊಂಡಂದರೆ ಸೊ ಅವನು ಈ ಜೀವನದಲ್ಲಿ ಒಂದು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟ, ಒಂದು ಗೌರವದ ನಿರ್ಧಾರ ತೊಗೊಂಡ್ಬಿಟ್ಟ ಅನ್ನೋ ಥರ ಭಾವನೆ ಅವಾಗೆಲ್ಲ ಇದ್ದಿದ್ದು. ಸೊ ಹಂಗಿರೋ ಟೈಮಲ್ಲಿ ನಾನು ಆ್ಯಕ್ಚುಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ನಮ್ಮದು ಅಷ್ಟೇ ಎಲ್ಲ ನಮ್ಮ ತಂದೆಯವ್ರ ಏನು ಜನರಲ್ ಏನಾಗುತ್ತೆ, ಗೌರ್ಮೆಂಟ್ ಕೆಲಸ ಇದ್ದಾಗ ಅವ್ರ ಮ್ಯಾನೇಜರ್ ಮಗ ಏನು ಮಾಡ್ತಾಯಿದ್ದಾನೋ ಅದನ್ನೇ ಇವ್ರನ್ನೂ ಟಾರ್ಗೆಟ್ ಆಗೋಗ್ಬಿಡುತ್ತೆ. ಸೊ ನಮ್ಮ ಮ್ಯಾನೇಜರ್ ಮಗ ಏನೋ ಇಂಜಿನಿಯರ್ ಆಗ್ತದೇನೆ ಅಂದರೆ ಸೊ ಅವ್ರ ಡಿಸಿಷನ್ ಕರೆಕ್ಟ್, ಅವ್ರು ಅಳ್ದು ತುಗಿ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ತಾರೆ, ನನ್ನ ಮಗನೂ ಅದೇ ಆಗಬೇಕು ಅನ್ನೋ ಥರ ಅವ್ರಿಗೆ. ಮತ್ತು ಇವಾಗ ಪರವಾಗಿಲ್ಲ, ನಿಮಗೆಲ್ಲ ಏನೋ ಮಕ್ಕಳಿಗೆ ಆಪ್ಷನ್ಸ್ ಚೂಸ್ ಮಾಡೋಕ್ಕೆ ಸ್ಪೇಸ್ ಕೊಡಬೇಕು, ಅದೆಲ್ಲ ನಮ್ಗೆ ಅವೆಲ್ಲ ಏನಿಲ್ಲ. ಅವ್ರು ಏನು ಹೇಳ್ತಾರೋ ನಾವು ತಗೊಳ್ಬೇಕಾಗಿತ್ತು ಅಷ್ಟೇ. ನಮ್ಗೆ ಅವೆಲ್ಲ ಆಪ್ಷನ್ದೆಲ್ಲ ಇದಿಲ್ಲ. ಇಂಜಿನಿಯರ್ ಅವರೇ ಡಿಸೈಡ್ ಮಾಡ್ತಾರೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ನಮ್ಮ ಮಗನ ಡಾಕ್ಟರ್ ಮಾಡಬೇಕು ಅಂತ ಇದೆ. ಅವರೇ ಫುಲ್ ಜನಗಳ ಮುಂದೆ ನನ್ನ ಮಗನ ಇಂಜಿನಿಯರ್ ಮಾಡಬೇಕು ಅಂದ್ಕೊಂಡಿದ್ದೆ, ಅವ್ರು ಹೇಳಿದ್ದು ಫಿಕ್ಸ್ ಅಷ್ಟೇ, ನನ್ನ ಮಗನ ಅವ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಹಾಗೆ ನಮ್ಮನ್ನು ತಗೊಂಡು ಡಿಪ್ಲೊಮಾ ಹಾಕಿದ್ರು. ಸೊ ಡಿಪ್ಲೊಮಾ ಆಯಿತು. ಡಿಪ್ಲೊಮಾ ಆದಮೇಲೆ ಡಿಪ್ಲೊಮಾ ಆಗಿಲ್ಲ, ಇನ್ನೂ ಮಾಡ್ತಾಯಿದ್ದೆ. ಮಾಡಬೇಕಂದ್ರೆ ಯೋಗ ಶುರು ಮಾಡಿದ್ದು, ಅಂದರೆ SLC ಆದ ತಕ್ಷಣ ಡಿಪ್ಲೊಮಾ ಶುರು ಮಾಡಿದ್ದು. ಸೊ ಯೋಗ ಶುರು ಮಾಡಿದ್ದು ಅದು ಸುಮ್ಮನೆ ಆಕ್ಸಿಡೆಂಟಲಿ ಶುರು ಮಾಡಿದ್ದು. ಸುಮ್ಮನೆ ಮನೆ ಹತ್ರ ಕ್ಲಾಸ್ ಇತ್ತು, ನಮ್ಮ ಗಣೇಶ್ ಸರ್ ಕ್ಲಾಸು. ಸರಿ ಆಯಿತು, ನಮ್ಮ ತಾಯಿಯವರು ಕರ್ಕೊಂಡು, ನಮ್ಮ ಅಣ್ಣ ಹೋಗ್ತಾರೆ ಮೊದಲು ಯೋಗ ಕ್ಲಾಸ್ಗೆ. ಸೊ ಅವ್ರು ಯೋಗ ಕ್ಲಾಸ್ಗೆ ಹೋಗ್ತಾಯಿದ್ರೆ ಅವ್ರು ಅವ್ರು ಯೋಗ ಕ್ಲಾಸ್ ನಾನು ಜಾಯ್ನ್ ಆಗ್ತೀನಿ ಅಂದೆ. ಸೊ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಬಂದು ಕರ್ಕೊಂಡೋಗಿ ಸೇರಿಸಿದ್ರು, ಅಲ್ಲಿ ಗಣೇಶ್ ಸರ್ ಕ್ಲಾಸಿಗೆ ಸೇರಿಸಿದ್ದು. ಸುಮ್ಮನೆ ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಮತ್ತು ಅವಾಗೆಲ್ಲ ಈ ಕಾಲೇಜ್ ಬಂಕ್ ಹಾಕಿದಾಗ ದುಡ್ಡಿರೋರೆಲ್ಲ ಫಿಲಮ್ಗೆ ಹೋಗೋರು, ದುಡ್ಡಿಲ್ದಿರೋರೆಲ್ಲ ಎಲ್ಲಿ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ನಮ್ಮ ಗಣೇಶರು ನಮಗೆ ಅವಾಗೆಲ್ಲ ಕೀ ಕೊಟ್ಬಿಡ್ತಾಯಿದ್ರು. ಕೀ ಕೊಟ್ಬಿಟ್ಟು ಫ್ರೀದಾಗೆಲ್ಲ ಬಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡ್ತಾರೆ ಅನ್ನೋರಿಗೆಲ್ಲ ಕೀ ಕೊಟ್ಬಿಡೋರು. ಸೊ ನೀವು ಬೇಕಾದ್ರೆ ಬಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಮತ್ತು ಒಂದು ಸಂಜೆ ಒಂದು ಕ್ಲಾಸು ತೊಗೊಂತ ಬಿಟ್ಬಿಟ್ರು. ಅವಾಗ ಸೆಕೆಂಡ್ PUC ಇರಬೇಕಾದ್ರೆ, ಅವಾಗಲೇ ಅಂದರೆ ಸೆಕೆಂಡ್ ಇಯರ್ ಡಿಪ್ಲೊಮಾ ಇರಬೇಕಾದ್ರೆ. ಸೊ ಯಾವಾಗ ಬಂಕ್ ಆಗ್ತೀವೋ ಬಂದು ಇಲ್ಲಿ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಹಂಗೆ ನಡ್ಕೊಂಡು ಬರ್ತಾಯಿತ್ತು. ಆಮೇಲೆ ಡಿಪ್ಲೊಮಾನು ಮುಗೀತು, 3 ವರ್ಷ ಮುಗೀತು, ಒಂದು ಚೆನ್ನಾಗೇ ಪಾಸ್ ಆಯಿತು. ಆಮೇಲೆ ಅಲ್ಲೇ ಸೆಲೆಕ್ಷನ್ ಬಂದು ಅಪ್ರೆಂಟಿಸ್ BHLನಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಎಲ್ಲ ಕಳಿಸಿದ್ರು. ಸೊ ಅಲ್ಲಿ ಟ್ರೈನಿಂಗು ಅದೇ ಟೆಕ್ನಿಕಲ್ ಅದೇ ಟ್ರೈನಿಂಗ್ ಎಲ್ಲ ಆಗ್ತಾಯಿತ್ತು. ಆ ಟೈಮ್ನಲ್ಲಿ ಇಲ್ಲಿ ಸಂಜೆ ಹೊತ್ತು ಯೋಗ ಕ್ಲಾಸ್ ತೊಗೊಳ್ತಾ ಇದ್ದೆ, ಬೆಳಗ್ಗೆ ಹೊತ್ತು ಅಪ್ರೆಂಟಿಸ್ ಟ್ರೈನಿಂಗ್ ಮಾಡ್ತಾಯಿದ್ದೆ. ಇಲ್ಲಿ ಯೋಗ ಕ್ಲಾಸ್ನಲ್ಲಿ ಎಲ್ಲರೂ ಹೋಗಿ ಬನ್ನಿ ಸರ್ ಹಂಗೆ ಮಾತಾಡ್ಸಾರು. ಅಲ್ಲಿ ಇವಾಗ ಅದು ತಗೊಂಬರೋ, ಟೆಸ್ಟರ್ ತಗೊಂಬರೋ, ಇದು ತಗೊಂಬರೋ ಅಂತ ಹೇಳೋರು. ಸೊ ನನಗೆ ಒಂಥರ ಇದೇನಪ್ಪ ಇಲ್ಲಿ ಈಗೋ ಹೊರಟಾಗಿ ಶುರು ಆಗೋಗ್ಬಿಡ್ತು. ಸೊ ಇಲ್ಲಿ ನೋಡ್ರಿ ಎಲ್ಲ ಮರ್ಯಾದೆ ಕೊಡ್ತಾರೆ, ಅಲ್ಲಿ ನೋಡ್ರಿ ಹೋಗಿ ಅದು ತಗೋಬರ ಅಂತ ಹೇಳ್ತಾರೆ. ಸೊ ಆಮೇಲೆ ಒಂಥರ ಫೀಲಿಂಗ್. ಅವಾಗೆಲ್ಲ ಈ ಕತೆಗಳೆಲ್ಲ ಓದ್ತಾ ಇದೆ, ಏನು ಬರೀ ಒಡವೆನ ಅಳಿತಾರಲ್ಲ ಅವ್ರಿಗೆ ಮಾತ್ರ ವಜ್ರದ ವ್ಯಾಲ್ಯೂ ಗೊತ್ತು, ಈ ತರಕಾರಿ ಮಾರೋರಿಗೆಲ್ಲ ಏನು ವ್ಯಾಲ್ಯೂ ಗೊತ್ತು ಅಂತ ಅಂದ್ಕೊಂಡು ನಾನು ಆ ಥರದ್ದೆಲ್ಲ ಕತೆಗಳು ಓದ್ಕೊಂಡು ಆಮೇಲೆ ಸೊ ಎಲ್ಲಿ ಮಾಣಿಕ್ಯ ಎಲ್ಲಿರಬೇಕು ಅಲ್ಲೇ ಇರಬೇಕು, ಇನ್ನೆಲ್ಲ ಇರಬಾರ್ದು ಅನ್ನೋದು ಯೋಗ ಟೀಚರ್ ಬೇಗನೆ ಒಂದು ಸ್ವಲ್ಪ ಈಗೋ ಬಂದುಬಿಡುತ್ತೆ. ಸೊ ಹಂಗೆ ನಾನೇ ಏನೋ ಅಂದ್ಕೊಂಡು ಆಮೇಲೆ ಸರಿ ನೀನು ಯೋಗ ಇಲ್ಲೇ ಮರ್ಯಾದೆ ಇಲ್ಲ, ಚೆನ್ನಾಗಿಲ್ಲ, ಯೋಗನೇ ಮಾಡೋಣ ಅಂದ್ಕೊಂಡು ಆಮೇಲೆ ಯೋಗ ಕ್ಲಾಸು ಶುರು ಮಾಡಿದ್ದು. ಆಮೇಲೆ ಹಂಗೆ ಮಾಡ್ತಾ ಬರ್ತಾ ಸಣ್ಣ ಪುಟ್ಟ ಕ್ಲಾಸ್ಗಳೆಲ್ಲ ತೊಗೊಳ್ತಾ ಹಂಗೆ ಒಂದು ಕ್ಲಾಸ್ ಮಾಡ್ಕೊಂಡು ಬೆಳಗ್ಗೆ ಅಪ್ರೆಂಟಿಸು, ಸಂಜೆ ಹಂಗೆ ಮಾಡ್ತಾ ಬರ್ತಾಯಿದ್ದು. ಆಮೇಲೆ ಅಲ್ಲಿ ಅಪ್ರೆಂಟಿಸು ಮುಗೀತು. ಆಮೇಲೆ ಆ್ಯಕ್ಚುಲಿ ಟಾಸ್ಕ್ ಶುರು ಆಯಿತು. ಇದು ಕಡೆ ಟೆಕ್ನಿಕಲ್ ಎಜುಕೇಷನಲ್ಲಿ ಇದು ಕಡೆ ಕೆಲಸಕ್ಕೆ ಹೋಗೋದಾ ಅಥವಾ ಇದು ಕಡೆ ಯೋಗದಲ್ಲಿ ಹೋಗೋದಂತ. ಇವಾಗ ಈ ಥರ ಪೊಸಿಷನ್ ಇದ್ದರೆ ಯೋಗಕ್ಕೆ ಆರಾಮಾಗಿ ಹೋಗ್ಬಿಡ್ತಾರೆ. ಬಟ್ ಆಗ ನಾನು ಹೇಳ್ತಾ ಇದ್ದೆ 2008ನೇ ಇಸ್ವಿ ಆ ಸಮಯದಲ್ಲಿ ಯೋಗ ಅಂದರೆ ಇಟ್ಸ್ ಹೆಂಗೆ ಅಂದರೆ ಅದನ್ನ ಪ್ರೊಫೆಷನ್ ಅಂತ ಯಾರೂ ಕನ್ಸಿಡರ್ ಮಾಡ್ತಾ ಇಲ್ಲ. ಮತ್ತು ಎಲ್ಲೂ ಯೋಗ್ಯವಾಗಿ ಇಲ್ಲದೆ ಇರೋನು ಯೋಗ ಮಾಡ್ತಾನೆ ಅಂದರೆ ಯಾಕೆ ಪಾಸ್ ಆಗಲಿಲ್ವಾ, ಯಾಕೆ ಹಂಗೆ ಇದ್ದ ಪರಿಸ್ಥಿತಿ. ಆ್ಯಕ್ಚುಲಿ ಏನಕ್ಕೆ ಚೆನ್ನಾಗಿ ಓದ್ಬೋದಾಗಿತ್ತಲ್ಲಪ್ಪ ನೀನು, ಇದಕ್ಕೆ ಯೋಗಕ್ಕೆ ಹಂಗೆ ಬಂದೆ ಅಂತ. ಚೆನ್ನಾಗಿ ಓದ್ತಾ ಇದ್ದೆ, ಎಲ್ಲ ಪಾಸ್ ಆಗಿದ್ದೀವಿ ತಾನೆ, ಮತ್ತು ಯಾಕೆ ಯೋಗ ಮಾಡ್ತಾಯಿದ್ದೆ ಅಂತ. ಅದೇ ಯಾರು ಫೇಲ್ ಆಗಿರ್ತಾರೋ ಅವ್ರು ಮಾತ್ರ ಈ ಥರ ಈ ಯೋಗ ಪ್ರೊಫೆಷನಲ್ ಇದ್ದಾರೆ ಅನ್ನೋ ಥರ ಲೆಕ್ಕಾಚಾರಲ್ಲ ಅವಾಗ ಮಾತಾಡ್ತಾಯಿದ್ರು. ಆಮೇಲೆ ಹಂಗೆ ಶುರು ಮಾಡಿದ್ದು. ಆಮೇಲೆ ಹಂಗೆ ಮಾಡ್ತಾ ಒಂದು 2-3 ವರ್ಷ ಆಯಿತು, ಎಲ್ಲ ಕ್ಲಾಸ್ಗಳು ತೊಗೊಳ್ತಾಯಿದ್ದೆ. ಆಮೇಲೆ ಒಂದು ಥಾಟ್ ಬಂತು, ಎಲ್ಲ
ಬರೀ ಏನೋ ಅವೆಲ್ಲ ಪರ್ಸನಲ್ ಟ್ರೈನಿಂಗ್ಸು, ಕಾರ್ಪೊರೇಟ್ಸು ಈ ಥರನೇ ಕ್ಲಾಸಸ್ ತೊಗೊಳ್ತಾರೆ. ಆಮೇಲೆ ಏನಂದರೆ ಇನ್ನೊಂದಷ್ಟು ಜನಕ್ಕೆ, ಜಾಸ್ತಿ ಜನಕ್ಕೆ ಹೇಳ್ಕೊಡ್ಬೇಕು. ಸೊ ಬರೀ ಏನೋ ಒಬ್ಬರೇ ಮೋಟಿವೇಟ್ ಮಾಡಿದ್ದು. ಸೊ ಬರೀ ಸಂಕುಚಿತ ಮಾಡೋದು ಬೇಡ, ಒಂದಷ್ಟು ಜನಕ್ಕೆ ಮಾಸಸ್ಗಳಿಗೆ ಹೇಳ್ಕೊಡ್ಬೇಕು. ನಿಮ್ಮ ಜ್ಞಾನ ಬಂದು ಬರೀ ಈ ಥರ PT-ಗೆ, ಪರ್ಸನಲ್ ಟ್ರೈನಿಂಗ್ಗೆ ಏನೋ ಹೋಗೋದು ಬೇಡ, ಜನಗಳಿಗೆ ಎಲ್ಲರೂ ಒಳ್ಳೇದಾಗಬೇಕು. ಸೊ ಮಾಸಸ್ಗಳನ್ನ ಟಾರ್ಗೆಟ್ ಮಾಡಿ ಅಂತ ಹೇಳೋದು. ಸರಿ ಆಯ್ತು, ಮಾಸಸ್ಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ನಮಗೆ ಅವೆಲ್ಲ ದುಡ್ಡಿಂದೆಲ್ಲ ಹಾಕಿ ಇನ್ವೆಸ್ಟ್ ಮಾಡೋಂಥದ್ದೆಲ್ಲ ನಮ್ಮ ಹತ್ರ ದುಡ್ಡು ಕಾಸಿಂದೆಲ್ಲ ಅಷ್ಟೊಂದು ಸಾಮರ್ಥ್ಯ. ಅದಕ್ಕೆ ಟೈಅಪ್ಸ್ ಆಗಕ್ಕೆ ಶುರುವಾಗುತ್ತೆ. ಟೈಅಪ್ಸ್ ಅಂದರೆ ಒಂದು ಜಿಮ್ಗಳಲ್ಲಿ ಎಷ್ಟೊಂದು ಜಿಮ್ಗಳೆಲ್ಲ ಟೈಅಪ್ಸ್ಗಳು ಮಾಡಿಕೊಂಡು ಸೊ ನಾವು ಹೋಗಿ ಯೋಗ ಹೇಳ್ಕೊಡೋದು. ಹಿಂಗೆ ನಮಗೆ ಡೈರೆಕ್ಟಾಗಿ ಸೆಂಟರ್ ತಗೊಳ್ಳೋಕ್ಕೆ ಕ್ಲಾಸ್ ಇಲ್ವಲ್ಲ, ಸೊ ಕಾಸಿರಲ್ಲ, ಅದಕ್ಕೆ ಹಂಗೆ ಮಾಡ್ಕೊತಾ ಇದ್ದು. ಆಮೇಲೆ ಜೊತೆಗೆ ಹಾಗೇ ಬರೀ ಒಬ್ಬನೇ ಎಷ್ಟೊಂದು ಆಮೇಲೆ ಹಾಗಂಗೆ ಈ ಥರ ಎಲ್ಲ ನಮ್ಮ ದೇವರಾಜ್ ಸರ್ ಮತ್ತು ಒಟ್ಟು ಒಂದು 10-12 ಜನ ಟ್ರೈನರ್ಸ್ ಆವಾಗಲೇ ಇದ್ವಿ. ಎಷ್ಟು ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದಲ್ಲ, ಒಂದು 10-12 ವರ್ಷದ ಮುಂಚೆ ದೇವರಾಜ್ ಸರ್ ಒಬ್ಬರು ಎಲ್ಲ ನಾವೆಲ್ಲ ಟೀಮ್ ಮಾಡಿಕೊಂಡು ಎಲ್ಲ ಈ ಥರ ಎಲ್ಲ ಡಿಫ್ರೆಂಟ್ ಏನೋ ಕ್ಲಾಸಸ್ಗಳೆಲ್ಲ ತೊಗೊಳ್ತಾ ಇದ್ದು, ಹಿಂಗೆಲ್ಲ ಮಾಡ್ತಾಯಿದ್ವಿ. ಸೊ ಆಮೇಲಿಂದ ಅಲ್ಲಿ ಏನಾಗೋಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಶುರು ಮಾಡಬೇಕಂದ್ರೆ ಒಂದು ವ್ಯವಹಾರ ಮಾತಾಡ್ತಾರೆ, ಸ್ವಲ್ಪ ನಮ್ಮಿಂದ ಕ್ಲಿಕ್ ಆದಮೇಲೆ ಆಮೇಲೆ ಇನ್ನೊಂದು ವ್ಯವಹಾರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ನಿಮಗೆ ಬಿಟ್ಟೋಗಿ. ಸೊ ಅವಾಗೇನಾಗುತ್ತೆ, ಫಸ್ಟು ನಮ್ಮ ಇದನ್ನ ಎಲ್ಲ ಶುರು ಮಾಡಿರ್ತಾರೆ, ಮತ್ತು ನಾವು ಎಲ್ಲ ಎಫರ್ಟ್ ಹಾಕಿರ್ತೀವಿ, ಏನೂ ಇಲ್ಲದಾಗೆಲ್ಲ ಜೊತೆಗಿರ್ತೀವಿ. ಕೊನೆಗೆಲ್ಲ ಬಂದಮೇಲೆ ಬಿಟ್ಟೋಗಿ ಅನ್ನೋ ಥರ ಹಂಗೆ ಆಗೋಗ್ತಾಯಿತ್ತು. ಸೊ ಇದು ಯಾಕೋ ಸರಿ ಹೋಗಲ್ಲ ಅಂತ ಒಂದು ಸರಿ ಧೈರ್ಯ ಮಾಡಿ, ಸೊ ಆಮೇಲಿಂದ ಒಂದು ಸೆಂಟ್ರ್ ಓಪನೇ ಮಾಡೋಣ ಅಂತೇಳಿ ನಾವೇ ಓನಾಗಿ ಓಪನ್ ಮಾಡೋಣ ಅಂತ ಫಸ್ಟು ಆಮೇಲೆ ಮಲೆತಳ್ಳಿ ಸೆಂಟರ್ ಓಪನ್ ಮಾಡಿದ್ದು. ಅಲ್ಲಿ ಹಂಗೆ ಒಂದು ವರ್ಷ ಆದಮೇಲೆ ಅಲ್ಲಿ ಅಂಜನಾ ನಗರನಲ್ಲಿ, ಆಮೇಲೆ ನಾಗದೇವನಹಳ್ಳಿಲಿ ಹಿಂಗೆ ಶುರು ಮಾಡಿ ಇವಾಗ ನಡ್ಕೊಂಡು ಬರ್ತಾ ಇದೆ. ಸೊ ಸದ್ಯ ನಮ್ಮ ಲಕ್ಕಿಗೆ ಒಂದು ನಮ್ಮ ಅದೃಷ್ಟ ನಾವು ಅದೇ ಹೇಳ್ತಾರೆ, ಒಳ್ಳೆ ಕೆಲಸಗಳಿಗೆ ಹಂಗಂಗೆ ಕೂಡ್ಕೊಂಡು ಬರುತ್ತೆ ಕಾಲಗಳು ಅಂದರೆ ಏನು ಎಲ್ಲ ವ್ಯಕ್ತಿಗಳು ಕಾಲಗಳು ಹಿಂಗೆ ಕೂಡ್ಕೊಂಡು ಬರುತ್ತೆ ಅಂತ ಹೇಳೋಂಗೆ. ಸೊ ಹಂಗೆ ಅವಾಗೆಲ್ಲ ದೇವರಾಜ್ ಸರ್ ಮತ್ತು ಎಷ್ಟೊಂದು ಜನ ಹಂಗೆ 10-12 ಜನ ಇದ್ವಿ, ಎಲ್ಲರೂ ಅವ್ರವ್ರ ಇದು ನೋಡ್ಕೊಂಡು ಹಂಗೆ ಬಿಟ್ಬಿಟ್ರು. ಸೊ ದೇವರಾಜ್ ಸರ್ ಒಬ್ಬರು ಹಂಗೆ ಉಳ್ಕೊಂಡ್ರು ಕೊನೆಯವ್ರಿಗೆ. ಆಮೇಲೆ ತಿರ್ಗಿ ಇವಾಗ ನಮ್ಮ ಆನಂದ್ ಸರು ಇನ್ನೊಂದು ವರ್ಕ್ಶಾಪಲ್ಲಿ ಅಲ್ಲೇ ಅಟೆಂಡ್ ಮಾಡಿದ್ರು ಕ್ಲಾಸ್ನ. ಸೊ ಆಮೇಲೆ ಹಂಗೆ ಈ ಥರ ಸೆಂಟ್ರಲ್ಲಿ ಓಪನ್ ಮಾಡಿದಾಗ ಅವರು ಬಂದು ಸೇರಿಕೊಂಡ್ರು, ನಮ್ಮ ಪ್ರಿಯಾ ಮೇಡಮು, ಸೌಮ್ಯ ಮೇಡಮು, ಪ್ರಮೋದು. ಸೊ ಎಲ್ಲರೂ ಸೇರಿಕೊಂಡು ಸರಿ ಆಯಿತು ಮಾಡೋಣ ಅಂತ. ಸರಿ ಲಕ್ಕಿಲಿ ಎಲ್ಲ ಸಿಕ್ಕಿದವರಲ್ಲೂ ಇವತ್ತು ಯಾರೂ ಇವರೆಲ್ಲ ಇನ್ನೊಂದೇನಪ್ಪ ಅಂದರೆ ಏನೋ ದುಡ್ಡುಗೋಸ್ಕರ ಆಗಲಿ ಮತ್ತು ಇನ್ನೊಂದಕ್ಕೋಸ್ಕರ ಅವೆಲ್ಲ ಏನು ಅಷ್ಟೊಂದು ಗಣನೆ ತೊಗೊಳ್ಳಲ್ಲ. ಮಾಡ್ತೀವಿ ಅಷ್ಟೇ. ಇವತ್ತವರೆಗೂ ಆಗಲಿ ಬಂದುಬಿಟ್ಟು ಇಷ್ಟೇ ದುಡ್ಡು ಅಷ್ಟೇ ದುಡ್ಡು ಅಂತ ಯಾವತ್ತೂ ವ್ಯವಹಾರ ಮಾತಾಡೋಕ್ಕೆ ಬಂದಿಲ್ಲ. ಸೊ ನಮ್ಮ ಪುಣ್ಯ ಎಲ್ಲರೂ ಹಂಗೆ ಸಿಕ್ಕಿದ್ದು ಎಲ್ಲರೂ ಹಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇನ್ನು ಮುಂದಕ್ಕೂ ಮತ್ತು ಇನ್ನೊಂದು ಸ್ಟೂಡೆಂಟ್ಸ್ಗಳು ಹೇಳಬೇಕೆಲ್ಲ, ಯಾರು ಬಂದು ತುಂಬ ಕಿರಿಕಿರಿ ಮಾಡೋದು ಆ ಥರದ್ದೆಲ್ಲ ಯಾರೂ ಇಲ್ಲ. ಎಲ್ಲರೂ ಒಳ್ಳೆ ವಿದ್ಯಾರ್ಥಿಗಳನ್ನು ಸಿಕ್ಕಿದ್ದಾರೆ, ದೇವ್ರ ಪುಣ್ಯ. ನಿಜ ಐ ಆಮ್ ಸೋ ಬ್ಲೆಸ್ಡ್ ಅನ್ಸುತ್ತೆ ಒಂದೊಂದ್ಸರಿ. ಆ ಪಾಯಿಂಟಲ್ಲಿ ಇದ್ದಿದ್ದಕ್ಕೂ ಅವಾಗ ನಾನು ಹೇಳಿದ ಪ್ರೊಫೆಷನ್ ಅವಾಗ ಶುರು ಮಾಡಿದ್ದಕ್ಕೂ ಈ ಹಂತಕ್ಕೆ ಬರೋದಕ್ಕೂ ಸೊ ಭಾಳ ಜನದ ಕಾಂಟ್ರಿಬ್ಯೂಷನ್ ಇದೆ. ಸೊ ಇವಾಗ ನಮ್ದು ಅಷ್ಟೇ ಈ ಕ್ಲಾಸಲ್ಲಿ ಓಪನ್ ಮಾಡೋಕ್ಕಲ್ಲಿ ನನ್ನ PT ಒಬ್ಬರು ತೊಗೊಳ್ತೀನಿ, ಅವರು ಮತ್ತು ನಮ್ದು ಇನ್ನೊಂದು ಕಂಪ್ನಿಗೆ ಯೋಗ ಹೇಳ್ಕೊಡ್ತಾರೆ ಅವರು. ಸೊ ಅದೆಲ್ಲ ಒಂದೇ ಧೈರ್ಯನೇ. ಸೊ ಅಕಸ್ಮಾತ್ ಇಲ್ಲಿ ಏನೋ ₹1 ಬರಲಿಲ್ಲ ಅಂದ್ರೂ ಸಹ ಆ ದುಡ್ಡಲ್ಲಿ ಬೇಕಾದ್ರೆ ಬಾಡಿಗೆ ಕಟ್ಬೋದಲ್ಲ ಅನ್ನೋ ಉದ್ದೇಶದಲ್ಲೇ ಅದೊಂದು ಬ್ಯಾಕ್ ಎಂಡಲ್ಲಿ ಇದ್ದಿದ್ದಕ್ಕೇ ಇದೆಲ್ಲನೂ ಮಾಡೋದಕ್ಕಾಗಿತ್ತು ಅನ್ನೋಂಥದ್ದು ಇದು. ಸೊ ಹಿಂಗೆ ಬಂದಿದೆ, ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಇಷ್ಟೇ ಜರ್ನಿ, ಏನು ಭಾಳ ಇಂಟ್ರೆಸ್ಟಿಂಗ್ ಜರ್ನಿ ಅಂತೇನು ಅಷ್ಟೇ. ಇದು ಮಿಕ್ಕಿ ನೀವು ಹೇಳಬೇಕು, ಇಂಟ್ರೆಸ್ಟಿಂಗೋ ನಾನು ಇಂಟ್ರೆಸ್ಟಿಂಗೋ ಅಂತ. ಹೌದಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಸೊ ನಡೀತಾ ಇದೆ. ಸೊ ಹೇಳಿದ್ರೆ ಕಾಂಟ್ರಿಬ್ಯೂಷನ್ಸ್ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಏನೇನಾಗುತ್ತೋ ಮಾಡ್ತಾ ಇರೋದು ಇದೆಲ್ಲ, ಮತ್ತು ಯಾವುದೂ ಪ್ಲ್ಯಾನ್ಡ್ ಆಗಿರಲ್ಲ, ಎಲ್ಲ ಅದಷ್ಟು ಕದೇ ಕರ್ಕೊಂಬರ್ತಾ ಇರೋದು. ಎಲ್ಲ ಕರ್ಕೊಂಡು ಹೋಗುತ್ತೋ ಜೀವನ ನೋಡ್ತಾ ಹೋಗ್ತಾಯಿದ್ದೀವಿ. ಸೊ ಇನ್ನೊಂದು 4 ಪ್ರಶ್ನೆ ಇದೆ. ಹೌ ಡಿಡ್ ಯುವರ್ ಯೋಗ ಜರ್ನಿ ಸ್ಟಾರ್ಟ್? ವಾಟ್ ಮೋಟಿವೇಟೆಡ್ ಯು ಟು ಫಾಲೋ ದಿಸ್ ಪಾತ್ ವೈಲ್ ಅವರ್ ಬ್ಯಾಚ್ ವಾಸ್ ಮೋಸ್ಟ್ಲಿ ಇಂಟು IT and ಆಯ್ತಲ್ಲ ಇವಾಗ ತಾನೆ. ಇನ್ನು 3 ಪ್ರಶ್ನೆ ಇದೆ. ವಾಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಆಫ್ ಬೀಯಿಂಗ್ ಅ ಯೋಗ ಟೀಚರ್? ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಬೀಯಿಂಗ್ ಅ ಯೋಗ ಟೀಚರ್ ಏನು ಹೇಳೋದು? ಚಾಲೆಂಜಿಂಗ್ ಪಾರ್ಟ್ ಬೀಯಿಂಗ್ ಅ ಯೋಗ ಟೀಚರು ಒಂದು ಹಾಂ ಸೀರಿಯಸ್ಲಿ ಅದು ನಿಜ. ಎಷ್ಟೊಂದು ಸರ್ ಮತ್ತು ಈಗ ನೋಡಿ ಇವಾಗಲೂ ಎಷ್ಟೋ ಜನ ಎನ್ಕ್ವೈರೀಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಸರಿ ಯೋಗ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ಬೇಕಲ್ವಾ, ನೀವು ಕಾಸು ಚಾರ್ಜ್ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲ ಏನು ಎಕ್ಸ್ಪ್ಲೇನ್ ಮಾಡೋದು, ಏನು ಹೇಳೋದು ಅನ್ನೋದೇ ಮತ್ತು ಇನ್ನೊಂದು ಮಂದಿಗೆ ಫ್ರೀಯಾಗಿ ಏನಕ್ಕೆ ಹೇಳ್ಕೊಡಲ್ಲ. ಈ ಕ್ವಶನ್ಗೆ ನಾವು ಆಗಿನ ಕಾಲದಲ್ಲಿ ವಿದ್ಯೆ, ವೈದ್ಯ, ಅನ್ನ ಮತ್ತು
ಈ ಪೌರವತ್ಯ ಇದೆಲ್ಲ ಇದೆಯಲ್ಲ, ಇದೆಲ್ಲ ರಾಜನ ಅಧೀನದಲ್ಲಿ ಇರ್ತಾಯಿತ್ತಂತೆ. ಇದೆಲ್ಲ ಫ್ರೀಯಾಗೇ ಇರ್ತಾಯಿತ್ತು. ವಿದ್ಯೆನೂ ಸಹ ಗುರುಕುಲ ಇದೆಲ್ಲನೂ ಬಂದು ರಾಜ ದುಡ್ಡು ಕೊಡೋನು, ಅಲ್ಲಿ ಬಂದರೆ ಪ್ರಜೆಗಳು ಹೋಗಿ ಅಲ್ಲಿ ಸೇರಿಸೋದು, ಹಂಗೆ ಇದು ಮಾಡ್ತಾಯಿದ್ರು. ವಿದ್ಯೆ, ವೈದ್ಯ, ಮೆಡಿಸಿನ್ಸು ಅಷ್ಟೇ, ದವಾಖಾನೆ ಇದೆಲ್ಲನೂ ಬಂದು ರಾಜನ ಅಧೀನದಲ್ಲಿ ಇರ್ತಾಯಿತ್ತು ಫ್ರೀಯಾಗಿ. ಅಂದರೆ ಭಾಳಷ್ಟು ಆಸ್ಥಾನಗಳಲ್ಲಿ ಹಿಂಗೆ ನಡೀತಾ ಇದ್ದು ಅಂತ ನಮ್ಮ ಹಿಂಗೆ ಹಳೆ ಕಾಲದಲ್ಲಿ. ವಿದ್ಯೆ ಮತ್ತು ವೈದ್ಯ, ವಿದ್ಯೆ ಮತ್ತು ಏನು ಹೇಳಿದೆ ಇವಾಗ, ವಿದ್ಯೆ, ವೈದ್ಯ, ಮೆಡಿಸನ್ಸು, ಆಸ್ಪತ್ರೆ ಇದೆಲ್ಲನೂ ಸಹ ಅದು ಫ್ರೀಯಾಗಿ ನಡೀತಾಯಿತ್ತು. ಮತ್ತು ಪೌರೋಹಿತ್ಯ, ದೇವಸ್ಥಾನ ಕೆಲಸಗಳೆಲ್ಲ, ಸೊ ಇಷ್ಟೂ ಸಹ ಫ್ರೀಯಾಗಿರ್ತಾಯಿತ್ತು. ವಿದ್ಯೆ, ವೈದ್ಯ, ವಿದ್ಯೆ ವೈದ್ಯ ಆಯಿತು. ವಿದ್ಯೆ ವೈದ್ಯ ಅನ್ನ, ಸಾರಿ, ವಿದ್ಯೆ ವೈದ್ಯ ಅನ್ನ ಮತ್ತು ಪುರೋಹಿತ್ಯ, ಇದಕ್ಕೆಲ್ಲ ಚಾರ್ಜ್ ಮಾಡ್ತಾಯಿರಲಿಲ್ಲ ಆಗಿನ ಕಾಲದಲ್ಲಿ. ಎಲ್ಲವೂ ಸಹ ರಾಜನ ಅಧೀನದಲ್ಲಿ ಇರ್ತಾಯಿತ್ತು. ವಿದ್ಯೆನೂ ಸಹ ಗುರುಕುಲಗಳೆಲ್ಲ ರಾಜನಲ್ಲಿ ಇರ್ತಾಯಿತ್ತು, ವೈದ್ಯನೂ ಸಹ ಮೆಡಿಸಿನ್ಸ್ ಇದನ್ನು ಸಹ ರಾಜನಲ್ಲಿ ಇರ್ತಾಯಿತ್ತು. ಅನ್ನ ಛತ್ರಗಳು ಅಂತೆಲ್ಲ ಹೇಳ್ತಾರಲ್ಲ, ಸೊ ಅಲ್ಲಿ ಯಾರು ಬೇಕಾದ್ರೆ ಯಾವಾಗ ನಾವು ಊಟ ಮಾಡ್ಬೋದಾಯಿತು. ಏನು ಧರ್ಮಛತ್ರನ ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಧರ್ಮಛತ್ರ ಧರ್ಮವಾಗೇ ಇರ್ತಾಯಿತ್ತು. ಯಾರು ಬೇಕಾದ್ರೆ ಹೋಗಲ್ಲಿ ಊಟ ಮಾಡ್ಕೊಂಡು ಬರ್ಬೋದು, ಹೊಟ್ಟೆ ಹಾಸ್ಕೊಂಡು ಯಾರು ಇರೋ ಅವಶ್ಯಕತೆ ಇಲ್ಲ, ಅಲ್ಲಿ ಯಾವಾಗ ಹೋದ್ರೂ ಊಟ ಸಿಗ್ತಾಯಿತ್ತು. ಒಂದು ಧರ್ಮಛತ್ರ ಅಂತ ಅದು ಫ್ರೀ ಇರ್ತಾಯಿತ್ತು. ಮತ್ತು ಇನ್ನೂ ಒಂದು ಪೌರೋಹಿತ್ಯ, ಸೊ ಇದನ್ನೆಲ್ಲ ಆಲ್ಮೋಸ್ಟ್ ಫ್ರೀನೇ ಇರ್ತಾಯಿತ್ತು ಅಂತ. ಬಟ್ ಇವಾಗ ಈ ಪೌರೋಹಿತ್ಯ ಒಂದು ಸೈಡಿಗೆ ಬಿಡೋಣ. ಈ ಮೂರನ್ನು ಬಂದು ದೊಡ್ಡ ಬಿಸ್ನೆಸ್ ಇವಾಗ. ವಿದ್ಯೆ ಇದೊಂದು ದೊಡ್ಡ ಬಿಸ್ನೆಸ್ಸು, ವೈದ್ಯ ಹಾಸ್ಪಿಟಲ್ಸು ದೊಡ್ಡ ಬಿಸ್ನೆಸ್ಸು, ಅನ್ನ ಹೋಟೆಲ್ಸು ದೊಡ್ಡ ಬಿಸ್ನೆಸ್ಸು, ಮೂರು ಸಹ ಬಿಸ್ನೆಸ್ಸೇ. ಸೊ ಇಷ್ಟು ಫ್ರೀಯಾಗಿರಬೇಕಾಗಿದ್ದು ಬಿಸ್ನೆಸ್ಗಳಾಗಿದೆ. ಸೊ ಮತ್ತು ಇದಕ್ಕೆ ಏನು ಎಕ್ಸೆಪ್ಷನ್ಸ್ ಏನಿಲ್ಲ. ಸೊ ಇವಾಗ ನಾನು ಟೀಚರ್ ಅಂದ ತಕ್ಷಣ ನಮಗೇನು ಟ್ಯಾಕ್ಸಲ್ಲೇನೋ ರಿಡಕ್ಟ್ ಮಾಡಲ್ಲ, ಮತ್ತು ಕಟ್ಟಬೇಕಾದ್ರೂ ಬಾಡಿಗೆ ಕಟ್ಟಲೇಬೇಕು. ಇವಾಗ ಇಲ್ಲೊಂದು ಯೋಗ ಸೆಂಟರ್ ಇಲ್ಲಿ ಬಾಡಿಗೆ ಕಟ್ಟಲೇಬೇಕು, ಮತ್ತು ಇರೋ ಬರೋ ಖರ್ಚುಗಳು, ಮತ್ತು ಯಾರಿಗೂ ಫ್ರೀಯಾಗೇನಿಲ್ಲ. ಸೊ ಎಲ್ಲರಿಗೂ ಸ್ಯಾಲ್ರೀಸ್ ಎಲ್ಲ ಕೊಡಲೇಬೇಕು. ಸೇಮ್ ಹೆಂಗೆ ಬೇರೆ ವ್ಯವಹಾರಗಳು ಹೆಂಗೋ ಇದೂ ಅದೇ ಥರ ವ್ಯವಹಾರನೇ ಇವಾಗ ಆಗಿರೋದು. ಸೊ ಅದ್ರಲ್ಲಿ ತೊಗೊಂಡು ಏನು ಆಗಿನ ಕಾಲದ ಯಾವುದೋ ಕಾಲದ ತೊಗೊಂಡೋಗಿ ಸೊ ಇದು ಫ್ರೀಯಾಗಿ ಹೇಳ್ಕೊಡ್ಬೇಕು, ನೀವು ಇವಾಗ ಫ್ರೀಯಾಗಿ ಹೇಳ್ಕೊಡಿ ಅಂದರೆ ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಮತ್ತು ಇನ್ನೊಂದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರಬೇಕು, ಅಂದರೆ ಪ್ರೊಫೆಷನಲಿಸಮು ಅಷ್ಟೇ ಚೆನ್ನಾಗಿರಬೇಕು, ಆ್ಯಂಡ್ ದೆನ್ ಫ್ರೀಯಾಗೂ ಇರಬೇಕು. ಅಂದರೆ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗೋದಿಲ್ಲ. ಸೊ ಇವಾಗ ನಮ್ಮಲ್ಲಿ ಇರೋರು ನಾವಿಲ್ಲಿ ಏನೇನು ನಾವು ಕ್ಲಾಸಸ್ಗಳು ತೊಗೋತಾ ಇದ್ದೀವಿ ಎಲ್ಲನೂ ಏನೊಂದು ಮತ್ತು ಇದನ್ನೇ ನಂಬ್ಕೊಂಡಿರುವಂಥವ್ರು. ಯಾರನ್ನೂ ಸಹ ಏನು ಬೇರೆ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಥರ ಮಾಡ್ತಾ ಇರೋಂಥಲ್ಲ. ಎಲ್ಲರೂ ಪ್ರೊಫೆಷನಲ್ ಯೋಗ ಟೀಚರ್ಸ್ಗಳು, ಮತ್ತು ಎಲ್ಲರೂ 15-20 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರೇ. ನಂದಾಗಿರಲಿ, ಸೌಮ್ಯ ಮೇಡಮ್ ಆಗಿರಲಿ, ಪ್ರಿಯಾ ಆಗಿರಲಿ, ಪ್ರಮೋದ್ ಆಗಿರಲಿ, ದೇವರಾಜು, ಆನಂದು, ಸೊ ಎಲ್ಲರೂ ಸಹ 15-20 ವರ್ಷ ಎಕ್ಸ್ಪೀರಿಯೆನ್ಸ್. ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ನಾವು ಸುಮ್ಮನೆ ಏನು ಕಡಿಮೆನೂ ಫೀ ಕೊಟ್ಟು ಮಾಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಅವ್ರಿಗೇನೇನು ಕೊಡಬೇಕಾಗಿರೋ ಸಂಭಾವನೆ ಸರಿಯಾಗಿ ಕೊಡಲೇಬೇಕಾಗಿರುತ್ತೆ. ಸೊ ಹಿಂಗಿದ್ದಾಗ ಸೊ ಈ ಥರ ಬಂದು ಕೇಳಿದಾಗ ಒಂದು ಸ್ವಲ್ಪ ಮತ್ತಿನ್ನೊಂದು ದುಡ್ಡು ಇಲ್ಲ ಕೇಳ್ತಾ ಇದ್ದಾರೆ, ಅದೆರಡನೇ ವಿಚಾರ. ಒಬ್ರು ಹಂಗೆ ಆಯಿತು, ಒಬ್ಬರೊಂದು ನಮ್ಮಲ್ಲಿ 1,500 ಫೀಸ್ ಇತ್ತು. ಅವಾಗ 1,500 ಅಂತ ಹೇಳಿದ್ವಿ. ಸರ್ 1,200 ಮಾಡ್ಕೊಳ್ಳಿ ಹಂಗೆಲ್ಲ ಹೇಳಿದ್ರು. ಸರಿ ಆಯಿತು, ಆಯಿತು ಅಲ್ಲ ಸರ್, ಇಲ್ಲ ಸರ್ ನಮ್ಮ ಫೀಸ್ ಇಷ್ಟೇ, ನಮ್ಮ ಒಂದು ಸ್ಟಾರ್ಟಿಂಗೇ ಇದು ಚೇಂಜ್ ಮಾಡೋ ಇದೇನೋ ಫಿಕ್ಸ್ ಆಗಿಬಿಡಿ. ಸೊ ಇಟ್ಸ್ ಎವ್ರಿಥಿಂಗ್ ಫಿಕ್ಸ್ಡ್ ಹೇಳೋಣ. ಒಂದು ಸರಿ ನಾವು ಫ್ಲಕ್ಚುಯೇಟ್ ಮಾಡೋಕೆ ಹೋಯ್ತು ಅಂದರೆ ಅದು ಬಹಳಷ್ಟು ಸಮಸ್ಯೆಗಳಾಗ್ತಾ ಹೋಗುತ್ತೆ. ಒಂದು ಸರಿ ಅವಾಗೆಲ್ಲ ಮಾಡಿ ಭಾಳ ಸಮಸ್ಯೆಗಳಾಗಿ ಏನೇ ಆದರೂ ಅದು ಫಿಕ್ಸ್ಡ್ ಆಗಿದ್ದೇ ಇರುತ್ತೆ. ಸೊ ಬನ್ನಿ ಇಷ್ಟು ಫೀಸ್ ಇರುತ್ತೆ, ಅದು ಯಾರೇ ಬರಲಿ ಆ ಫೀಸ್ ಅದೇನೇನಿದೆಯೋ ಅದು ಹಂಗೆ ಇರುತ್ತೆ, ಅದರಲ್ಲೇನು ಫ್ಲಕ್ಚುಯೇಷನ್ಸ್ ಇರೋದಿಲ್ಲ ಅಂತ ಹೇಳಿ ಹಂಗೆ ಇದು ಮಾಡ್ತಾಯಿರ್ತೀವಿ. ಸೊ ಅಲ್ಲಿ ಬಂದು ಹೇಳ್ದೆ. ಆಮೇಲೆ ತಿರ್ಗಾ ಆಯಿತು ಅಷ್ಟೊಂಡೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ ಏನು ಮಾಡಿದ್ರೆ ನಾವು ಏನು ಚೇಂಜ್ ಮಾಡಲಿ ಸೊ ಅದೇ ಹಂಗೆ ಅಂತ ಹೇಳಿದ್ವಿ. ಆಮೇಲೆ 1-2-3 ತಿಂಗಳಾದಮೇಲೆ ಆಮೇಲೆ ಹೇಳ್ತಾ ಇದ್ದಾರೆ. ಸೊ ಅವರು ಗೋವಾನಲ್ಲಿ 4,000 ರೂಪಾಯಿ ತಿಂಗಳಿಗೇನೋ ಹೇಳಿದ್ರು, ಅದು 5 ಸ್ಟಾರ್ ಹೋಟೆಲ್ ಅಂತೆ. ತಿಂಗಳು 4,000 ರೂಪಾಯಿ ಸುಮ್ಮನೆ ಕಟ್ಬಿಡೋದಂತೆ. ಇವ್ರು ಯಾವಾಗ ಹೋದ್ರೂ ರೂಮ್ ಇರುತ್ತಂತೆ. ಅಂದರೆ ರೂಮ್ ಬುಕ್ ಮಾಡಿರೋದು ಅಷ್ಟೇ, ಅದು ತಿಂಗಳಿಗೆ ಇಷ್ಟು ಅಂತ ಹೋಗ್ತಾ ಇರ್ತಾರೆ. 4,000 ರೂಪಾಯಿನ ಹೇಳಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ, ಅಷ್ಟು ಕಟ್ಬಿಡ್ತೀವಿ ಸರ್ ನಾವು, ತಿಂಗಳಿಗೆ 4,000 ಕಟ್ತಾ ಹೋಗ್ಬಿಡೋದು. ನಾವು ಆವಾಗ ನಾವು ಬಿಸ್ನೆಸ್ಗೆಲ್ಲ ಮಾಡಿದಾಗ ಗೋವಾಗೆ ಹೋಗ್ತಾನೆ ಇರ್ತೀವಿ. ಗೋವಾಗೆ ಹೋದಾಗ ಅಲ್ಲಿ ನಮ್ಮ ರೂಮ್ ಏನೋ ಸಿಗುತ್ತೆ ಅನ್ನೋ ಥರ ಅದು ಬುಕ್ ಮಾಡೋದಕ್ಕೆ ಅಷ್ಟು ಕೊಟ್ಬಿಟ್ಟಿದಾರಂತೆ. ನಾನು ಇಲ್ಲಿ 1,500 ಫೀಸ್ಗೆ ಇಷ್ಟೊಂದಲ್ಲ ಇದು ಮಾಡ್ತೀವಿ, ಗೋವಾದಲ್ಲಿ ಸುಮ್ಮನೆ ಬುಕ್ ಮಾಡೋದಕ್ಕೆ ಅಷ್ಟು ಇದು ಮಾಡ್ತಿರಲ್ಲ ಅಂತ. ಮತ್ತು ಆಮೇಲೆ ಹೇಳ್ತಾಯಿರು, ಸೊ ನಾವು ಒಂದ್ಸರಿ ಪಾರ್ಟಿ ಕೂತ್ಕೊಂಡ್ರೆ ನೈಟ್ ಫುಲ್ಲು ಏನೋ ಕುಡಿತೀವಿ, ಒಂದ್ಸರಿ ಪಾರ್ಟಿ ಕೂಡ 20,000 ಖರ್ಚಾಗುತ್ತೆ. ಹಾಗೆ ಅಲ್ಲ, ಈ 1,500 ರೂಪಾಯಿಗೆ ಇಷ್ಟೊಂಡೆಲ್ಲ ಚೌಕಾಸಿ ಮಾಡಿ ಸೊ ಇಲ್ಲಿ ಅದೇ ಇದನ್ನು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗ್ಬಿಡ್ತಿದೆ. ಇದೆಲ್ಲ ನಮಗೂ ಈಗ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಕಷ್ಟ ಆಗ್ತಾ ಹೋಗುತ್ತೆ. ಇದು ಒಂದು ಮತ್ತು ಅದಕ್ಕೆ ನಮ್ಮ ಪರಿಚಯ ಸ್ಕೇಟಿಂಗ್ ಕೋಚ್ ಇದೆ, ಅವ್ರು ಅದೇ ಹೇಳ್ತಾರೆ. ಸೊ ನೀವು ದೊಡ್ಡವ್ರನ್ನ ಟಾರ್ಗೆಟ್ ಮಾಡ್ತಾರಲ್ಲ, ಈ ದೊಡ್ಡವ್ರು ಟಾರ್ಗೆಟ್ ಮಾಡೋ ಬಿಸ್ನೆಸ್ ಎಲ್ಲ ಇದೇ ಹಿಂಸೆನೇ ಇದು. ಈ ಚಿಕ್ಕ ಮಕ್ಕಳು ಸ್ಕೇಟಿಂಗ್ ಬಂದು ವಾರಕ್ಕೆ 2 ದಿನ 2,500 ರೂಪಾಯಿ ಫೀಸು.
ಏನೀಗ ಮಕ್ಳಿಗಂದ್ರೆ ಕೊಟ್ಬಿಡ್ತಾರೆ, ಸ್ವಂತಕ್ಕಂದ್ರೆ ಕೊಡೋಲ್ಲ ಜನ. ಮಕ್ಳಿಗೋಸ್ಕರ ಇರೋ ಬರೋದು ಎಲ್ಲಿ ಬೇಕು ಮಾಡಿ ಕೊಟ್ಬಿಡ್ತಾರೆ. ನೀವು ಸ್ವಂತಕ್ಕೆ ಅಂದರೆ ಕೊಡೋದಿಲ್ಲ. ನೀವು ದೊಡ್ಡ ಟಾರ್ಗೆಟ್ ಮಾಡೋದು ನಿಮ್ದು ಅದೇ ಇನ್ಸೈಟ್. ದೊಡ್ಡವ್ರು ಯಾವ ಟಾರ್ಗೆಟ್ ಮಾಡಿದ್ರು ನಿಮಗೆ ಬರೀ ದೊಡ್ಡ ಕಸ್ಟಮರ್ ಏನೋ ಕ್ಲಾಸ್ ಆಫ್ ಪೀಪಲ್ ಇರ್ತಾರಲ್ಲ ಅವ್ರದೆಲ್ಲ ಹಂಗೆ ಅವ್ರ ಸ್ವಂತಕ್ಕೆ ಏನೂ ಖರ್ಚು ಮಾಡಲ್ಲ, ಬಟ್ ಮಕ್ಳಿಗಾದ್ರೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಮಕ್ಳಿಗೆ ಟಾರ್ಗೆಟ್ ಮಾಡೋಂಥದ್ದು ಏನಾದ್ರು ಮಾಡಬೇಕು ಅಂತ ಅಂದರು. ಅಯ್ಯೋ ಹೌದಾ ಓಕೆ ಅಂತ ಅಂದ್ಕೊಂಡು. ಸೊ ಹಂಗೆ ಇರೋದು ಪರಿಸ್ಥಿತಿ. ಆ್ಯಕ್ಚುಲಿ ನಾವು ಸ್ವಂತ ಖರ್ಚು ಮಾಡ್ಕೊಳ್ಳೋಕೆ ಇನ್ನೂ ಮುಂದೆ ನೋಡ್ತಾ ಇರ್ತೀವಿ. ಮತ್ತು ಒಳ್ಳೇದಕ್ಕೆ ಅಂದರೆ ಇನ್ನೂ ಮುಂದೆ ನೋಡ್ತೀವಿ. ಒಂದು ಎಲ್ಲ ಒಂದು ಕಡೆ ಹೋಗೋ ಏನೋ ಬೇರೆ ಏನೋ ಮಾಡೋದಕ್ಕೆ, ಒಂದು ಫಿಲಮ್ಗೆ ಹೋಗೋದಕ್ಕೆ, ಒಂದು ಕುಡಿಯೋದಕ್ಕೆ, ಒಂದಷ್ಟು ಇದು ಅದಕ್ಕೆಲ್ಲ ಬೇಕಾದರೆ ಖರ್ಚು ಮಾಡ್ತಾ ಇರ್ತೀವಿ. ಬಟ್ ಈ ಥರ ಏನಾದ್ರು ತಿಂಗಳಿಗೆ 1,500 ಒಂದು ಪಾರ್ಟಿಗೆ 1,500 ಸೀರಿಯಸ್ಲಿ ಹಂಗಾಗುತ್ತೆ. ಮತ್ತು ಈಗಿನ ಕಾಲಕ್ಕೆ ಸರ್ ಸುಮ್ಮನೆ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಒಂದು ಊಟಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ 1,500-2,000 ಅಲ್ಲೇ ಆಗೋಗ್ಬಿಡುತ್ತೆ. ಒಂದ್ಸರಿ ಊಟಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ. ಇನ್ನು ಒಂದು ತಿಂಗಳೆಲ್ಲ ಮಾಡೋ ಯೋಗಕ್ಕೆ 1,500 ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಅಲ್ಲಿ ಕೊಡೋ ಟೈಮ್ಗೆ ಏನಂದರೆ ಸೊ ಅದು ಒಂದು ಸ್ವಲ್ಪ ಸ್ವಲ್ಪ ಎಲ್ಲರೂ ಇದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಬರಬೇಕು. ಇದೆಲ್ಲ ನಾವು ಏನೂ ಇದು ಮಾಡೋದಕ್ಕಾಗಲ್ಲ. ಇದೆಲ್ಲ ಕನ್ವಿನ್ಸ್ ಮಾಡೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ ಒಂದೊಂದು ಸರಿ. ಸೊ ಈಗ ಬಂದೆಲ್ಲ ಕೇಳಿದಾಗ ಒಂದು ಸ್ವಲ್ಪ ಏನಪ್ಪ ಇದು ಅಂತ ಅನಿಸ್ತಾ ಇರುತ್ತೆ. ಹಾಂ, ಮತ್ತು ಇನ್ನೊಂದು ಇದೇನು ಅಂತ ಎಂದು ಪ್ರಾಫಿಟ್ ಎಲ್ಲಿ ಬರ್ತಿಲ್ಲ. ಇವತ್ತೂ 20-30 ಕೈಯಿಂದನೇ ಹೋಗ್ತಾ ಇರುತ್ತೆ. ಬಟ್ ಅದೆಲ್ಲ ನಾವು ಹೆಂಗೆ ಹೇಳೋದು ಇದೆ. ಮತ್ತು ಅಷ್ಟು 20-30 ಹೋಗ್ತಾ ಇರ್ಬಿಟ್ಟು ತಿರ್ಗಿ ನಾನು ಫೀಸ್ ರೈಸ್ ಮಾಡ್ತೀನಿ ಹಂಗೆಲ್ಲೂ ಮಾಡೋದಕ್ಕಾಗಲ್ಲ. ಸೊ ಅದೇನಿದೆಯೋ ನಾವು ಹೆಂಗೆ ನಾವೇ ಬೇರೆ ಮಾಡಿಕೊಂಡು ಅದೇ. ಮತ್ತು ಲಕ್ಕಿಲಿ ನಾನು ಹೇಳಿದ್ನಲ್ಲ, ಸೊ ನಮ್ಮದೆಲ್ಲ ಬೇರೆ ಕ್ಲಾಸಸ್ಗಳಿರೋದ್ರಿಂದ ಹಿಂಗೆ ಬರೀ ಯೋಗ ಸ್ಟುಡಿಯೋ ಅಂದರೆ ನಾನು ಜೀವನ ಮಾಡ್ತೀನಿ ಅಂತ ಹೋಗ್ಬಿಟ್ರಂತು. ಸೊ ಅದು ನೆಕ್ಸ್ಟ್ ಕ್ವಶನ್ ಅದೇ ಕೇಳಿದ್ದಾರೆ. ವಾಟ್ ಅಡ್ವೈಸ್ ಯು ವುಡ್ ಗಿವ್ ಟು ಸಮ್ ಒನ್ ಕನ್ಸಿಡರ್ ಬಿಕಮ್ ಎ ಯೋಗ ಟೀಚರ್? ಯೋಗ ಟೀಚರ್ ಆಗಬೇಕು ಅಂದರೆ ಏನೇನು ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ಸಜೆಷನ್ ಫಸ್ಟ್ ಹೇಳೋದು, ಎತ್ತನೇ ಯೋಗ ಸ್ಟುಡಿಯೋ ಮಾತ್ರ ಓಪನ್ ಮಾಡಬೇಡಿ. ಇದು ಫಸ್ಟ್ ಸಜೆಷನ್, ಎಲ್ರಿಗೂ ಹೇಳೋದೇನೆ. ಸೊ ಏನಂದರೆ ಯೋಗ ಸ್ಟುಡಿಯೋ ಒಂದು ಪ್ಯಾಷನ್ ಇದ್ದು ಮತ್ತು ಇದರಲ್ಲಿ ಮಲ್ಟಿಪಲ್ ಥಿಂಗ್ಸ್ ಬಂದುಬಿಡುತ್ತೆ. ನನಗೂ ಇದೆಲ್ಲ ಗೊತ್ತಿರಲ್ಲ ಸರ್. ಯೋಗ ಸ್ಟುಡಿಯೋ ಶುರು ಮಾಡೋರ್ಗು ನನಗೆ ಇದೆಲ್ಲ ಐಡಿಯಾನೇ ಗೊತ್ತಿಲ್ಲ. ಈಗ ನಮ್ಗೆ ಬರೀ ಒನ್ ಡೈಮೆನ್ಷನ್ ಮಾತ್ರ ಹೇಳ್ಕೊಡ್ತಾರೆ ಯೋಗದಲ್ಲಿ. ಏನು ಯೋಗ ಅಂದರೆ ಏನು ಅದೆಲ್ಲ ಹೇಳ್ಕೊಡ್ತಾರೆ. ಅದೇ ಸಪ್ರೇಟು ಒಂದು ಸ್ಟುಡಿಯೋ ರನ್ ಮಾಡೋದೇ ಒಂದು ಸಪ್ರೇಟು. ಸೊ ಇದರಲ್ಲಿ ಫುಲ್ ಬಿಸ್ನೆಸ್ ನಾಲೆಜ್ ಇರಬೇಕು. ಬಿಸ್ನೆಸ್ ನಾಲೆಜ್ ಇಲ್ಲದೆ ಜಸ್ಟ್ ನಾವು ಏನೋ ನಾನು ಯೋಗ ಚೆನ್ನಾಗಿ ಹೇಳ್ಕೊಡ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಭಾಳ ಆಬ್ವಿಯಸ್ಲಿ ಇದು ಒಂದು ಬಿಸ್ನೆಸ್ಸೇ. ನೀವು ಏನೋ ಒಂದು ಸರಿ ದುಡ್ಡಿನ ವ್ಯವಹಾರ ಬಂತಾರೆ ಬಿಸ್ನೆಸ್ ಅಂದರೆ ಕನ್ಸಿಡರ್ ಆಗುವಂಥದ್ದು. ಸೊ ಇದರಲ್ಲೇನೊಂದು ಅಷ್ಟು ಶಾರ್ಪ್ ಇಲ್ಲ ಅಂದರೆ ಭಾಳ ಚೆನ್ನಾಗಿ. ಇವಾಗ ನಾವು ಅಷ್ಟೇ ಗೊತ್ತಿರಲ್ಲ, ಇವ್ರ ಬಗ್ಗೆ ನಾಲೆಜೇ ಗೊತ್ತಿಲ್ಲ, ಸುಮ್ಮನೆ ಶುರು ಮಾಡೋದು ಮಾಡಿಬಿಟ್ವಿ. ಸೊ ಆಮೇಲೆ ನೋಡಿ ಭಾಳಷ್ಟು ಅಡೆತಡೆ ಆಯ್ತು. ಮತ್ತು ಶುರು ಮಾಡಿ ತಿರ್ಗಾ ನಿಲ್ಸೋದು ಬೇಡ ಅಂದ್ಕೊಂಡು ಹಂಗೆ ತಳ್ಕೊಂಡು ಹೋಗೋ ಥರ ಆಯಿತು. ಸೊ ಮತ್ತು ಹೊರಗಿಂದ ನೋಡೋರಿಗೆ ಏನು ಜನ ಇಷ್ಟೊಂದು ಜನ ಬರ್ತಾರೆ, ಫುಲ್ ಸಿಕ್ಕಾಬಿಟ್ಟೆ ಅವ್ರು ಹೇಳ್ತಾ ಇರ್ತಾರೆ, ಇವು 3 ಸ್ಟುಡಿಯೋ ಓಪನ್ ಮಾಡಿಬಿಟ್ರಿ, ಫುಲ್ಲು ಏನೋ ಹೆವಿ ದುಡ್ಡು ಹಂಗೆ ಅಂತ ಹೇಳ್ತಾರೆ. ಹಂಗೇನು ಇರೋದಿಲ್ಲ. ಎಷ್ಟೊಂದು ಇವತ್ತೂ ಒಂಥರ ಹಂಗೆ ನಡೀತಾ ಇರ್ತಾರೆ. ಅದೊಂದು. ಮತ್ತು ಯೋಗ ಟೀಚರು ಆಗ್ತೀನಿ ಅಂದರೆ ಒಂದು ನೆಕ್ಸ್ಟ್ ಈಗೋ ರಪ್ಪಂದ ಈಗೋ ಬಿಡೋಕ್ಕೆ ಶುರು ಆಗೋಗ್ಬಿಡುತ್ತೆ. ಏನಂದರೆ ಇದ್ದಕ್ಕಿದ್ದಂಗೆ ಎಲ್ಲ ಬಂದವರೆಲ್ಲ ಗುರುಗಳು ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಏನೋ ಯೋಗ ಸರ್ ನೀವು ಟೀಚರು, ನಿಮ್ಮಿಂದ ಹಂಗಾಯ್ತು ಹಿಂಗಾಯ್ತು ಅದು ಗೊತ್ತೇ ಎಲ್ಲ ಒಂಥರ ಈಗೋ ಹಂಗೆ ಬೆಳೆಯೋಕ್ಕೆ ಶುರು ಆಗೋಗ್ಬಿಡುತ್ತೆ. ಸೊ ಅದು ಮತ್ತು ಇನ್ನೊಂದು ಯೋಗ ಗುರು ಅಂತ ನಾವು ಹೇಳ್ತಾರಲ್ಲ. ಸೊ ಗುರು ಅನ್ನೋದಕ್ಕೆ ಅದಂಥ ಯೋಗ್ಯತೆಯೇ ಬೇರೆ. ಸೊ ಫಸ್ಟ್ ನಾನು ಎಲ್ಲಿ ನಿಂತಿದ್ದೀನಿ ಅಂತ ತಿಳ್ಕೊಳ್ಬೇಕು. ಫಸ್ಟ್ ಯೋಗ ಅಧ್ಯಾಪಕ ಅಂತ ಹೇಳ್ತೀವಿ. ಸೊ ಫಸ್ಟ್ ಅದು ಯೋಗ ಅಧ್ಯಾಪಕ ಅಂತ ಫಸ್ಟು ಟೀಚರ್ಸ್ ಲೆವೆಲ್ಲಿ. ಅಧ್ಯಾಪಕ ಅಂದರೆ ಏನಂದರೆ ನಾನು ಸಿಕ್ಕಿರುವಂಥ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿಕೊಂಡು ಕೊಡ್ತಾ ಇರ್ತೀನಿ. ಅವನು ಅಧ್ಯಾಪಕ. ಸೊ ಅದಾದಮೇಲೆ ಯೋಗ ಆಚಾರ್ಯ ಅಥವಾ ಯೋಗ ಟೀಚರ್ ಅಂತ ಹೇಳ್ತೀವಿ. ಸೊ ಅಥವಾ ಆಚಾರ್ಯ ಲೆವೆಲ್ಗೆ ಬರುತ್ತೆ. ಆಚಾರ್ಯ ಲೆವೆಲಲ್ಲಿ ಏನಂದರೆ ಸೊ ಆತನು ಸಿಕ್ಕಿರುವ ಜ್ಞಾನವನ್ನು ತನ್ನ ಜೀವನಕ್ಕೆ ಅಳವಡಿಸ್ಕೊಂಡು ಆತ ನಡೆದಿರುವಂಥ ದಾರಿಯಲ್ಲಿ ಬಂದಿರುವಂತಹ ಲೆಸನ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ಇದು ಯೋಗ ಆಚಾರ್ಯ. ಅದೇ ಸೊ ಇರುವಂತಹ ಎಲ್ಲ ಜ್ಞಾನವನ್ನು ಎಲ್ಲ ಗುರುಗಳಿಂದ ಅವ್ನು ತಿಳ್ಕೊಂಡಿದ್ದ ಮತ್ತು ಅವ್ರು ನಡೆದಿರುವ ಮಾರ್ಗವನ್ನು ಅದರಲ್ಲಾಗಿರುವಂತಹ ಅನುಭವಗಳನ್ನು ಹಂಚ್ಕೊಳ್ಳೋದು. ಹೀ ಈಸ್ ಬಿಕಮ್ ಟೀಚರ್. ಯೋಗ ಗುರು ಅಂತ ಹೇಳಿದ್ರೆ ಹಿ ಆಲ್ರೆಡಿ ರೀಚ್ಡ್. ಅವ್ರಿಗೆ ಏನೇನು ತಲುಪಬೇಕಾದ್ರೆ ಎಲ್ಲ ತಲುಪಿ ಆಮೇಲಿಂದ ಅವರು ಜಸ್ಟ್ ಇನ್ನು ಎಕ್ಸ್ಟ್ರಾ ಏನಿರುತ್ತಲ್ಲ ಅದು ಸುಮ್ಮನೆ ಹೇಳ್ತಾ ಇರ್ತಾರೆ ಅಷ್ಟೇ. ಅವ್ರು ಯೋಗ ಗುರು. ಮತ್ತು ಅದು ಯೋಗ ಗುರುಗಳಿಗೆ ನಿಮ್ಮಿಂದ ರಿಟರ್ನ್ ಏನೂ ಬೇಕಾಗಿರೋದಿಲ್ಲ. ಸೊ ಶಿಷ್ಯರಿಗೆ ಏನೋ ಒಂದು ಹೇಳ್ತಾರೆ, ಅವರಿರೋ ನಾಲೆಜ್ನ ಸುಮ್ಮನೆ ಹೇಳ್ತಾ ಇರ್ತಾರೆ ಅಷ್ಟೇ. ಅವರು ತಿರ್ಗಿ ಶಿಷ್ಯರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಯೋಗ ಗುರು. ಸೊ ನಾವು ಶುರು ಮಾಡೋದು ನಾವು ಅಂದ್ಕೊಳ್ಬೇಕು, ನಾವು ಎಲ್ಲಿದ್ದೀವಿ ಅಂತ ನಾವೇ ಡಿಸೈಡ್ ಮಾಡ್ಕೊಳ್ಬೇಕು. ನಾವು ಇನ್ಸ್ಟ್ರಕ್ಟರ್ ಲೆವೆಲ್ ಇದ್ದೀವ, ಟೀಚಿಂಗ್ ಲೆವೆಲ್ ಇದ್ದೀವ, ಗುರು ಲೆವೆಲ್ ಇದ್ದೀವ ಅಂತ. ಗುರು ಅದು ತುಂಬ ಹೈಯರ್ ಲೆವೆಲು. ಅಲ್ಲಿಗೆ ಹೋಗಬೇಕು ಅಂದರೆ ಭಾಳಷ್ಟು ಸಾಧನೆ ಬೇಕು. ಸೊ ಎತ್ತನೇ ಒಂದು 1 ತಿಂಗಳು 2 ತಿಂಗಳು ಕೋರ್ಸ್ ಮುಗಿಸಿದ ತಕ್ಷಣ ನಾನು ಯೋಗ ಗುರು ಅಂತ ಹಾಕ್ಕೊಳ್ಳೋದು ಇಟ್ಸ್ ನಾಟ್ ಅ ರೈಟ್ ಥಿಂಗ್. ಸೊ ಫಸ್ಟು ಅಧ್ಯಾಪಕ ಇನ್ಸ್ಟ್ರಕ್ಟರ್ ಲೆವೆಲಲ್ಲಿ
ಓಕೆ, ಅದಾದಮೇಲೆ ನಾವು ಸ್ವಲ್ಪ ನಿಮಗೇನೋ ಒಂದು 15-20 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿ ಅದನ್ನೆಲ್ಲ ನಾವು ತಿಳ್ಕೊಂಡು ನೀವೊಂದಷ್ಟು ಪಾತಲ್ಲಿ ಹೋಗಿ ಆಮೇಲೆ ಅದರಿಂದ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಕ್ಕೆ ಬಂದಾಗ ದೆನ್ ಯು ಆರ್ ಬಿಕಮ್ ಹಿಂಗೆ ಟೀಚಿಂಗ್ ಲೆವೆಲ್ಗೆ ಹೋಗ್ತೀವಿ. ಸೊ ಅದಾದಮೇಲೆ ಯೋಗ ಗುರು ಎಲ್ಲ ನೆಕ್ಸ್ಟ್ ಲೆವೆಲ್ದು. ಸೊ ಅದಕ್ಕೆ ಮಾಡಬೇಕಂದ್ರೆ ಇದೆಲ್ಲ ನಾವು ಸ್ವಲ್ಪ ಗಮನದಲ್ಲಿರಲಿ, ಇದೆಲ್ಲ ನಾವು ಇಟ್ಕೊಂಡು ಮಾಡಿ ಫ್ಯೂಚರ್ ಯೋಗ ಟೀಚರ್ ಆಗ್ತೀನಿ ಅನ್ನೋರಿಗೆ ಇದೆಷ್ಟು ಸಜೆಷನ್ಸ್ ಹೇಳ್ಬೋದು. ಇನ್ನೇನು ಸಜೆಸ್ಟ್ ಮಾಡ್ಬೋದು? ಸದ್ಯಕ್ಕೆ ಎಷ್ಟು ಒಂದು ಈಗೋ, ಇನ್ನೊಂದು ಬಂದು ಸೀದಾ ಯೋಗ ಟೀಚರ್ ಅಂದ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಸ್ಟುಡಿಯೋ ಗಿಡಿಯೋ ಎಲ್ಲ ಎತ್ತಾನೆ ಓಪನ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಸ್ವಲ್ಪ ಆರಾಮಾಗಿ ಬೇರೆ ಇಲ್ಲ ಯಾವ ಸ್ಟುಡಿಯೋಗಳಲ್ಲಿ ಕೆಲಸ ಮಾಡಿ. ಮತ್ತು ಇನ್ನೊಂದು ದುಡ್ಡು ಇರೋದೇ ಬೇರೆ, ದುಡ್ಡು ಇದ್ದ ತಕ್ಷಣ ಸ್ಟುಡಿಯೋ ನಡೆಸ್ಬಿಡ್ತೀನಿ, ಇನ್ವೆಸ್ಟ್ಮೆಂಟ್ ಇದೆ ಮೇನ್ ತಪ್ಪ. ಇನ್ವೆಸ್ಟ್ಮೆಂಟ್ ಇದೆ ಅಂದ ತಕ್ಷಣ ನಾನು ಸ್ಟುಡಿಯೋ ನಡೆಸ್ಬಿಡ್ತೀನಿ, ಅದು ಇರೋ ನೆಮ್ಮದಿನ ಹಾಳು ಮಾಡ್ಕೊಂಬಿಡ್ತೀರಿ ಎಷ್ಟೊಂದು ಜನ. ಸೊ ಏನಕ್ಕಂದರೆ ಇನ್ನು ನಡೆಸ್ಬೇಕಾದ್ರೆ ಎಷ್ಟೊಂದು ಕೆಲವರೆಲ್ಲ ನೋಡ್ತಾ ಇರ್ತೀನಿ, ಏನೇನೋ ಪ್ರಾಮಿಸ್ ಮಾಡ್ತಾ ಇರ್ತಾರೆ, ತಿಂಗ್ಳಿಗೆ ನಾನು 4 kg ಕಡಿಮೆ ಮಾಡಿಸ್ಬಿಡ್ತೀನಿ ನಿಮಗೆ, ಹಂಗೆ ಹಿಂಗೆ ಅಂತೆಲ್ಲ. ಸುಮ್ಮನೆ ಇದು ಮೆಸ್ಸು, ಸುಮ್ಮನೆ ಅದಕ್ಕೆಲ್ಲ ಕೈ ಹಾಕೋಬಿಡಿ. ಇವಾಗ ನಾವು ಇಷ್ಟು ಚೆನ್ನಾಗಿ ನಮಗೊಂದು ಇನ್ನೇನಂದರೆ, ಸೊ ಇಲ್ಲಿ ಯಾರು ನಾವೇನೋ ಪ್ರಾಮಿಸ್ ಮಾಡೋಕ್ಕೆ ಹೋಗಲ್ಲ, ಏನೋ ನಮ್ಗೆ ಅದು ಅವಶ್ಯಕತೆನೇ ಇರೋದಿಲ್ಲ. ಸೊ ಯಾಕಂದರೆ ನಮ್ಮದು ಬೇರೆ ನಾನು ಬೇರೆ ಕಡೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ, ಇವ್ರು ಸ್ಕೂಲ್ ಕಡೆಯಲ್ಲಿ ಕ್ಲಾಸ್ ತೊಗೊಳ್ತಾ ಇದ್ದಾರೆ. ಇಲ್ಲಿ ಜಾಯ್ನ್ ಆದರೆ ನಿಮ್ಮ ಖುಷಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೀವು ಅದು ಬರೀ ಇದ್ರ ಮೇಲೆ ಡಿಪೆಂಡ್ ಆಗಿ ಇದರಿಂದನೇ ನಾನು ದುಡ್ಡು ತೊಗೊಂಡು ಇದರಲ್ಲೇ ನಾನು ಬಾಡಿಗೆ ಕಟ್ಟಿ ಇದರಲ್ಲೇ ನಾನು ಜೀವನ ಮಾಡ್ತೀನಿ ನಂಗೆ ಬೇಡ ಅಂದರೆ ನೀವು ಫೇಕ್ ಪ್ರಾಮಿಸ್ ಮಾಡೋವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಸೊ ಹೇಳಬೇಕು, ನಾನು ಸುಳ್ಳು ಒಬ್ಬರು ಜಿಮ್ಮಲ್ಲಿ ಅದೇ ಹೇಳ್ತೇನೆ, ಪ್ರಶಾಂತ್ ಇವಾಗ ನನಗೂ ಗೊತ್ತು ತಿಂಗಳ 4 kg ಕಡಿಮೆ ಆಗಲ್ಲ ಅವರು ಅಂತ ನನಗೂ ಗೊತ್ತು. ಬಟ್ ನಾನು ಸುಳ್ಳು ಹೇಳಿಲ್ಲ ಅಂದರೆ ಪಕ್ಕದ ಜಿಮ್ಮನ್ನು ಸುಳ್ಳು ಹೇಳ್ತಾನೆ. ಆ ಬಿಸ್ನೆಸ್ ಅವ್ನಿಗೋಗೋ ಬಿಸ್ನೆಸ್ ನಾನೇ ತೊಗೊಳ್ತೀನಿ ಬಿಡು, ನಾನೇ ಸುಳ್ಳು ಹೆಚ್ಚಿಗೆ ಹೇಳ್ತೀನಿ, ಅದರಲ್ಲಿ ಏನಂತ ಇರೋ ಥರ ಆಗಿಬಿಡುತ್ತೆ. ಸೊ ಅಷ್ಟು ಪ್ರೆಷರ್ಗೆ ಬಂದುಬಿಟ್ರೆ ಸೊ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹಿಂಗೆಲ್ಲ ಮಾಡೋ ಥರ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇದೊಂದು. ಆ್ಯಂಡ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್ ಯೋಗ ಹ್ಯಾಸ್ ಥಾಟ್ ಯು ಪರ್ಸ್ನಲಿ? ಸೊ ಬಿಗ್ಗೆಸ್ಟ್ ಲೆಸನ್ ಅಂದರೆ ಅದೇ ಅಕ್ಸೆಪ್ಟೆನ್ಸ್ ಒಂದು ಕಲಿಸಿದೆ. ಸೊ ಏನು ಬಂದ್ರೂ ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇರಬೇಕಷ್ಟೇ. ಮತ್ತು ಭಾಳಷ್ಟು ಕಟ್ಟೋಟಾಗಿರ್ತದೆ, ನನ್ನ ಅಂತರನೇ ನಡಿಬೇಕು, ಹಿಂಗೆ ನಡಿಬೇಕು ಆ ಥರ ಅಂದ್ಕೊಳ್ತಾರೆ. ಬಟ್ ಇಟ್ಸ್ ನೆವರ್ ಎಂಡಿಂಗ್. ಈ ಪಾತ್ ಒಂದಲ್ಲ ಒಂದು ಹೇಳ್ಕೊಡ್ತಾನೆ ಇರುತ್ತೆ. ಮತ್ತು ಹೇಳ್ತಾರಲ್ಲ, ಸೊ 1-2 ವರ್ಷದ ಮುಂಚೆ ಇದ್ದಿದ್ದು ಪ್ರಶಾಂತನೇ ಬೇರೆ, ಇವಾಗಿರೋದೇ ಬೇರೆ. ಮುಂದೆ ಇದು ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಸರ್ ಮಾಡ್ತಾ ಹಂಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಸೊ ಯಾವತ್ತೇ ಆಗಲಿ ಅವತ್ತು ಹಿಂಗೆ ಹೇಳ್ತಾ ಇದ್ದೆ, ಇವತ್ತೇನು ಚೇಂಜ್ ಆಗೋಗ್ಬಿಟ್ಟೆ, ಹಂಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನಾಳೆನೂ ಅಷ್ಟೇ, 1-2 ವರ್ಷ ಆದಮೇಲೆ ಇನ್ನೊಂದಷ್ಟು ಚೇಂಜ್ ಆಗಿರ್ತೀನಿ. ಸೊ ಯಾವುದಕ್ಕೆ ಅವಾಗೀಗ ಅದು ಸರಿ ಅನಿಸುತ್ತೆ. ಇವಾಗ ನೋಡಿ, ಇವಾಗ ನಾನ್ ವೆಜ್ ಬಗ್ಗೆ ಕೇಳಿದ್ರಿ, ಇವಾಗ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು. ಇವಾಗ ಅದ್ರ ಕಡೆ ನಾಳೆ ದಿನ ಹಾರ್ಡ್ಕೋರ್ ವೆಜಿಟೇರಿಯನ್ ಆಗಿ ಮಾತಾಡ್ಬೋದು, ಅಥವಾ ನಾಳೆ ದಿನ ಹಾರ್ಡ್ಕೋರ್ ನಾನ್ ವೆಜಿಟೇರಿಯನ್ ಅಂತಲೇ ಮಾತಾಡ್ಬೋದು. ಸೊ ಇಟ್ಸ್ ಆ ಟೈಮ್ಗೆ ಏನು ಅನಿಸುತ್ತೋ ಆ ಟೈಮಿಗೆ ನನ್ನ ಪರಿಸ್ಥಿತಿಗಳು, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೋ ಅದನ್ನು ಹೇಳ್ತಾ ಇರ್ತೀನಿ. ಸೊ ಈಗ ನೆವರ್ ಎಂಡಿಂಗ್ ಪಾತ್. ಸೊ ಏನು ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ ಅದೇ ಒಂದು ಅಕ್ಸೆಪ್ಟೆನ್ಸು, ಮತ್ತು ಇನ್ನೊಂದು ಕಲಿಕೆ. ಹಾಂ, ಅಯ್ಯೋ ಸರ್, ಹಾಂ ನಿಜ ಅದೇ ಇದನ್ನು ಹಾಂ ನಿಜ. ಸೊ ನಾವು ಅವೆಲ್ಲ ಹೇಳೋರು, ನಾವು ದಿನಕ್ಕೆ 3 ಹೊತ್ತು ತಿನ್ನಬೇಕು ಊಟ ಅಂತ ಹೇಳೋರು. ಇವಾಗ ತಿರ್ಗಿ ಅವರೇ ಹೇಳ್ತಾರೆ. ಸೊ ಏನು ಡಯಟ್ ಅಂತಾರಲ್ಲ ಸರ್, ಅದು ಒಂದು 16 ಗಂಟೆ ತಿನ್ನೋದು, 8 ಗಂಟೆ. ಹಾಂ ಓ ಓಕೆ. ಓ ನೋಡಿ ಸರ್, ಹಿಂಗೆ ಮತ್ತು ಇನ್ನೊಂದು ಡಾಕ್ಟ್ರುಗಳು ಹೇಳಿದ್ರು ಅಂದ ತಕ್ಷಣ ಎಲ್ಲ ಸರಿ ಅಂತೀನಿ ಏನಿಲ್ಲ ಸರ್. ಇದೊಂದು ನನಗೊಂದು ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಮತ್ತು ಆ್ಯಕ್ಚುಲಿ ಇದೆಲ್ಲ ಬಂದು ಈ ಕಂಪ್ನಿಗಳೇ ಡಾಕ್ಟರ್ ಕೈಲಿ ಬಾಯಲ್ಲಿ ಹೇಳ್ಸೋದಂತೆ. ಸೊ ಅವ್ರನ್ನ ಏನೋ ಒಂದು ಪ್ರಾಬ್ಲಮ್, ಇವಾಗ ನೋಡಿ ಟಾಲರ್, ಸ್ಟ್ರಾಂಗರ್, ಶಾರ್ಪರ್ ಕುಡೀರಿ ಇದನ್ನು ಅಂತ ಹೇಳಿ ಕುಡಿಸೋರು. ಅದು ನೋಡ್ರಿ ಇವಾಗ ಯಾವ ಟಾಲರ್ ಆಗಲ್ಲ, ಶಾರ್ಪರ್ ಅಲ್ಲ, ಏನೂ ಆಗಲ್ಲ, ಇನ್ನೂ ಡಯಾಬಿಟಿಕ್ ಆಗಿಬಿಡ್ತಾರೆ, ಏನೋ ರೆಗ್ಯುಲರಾಗಿ ಕೊಡ್ತಾ ಬಂದರೆ ಅಂತ ಇವಾಗ ಹೇಳ್ತಾ ಇದ್ದಾರೆ ರಿಸರ್ಚು. ಮತ್ತು ಇನ್ನೂ ಸ್ಮೋಕಿಂಗ್ ಎಲ್ಲ ಸ್ಟಾರ್ಟಿಂಗ್ ಶುರು ಆದಾಗ ಡಾಕ್ಟ್ರುಗಳೇ ಪ್ರಮೋಟ್ ಮಾಡೋದು, ಇದು ಸ್ಟ್ರೆಸ್ ಬಸ್ಟರ್ ಇದು, ಮತ್ತು ಸ್ಟ್ರೆಸ್ದಾಗ ಒಂದು ಸ್ಮೋಕ್ ಮಾಡಿಬಿಟ್ರೆ ನಿಮಗೆ ಏನೋ ಸ್ಟ್ರೆಸ್ ಎಲ್ಲ ಹೊರಟೋಗುತ್ತೆ ಅಂತ ಡಾಕ್ಟರ್ಸೇ ಪ್ರಮೋಟ್ ಮಾಡಿ, ಡಾಕ್ಟರ್ಸೇ ಇದೇನೋ
ಏನು ಅಡ್ವರ್ಟೈಸ್ಮೆಂಟಲ್ಲಿ ಡಾಕ್ಟರ್ಸ್ ಹಿಂಗೆಲ್ಲ ಮಾಡೋರಂತೆ. ಆಮೇಲೆ ಗೊತ್ತಾಯಿತು ಅವ್ರು ಟೊಬ್ಯಾಕೋಯಿಂದ ಇಷ್ಟೆಲ್ಲ ಸಮಸ್ಯೆಗಳು ಅಂತ ಆಮೇಲೆ ಗೊತ್ತಾಯಿತು. ಸೊ ಹಿಂಗೆ ನಾವು ಇವಾಗ ಏನಿದೆ ಅವ್ರಿಗೆ ತುಂಬ ನಾವು ನಂಬ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳಿದೆ ನಮ್ಮ ಹಳೆ ಕಾಲದ ಸಿಸ್ಟಮ್ಗಳು ಇದೆಲ್ಲ ಪ್ಲಸ್ಸು ಮೈನಸ್ ಎಲ್ಲ ಯೋಚನೆ ಮಾಡಿ ಒಂದು ಸಾರ್ಟೆಡ್ ಆಗಿ ಬಂದು ಅವ್ರು ಹೇಳ್ಕೊಡ್ತಾ ಇರೋದು. ಸೊ ಅದನ್ನು ಬಿಟ್ಟು ನಾವು ಇನ್ನೇನು ಮಾಡ್ತೀನಿ ಅಂದರೆ ಇದು ಮತ್ತು ತಿರ್ಗಾ ಮಾಡರ್ನ್ ಮೆಡಿಸಿನ್ ಇದು ಅಂತ ಅಲ್ಲಲ್ಲೇ ಜಗಳ. ಈ ಮಾಡರ್ನ್ ಮೆಡಿಸನ್ ಇನ್ನೊಬ್ರು ಹೇಳಿದ್ರೆ ಆಯುಷ್, ಅದು ಸರಿ ಆಯುಷ್ ಅಂದರೆ ಅದೇ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇದು ಯಾವುದು ಮೆಡಿಕಲ್ ಸಿಸ್ಟಮ್ ಇಲ್ಲ, ಎಲ್ಲನೂ ಏನೋ ಸೂಡೋ ಸೈನ್ಸ್ ಅದು. ಅದನ್ನು ಅದ್ರ ಮೇಲೆ ಬಿಲೀವೇ ಇಡಬೇಡಿ ಹಂಗೆ ಹಿಂಗೆ ಅಂತಲೂ ಕೆಲವು ಮಾಡರ್ನ್ ಮೆಡಿಸನ್ಸು ಗ್ರೂಪ್ಗಳು ವಾದ ಮಾಡೋದು. ಅದ್ರ ಕಡೆ ನೀವು ಇದೇ ಮಾಡಬೇಡಿ, ಇಟ್ಸ್ ಏನು ನೆಸಸರಿನೇ ಇಲ್ಲ. ಮತ್ತು ಯಾವುದೋ ಒಂದಷ್ಟು ಪಿಕ್ ಮಾಡಿಬಿಡೋದು. ಅದಲ್ಲ ಎಲ್ಲ ಸಿಸ್ಟಮಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಪಿಕ್ ಮಾಡ್ಕೊಂಡು ನೋಡಿ ಹಿಂಗೆ ಬರ್ದಿದ್ದಾರೆ, ಇದೆಷ್ಟು ಮಟ್ಟಿಗೆ ಸತ್ಯ ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ಸೊ ಹಿಂಗೆ ನಡೀತಾ ಇದೆ ಎಲ್ಲನೂ. ಸೊ ಓಕೆ, ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನಾದ್ರು ಇದೆಯಾ ಸರ್ ಡೌಟ್ಸ್? ಕ್ಲಾರಿಫೈ ಎನಿ ಡೌಟ್ಸ್? ನಥಿಂಗ್. ಓಕೆ, ಇಷ್ಟನ್ನು ತಿಳ್ಕೊಂಡು ಇವತ್ತಿನ ಮೋಸ್ಟ್ಲಿ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಇವತ್ತು ಸ್ವಾಮಿಗಳ ಕತೆ ಹೇಳೋದಕ್ಕೆ ಸಮಯ ಚಿಕ್ಕದಾಗಿದೆ. ಸೊ ಇವತ್ತು ಇಷ್ಟಕ್ಕೆ ಮುಗಿಸೋಣ. ನೆಕ್ಸ್ಟ್ ತರಗತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಕತೆ ಹಂಗೆ ಮುಂದುವರಿಸ್ತಾ ಹೋಗೋಣ. ಇವತ್ತು ಇಷ್ಟಕ್ಕಿಂತ 2 ಅವರ್ ಆಗೋಯಿತು. ಸೊ ಎಲ್ಲರೂ ನಿಮ್ಮ ಪ್ರಶ್ನೆಗಳನ್ನು ಕಳಿಸೋದಕ್ಕೆ ಧನ್ಯವಾದಗಳು. ಮತ್ತು ನಾನು ಕೊಟ್ಟ ಉತ್ತರಗಳು ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದ್ಕೊಳ್ಳಾದರೂ ತಿಳಿಸಿ ಅದನ್ನ ಏನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಹಾಂ.